ಅಬ್ಬಾ ಜೀವ ತಂಪಾತು. ಚಂದಕ್ಕ ಮೊನ್ನೆ ಸಂಘದ ಮೀಟಿಂಗ್ನಾಗ ಈಗಿನ ಕಾಲದ ಬಗ್ಗೆ ಹೇಳಿದ್ನಲ್ಲ, ಅದನ್ನ ಮಾಡ್ತಿದ್ದೀನಕ್ಕ. ಇಲ್ಲಿ
ಶ್ರದ್ಧೆಯಿಂದ ಕಾರ್ಯಾಲಯದ ಕೆಲಸ ಸರ್ಕಾರದ ಈ ನಮ್ಮ ಹಂತವನ್ನು ಹೊಸದಾಗಿ Check. Hello, 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 hello.
Hello. Hello. Hello. Hello. Hello. Hello. Hello. Che. Hello. Che. Che. Hello. Che. 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 Hello. 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 ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದ್ರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಈ ದಿನ ನಾವು CSCಯ ವರ್ಕ್ಶಾಪ್ ಅಂದರೆ CSCಯ ಮೇಲಾಧಿಕಾರಿಗಳನ್ನು ಒಳಗೊಂಡು ಇವತ್ತೊಂದು ವರ್ಕ್ಶಾಪನ್ನು ನಡೆಸಲಿಕ್ಕಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯರು ಮಾತೃಶ್ರೀ ಅಮ್ಮನವರು ಹಾಗೂ CSCಯ ಮೇಲಾಧಿಕಾರಿಗಳು ನಮ್ಮೊಂದಿಗೆ ಸೇರಲಿದ್ದಾರೆ. ಈ ಒಂದು ಕ್ಷಣದಲ್ಲಿ ಪ್ರತಿಯೊಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಎಲ್ಲ ಪ್ರಾದೇಶಿಕ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಿಸಲಿದ್ದೇವೆ. ಮತ್ತೊಮ್ಮೆ ಇಲ್ಲಿ ನೆರವಿರುವಂಥ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಒಂದು ಕಾರ್ಯಕ್ರಮದ ಲೈವ್ SKDIDP ಆ್ಯಪ್ನಲ್ಲಿ ಅಂದರೆ SKDIDP ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿದೆ. ನೀವು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುವಂತೆ ತಿಳಿಸಿದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಮನೆಯಲ್ಲಿ ಕೂತು ಅಥವಾ ಆಫೀಸಲ್ಲಿ ಕೂತು ವೀಕ್ಷಿಸಬಹುದಾಗಿದೆ. ಹಲೋ ಹಲೋ ಕೇಂದ್ರ ಸರ್ಕಾರ
ಸರ್ಕಾರದ ಕಡೆಯಿಂದ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಈ ಶ್ರಮ ಅಂತ ಒಂದು ಹೊಸದಾಗಿ ಹಲೋ Hello? Hello, mic check. Hello? 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 Hello, mic check. Hello? Hello, mic. Mic check. Hello? Hello? Hello, mic check. ಯಾರು ಅಸಂಘಟಿತ ಕಾರ್ಮಿಕರಿರ್ತಾರೆ, ಯಾರು ಒಂದು ಅನ್ಆರ್ಗನೈಸ್ಡ್ ಎಂಪ್ಲಾಯೀಸ್ ಇರ್ತಾರೆ, ಮಾಹಿತಿ ತಂತ್ರಜ್ಞಾನ ಮತ್ತು ಪ್ರತಿದಿನ 70 ಕೇಂದ್ರ ಸರ್ಕಾರದ ಕಡೆಯಿಂದ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಈ ಶ್ರಮ ಅಂತ ಒಂದು ಹೊಸದಾಗಿ ಯೋಜನೆಯನ್ನ ಮಾಡಿದ್ದಾರೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾರು ಕೇಂದ್ರ ಸರ್ಕಾರದ ಕಡೆಯಿಂದ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್
Hello, mic check. Hello, 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 hello. ಕೇಂದ್ರ ಸರ್ಕಾರದ ಕಡೆಯಿಂದ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಈ ಶ್ರಮ ಅಂತ ಒಂದು ಹೊಸದಾಗಿ ಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾರು ಅಸಂಘಟಿತ ಕಾರ್ಮಿಕರಿರ್ತಾರೆ, ಯಾರು ಅನ್ಆರ್ಗನೈಸ್ಡ್ ಎಂಪ್ಲಾಯೀಸ್ ಇರ್ತಾರೆ, ಅಂದ್ರೆ ವರ್ಕರ್ಸ್ ಇರ್ತಾರೆ, ಅಂತವರ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಕೆ ಈ ಒಂದು ಈ ಶ್ರಮ ಅಂತ ಒಂದು ಹೊಸದಾಗಿ ಯೋಜನೆ ಮಾಡಿದ್ದಾರೆ. ಈ ಒಂದು ಹೊಸದಾಗಿ ಯೋಜನೆಯಲ್ಲಿ ನೀವೇನಾದರೂ ರಿಜಿಸ್ಟರ್ ಆಗಬೇಕಾಗಿತ್ತು, ನೋಂದಣಿ ಮಾಡಿಸ್ಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಕಂಡೀಷನ್ಸ್ ಇದಾವೆ. ಯಾರು ಈ ಶ್ರಮ ಕಾರ್ಡನ್ನ ನೋಂದಣಿ ಮಾಡಿಸ್ಬೇಕು, ಯಾರು ಮಾಡಿಸಬಾರ್ದು, ಆಮೇಲೆ ಏನು ಕಂಡೀಷನ್ಸ್ ಅಂತ ನೀವು ಈ ಶ್ರಮ ಕಾರ್ಡ್ Hello, 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 hello. Hello, 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 hello. Hello, 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 hello. ಈ ಕೊಡಿ. Hello, 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 check, hello. Hello, 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 hello. Hello,
ಹಲೋ ಹಲೋ ಮಾಹಿತಿ ತಂತ್ರಜ್ಞಾನ ವರ್ಷದಿಂದ ಸ್ಫೋಟಗೊಂಡಿದೆ ಮತ್ತು ಪ್ರತಿದಿನ ಎಂಬಂತೆ ಹೊಸ ಕೇಂದ್ರ Om Shri Manjunathaya Namaha. Pursuing the blessings of Lord Manjunatha Swami and all the Dharma Devatas Dharmasthala, seeking the blessings of Honorable Dr. Virendra Hegde ji, Matrushri Hemavati Hegde,
Om Shri Manjunathaya Namaha. Once again, seeking the blessings of Dr. D. Virendra Hegde ji and Hemavati V. Hegde, we are today to witness the inauguration of implementing the great digital India movement in the villages of Karnataka with the help of CSC Governance India Limited, one of the mission mode program of the Honorable Prime Minister Shri Narendra Modi ji. For this auspicious program, I would like to request all the dignitaries on dais, revered President of SKDRDP Dr. D. Virendra Hegde ji, Honorable Trustee of SKDRDP and founder of Jnana Vikasa program Matrushri Hemavati V. Hegde, respected Dr. Dinesh Kumar Tyagi, the Managing Director of CSC Governance India Limited, Shri Abhishek Ranjan, Chief Technical Officer CSC Governance India Limited, Shri Avinash Tyagi, Chief Operating Officer Unique Identification Authority of India, UDAI Aadhaar of CSC, Shri Krishna Kumar Singh, the Vice President of CSC Governance India Limited, Shri Siddharth Singh, Karnataka State Head CSC Governance India Limited. And also I would like to request Shri Anil Kumar SS, Chief Operating Officer of SKDRDP, and also the Shri Shantara Marpai, Chief Financial Officer of SKDRDP, to available in the dais also. Welcome you all, sir. Now, formally, we start the program with a prayer by Srimati Kavita and Srimati Sumangala. Gajananayutam Ganeshwaram, Gajananayutam Ganeshwaram, Bhajami Satatam Sureshwaram, Shri Gajananayutam Ganeshwaram, Shri Bhajami Satatam Sureshwaram, Shri Gajananayutam Ganeshwaram. Ajendra Pujita Vigneshwaram, Ajendra Pujita Vigneshwaram, Ganadi Vandita Pada Padmayugam, Ajendra Pujita Vigneshwaram, Ganadi Vandita Pada Padmayugam, Kunjara Bhanjana Chaturatarakam, Kunjara Bhanjana Chaturatarakam, Guru Guhadinuta Pranavakaram, Kunjara Bhanjana Chaturatarakam, Guru Guhadinuta Pranavakaram, Gajananayutam Ganeshwaram, Shri Bhajami Satatam Sureshwaram, Shri Gajananayutam Ganeshwaram. Thank you, Kavita and Sumangala. Now we request Sri Anil Kumar SS, the Chief Operating Officer of SKDRDP BC Trust, to deliver the introductory speech and welcome note. Om Shri Manjunathaya Namaha. Seeking blessing of Shri Swami and with the blessing of Pujya Kavandru and Matrushri Ammanavaru, today we have gathered here for such a wonderful program of workshop on CSC, that too by central team from New Delhi. Just half an hour before, our central team had an elaborated interaction with our revered president, and since this closed group is working for CSC, I think because of time concern we can skip introductory speech about CSC. So straight away I will move for welcoming dignitaries on dais. Here one thing I wish to state: today we are authorized partner for CSC for the state of Karnataka, but this is in digital mode today. Way back in 1990, Pujya Kavandru initiated this process at rural level through SKDRDP.
In 1990s, he instructed our officials, field functionaries of SKDADP to create awareness among rural people about various government schemes, and also he instructed to keep application form and other relevant documents at our offices. And also he has given a target for our field functionaries. Along with SKDADP work, he used to give a target how much government facilities you have delivered to a right person, right beneficiary. So this concept already seeded by our revered president 3 decades back. Today just we are fine-tuning it within digital platform. That is what our MD sir was telling. Everything is there. Whatever we need to do, that is already implemented by Hegdeji. Whatever we need to do in future, also already implemented. So this is the platform where we need to learn a lot. That is what the word from great our MD sir. So I don't take much time. Today this is a very auspicious day for us, because Pujya Kavandru, his blessing to all our field functionaries, because they are the key people to take this CSC project to the greater high. The representing of the Taluku coordinators and representing entire district by the district coordinator, they are going to take a blessings from Hegdeji and Matrushi Ammanur, and so much vital thoughts from respected MD sir. So they are like our Senanis, Seva Senanis, CSC Seva Senanis. Today this is a day for them to start a new challenge, new strategies to implement CSC at grassroots level through SKDADPs. So I, on behalf of SKDADP, on behalf of all gathering my field functionaries and my colleagues at head office, with a great respect and humbly, I welcome our revered President Pujya D. Virendra Hegde for this program, and he is going to inaugurate this program. Matrushi Hemavati Amma, we can't describe her. She is something more than Amma. I can say she is always something more than Amma. Today she is also here to bless us. This is our luck by chance. So I, with a great respect, I welcome Matrushi Amma for this workshop, and she is going to release 3 books on CSC. We request Srimati Mamata Rao and Srimati Manjula to honor and formally welcome Matrushi Hemavati Hegde. Today also historical day for CSC. I heard from our Vice President that this is the first time in CSC history that entire top management team visited outside their corporate office, that to our Dharmasala. I cannot tell exactly what he has achieved, Shri Dinesh Tyagi sir. In the year 2006, he conceptualized CSC project for this country, and today he is leading entire CSC project for the countries. 6 lakhs VLEs are working under him, around 2000 plus working force at various administrative offices are working for this country, and all the central government departments are channelizing their services through CSC platform. Today CSC is considered as an ocean of services,
and he has made this miracle within a span of around 14 years. So his contribution to this country cannot be measured. So this is also great honor to us to get his motivation speech to our field functionaries. On behalf of SKDADP, we heartily welcome Shri Dinesh Tyagi sir for this wonderful workshop. We are very much thankful for visiting Dharmasala all over from New Delhi. We request Sri Anil Kumar sir to honorarily welcome Sri Dinesh Tyagi, the MD of CSC E-Governments India Limited. Shri Abhishek Ranjan, Chief Technical Officer of CSC. He was working for Aadhar for many years. He made Aadhar Pradhikar as a global remarkable institution. He did so many projects in Aadhar, and some of the projects become a world record. Today he is heading entire technical wing of CSC. We heartily welcome Shri Abhishek Ranjan sir for this workshop. We request Jairam D, Regional Director of CSC, to florally honor Sri Abhishek Ranjan, Chief Technical Officer of CSC E-Governments India Limited. I also warmly welcome Shri Avinash Tyagi. He is looking after entire Aadhar project under CSC. Yes, go ahead. We request Sri Jairam Nalitaya, Regional Director of Insurance, to honor Sri Avinash Tyagi, the Chief Operating Officer, Aadhar Technology, Uday, CSC E-Governments India Limited. This is my pleasure to welcome Shri Krishna Kumar Singh. This is the second time visit because Shri Krishna Kumar Singh, he signed our official agreement with CSC. So I heartily welcome Shri Krishna Kumar Singh for this workshop. We request Anand Suvarna, the Regional Director, to florally honor Sri Krishna Kumar Singh, Vice President of CSC E-Governments India Limited. I also warmly welcome Shri Siddharth Singh. Shri Siddharth Singh is looking after entire Karnataka state CSC operation. He has made a two-wing. One is general CSC operation in Karnataka state with regard to VLE operation. And the same focus, or little bit more than same focus, he is giving such importance to SKDRDP. So I warmly welcome Shri Siddharth Singh for this wonderful workshop. We request Manoj Menejas, the Regional Director of Agri Department, to florally honor Sri Siddharth Singh, State Head of CSC. Here also we have state team, Shri Gajanan Nayak, Senior Manager, CSC State, Shri Nagaraj, Senior Executive, CSC State, Shri Shivshekar, Manager, FI Section, CSC State, Shri Kiran Joshi, E-Store, and Shri Ibrahim, Retail, and Shri Manjunath Dhahanki for State Project Manager, Zone 1 for CSC, Karnataka State. I also warmly welcome media because they are the people, they are going to spread this social connectivity, social welfare channelizing system through SKDADP to the people of this state. I welcome all media people, both print and visual, and also I welcome my all district coordinators who are representing each district of SKDADP. I also welcome all taluka coordinators. They are representing taluk. I also welcome my corporate team, our financial director Shri Shantaram Pai. I also welcome
all our my regional directors and project officer of head office, and also I welcome all our VLE operators who have participated this program through virtually. We have live YouTube channel connectivity with us, and yesterday night I spoke to our respected Chief Executive Officer Dr. L.H. Manjunath. He is a driving force for implementing this CSC project. Within a span of 1 month, we established 6,000 CSC centers with the bless of Pujya Kavandra and Matrushri Ammanaur. He is the driving force. Yesterday also he participated our review meeting. Today also he is going to participate through virtual platform. Once again, I welcome all who have made this workshop and who are going to make this workshop a great success. Thank you. Thank you. We request Vasant B to florally honor Sri Shantara Marpai, Chief Financial Officer of SKDRP BC Trust. And also we also welcome one of key functionary of CSC program and COO of SKDRP BC Trust, Sri Anil Kumar Sir. We request Shankar Shetty, Director of CSC, to florally welcome Sri Anil Kumar Sir. Now we request the Honorable President of SKDRDP, Dr. D. Virendra Hegdeji, and all the dignitary to inaugurate the program by lighting the lamps. All the dignitaries to formally inaugurate the program. Now, we are very much happy to announce that SKDRDP BC Trust reached milestone of 25 lakh enrollment of e-Shram card within a very, very short period of time. Not 1 or 2, it's a 25 lakh enrollment. In a very short period of time, we reached the milestone of issuing the e-Shram card. So we request Paramapuja revered President to hand over the 25th lakh e-Shram card to beneficiary. I request Sri Manjunath Devadiga from Dharmasthala, formally is doing the tailoring job here. So we request to take the 25th lakh e-Shram card from our revered President. Thank you so much for this prestigious movement to be celebrated in this program. Now I request Matrushri Amma to release the 3 major books we have come up with regarding CSC program. One is about information manual about roles and responsibility of each CSC coordinator who are assembled here for their responsibility and roles. One book is there for in Kannada as well as in one more book is there in the name in English language. Next, we have a brochure about various services under CSC program that is published in Kannada as well as in English language. I request Amma to inaugurate.
Thank you, one and all. We are once again very glad to announce that SKDRDP, our own IT team, developed an essential Android mobile application to provide the information to rural beneficiaries to avail various CSC services and generate lead to their local CSC point. Now, I request respected Dr. Dinesh Kumar Tyagi, the Managing Director of CSC E-Governance India Limited, to formally release the SKDRDP CSC app on behalf of the entire SKDRDP team and request him to address the gathering. No, we have some more minute to be watch that app. Sir, it's first time opening of the Android app.
ವಸ್ತು ಮೇಲೆ ಓದ್ಕೊಳ್ತೀನಿ. ನೀವು ಬರ್ತೀರಿ ಅಂತ ನಾನು ಅದೇ ಕಾಯ್ತಾ ಇದ್ದೀನಿ. ಒಂದು ವೇಳೆ ಇವತ್ತು ಕೂಡ ನಿಮಗೆ ಬರಲಿಲ್ಲ ಅಂದರೆ ನಾನೇ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡೆ. ನನಗೆ ನಿಮ್ಮ ಡೀಟೇಲ್ ಎಲ್ಲ ಸೆಟಪ್ ಮಾಡಿ ಕಳಿಸಿದ್ದಾರೆ ಆಯಿತಾ. ಹಾಗೆ ನಿಮ್ಮಿಷ್ಟು ಚೆನ್ನಾಗಲ್ಲ ಸೂಪರ್. ಹಾಗಾದ್ರೆ ನಾನು ನಮ್ಮೂರಿನ ನೀರವ ದ್ಯಾಮವ್ವ ಲಕ್ಕವ್ರು ಎಲ್ಲರಿಗೂ ಕಳಿಸ್ತೀನಿ. ನೀವು ಕೆಲಸದಿಂದ ನಾನು ಯಾವ ಕೆಲಸ ಇರಬೇಕಾಗಿಲ್ಲ ಸರ್. ಧರ್ಮಸ್ಥಳದ ನಮ್ಮ ಪೂಜ್ಯರು ಈ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ವಿಶ್ವದಿಂದ ಬರೆಯನ್ನು ಹೊಸ ಮಾಡೋದು. ಈಗ ಈ ಸರ್ಕಾರಿ ಸೌಲಭ್ಯಗಳು ನಮ್ಮ ಮನೆ ಬಾಗಿಲಿಗೆ ಬರೋ ಮನೆ ಮಾಡೋದು. ಅವ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ತಿಳಿದಿಲ್ಲ. ಒಂದೊಂದು ನಿಜ ಸರ್. ನನ್ನಂತ ಬದಲಾವಣೆ ಅದು ಯಾವುದೇ ಸರಿ. Thank you, sir. We request you to address the gathering. सभी को नमस्कार। डॉक्टर वीरेंद्र हेगड़े, माताजी मैडम हेगड़े, अनिल, SKDRP के all the members, all those employees, and all the people who have come from various parts of the state, which represent the grassroots level intervention of SKDRP. Let me tell you, first, मेरे लिए तो this is an amazing time for me. I am so happy and thrilled. Sometime in life, you get sometimes a peak. Today is the time when actually I got a peak of my life. Thankful, sir. Thank you so much for opening our eyes and giving what a wonderful work which is being done. This is of course very auspicious to me because after the COVID, after 2.5 years, I first time traveled by plane and landed up only in this location. So great. So first, this journey, the new journey after COVID for CSC begins from this Dharmaslam. I think it start from here. Start from here. We were to learn, live and do that part of the work. What is CSC? Common Service Centers. And this is, Common Service Centers is nothing but a digital access point operated, managed by a local entrepreneur, which the government uses to deliver service to citizen. That is how it was defined, started. When we started in 2006, there were already 15,000 of these centers existing in various formats. Some states, some NGO were running. They were all learnt, study was done, learning was done, and then this entire model for why not create access point for people across the country, and the CSC was born. Then of course, the real momentum to CSC came from 2014. I think the Honorable Prime Minister said, I want to give power to every citizen in his hand, and so that he can access everything. And his vision was exactly the same as that of a CSC. CSC give empowerment, inclusion, and of course create lot of opportunity for people largely in rural India. All those people, and most of you have come from rural India, and I do believe, since I worked in tribal areas for a long time, and I spent my life in working with them, I do believe the level of intelligence in rural or in tribal is, if you do statistical significances, is almost equal to what level of intelligence in an urban area.
same level. In fact, I have met many tribal boys who were so intelligent. Then when I used to walk with them, he will tell me, sir, 5 minutes ke baad barish aayega. And actually it came after 5 minutes. No weatherman today in India can predict as the tribal boy in that village can predict. He will hear the sound of a bird and tell me the species of the bird. No MSc geologist students in India can actually do that part of the bird. And he will identify a species of a plant and tell you everything about the plant from history and background. No MSc botany, even from Delhi University, can't even distinguish between a paddy and a wheat. That is the class. So the knowledge which they acquired in rural India is phenomenal. We don't value that knowledge. We don't value because our valuation process are different. Our valuation process historically are based on marks, based on what you do. So this is the concept on which CSA started, that everybody is knowledgeable. Even if he has not gone to a school or a college, he is knowledgeable. How do I try and empower for him to use the knowledge for engaging himself, improving the quality of life, and also improving the quality of life for people who live in that area. That is how CSE works. And CSE, of course, was largely digital. Today, CSE does almost everything which helps people in the village to access everything which an urban area boy or girl can access. Whether it's IIT Mumbai courses which are available in our system, Infosys, all the programs which are given to the Infosys employees also can be accessed somebody in the village. So a girl or a boy, if you want to read data analytics or artificial intelligence, they can stay in the village, learn that part of them too. In the COVID time, we started a CSE Olympiad. 2 lakh children across the country appeared for CSE Olympiad in various subjects. What an amazing journey, an amazing story of rural entrepreneurship and rural enablement of citizens. So first premise is that people in rural India are very skilled, very knowledgeable, and they have inherent ability to try and create a social enterprise. The enterprise of that nature. From SKDRP, we learned some of these values, which probably we were not able to. I think today, with speaking to Dr. Hagde, I've learned one thing that, and also a little bit of time I spent with the team around, that anything which you want to make sustainable for a longer period of time, you need to create this value system. The value system with the community recognize, and the community does that part of the work. A lot of people in government used to ask me that you don't supervise that entrepreneur, you don't punish them. I tell them I'll never punish, because if I appoint a policeman, the policeman himself will become a badmash. So we don't appoint them. So the community will do the choice. If we tell them if the community doesn't like you, they will beat you up. If you do badmashi, the community will teach you. The lesson is the community. The community create an ownership for the entrepreneur, and the community does. We don't, we are only an enabler. We cannot create checks and balances of the nature which the government or the policing system does it. We are saying that community will have a choice. They can do their own house, they can go to the CSE, they can go to a government office, and they can avail everything possible what to do. Fortunately today, with this, as I said, our journey began in 2014, and one of the ministers who took great interest, I would like to name him, Ravi Shankar Prasad ji. He did so much for CSE, unbelievable. He actually sold CSE all over, convinced every ministry. So today, Government of India, every government, if they want to reach and deliver service in rural India, they want to use CSE. In fact, the CSE network, as you said, I must congratulate you with 25 lakh of eShram card prepaid made by you is remarkable. I must actually clap for you. You've done a great job. We, of course, across the system has done 16 crore. 16 crore eShram card in the system has been done by CSE. 20 crore Aadhars have been generated by CSE. We do almost everything. These young people, girls and boys who live in villages are amazing. With so much of difficult terrain, so much of connectivity issues, power issues, they still work. And there's no crib on their face. They learn to live within the circumstances they do and try an optimum solution for the community. They are wonderful people. They're amazing people. I have met many of these girls, especially we have about 100,000, about 1 lakh girls who operate common service centers. They're so good. I can't believe them. I can't, if you tell me to do a business in rural India, probably I will not be able to do. How do they do in those circumstances and try and generate income? That part of the story. Few of the things for you to try and how do I create entrepreneurship and do that part. In our journey, government service will not create a business. Government service only is an enabler.
You can't sustain a business with government service. What sustain? Financial inclusion sustain. There are more financial transactions take place in the ecosystem. Most of the work of sustainability of CSE comes through financial inclusion services, whether it's the DigiPay or banking correspondent or insurance or national pension scheme. Very simple thing. We actually used to launch and saying you become a Lakpati in 1 month. If you do national pension scheme for 1,000 people in the community, you actually get 1,60,000 rupees as commission. Nobody can give you. 1,60,000 is huge. But you have to work hard, which is also benefiting society, benefiting nation, as well as benefiting you to build an enterprise. Similarly for insurance, I have met a lot of people who are not even educated, but they are now crorepati because of insurance business. Insurance create a lot of value. So banking, insurance, and pension are the bread and butter for the CSE ecosystem for sustainability. And of course, we do many other services, as I said, utility bill collection. In UP alone, we collect 100 crore every month of electricity bills. And UP, of course, the UP electricity bill pays a lot of money. They pay us 20 rupees per bill collection. So if an entrepreneur has collected 1,000 bills, he gets 20,000 rupees. What a transformation. So enterprise and entrepreneurship also varies quite a lot because some communities hazard. In fact, our study shows that Agarwal, Gupta, Jain, and Sardarji do exceedingly well in entrepreneurship. So what we tell our entrepreneurs, my ability is to actually make you Agarwal, Gupta, and Jain, because then you have to learn those skills of building an entrepreneur, those skills of what entrepreneurship is. And of course, the Sardarji. There's a Sardarji who lives on the Pakistan border in Gurdaspur. He was a teacher. He left the job. He set up a CSE. Today he's got 3-story building. In 1 floor, he runs a banking correspondent. His banking correspondent is actually better than the bank branch. Neat, clean, very well done. One, he runs an education center, and one, of course, now he's opened a Grameen store. He does that part of the work. It's so amazing work that we also learned quite a lot from the entire world, wherever people want to do. We do a lot of work on women health and hygiene. We have 1,000 sanitary pad making units across the country set up by women. They employ people and they do health and sanitation for women. Advocacy, enabling, girl child, telling them what has to be done, how the sanitary hygiene health can take place. We do that part. Our whole focus is on every aspect of life, how can influence. The latest is, of course, we added to Grameen store. Grameen store is amazing. It's a hyper-local e-commerce platform, first time done in the country. In fact, Tata Digital invested, Adani Capital invested into our Grameen store because they find there's a huge value. Today we sell everything possible across the system. We are the biggest seller of Tata Water. Tata Water has got a copper in it, which is recently launched. We are also selling Renault. You saw the Renault car. We sell Renault car, Tata car, Mahindra car. We sell electric cycles, everything. And everything you sell, you get a margin. So actually it's a double benefit. One is that you create a lead for the vehicle, whoever want to purchase. Second is you also get the customer a loan from a bank because we also do a lot of loan. So you also get margin in this. So in one of these opportunities, you will generate huge income for yourself. And of course, the loan generation which takes place to our system is also huge. Our people who have earned about 4,50,000 in one loan lead on housing. There are some people who earned about 3 lakh rupees only doing a loan lead housing loan. Loan for bank is an asset. And bank actually need a lot of loan lead provided. We today create loan assets for everybody. We do about 1 lakh, more than 1.5 lakh lead for one bank every month. That is what we generate for them. And they pay for it. They pay. But the whole objective is that entrepreneurs should be able to take entrepreneurship and try and generate sufficient income. Many of them now got 4 to 5 people. Some have got 15 people. They graduated from 2 computers to 25 computers and built a large amount. The last I thought I will mention, we also want to address the farmers issue, and we are setting up 6,000 farmer producer organization. Sir, I have seen your FPO, you have set up 3 FPOs, your custom hiring station, your seed producing units. We want to set up every block a seed producing, a seed nursery, so that the farmers can benefit it. We also have a customer hiring station. We want to make a go down, a small cold storage. And we do all the Grameen programs for them. A Kisan credit card, a loan facility of that nature. But our objective is that a farmer should, and we also sell them. Last year we sell the lychee of Bihar to London, pineapple for Timpura to Dubai.
but that is possible through technology. Our whole objective is to try and people have a choice. If they want to sell it, how do you sell across the country in that fashion? Empowering community, sir, you're doing wonderful job. We have to learn from you. And today actually is the marriage. There's a huge synergy, marriage between CSE and SKDRP, which will sustain for a long time. We will do everything possible to empower you. We will be too happy to all the 22,000 villages where you work has an access point and helps everyone in the village, irrespective of caste, creed, color, and the nature on what we do. That is the objective of CSE. And we use, of course, technology. We will use technology. Sir, we will have a lot of work to be done with you. I will put up a 5-member team only here, which will support your ecosystem. They will be stationed here. They will help you, and we will try and do that part of the work. Aadhaar is one area. There are 6 crore children born every year in this country. Aadhaar is a big business. There are people who will change their photogram. Their girls come saying, a ganda photo badal dijiye. And every photo you take money out of them. But there's no harm in doing it. Aadhaar is, in fact, at some point in time, we used to call CSE ka Aadhaar hi Aadhaar hai. Aadhaar is huge. So, sir, if you can help us in getting all the center, at least your block and district center, to be converted into Aadhaar center, through our support, we'll be too happy to try and do it. But I can promise you, sir, Aadhaar is a great, I just said, a lot of people have, 40% people does not have their mobile number into Aadhaar. And each seeding of mobile number generates you 50 rupees. If you've done 1,000 of them, you still get 50,000 rupees. People change their mobile number. People change their address. Aadhaar can be a great enabler. Aadhaar, banking, insurance, pension, telemedicine, tele-law. Tele-law is one of pet subject we do. We have done about 1 million teleconsultation, 10 lakh teleconsultation across the country. People in Jammu and Kashmir who suffer because of some atrocities being done by the women to the family, they talk to the lawyer. And they can talk to the lawyer either through a video conferencing application or to a phone, depending on whatever convenient to them. The farmers can show his crop and identify a disease. Animals' disease can be identified through teleconsultation. We build these platforms, and our platform works actually less than a broadband. It works on 250 kb, so you don't need a broadband. We realize rural India and will build a platform accordingly. Because every place you can't have a high bandwidth. So low bandwidth using video conferencing applications what we design. Sir, I'm actually today on a different peak. I'm actually very fascinated for what has been done. And I wish, sir, I can take your help to take us across the country. I will use all the training centers with your permission, sir, and try and train our entrepreneurs and build some part of what you're doing and imbibing values into them in order to make them behave differently and try and address. Ours is a social enterprise built on technology. And we do believe that we can fulfill the vision of our Honorable Prime Minister. Gram Swaraj will come through technology. Gram Swaraj is the meaning where everybody in the village is happy. Everybody in the village has exactly same thing what is being produced or has access to same thing what is available to anybody else. There is no discrimination in access to services or product in a village or in a community, and this can be intervened through technology. This is what a Gram Swaraj will be. Gram Swaraj, Atmanirbhar Bharat, and ingrained into CSE culture, and that is what we design everything. We have the technology team, we brought technology team. CTO doesn't come, but I brought him to listen to your problems. We will do a small demo to you, and we built our AEPS is also built by our own internal team, which is the largest. We do about 25% of the AEPS transaction in the country is done through CSE ecosystem. We are large, And with your support, we can transform not only Karnataka, sir. If you permit me, I will take these values to other states, Rajasthan, Bihar, Uttar Pradesh, and try and do that intervention and try and take your masses, your charisma, and your thing. We'll do that part of the work. The last, sir, which I mentioned, I will share my own wish. We sell Baba Dham Peda, and we sell 2 tons across the CSE, across the country. People buy. Those who can't go to Shiv temple for some reason, either become old or otherwise. Your prasad also we can integrate into CSE system, and they can take. Thank you so much. Thank you so much. Thank you, sir. Thank you so much, sir, for coming here and expressing the trust on SKDRDP
to take forward the CSC program in greater way. Now we request Matashri Hemavati Ammanavaru to motivate us on this occasion. ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಹಲವು ದಶಕಗಳ ಸೇವೆಯನ್ನು ಮನಗೊಂಡು ಕೇಂದ್ರ ಸರ್ಕಾರದವರು ನಮಗೆ CSCಯನ್ನು ಕೊಡುವುದರ ಮೂಲಕ ನಮ್ಮ ಸೇವೆಯನ್ನು ಗುರುತಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಜನತೆಯ ಮೇಲಿನ ಪ್ರೀತಿ ಮತ್ತು ಬದ್ಧತೆಯಿಂದ ಕೆಲಸ ಮಾಡಿದರೆ ಖಂಡಿತ ಅವರಿಗೆ ಅರ್ಹತೆ, ಅದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳು ಸಿಗ್ತದೆ ಅಂತ ಹೇಳೋದಕ್ಕೂ ಇದು ಒಂದು ಉದಾಹರಣೆ. ಕೆಲವು ಸಲ ದೇವರು ಕೊಟ್ಟರು ಪೂಜಾರಿ ಬಿಡ ಅಂತ ಹೇಳೋ ಒಂದು ಮಾತಿದೆ. ಹಾಗೆ ಅನೇಕ ಕಾರ್ಯಕ್ರಮಗಳು ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು ಕೊಡ್ತಾನೆ ಇರ್ತಾರೆ. ನಮಗೆ ಲಿಸ್ಟ್ ನೋಡಿದರೆ ತಲೆ ತಿರುಗುವಷ್ಟು ಪ್ರೋಗ್ರಾಮ್ ಇದೆ. ಆದರೆ ನಮ್ಮ ಹಳ್ಳಿಯ ಜನರಿಗೆ ಯಾವುದೂ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ನಮಗೆ ಇದನ್ನು ಕೊಟ್ಟಿರೋದು ನಮಗೊಂದು ಬಹಳ ದೊಡ್ಡ ಭಾಗ್ಯ. ಮತ್ತು ಅದು ನಮ್ಮ ನೀವು ಎಲ್ಲ ಯಾರು ಕೆಲಸ ಮಾಡ್ತಾ ಇದ್ರಿ, ನೀವು ಬಹಳ ಅದೃಷ್ಟಶಾಲಿಗಳು ಅಂತ ನಾನು ಭಾವಿಸ್ತೇನೆ. ಇದೊಂದು ಕೇಳ್ತಾ ಹೋದರೆ ಇದೊಂದು ಬ್ರಹ್ಮಾಂಡ ಅಂತ ನನಗೆ ಅನ್ನಿಸ್ತದೆ. ಎಷ್ಟೊಂದು ವಿಚಾರಗಳನ್ನು ಹೇಳಿದರು. ಬರೀ ಸೇವೆ ಅಲ್ಲ, ಕಾನೂನು, ವೈದ್ಯಕೀಯ, ವಿದ್ಯೆ, ವ್ಯಾಪಾರ ಎಲ್ಲವನ್ನೂ ಒಳಗೊಂಡ ಅಂಥ ಒಂದು ಕಲ್ಪವೃಕ್ಷ ಅಂತ ನಾನು ಭಾವಿಸಿದ್ದೇನೆ. ದೇವರ ಪ್ರಸಾದ ಅವರಿಗೆ ಹೇಳಿದ ಹಾಗೆ ಇದು ಒಂದು ಮಂತ್ರದಂಡದ ಹಾಗೆ. ತಾಂತ್ರಿಕತೆ ಅಂತ ಹೇಳುವಂಥದ್ದು ಯಾವಾಗಲೂ ಒಂದು ಮಂತ್ರದಂಡದ ಹಾಗೆ. ಒಳಿತಿಗೂ ಉಪಯೋಗ ಮಾಡ್ಬೋದು, ಕೆಳಿತಿಗೂ ಉಪಯೋಗ ಮಾಡ್ಬೋದು. ಅನೇಕ ಸಲ ನಾವು TV ನೋಡಬೇಕಾದ್ರೆ ನಾನು ಇವರು ಮಾತಾಡಿ ಕೇಳ್ತೇವೆ. ಈ ಹೊಸ ಆ್ಯಪ್, ಹೊಸ ಅಡ್ವರ್ಟೈಸ್ ನಮಗೆ ಅರ್ಥವೇ ಆಗಲ್ಲ. ಒಂದು ಕ್ಷಣದಲ್ಲಿ ಒಂದು ಏನೋ ವಾಹನಕ್ಕೆ ಇದಾಯಿತು, ತಕ್ಷಣ ಇವನು ಆ್ಯಪ್ ಓದ್ತಿದ್ದ, ಅಲ್ಲಿ ಒಂದು LIC ಬಂತು, LIC ಕಾರ್ಡ್ ಮಾಡಿಕೊಂಡ. ಹೀಗೆ ನಮಗೆ ಅರ್ಥ ಆಗದಷ್ಟು ವೇಗವಾಗಿ ಈ ತಾಂತ್ರಿಕತೆ ಮತ್ತು ಡಿಜಿಟಲ್ ಇಂಡಿಯಾ ಏನಿದೆ ಅದು ನಡೀತಾ ಇರೋದು ನಿಜವಾಗಿ ನಮಗೆ ಬಹಳ ಸಂತೋಷ ಆಗಿದೆ. ಒಳ್ಳೆಯದಕ್ಕೆ ಉಪಯೋಗ ಮಾಡೋದಾದರೆ ಇದರಿಂದ ಬಹಳಷ್ಟು ಒಳಿತು ಇದೆ ಅಂತ ನಾನು ಭಾವಿಸ್ತೇನೆ. ತ್ಯಾಗಿಯವರ ಮಾತುಗಳು ಅವರ ಭವಿಷ್ಯದ ಭಾರತದ ಬಗ್ಗೆ ಭರವಸೆ ಹುಟ್ಟು ಹಾಗೆ ಮಾಡ್ತದೆ. ಅವರೀಗ ತಾನೇ ಹೇಳಿದರು CSC ಮತ್ತು SKDRDP ಮದುವೆ ಆಗಿದೆ ಅಂತ. ಮೋದಿಯವರ ಪೌರೋಹಿತ್ಯ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಭರವಸೆ ಇದೆ. ಆದರೆ ಹೊಸ ಮದುವೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ವಿಷಯ ಇರ್ತದೆ. ಅದೆಲ್ಲ ನಾವು ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಅದರ ಪ್ರಯೋಜನವನ್ನು ಜನತೆಗೆ ತಲುಪಿಸುವ ಪ್ರಯತ್ನ ಮಾಡೋಣ ಅಂತ ನಾನು ಪ್ರಾರ್ಥಿಸ್ತೀನಿ. ಧನ್ಯವಾದಗಳಮ್ಮ. ಖಂಡಿತವಾಗಿ ನೀವು ಹೇಳಿದಾಗೆ ಒಳಿತು ಮತ್ತು ಕೆಡುಕು ಯಾವ ರೀತಿ ನಾವು ತಗೊಳ್ತೇವೆ ಅದರ ರೀತಿ ನಾವು ಮುಂದೆ ಹೋಗ್ತೇವೆ ಅಂತೇಳಿ ನಿಮ್ಮೊಂದು ಇನ್ಸ್ಪಿರೇಷನಲ್ ಸ್ಪೀಚಿಂದಾಗಿ ಐ ಥಿಂಕ್ ನಾವೆಲ್ಲರೂ ಒಳಿತಿನ ಕಡೆಗೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕ್ತೇವೆ ಅಂತ ಹೇಳುತ್ತಾ ನಾವು ಎಲ್ಲರೂ ಕಾಯ್ತಿರುವಂಥ ಒಂದು ಪರಮ ಪೂಜ್ಯರಾದ ಕಾವಂದ್ರ ಸ್ಪೀಚ್ಗೋಸ್ಕರ ಕಾಯ್ತಿದ್ದೇವೆ. ನಾವು ವಿ ವಿಶ್ ಟು ಹ್ಯಾವ್ ಬ್ಲೆಸ್ಸಿಂಗ್ಸ್ ಫ್ರಮ್ ಆನರೇಬಲ್ ಪ್ರೆಸಿಡೆಂಟ್ Dr. Virendra Hegde ji through his motivation verse to make the CSC program a grand success. ಓಂ ಶ್ರೀ ಮಂಜುನಾಥಾಯ ನಮಃ. ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಸ್ಕೀಮಿನ ಈ ಕಾರ್ಯಾಗಾರಕ್ಕೆ ಡೆಲ್ಲಿಯಿಂದ ತಮ್ಮ ಎಲ್ಲ ಟೀಮ್ ಕರ್ಕೊಂಡು ಬಂದಿರತಕ್ಕಂಥ ಡಾಕ್ಟರ್ ದಿನೇಶ್ ಕುಮಾರ್ ತ್ಯಾಗಿ ಅವರೇ, ಯು ಹ್ಯಾವ್ ಬ್ರಾಟ್ ಆಲ್ ದ ಟೀಮ್ ವಿತ್ ಯು ಟು ಅವರ್ ವಿಲೇಜ್ ಆ್ಯಂಡ್ ಆ್ಯಕ್ಚುಲಿ ಯು ವರ್ಕ್ ಇನ್ ದಿ Delhi, we are in the Halli. In Kannada we say Halli. So many times we look from Halli to Delhi, from village to city, but you are looking down from Delhi to Halli. So this is the transformation that we want. We are happy that you could visit Dharmasala and meet all our
staff, the heads of the organization, also the staff. We have also brought Karnataka CSC team. Eddu nindu bidi alla. Ivrella Karnatakadavaru. Nivalla, avaru matra. So Karnataka. So I thank you for that. In fact, many a times when we talk about welfare and progress of the country, we think that many organizations think that we can do as by our service. Many times they think of small services, and for that they collect a lot of money or they put efforts. But many a time I tell them, if you follow the government programs, you are doing service without investment. ಅನೇಕ ಕಾರ್ಯಕ್ರಮಗಳು ಸರ್ಕಾರದ್ದು ನಾವು ಜಾರಿ ಮಾಡಿದರೆ ಬಂಡವಾಳ ಇಲ್ಲದೆ ನಾವು ಸೇವೆಯನ್ನು ಜನರಿಗೆ ಕೊಡಬಹುದು. ಎಷ್ಟೊಂದು ಕಾರ್ಯಕ್ರಮಗಳಿದ್ದಾವೆ ಸರ್ಕಾರದಲ್ಲಿ ಅಂತಂದರೆ ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಬರೀ ಕಾಮನ್ ಸರ್ವಿಸ್ ಸೆಂಟರ್ನ ಒಂದು ಕಾರ್ಯಕ್ರಮಗಳನ್ನು ತೆಗೆದುಕೊಂಡ್ರೆ ಸಾವಿರಾರು ಕಾರ್ಯಕ್ರಮಗಳದೆಲ್ಲ ಇದ್ದಾವೆ. ಆದರೆ ಇದು ಜನರಿಗೆ 1% ಕೂಡ ಗೊತ್ತಿಲ್ಲ. 1% ಕೂಡ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಅನುಷ್ಠಾನ ಆಗುವಂಥದ್ದು ಕೂಡ 1% ಕೂಡ ಆಗುವುದಿಲ್ಲ. ಅಂದರೆ 99% ಕಾರ್ಯಕ್ರಮಗಳು ಬಜೆಟಲ್ಲಿ ಇರ್ತದೆ, ಪ್ರೋಗ್ರಾಮಲ್ಲಿ ಇರ್ತದೆ, ಜನರಿಗೆ ಅದು ಮುಟ್ಟೋದಿಲ್ಲ. ಹಾಗಾಗಿ ಇವತ್ತು ಜನರಿಗೆ ಮುಟ್ಟಿದರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಇಫ್ ದೀಸ್ ಪ್ರೋಗ್ರಾಮ್ಸ್ ರೀಚ್ ದಿ ರಿಯಲ್ ಬೆನಿಫಿಷರಿ? ಹಿಯರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಧರ್ಮಸ್ಥಳ program implementing it. We have implemented about 6,206 centers, 6,000 centers. ಮೊನ್ನೆ ನಾನು ಪಾಂಡವಪುರದಲ್ಲಿ ಮೆರವಣಿಗೆ ಹೋಗ್ತಾ ಇದ್ದೆ. ನನ್ನನ್ನು ಎತ್ತರದ ಒಂದು ವಾಹನದಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ತಾಯಿದ್ರು. ನಾನು ನೋಡ್ತೇನೆ, ಒಂದು ಹಳ್ಳಿಯಲ್ಲಿ, ಚಿನಕುರುಳಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ 10-12 ಬೋರ್ಡುಗಳು ನನಗೆ ಅಲ್ಲಲ್ಲಿ ಕಾಣ್ತಾ ಇತ್ತು. ಇದು ಏನು ಬೋರ್ಡ್ ಅಂತ ನಮ್ಮದೇ ಬೋರ್ಡ್ ಅಲ್ಲ, ನಮ್ಮ CS ಸೆಂಟರ್ಗಳ ಬೋರ್ಡುಗಳೇ ಕನ್ನಡದಲ್ಲಿ ಬರೆದಿದ್ದಾರೆ. 6,000 institutions we have started, and we have about 205 taluka noodle officers and about 38 district officers. So I just wonder, like bees come to the hive, 25 lakh people have come to our institution, our centers, and have taken e-cards. PAN card, 1,500,000, 1 lakh, let us say 1 lakh PAN cards have been issued. But I am not satisfied with this, though Tyagiji says he is satisfied, but I am not satisfied because there are large varieties of programs which is just told by him. He says from womb to the last rites, there are everything. ಹೊಟ್ಟೆಯ ಮಗುವನ್ನು ಇರುವುದರಿಂದ ಹಿಡಿದು ಸ್ಮಶಾನದವರೆಗೆ ಎಲ್ಲ ಕಾರ್ಯಕ್ರಮಗಳಿದ್ದಾವೆ. ಆ ಕಾರ್ಯಕ್ರಮ ಅನುಷ್ಠಾನ ಮಾಡುವಲ್ಲಿ ನಾವು ಬರೀ ಈ ಶ್ರಮ್ ಕಾರ್ಡ್ ಮಾತ್ರ ಇಶ್ಯೂ ಮಾಡೋದಲ್ಲ, ಬಾಕಿ ಎಲ್ಲ ಕಾರ್ಯಕ್ರಮಗಳನ್ನ ಇನ್ಸ್ಟಾಲ್ ಮಾಡಬೇಕು. ಇಲ್ಲಿ ಪ್ರಧಾನಮಂತ್ರಿ ಶ್ರಮ್ ಯೋಗ ಮನ್ಧನ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಹೀಗೆ ನಾವು ಮಾಡ್ತಾ ಇದ್ದೇವೆ. ಪ್ರಧಾನಮಂತ್ರಿ ವ್ಯಾಪಾರಿ ಮಾನ್ಧನ್ ಯೋಜನೆ, ಎಷ್ಟು ಕಾರ್ಯಕ್ರಮಗಳಿದ್ದಾವೆ. LPG ಕನೆಕ್ಷನ್ಸ್, ಡಿಮ್ಯಾಟ್ ಅಕೌಂಟ್, ಅದರ್ ಎಷ್ಟು ಒಂದು ಸರ್ವಿಸಸ್ ಇದೆ. ಈ ಎಲ್ಲವನ್ನು ನೀವು ತಿಳ್ಕೊಳ್ಬೇಕು. ತಿಳಿದು ಬಂದವರಿಗೆ ಅದನ್ನು ಹೇಳಬೇಕು. ಈಗ ನೀವು TVಯಲ್ಲಿ ನೋಡಿದಿರಿ, ಬರೀ ಈ ಶ್ರಮ್ ಕಾರ್ಡ್ ಬಗ್ಗೆ ಬಂದು ನಮ್ಮನ್ನು ನೋಡ್ಕೋತ, ಅವಳಿಗೆ ಈ ಶ್ರಮ್ ಕಾರ್ಡ್ ಮಾತ್ರ ಸಾಲದು. ಅಡುಗೆಗೆ ಗ್ಯಾಸ್ ಬೇಕಾದ್ರೆ ಗ್ಯಾಸ್ ಕನೆಕ್ಷನ್ ಇರಬೇಕು, ಅವಳು ತಯಾರು ಮಾಡಿದ ವಸ್ತು ಮಾರಾಟ ಮಾಡಬೇಕಾದ್ರೆ ಅದಕ್ಕೆ ಮಾರ್ಕೆಟ್ ಇರಬೇಕು, ಮಾರ್ಕೆಟ್ ಸೃಷ್ಟಿ ಮಾಡಬೇಕು, ಬೇರೆ ಏನೋ ತರಿಸ್ಕೊಳ್ಬೇಕು. ಕಡೆಗೆ ಅವ್ರು ಹೇಳ್ತಾರೆ ದೇವಸ್ಥಾನದ ಪ್ರಸಾದವನ್ನು ಕೂಡ ನೀವು ಈ ಮೂಲಕ ಉಪಯೋಗಿಸ್ಕೊಳ್ಬೋದು ಅಂತೇಳಿ. ಅಂದರೆ ಈಗ ಏನು ಡಿಜಿಟಲ್ ಇಂಡಿಯಾ ಅಂತೇಳಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ, ಇದರಲ್ಲಿ ಶ್ರೀಸಾಮಾನ್ಯನಿಗೆ ರಾಜೋಪಚಾರ ಸಿಗ್ತಾ ಇದೆ. ಶ್ರೀಸಾಮಾನ್ಯನಿಗೆ ರಾಜೋಪಚಾರ. ಫಾರ್ ಎ ಕಾಮನ್ ಮ್ಯಾನ್ ರಾಯಲ್ ಸರ್ವಿಸ್. ಇನ್ ಕನ್ನಡ ಐ ಮೆಂಟ್ ಶ್ರೀಸಾಮಾನ್ಯಕ್ಕೆ ರಾಜೋಪಚಾರ ಮೀನ್ಸ್ ಎ ಕಾಮನ್ ಮ್ಯಾನ್ ದಿ ರಾಯಲ್ ಸರ್ವಿಸ್ ಈಸ್ ಅವೈಲೇಬಲ್. ಆದರೆ ಅವನಿಗೆ ಗೊತ್ತಿಲ್ಲ ಐ ಆಮ್ ರಾಯಲ್ ಅಂತ ಅವನಿಗೆ ಗೊತ್ತಿಲ್ಲ. ಅವನು ಯಾವಾಗಲೂ ನಾಲ್ಗೆಯಲ್ಲಿ ನೀರು ಬರೆಸ್ತಾ ಇರ್ತಾನೆ, ಅವನು ಭಾಳ ಶ್ರೀಮಂತರಾಗಿದ್ದಾರಂತೆ. ವಿ ಟಾಕ್ ಅಬೌಟ್ ಓನ್ಲಿ ರಿಚ್ ಪೀಪಲ್ ಆ್ಯಂಡ್ ಸೇ ಹೀ ಈಸ್ ರಿಚ್, ಹೀ ಈಸ್ ರಿಚರ್, ಹೀ ಈಸ್ ಮೋರ್ ರಿಚರ್, ಹೀ ಈಸ್ ನಂಬರ್ 1 in the country, number 10 in the country. We just look at him and say, what is his daughter wearing, the jewelry the daughter is wearing, what is the wedding saree cost, all that comes and we are excited by that. Actually it is not excitement of the other people's richness. We want to live happily.
ಒಳ್ಳೆಯ ಉತ್ತಮ ಮಟ್ಟದ ಜೀವನವನ್ನು ಸಾಗಿಸೋದು ಬಹಳ ಮುಖ್ಯ, ಶ್ರೀಮಂತಿಕೆ ಅಲ್ಲ. ಆದರೆ ಎಲ್ಲದಕ್ಕೂ ಬೇಕಾದಂಥ ಸಂಪಾದನೆಗೆ ಬೇಕಾದಂಥ ಅದಕ್ಕೆ ನಿರಂತರ ಸಸ್ಟೈನಬಿಲಿಟಿ ಅಂತ ಅವರು ಹೇಳಿ, ಸಸ್ಟೈನಬಿಲಿಟಿ ನಿರಂತರವಾಗಿ ಸಂಪಾದನೆ ಬೇಕು. ಇವತ್ತು ಒಂದು ದಿವಸ ಲಾಟ್ರಿಯಲ್ಲಿ 1 ಕೋಟಿ ಎದ್ದು ಬಿಟ್ಟರೆ 40 ಲಕ್ಷ ರೂಪಾಯಿ ಟ್ಯಾಕ್ಸ್ ಹೋಗಿ ಆಯಿತು. ಅವನಿಗೆ ಸಿಗೋದು 60 ಲಕ್ಷ. ಆಮೇಲೆ ನೆಂಟರಿಷ್ಟೆಲ್ಲ ಬಂದು ಸಾಲ ಕೇಳ್ತಾರೆ, ಅದು ಬೇರೆ. ಆದರೆ ದುಡ್ಡು ಒಮ್ಮೆಲೆ ಸಿಗುವುದಕ್ಕಿಂತ ಹೆಚ್ಚು ನಿರಂತರತೆ ಬೇಕು. ನಿಧಾನವಾಗಿ ಅದು ಪ್ರತಿ ತಿಂಗಳು ಸಿಗುವಂತೆ ಇರಬೇಕು. ಆವಾಗ ನಮ್ಮ ಜೀವನ ಮಟ್ಟ ಸುಧಾರಿಸ್ತದೆ. ಇದಕ್ಕೆಲ್ಲದಕ್ಕೂ ಕೂಡ ಈ CSCಯಲ್ಲಿ ಬೇಕಾದಷ್ಟು ಅವಕಾಶ ಇದೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳುವಲ್ಲಿ ಜನರಿಗೆ ಮಾಹಿತಿ ಕೊಡುವಂಥದ್ದು ನಮ್ಮದು ಬೇಕು. ಮೆನಿ ಟೈಮ್ಸ್ ಐ ಗೋ ಟು ದಿ ವಿಲೇಜಸ್ ಆ್ಯಂಡ್ ಇನ್ ಫ್ರಂಟ್ ಆಫ್ ದಿ ಪಂಚಾಯತ್ ಆಫೀಸ್ there are several boards listed. So I ask them, have you ever read the board in front of the panchayat office? 99 or 100% they have not read. They every time they pass by the road, because too many letters, they have no time to stand and read those boards. So they just pass. And I tell them, just read those boards in front of your panchayat office. So many programs, central, state, and your Jilla Panchayat, Taluk Panchayat, local Gram Panchayat, so many programs are there. You read it and then you claim it. ಈಗ ಪ್ರಜೆಗಳು ಹಕ್ಕನ್ನು ಕೇಳಬೇಕು. ದೇ ಮಸ್ಟ್ ಆಸ್ಕ್ ಬೈ ರೈಟ್. ಪ್ರಜೆಗಳು ಹಕ್ಕಿನಲ್ಲಿ ನನಗೇನು ಸಿಗ್ತದೆ ಅಂತ ಕೇಳಿದಾಗ ಮಾತ್ರ ಅವರಿಗೆ ದೊರೆಯುತ್ತದೆ, ಇಲ್ಲದ್ರೆ ದೊರಕೋದಿಲ್ಲ. ನಮಗೊಂದು ಗಾದೆ ಇದೆ, ಮಗು ಹಾಲು ತಾಯಿ ಹಾಲು ಕೊಡಬೇಕಾದ್ರೆ ಮಗು ಅಳಬೇಕು ಅಂತ. ಸೊ ದಿ ಸಿಟಿಸನ್ ಮಸ್ಟ್ ಡಿಮಾಂಡ್ ಹಿಸ್ ರೈಟ್ಸ್. Citizen should demand what is due to him. There are so many programs, yes, but how it is useful to me is my question. I am not interested in many things which is not connected with me, but what is connected with me I must demand by right. I shall get it, I should get it. Why not? You ask this question to us, you ask this question to CSC Center, you ask this question to our staff. You ಜನರಿಗೆ ಹೇಳಿ. So when my people told me once that people are questioning us, I said, I am very happy. They actually told me as a complaint that in villages people ask many questions. I said, very good. This is because of your effort they are asking questions. ನಾನು ಇವರು ಹೇಳ್ತಿದ್ದಾರೆ, ಬಂದು ಹಳ್ಳಿಯಲ್ಲಿ ಕೆಲವು ಸಲ ಹೋದರೆ ತುಂಬ ಪ್ರಶ್ನೆ ಕೇಳ್ತಾರೆ. ಒಳ್ಳೆದಾಯಿತು, ಪ್ರಶ್ನೆ ಕೇಳುವಂತೆ ಮಾಡಿದ್ಯಾರು ನೀವೇ? ಪ್ರಶ್ನೆ ಕೇಳಿದಂಥ ಪ್ರಶ್ನೆಗೆ ಕೇಳುವಂತೆ ಮಾಡಿದ್ಯಾರು ನೀವು? ಹಾಗಾಗಿ ಪ್ರಶ್ನೆ ಕೇಳಿದ್ರೆ ಸಂತೋಷ, ಉತ್ತರ ಕೊಡಿ. Prime Minister wants always question answer. He says, ask questions, I will answer. If you don't ask questions, how will you know about it? ಹಾಗಾಗಿ CSC ಸೆಂಟರ್ ಬಗ್ಗೆ ಇನ್ನೂ ಹೆಚ್ಚು ಪ್ರಚಾರ ಕೊಡೋಣ, ಇನ್ನೂ ಹೆಚ್ಚು ಮಾಹಿತಿ ಕೊಡೋಣ, ಇನ್ನೂ ಹೆಚ್ಚು ಸೇವೆ ಜನರಿಗೆ ದೊರಕುವಂತೆ ಮಾಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಅನಿಲ್ರು ಈಗ ಡೆಲ್ಲಿ ಜೊತೆ ಸಂಪರ್ಕ ಇಟ್ಟುಕೊಂಡು, ಈ ಸಂಸ್ಥೆಯ ಜೊತೆಗೆ ಸಂಪರ್ಕ ಇಟ್ಕೊಂಡು, ಕೇವಲ ಜುಲೈಯಲ್ಲಿ ಸ್ಟಾರ್ಟ್ ಆಗಿದ್ದಲ್ಲ ಇದು, ನಮ್ಮದು 6 months ಆಯಿತು. ಆಗಸ್ಟಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಇದು, ಕಾರ್ಯಕ್ರಮ ಇದು. 6 ತಿಂಗಳಲ್ಲಿ ನಾವು ಈ ಹಂತಕ್ಕೆ ಬಂದಿದ್ದೇವೆ. We have brought Tyagiji from Delhi to Halli in 6 months. So we'll get Prime Minister as soon as possible, because it should drive his attention. And ಅವರು ಇದನ್ನು ಗಮನಿಸಿ ಬರಬೇಕು. ಇತ್ತ ಹಳ್ಳಿ ಯಾವ ಹಳ್ಳಿ ಅದು, ಧರ್ಮಸ್ಥಳ, ಹಿಂದೆ ನಾನು ಹೋಗಿದ್ದೊಮ್ಮೆ ಅಂತ ಅವ್ರಿಗೆ ನೆನಪಾಗಬೇಕು. ಹಾಗೆ ನೀವು ಮಾಡಬೇಕು. ಐ ವಾಂಟ್ ಆಲ್ ಆಫ್ ಯು ಟು ಸರ್ವ್ ದಿ ಸಬ್ಜೆಕ್ಟ್, ಸರ್ವ್ ದಿ ಆಫೀಸರ್ಸ್, ಸರ್ವ್ ದಿ ಹ್ಯುಮ್ಯಾನಿಟಿ, ಸರ್ವ್ ಅವರ್ ಮೆಂಬರ್ಸ್, ಸರ್ವ್ ದಿ ಪೀಪಲ್ ಆಫ್ ದಿಸ್. ಅಂದರೆ ಇದರಲ್ಲಿ ಒಂದು ವಿಶೇಷ ಏನಿದೆ, ಸ್ಪೆಷಾಲಿಟಿ ಆಫ್ ದಿಸ್ ಪ್ರೋಗ್ರಾಮ್ ಈಸ್ ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಮೆಂಬರ್ಸ್ ಆಫ್ SKDIDP. ಎಸ್, ಇಟ್ಸ್ ದಿ ಹೋಲ್ ಕಮ್ಯುನಿಟಿ ಇನ್ ಜನರಲ್ ವಿ ಆರ್ ಸರ್ವಿಂಗ್. ಅರ್ಥ ಆಯ್ತಲ್ಲ ನಿಮಗೆ? ಬರೀ ನಮ್ಮ ಸದಸ್ಯ ಇಷ್ಟು ವರ್ಷ ನಾವು ಕೊಟ್ಟದೆಲ್ಲ ಸದಸ್ಯರಿಗೆ. ಏನು ಪ್ರೋಗ್ರಾಮ್ ಇದ್ರೂ ಕೂಡ ಸದಸ್ಯರು ಅವರಿಗೆ ಕೊಡಿ ಅಂತ. ಆದರೆ ಈಗ ಹಾಗಲ್ಲ. ಈ ನಮ್ಮ ಸದಸ್ಯರಲ್ಲದೆ ಎಲ್ರಿಗೂ ಕೂಡ ಇದು ಮಳೆ ನೀರು ಬಂದಾಗೆ, ಮಳೆ ಬಂದ ಹಾಗೆ, ದಿ ರೈನ್ ಡ್ರಾಪ್ಸ್ ಆನ್ ಆಲ್ ದಿ ಅರ್ತ್. ದೆರ್ ಮೇ ಬಿ ಸ್ಟೋನ್ ವಿಚ್ ಡ್ರೈಸ್ ಅಪ್, ದೆರ್ ಮೇ ಬಿ ಫರ್ಟೈಲ್ ಲ್ಯಾಂಡ್ ವಿಚ್ accept the water and gives you the crop. It is left to the land to accept, not the rain to drop. Rain drops everywhere, but the fertile land accepts the water and gives you good crop, whereas it may be dry up in the rocks on which it is falling. So ನಿಮ್ಮ ಎಲ್ಲರಿಗೂ ಕೂಡ ಇದೊಂದು ದೊಡ್ಡ ಸೇವೆ ಅವಕಾಶ ಕೊಟ್ಟಿದ್ದೇವೆ ನಾವು. ಕೇವಲ ಸದಸ್ಯರು ಮಾತ್ರ ಅಲ್ಲ, ಇಡೀ ಸಮಾಜವನ್ನೇ, ಇಡೀ ದೇಶದ ಎಲ್ಲ ಪ್ರಜೆಗಳನ್ನು ಕೂಡ ನಮ್ಮವರು ಅಂತ ಹೇಳಿ ನೀವು ಸೇವೆ ಮಾಡಿ ಅಂತ ಹೇಳಿದ್ದೇವೆ. ಇದನ್ನು ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಅನಿಲ್ರವರು, ಡಾಕ್ಟರ್ ಮಂಜುನಾಥರು ಮಾಡಿದ ಈ ಪ್ರಯತ್ನ, ಇದನ್ನು ಅಭಿನಂದಿಸಿ
ಇವತ್ತಿನ ಪ್ರಶಂಸೆಗೆ ಅವರೇ ಕಾರಣರು. ಅವರ ಪ್ರಯತ್ನ ಬಹಳ ಮುಖ್ಯ ಅಂತ ಇಲ್ಲಿ ನಾನು ಮತ್ತು ಅಭಿನಂದಿಸಿ I once again thank Shri Tyagiji and his team for coming all the way from Delhi to Dharmasthala and for motivating our people and motivating us also. As said by Srimati Hegdeji, not that we know everything, we are also learning slowly. So today's function we have learnt many things. We have in the earlier meeting we have learnt many things. We wish to commit ourselves to these programs, and CSC I think will be the common service centers which will transform the villages and transform the lifestyle of the people, life of people, economy of the people, and we'll see that transformation taking place soon. Ellarigu Devara Manjuna Swami ಆಶೀರ್ವಾದದಲ್ಲಿ ಧನ್ಯವಾದಗಳು. ಈ ಒಂದು like thank you, like we too realize that we are the one to stand with him to take a CSC program from Delhi to Halli. So we are so happy to hear motivation words from you, and we will also take forward with the positively way. Finally, I request our Chief Financial Officer Shantram R. Pai sir to present the vote of thanks to all the dignitaries in the dais. Om Shri Manjunathaya Namaha. I request ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರಿಗೆ ಹಾಗೂ ಮಾತೃಶ್ರೀಗೆ ವಂದಿಸುತ್ತಾ ಎಲ್ರಿಗೂ ನಮಸ್ಕಾರಗಳು. ಸರ್, ಐ ಫೀಲ್ blessed to get this opportunity to propose vote of thanks to on this special occasion. I would like to thank the guiding force of the institutions at Dharmasthala, a great visionary and a philanthropist, most revered Dharmadhikari Sri Dr. D. Virendra Heggadeji, who blessed us all with his august presence here. Thank you, sir. Thank you. I also thank President of Jnana Vikasa Program, a women empowerment program, which has shown light of dignified life, how to lead dignified life to lakhs of women, Reverend Matrushri Hemavati Amma, for being present and blessing the occasion. Ammanavare, namaskara. In spite of busy schedule, the CSC top management has taken time to visit Dharmasthala. For that, I, on behalf of the SKDRDP Beast Trust, convey hearty thanks to respected Sri Dinesh Tyagi, Managing Director, CSC E-Governance Service India Limited. Thank you, sir. Thank you for coming all the way from Delhi. I also thank Sri Avinash Tyagi, Chief Operating Officer, UDAI, for coming all the way from Delhi to Dharmasthala. Thank you, sir. Thank you for coming all the way. I am also thankful to respected Krishna Kumar Singh, Vice President, CSC E-Commerce Governance Service Limited, India Limited. Thank you, sir. Thank you for coming all the way from Delhi. I also thank Abhishek Rajan, Chief Technical Officer, CSC E-Governance Services Limited, Sri Siddharth Singh, State Head, CSC E-Governance Services Limited. An event of this dimension cannot happen overnight. The wheels start rolling months in advance. We have been fortunate enough to have a very dynamic Chief Executive Officer, Dr. L.H. Manjunath, and Chief Operating Officer, Mr. Anil Kumar SS, whose dedicated commitment led to an event of this dimension. I thank both of them for making this program a success. We are also thankful to the state team, Sri Gajanana, Senior Manager, CSC E-Governance Services Limited,
Sri Nagaraj, Senior Executive CSC, E-Governance Services Limited, India Limited, Sri Shivashekhar Gowda Patil, Manager, FI Section CSC, E-Governance Services India Limited, Sri Krishna Joshi, E-Store, SPOC CSC, E-Governance Services India Limited, Sri Ibrahim, Railtel, E-Governance Services India Limited, Sri Manjunath Danki, State Project Manager Zone 1. I once again thank all the executive team for reposing trust on BC SKDRDP BC Trust. I would also like to thank for the support given by the print and TV media. I would also like to thank the regional directors and project officers of SKDRDP BC Trust for their presence. At the end, I would also like to take this opportunity to thank all my colleagues who have directly or indirectly supported this program. Thank you all. Thank you. ಅಂದರೆ ವರ್ಕರ್ಸ್ ಇರ್ತಾರೆ. ನಮಸ್ತೆ ಮೇಡಮ್. ಬನ್ನಿ ಬನ್ನಿ. ಏನ್ ಬಿಸಿಲು ಶಾಂತ. ಎಲ್ಲ ಒಣಗೋಗಿದೆ, ಕುಡಿಯಕ್ ಸ್ವಲ್ಪ ನೀರ್ ಕೊಡಿ. ತಡೀರಿ. ತಗೊಳ್ಳಿ ಮೇಡಮ್ ಅವರೇ. ಹಬ್ಬ ಜೀವ ತಂಪಾತು.
ಆತ್ ನೋಡವ ನೀನಿನ್
Baron ji. No signal, no signal.
ಪ್ಲೀಸ್ ಬಿ ಸೀಟೆಡ್. ಎಲ್ಲರೂ ಬನ್ನಿ ಬೇಗ. ಪ್ಲೀಸ್, ಆಯ್ತಲ್ಲ? ಸೊ ಈಗ ನಮ್ಮ CSE ಕೇಂದ್ರ ತಂಡದಿಂದ ವರ್ಕ್ಶಾಪ್ನ ಒಂದು ವಿದ್ಯುಕ್ತ ಉದ್ಘಾಟನೆ ಕಾರ್ಯಕ್ರಮನ ಪೂಜ್ಯರು ಮಾತೃಶ್ರೀ ಅಮ್ಮನವರು ಹಾಗೂ ರೆಸ್ಪೆಕ್ಟೆಡ್ MD ಸರ್ ನಡೆಸಿಕೊಟ್ಟಿದ್ದಾರೆ. ಇವತ್ತು ಇಡೀ ದಿನ CSE ಕೇಂದ್ರ ತಂಡದಿಂದ ಅನೇಕ ಮಾಹಿತಿಗಳು ನಿಮಗೆ ಕೊಡ್ತಾರೆ. ನಾನು ನಿನ್ನೆ ಹೇಳಿದ್ದೇನೆ, ಅವರು ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಈ ಮಾಹಿತಿಯನ್ನು ಕೊಡ್ತಾರೆ. ನಿಮ್ಮ ಡೌಟ್ಸ್ಗಳನ್ನೆಲ್ಲ ನಿನ್ನೆ ತೆಗೆದುಕೊಂಡಿದ್ದೇವೆ, ಅವರಿಗೆ ನಾವು ಟ್ರಾನ್ಸ್ಲೇಟ್ ಮಾಡ್ತೇವೆ. ಅದನ್ನು ಕೂಡ ಅವರು ನಿಮ್ಮ ಹತ್ರ काउंसिल का इंग्लिश कोर्स पढ़ाया जाता है. तो even the school has got a name created because the English speaking course. So all of you should actually try an English speaking course. There is no harm in it. There is no harm. We have for some time it is stopped because he is refurbishing the course. I think we are going to start from June onwards again, that course which is available, and you can learn and get a certificate from English British Council. And do the same thing for every student in the village. See, all said and done, अंग्रेजी आने के बाद में थोड़ा सा कॉन्फिडेंस बढ़ जाता है. डोंट वरी अबाउट इट. थोड़ा सा कॉन्फिडेंस लेवल बढ़ जाता है. एंड इंग्लिश इज वेरी सिंपल लैंग्वेज टू लर्न. इफ यू लर्न 8,000 वर्ड्स, दिस इज ए रिसर्च डन इन इंग्लिश.
will create little confidence in you and do that part of the work for what we do. And we have some amazing words which have been done. Let me try and cover some of the things which we want to do so that आपको थोड़ा समझ में आ जाए कि CSE में कैसे इनकम जनरेशन किया जा सकता है. How do we try and create income generation for CSE? सबसे पहला, जैसे मैंने बोला, सबसे पहले एजुकेशन है. एजुकेशन इज वेरी इंपॉर्टेंट एंड वेरी सिग्निफिकेंट. टाइम we, as I said, we do CSE Olympiad program. बच्चों को रिक्रूट करते हैं and the children. Olympiad. Why can't a village person also do an Olympiad? We don't charge much money also. I think 120 rupees per Olympiad, and they can do it. And those who come in the first district are given prizes. We give huge prizes, laptop, mobile phone, something with them to encourage those children to try and their photographs comes in local newspapers. Some tribal area, some boy topped in the. Is very good. First is, if you are weak, it will allow to appear one subject in 1 year. Suppose there are 5 subjects in class 12 or class 10, you can do 1 year Hindi, 1 year math, 1 year English, and 1 year the science subjects. And after 5 years, when you pass, you will actually get a certificate similar to what a CBSE gives. It will be never written that you will pass in 5 years. So you are almost equal. तो कमजोर बच्चे को हम enable कर रहे हैं. What a transformation for them. And you can, Asian Institute of Open Schooling also can conduct exam anytime. जब भी करना है, जब भी exam कर सकते हैं. We are also trying to work out with them that our CSE centers can become the examination centers. फिर तो बहुत अच्छा होगा. वहीं पे फॉर्म भरेगा, वहीं पर फीस जमा करेगा, वहीं पे पढ़ाई करेगा, वहीं पे एग्जाम करेगा. That is what a CSE is. And that is what will happen. तो अगर हमने कोशिश की और हमारी किस्मत अच्छी लगी, तो हम नेशनल इंस्टीट्यूट ऑफ ओपन स्कूलिंग के एग्ज़ाम सेंटर भी बन जाएंगे. तो हम उन बच्चियों को सबको पढ़ा देंगे. एंड डोंट थिंक, सी आई रिमेंबर व्हेन आई रिक्रूटेड वन बॉय फ्रॉम, ही डिड ओपन स्कूल, वेरी गुड बॉय, एंड ही डिड ओपन स्कूलिंग एंड केम एंड आई रिक्रूटेड हिम. आई वाज पेइंग 15,000 rupees. You know how much today he gets? 7.5 lakh rupees. Very bright guy. Only because he went to open school doesn't mean he is a bad boy. But he is very good. Today he works in E&Y as a consultant and actually gets 7.5 lakh rupees. But he did his from open schooling. So this spark in children who is not possible and otherwise unable because of our existing system, the CSE helps and intervene in that part. So education is very good. And what need to be done for education? You need little better infrastructure. You need 2-3 computers. You need a better room. And you need that part of them. It can't be worked with one computer. Education is not possible with one computer. So if you have an entrepreneur who is willing to invest some capital and want to do 3 to 4 computers, they can start education program. We do Prime Minister Gramin Digital Saksharta Abhiyan, which is a program for training 6 crore children. 20 hours course, digital literacy karte hain. Out of which we have done already about 3.5 crore. We already done. There are still some left. I don't know the number exactly how much in Karnataka is left. But if any of your entrepreneur want to do digital literacy for children, these are for rural children.
फ्री होता है, बच्चे के लिए फ्री पढ़ाना, 20 घंटे का कोर्स है, वहीं पढ़ाते हैं, वहीं पे एग्जाम होता है, जहाँ गांव में ही एग्जाम होगा। द एग्जामिनेशन सिस्टम इट कॉल्ड रिमोट प्रॉक्टिंग एग्जामिनेशन सिस्टम। उसमें आप बदमाशी नहीं कर सकते। आई क्लोज योर ब्राउजर, आई कंट्रोल द साउंड कम फ्रॉम आवर साइड, आई फेल यू, ऑल दैट इज डन। दैट प्रोग्राम एंड डिजाइंड बाय अस फॉर रूरल इंडिया। तो उसमें आप पढ़ा सकते हैं। एंड एवरी कैंडिडेट विच पासिस दैट 20 hours, द एंटरप्रेन्योर गेट 350 rupees. So if you're done for about 100 students, you can earn that amount of money, which you can do that. In a village, in one panchayat, 250 students can be trained as per the existing program. So kindly, since you are block level, identify how many has been trained so far, identify your CSC. बिकॉज वहाँ से शुरू हो। एंड सिंस यू आर डूइंग फ्री फॉर द कम्युनिटी, कोई मना नहीं करेगा। आपको सिर्फ रजिस्ट्रेशन करना होगा, पढ़ाना होगा और पढ़ने में मदद करना होगी। इट इज़ अवेलेबल ऑन यूट्यूब, इट इज़ अवेलेबल, द कोर्स इज अवेलेबल एवरीवेयर। इट इज़ अवेलेबल ऑन यूट्यूब, इट इज़ अवेलेबल ऑन ऐप, एंड इट इज़ ऑल्सो अवेलेबल ऑन व्हाट्सअप. Today even WhatsApp also we have. So if you give a number, some number, I can send the course content to them. It is in that format. So I said education is very important. No intervention from anybody. The second we are now starting something called a CSC Bal Vidyalaya. What is the CSC Bal Vidyalaya? CSC Bal Vidyalaya is a school without a teacher. There is no teacher. We don't have a concept of a teacher, and we use technology in order to student to learn. This is only for pre-primary school. 3 साल से 5 साल के बच्चे के लिए. We now got about 1,000 Bal Vidyalaya across the country. The infrastructure is born the entrepreneur. We provide the content. We use Alexa, tablet, TV, and the content are designed by IIT Delhi in order to try and create a system for them. But we need child to learn of his own, whatever he want to learn. And I have seen small children in their house, कोई अंग्रेजी नहीं बोलता है, वो बच्चा अंग्रेजी बोलता है. He has learnt English by seeing YouTube, and he English so well, so good that even you can beat anybody. कोई एस्ट्रोनॉमी सीखता है, कोई फोटोग्राफी देखता है, somebody want to learn something or dinosaur, वो डायनासोर का YouTube देखता है. So all that is one for 3 to 5. As the Prime Minister says, the most fertile age for people to get ingrained into values is 3 to 5. तो अगर 3 साल से 5 साल के बच्चे को अगर हम कर सकते हैं तो वी कैन स्टार्ट दिस. तो आपके यहाँ पे अगर कोई भी CSC बाल विद्यालय चलाना चाहता है, हम उसकी मदद कर सकते हैं. वी गेट लॉट ऑफ मनी, बट वी डोंट गेट एनीथिंग फ्रॉम गवर्नमेंट. हम सरकार से नहीं लेते हैं, हमें पे कोई तो पैसे दे देता है, CSR में यहाँ से पैसे आते हैं, हम उसकी मदद करते हैं. कुछ पैसे वो खुद लगाता है, एंड वी ट्राई एंड अनेबल देम. उसके फैसिलिटेटर को ट्रेन करते हैं. हम टीचर नहीं बोलते हैं, फैसिलिटेटर बोलते हैं. वी कॉल हिम अनेबलर और फैसिलिटेटर बिकॉज द कॉन्सेप्ट ऑफ टीचर इज लिटिल डिफरेंट. यू डोंट टीच, यू लर्न, यू अनेबल द चाइल्ड टू लर्न rather than actually teaching the child. But that is our CSC Bal Vidyalaya. Then we have CSC academies, which are little bigger at block level. We are now 6,000 CSC academies. They are big, they have 15 computer and more. They have computing infrastructure of very class order. There we also do Indian Institute of Banking Finance exam. They become examination center for other institutions. So they conduct exam there. And we are slowly and slowly graduating that many of the universities will. We are talking to Goenka University, which also wanted to use our center for the conducting exams. We are talking to other universities, they can also conduct online exams where children of that area can come in that location and they can use the technology of ours and use the conduct exam. It will. We already have worked with Symbiosis. Symbiosis, if you want to do graduation, post-graduation, diploma in computer application or management or MBA, any one of you want to do MBA course, you can actually do the CSC. Don't have to worry about it. Symbiosis will give a certificate to you. But you have to study, you have to learn, and that part of them will do that part of the work. So we enable you, we enable the community to do. As I said, education is everything. If any person in a village want to actually try and do IIT Mumbai courses,
We have full IIT Mumbai courses. They can also do IIT Mumbai courses also living in that village. We have those courses available. These are done and there is a certification issued for them. Small course. Digital marketing. See, digital marketing is huge. I don't know how many of you know. Many of our VLE have created YouTube channels for CSC. Whatever service I launch, they will convert into local language and tell the others saying that this is how the CSC service is done. Like the question you have in mind, he solved the problems. And they have so many subscribers, they actually earned about 50,000 rupees every month because the subscriber base is very large. Hindi mein, English mein, Tamil mein, Telugu mein, they created the YouTube channels. And the moment today, suppose I launch a new service, in the night that fellow will create a YouTube and learn it. तो CSC का नया सर्विस शुरू हुआ, ऐसे शुरू करना है, ये स्क्रीनशॉट है, ये स्क्रीनशॉट है, ये स्क्रीन, इतना कमीशन आएगा, इतना मार्जिन आएगा, और ये FAQ है. That's what he does, and he runs. There are about 10 to 15 people who run YouTube channel only for CSC and generate their own business in that format. Today is a huge market. You should also try and allow community to use YouTube channel to generate income. कोई मुश्किल नहीं है, कोई बुरा भी नहीं है. In my view, there is nothing wrong in it. Technology के साथ अपना business बनाने में कोई नुकसान नहीं है. As long as if somebody, some village has traditional food habits or cooking habits, they can actually put in YouTube channel. If the subscriber base increases, then they can do it. So they keep adding dishes into the system. There are many who are earning it. I know about a Gujarati woman who earns quite a lot of money only on food dishes being done. Somebody does on yoga, somebody does on some practices. YouTube channel. Digital marketing is a subject which also we learn. We have launched a digital marketing program. Anybody who you want to do it, I will tell you actually that how is your website, because see, one of the things we do, we create a digital identity for every CSC. So we sell domain name, .in हम बेचते हैं और आपका website भी बनाता हूँ मैं backend में on a very small nominal fees. So if you are a CSC, I can create a domain name for you, I can create a website for you, and through the domain and a website, you can create your own value proposition, whatever you want to do. I will also teach you digital marketing, so your website actually, when Google search comes on the first page. Google search में second page पे कोई नहीं जाता. If your website does not come on the first page, so optimization of that thing is taught in digital marketing. So I will tell you how to optimize your system so that you come on the first page of search. When somebody put Gulbarga CSC, the Gulbarga CSC should appear on the first page of the Google search. If it comes on the second page, you are out, or digital or third page. Nobody looks at the third page, goes there. But that's what we teach you. We teach you, make you learn in that fashion through CSC. So CSC में education में बहुत कुछ है. I prepare for all competitive exams across the country. किसी की तैयारी करने, किसी को रेलवे रिक्रूट में एग्जाम की तैयारी करना है, we do mock test for them. किसी को नीट का एग्जाम देना है, उसके लिए हमारे पास मॉक टेस्ट है. छोटे पैसे में वी डू दैट पार्ट ऑफ द वर्क. नवोदय विद्यालय स्कूल में क्लास 6 और क्लास 9 में एग्जाम होता है, उसके लिए हम 20 रुपए में देते हैं 5 मॉक टेस्ट. सो लुक एट द ट्रांसफॉर्मेशन यू डू. इफ किसी गरीब बच्चे को आप नवोदय विद्यालय का मॉक टेस्ट करा के नवोदय विद्यालय में एडमिशन दिला दोगे तो आपकी जिंदगी में दुआएं देगा. दैट इज वॉट ट्रांसफॉर्मेशन कैन हैपन. बिकॉज नवोदय विद्यालय में फीस फ्री होती है, हॉस्टल फीस, सब अच्छा पढ़ाई होता है. सो यू कैन हेल्प देम. एट वन पॉइंट टाइम 25 lakh students actually registered with CSC in order to appear for Navodaya Vidyalaya. That's why we build a platform for them. Navodaya Vidyalaya ho, IIT का exam हो, railway recruitment हो, any recruitment done across the country, we have mock tests designed for them. Our research team does a lot of work. We have a partner who does all the, there are 4 IIT guys who help us in doing that part. They do a lot of research work and then they design the courses and you can appear. So a person in a village who is living probably will not be able to go to Bangalore to learn or get into some other sites. They can go to CSC with nominal point, nominal, even if they don't have computer, and learn and appear for the exam. And God is kind enough, they or she might even pass that exam. Opportunity for these people in villages is being created by CSC. So CSC has everything in education, as mentioned to you. Everything possible you can visualize. If you want something has to be added, we can add that also as an education course. If there are languages of Kannada nature, you think that something has to be added in Kannada, we can even add languages in Kannada languages and design courses for them.
But education is a foundation on which CSCs are built in. And that is transformative. Community education से involve होती है. Then the CSC can go to nearby school and help those children to train them, motivate them, educate them, and support them on computers. They can help do hands-on computer training. School में computer है, लेकिन teacher हाथ नहीं लगाने देता. That computer in CSC, he can actually come and do that part of the work. And these young children are amazing in learning computers. बहुत अच्छे हैं. Tablet से computer से कुछ सीखेगा. Khan Academy देखा है. How many people have seen Khan Academy? किसी ने देखी है Khan Academy site? देखना, आप लोग पढ़ते नहीं, but Khan Academy is one of the best site in the world. Khan Academy is run by a chap called Salman Khan, who is not our Salman Khan. He is a Bangladeshi American. He runs a site, free है, कोई पैसा नहीं लगता. Class 1 से Class 12 के सारे subjects हैं. हिंदी, इंग्लिश, फिजिक्स, केमिस्ट्री, मैथमेटिक्स, सब कुछ है. बहुत अच्छी है. अगर किसी बच्चे को पढ़ना है तो खान एकेडमी से पढ़ सकता है. और मैंने बोला फ्री है, कोई पैसा नहीं लगता, नो मनी. अगर आपके अपने बच्चे हैं तो खान एकेडमी से पढ़ा के देखना. इज अमेजिंग. द ओनली थिंग इज इन इंग्लिश, बिकॉज अमेरिकन है तो इंग्लिश में है. पहले यूट्यूब दिखाता है, उस सब्जेक्ट के बारे में बताता है, सब कुछ ऐसे लिखता है जैसे ब्लैक बोर्ड पे चल रहा है, हाथ और मुंह नहीं दिखता है. ही विल शो यू एवरीथिंग ऑन फिजिक्स, ऑन हिस्ट्री, ऑन एनीथिंग, ही विल शो दैट. उसके बाद क्वेश्चंस हैं उसमें और फिर आंसर्स हैं. और इतने क्वेश्चंस आंसर्स हैं कि अगर आपने कर लिया तो यू एक्चुअली गोन थ्रू द एंटायर सब्जेक्ट इन वन गो. तो आप 1 घंटे में पूरा सब्जेक्ट समझ सकते हो. इफ यू वांट टू लर्न ऑन द रिसेंट रशिया एंड यूक्रेन वॉर, एक्चुअली खान एकेडमी सीख लेना. 5 मिनट लगेगा, पूरा समझ में आ जाएगा. 5 मिनट. नोबडी कैन टीच यू. If you want to look the World War I or World War II, just go to the site. In 20 minutes, you will know the basics of World War. वहाँ से सीख देते. But khanacademy.org is an amazing site. कभी खोल के देखना, फुर्सत में खोलना और देखना उसको. But that's how education is. As I said, education is a fundamental part of what CSC does, and which all we should try and empower community. This is what empowered inclusion is built on education. दूसरा था फाइनेंशियल इंक्लूजन का, जो बैंकिंग कॉरस्पॉन्डेंट का काम करते हैं. आप कुछ बीसी हैं, जो बीसी नहीं हैं उनको हम बीसी बना देंगे. आप हमें लिस्ट दे देना. हम बीसी करते हैं एक्सिस बैंक के साथ, एचडीएफसी के साथ, आईसीआईसीआई के साथ और सारे पब्लिक सेक्टर बैंक के साथ. तो हमारे साथ बहुत अच्छे बैंक्स हैं. और कोई नए बैंक के साथ बीसी आजकल बनना, किसी भी बैंक का बीसी बन जाओ कोई फर्क नहीं पड़ता, बिकॉज इंटर ऑपरेबल सिस्टम्स हैं. यू कैन डू ट्रांजेक्शन फॉर एनी बैंक. तो आपका अगर किसी बीसी को, सब सीएससी को बीसी बनना चाहिए, वो हमारा भी विजन था. एवरी सीएससी शुड बिकम ए बैंकिंग कॉरस्पॉन्डेंट. तो या तो आप हमारी डीजीपे करके आधार इनेबल पेमेंट सिस्टम कर लो. अगर उसको नहीं बनना है तो बीसी बनना है तो आप हमें लिस्ट शेयर करना, हमारे सिस्टम में मदद करेंगे, हम आपको बीसी बनवा देंगे. एंड दैट विल बी ए ग्रेट स्टोरी, बिकॉज सबसे अच्छा है लीड जनरेशन फॉर लोन इज अ फिनोमिनल स्टोरी फॉर बैंक्स. बैंक्स भी जो बैंकिंग में काम करते हैं उनको पता है कि न्यू बिजनेस विल कम फॉर रूरल इंडिया, नॉट फॉर अर्बन. तो उनको सबको, बैंकों को रूरल में जाना है, गांव में जाना है. तो लीड जनरेट करेंगे. किसी को लोन लेना है, छोटा मोटा गाड़ी खरीदना है, सबके लिए आप कर सकते हैं. तो बैंक, इंश्योरेंस भी सबको कराना चाहिए, बिकॉज इंश्योरेंस इज ऑल्सो ग्रेट वैल्यू. आप सारे सीएससी को पॉइंट ऑफ सेल करा देना. उसका कोर्स भी मैं पढ़ाता हूँ और एग्जाम भी मैं ही लेता हूँ और सर्टिफिकेशन भी हम ही करते हैं, सीएससी करता है. तो आपको सबको पॉस बना देंगे. एंड देन यू कैन सेल इंश्योरेंस प्रोडक्ट ऑफ ऑल कंपनीज. सम यू सेल ऑलरेडी, बट सम यू वांट टू सेल मोर, बिकॉज वी सेल. सी, इस देश में 10 करोड़ गाड़ी हैं जिनका थर्ड पार्टी इंश्योरेंस नहीं है. 10 करोड़ गाड़ियां, 40 रुपए मिलते हैं हर एक गाड़ी को इंश्योरेंस के लिए. 400 करोड़ रुपए का बिजनेस है ओनली थर्ड पार्टी मोटर व्हीकल इंश्योरेंस करने के लिए. 400 करोड़ एवरी ईयर इज द बिजनेस फॉर डूइंग थर्ड पार्टी मोटर व्हीकल इंश्योरेंस. तो क्या करना है, अपने आसपास के 2 व्हीलर 3 व्हीलर सबके नंबर लेने हैं, सबको फोन करना है, थर्ड पार्टी फोन करा देना है. और अगर पुलिस वाले से दोस्ती कर ली तो पुलिस वाले को बोलना ये थर्ड पार्टी नहीं करता, उसका चालान काट देगा. देन ऑल ऑफ देम विल कम टुगेदर, ऑल ऑफ देम विल गेट एक्चुअली थर्ड पार्टी. इज रेगुलेटरी कंप्लायंस है. हैदराबाद में किया, हैदराबाद पुलिस कमीशन ने ऑर्डर किया कि अगर थर्ड पार्टी नहीं है तो गाड़ी इंपाउंड हो जाएगी. हैदराबाद में हमने सबका थर्ड पार्टी इंश्योरेंस कर दिया. 2 व्हीलर का नहीं होता है क्योंकि 2 व्हीलर वाले नहीं कराते हैं, एक बार खरीद के हो जाता है उसके बाद नहीं कराते, बट यू कैन हेल्प देम डूइंग इट. इट्स ए रेगुलर सोर्स ऑफ बिजनेस. इट्स अमेजिंग and it can help quite a lot. बाकी क्रॉप इंश्योरेंस है,
Other insurance products are already there, but I think motor vehicle third party insurance is the easiest without piece of paper. बिना कागज के 2 मिनट में इंश्योरेंस पॉलिसी निकलती है CSC में, without taking any piece of paper. That's the technology we built in. So you can actually create a third party motor insurance. तो banking, insurance and pension is one. We do national pension scheme. बहुत अच्छी है. जैसे मैंने बोला 1,60,000 रुपया कमा सकते हैं अगर आपने 1000 लोगों का नेशनल पेंशन किया, और सारी जिंदगी कमाएंगे क्योंकि हर साल वो पैसे देगा. उस समय पहले साल में ज़्यादा है, सेकेंड ईयर में 16 रुपये मिलते हैं, तो 16,000 रुपये आएगा. तो फ्रॉम टिल ही और शी टर्न्स आउट टू 60 years, you will actually keep on earning that money, irrespective of where he takes money. What a transformation for that. But that is a huge value for CSC. Banking, insurance, pension can generate substantial amount for CSC. That's very critical, but everybody should do it. You need to ensure that everybody does. In fact, our point is that we can help them to create an iris device, a fingerprint device and a micro ATM. तो तीनों कर देते हैं ताकि कोई भी आदमी गांव में, महिला, ओल्ड, इनफॉर्म और अदरवाइज अपने पैसे के लिए कहीं पे जाएगा नहीं. I have seen people for 2 years they have not gone to the bank branch, they go to CSC. कोई नहीं जाता है गांव में. गांव में जहां CSC है वहां पे लोग बैंक नहीं जाते हैं. They only go to CSC because CSC can do everything for bank. सब कुछ करता है, अकाउंट खोलने से लेकर के everything possible can be done for bank. And you already doing phenomenal work, you already done that. But wherever there are gaps, you need our support for doing that part of banking, insurance, pension. We can help you in bridging those gaps through our ecosystem, since we already have. And the last is we do telemedicine. गांव में डॉक्टर नहीं जाएगा, तो we do homeopathy, आयुर्वेदी and allopathy, all 3 forms of medicine. हमारे पास 80 डॉक्टर होम्योपैथी के हैं, बॉम्बे में बैठते हैं and they talk in various language. महिलाओं के लिए महिला डॉक्टर आती है और वो कन्नड़ में कन्नड़ वाली डॉक्टर आएगी एंड दे वांट टू हिंदी का आएगा. सो दे बुक दैट. और आयुर्वेदिक के हमारे पास जीवा और पतंजलि के डॉक्टर्स हैं. एलोपैथी के लिए हमारे पास अपोलो और फोर्टिस के डॉक्टर हैं, अपोलो हॉस्पिटल के. तो डॉक्टर से बात कर सकते हैं, डॉक्टर वो सुन लेता है. मैं आपको बता दूं 80% ऑफ ह्यूमन डिजीजेस कैन बी आइडेंटिफाइड विदाउट टचिंग ए ह्यूमन बॉडी. आपको हाथ लगाने की जरूरत नहीं है. अगर वो हो सकता है तो टेलीमेडिसिन इज मिराकुलस. टेलीमेडिसिन कैन सॉल्व प्रॉब्लम ऑफ हेल्थ केयर फॉर रूरल इंडिया. लेकिन थोड़ा सा जेस्टेशन पीरियड ज़्यादा है, वक्त ज़्यादा लगता है, लोगों को कन्विंस करने में टाइम लगता है. बट आई सीन मेनी ऑफ देम, मेनी ऑफ द मुस्लिम वुमेन इन कानपुर हैज नेवर गॉन टू द डॉक्टर. और जाती भी है तो सारी बात ठीक से नहीं बताती हैं. डॉक्टर सामने बैठा है, डरता है, पूरा खुल के नहीं. लेकिन ये कंप्यूटर के डॉक्टर के सामने आधा घंटा बात करती है और सब कुछ बता देती है. दैट इज द डायग्नोसिस, दैट इज द ब्यूटी ऑफ टेलीमेडिसिन. तो टेलीमेडिसिन भी कर सकते हैं आप करना. बहुत लोगों को गांव में परेशानी होती है, और अब हमारा ऐप है, हमने उसमें लिंक भी किया हुआ है. अगर कोई CSC में नहीं आ सकता तो आप उसको लिंक भेज सकते हैं, वो लिंक खोलेंगे अपने घर में एंड्रॉइड फोन से, तो उसको कनेक्ट हो जाता है डॉक्टर से. इवन दैट इज अ पॉसिबिलिटी, दैट ऑल्सो वे बिल्ट इन. वो प्लेटफॉर्म हमारा अपना है, 260 KB पे चलता है, ब्रॉडबैंड की जरूरत नहीं है, लेकिन बहुत अच्छा है. यू कैन यूज टेलीमेडिसिन फॉर होम्योपैथी. होम्योपैथी की दवाइयाँ भी हम देते हैं. आवर मेडिसिन आर प्रूवन, आवर मेडिसिन स्किन प्रॉब्लम्स को एलोपैथी में इलाज नहीं है. वी कैन डू थ्रू हिज होम्योपैथी. एंड ऑफ कोर्स यू वांट टू टर्न अपोलो डॉक्टर, यू कैन डू अपोलो एंड आयुर्वेद ऑल्सो. एंड वी हैव सिद्धा ऑल्सो. इन चेन्नई वी ऑपरेट सिद्धा सेंटर एंड सिद्धा डॉक्टर्स आर अवेलेबल. तो टेलीमेडिसिन. वी ऑल्सो बिल्डिंग डायग्नोस्टिक, electronic diagnostic, and we also building dispensing medicines. We are actually working on a small ATM where the medicine can dispense. That means you don't need actually a pharmacist. The doctor will give the command and the medicine will come out of it and you can dispense the medicine. So if you can have teleconsultation, diagnostic and medical dispensation, you are transforming the healthcare in rural India. But that will happen. आप नहीं करोगे तो कोई और करेगा. I can guarantee you. But you can be a pioneer in trying a system of that nature. We are now 6,000 Ayush Kendras, which are little better off, one in every block, and which have better infrastructure. उसमें सब कुछ करते हैं, diagnostic भी करते हैं, blood test, ECG, छोटे छोटे पैसे लेकर के
and do that part. We also create phlebotomist. तो हम आपके यहाँ ट्रेन भी कर सकते हैं, फ्लैबोटोमिस्ट की ट्रेनिंग करते हैं, 7 दिन का ट्रेनिंग प्रोग्राम होता है, एंड आई विल क्रिएट अ फ्लैबोटोमिस्ट फॉर यू. तो यू विल एक्चुअली डू डायग्नोस्टिक फॉर टेलीमेडिसिन. टेलीमेडिसिन के बाद हमारे पास टेली एनिमल्स भी है और टेली एग्रीकल्चर भी है. टेली एग्रीकल्चर में KVK के साइंटिस्ट से बात होती है. तो अगर किसी किसान को अपनी फसल के लिए कोई सलाह चाहिए, वो साइंटिस्ट सलाह देता है, उसका प्रिंट आता है, वो दवाइयाँ खरीद लेता है. वॉट एवर यू वॉन्ट टू, वेदर इन कल्टिवेशन और अदरवाइज. इसी तरह एनिमल्स का है. आई कैन गिव यू एन एग्जाम्पल ऑफ अ पर्सन हु एक्चुअली हैज ए कैमल इन राजस्थान, एंड उसका कैमल का जो लेग था वो इतना मोटा हो गया था, एंड ही सेड सर आई कांट गो टू दी वेटरनरी बिकॉज बहुत पैसे लगेंगे. आपके बच्चे ने 100 रुपये लेके टेली कंसल्टेशन लगाया, दवाई निकाली और मेरा ठीक हो गया. बट दैट इज द ब्यूटी ऑफ टेली कंसल्टेशन, इट कैन हेल्प यू क्वाइट अ लॉट. आपको बताना है या दिखाना है, एंड द डॉक्टर, वेटरनरी डॉक्टर विल हेल्प यू डू. द लास्ट इज टेली लॉ. वो सबको कराना. गांव में किसी की भी कोई परेशानी है, जमीन की, पर्सनल की, किसी महिला को परिवार में कोई दुख होता है या तंग करता है, यू कैन डू अ प्री लिटिगेशन. ये फ्री है, महिलाओं के लिए फ्री है, बिलो पॉवर्टी लाइन के लिए फ्री है, और बाकी लोगों को 30 रुपये लेते हैं. देयर 30 रुपीज चार्ज फॉर ईच टेली कंसल्टेशन. वी आर नाउ डॉक्टर, वी आर नाउ एडवोकेट्स ऑल ओवर द कंट्री इन ऑल स्टेट्स. सो इन कन्नड़ा there is a Kannada advocate who will speak in Kannada and try and provide you the advice of what doing. But I think real empowerment of this will happen because we do. This is a project we are doing for Ministry of Justice. आप सबसे कराना, सबसे गांव में बोलना कि किसी को कोई भी तकलीफ है, कोई हैरेसमेंट है, इंश्योरेंस कंपनी इंश्योरेंस का प्रीमियम नहीं दे रही है, वो बताएगा, वो ड्राफ्ट भी करता है. And I was talking to the justice in Supreme Court. We are soon going to launch e-court services. E-court service में इनफैक्ट वो जज तो इतने अच्छे थे, बोले कि आप मेरा समन भी इशू करा देना. समन को मैं ऑनलाइन आपके पास भेज दूंगा, आपका बिल प्रिंट करेगा और समन इशू कर देगा और वापस करके प्रिंट करके अपलोड कर देगा. आई सेड आई विल डू इट एज लॉन्ग यू अलाउ मी टू चार्ज मनी. माय एंटरप्रेन्योर हैज टू चार्ज सम मनी, सो ही इज हैप्पी. सब कुछ करेंगे. उसने ये भी कहा कि मैं आपको जो एफिडेविट है या जो पहली जो हमने कोर्ट में जो एप्लीकेशन फाइल करते हैं उसके फॉर्मेट बना दूंगा. अगर किसी को कोर्ट में केस फाइल करना है तो उसी में फॉर्मेट CSC में जाकर के भरेगा और कोर्ट उसको एक्सेप्ट करेगा. देयर आर गुड पीपल नाउ इन दिस कंट्री वांट टू ट्रांसफॉर्म रूरल इंडिया एंड दे ऑल वांट टू वर्क विद. सो CSC का जो टेली लॉ है उसको यूज करना. E-court service is already available. If you want to know the status of a court or what has happened or judgment of the court, is available in the system for you to do them. Last is our Grameen e-store और एक रूरल ई मोबिलिटी. 2 चीजें मैं आपको शेयर कर लूँ. ग्रामीण ई स्टोर किसने देखा है? हैज समबडी सीन CSC ग्रामीण स्टोर? कैन समबडी रेज हैंड? बहुत कम लोग हैं. बहुत. ग्रामीण ई स्टोर, सब लोग CSC में ग्रामीण स्टोर का ऐप डाउनलोड कराना. बहुत अच्छा है, सब कुछ बिकता है. टाटा वाटर भी खरीद सकते हैं, अभी तो पेप्सी भी बेचते हैं. तो अगर नाउ वी आर सेइंग इफ यू प्लेस ए ऑर्डर ऑफ पेप्सी 1 लाख रुपीज, यू एक्चुअली गेट ए फ्रिज फ्री. एक फ्रिज मिल जाएगा फ्री में. तो यू कैन डू पेप्सी, वी आर लाइकली टू गेट कोक. यूनिबिक का बिस्किट सबसे ज्यादा हम बेचते हैं. वर्लपूल के वॉशिंग मशीन भी हम बेचते हैं. अभी सिम्फोनी के कूलर बेचते हैं. सो इन एवरीथिंग यू सेल यू विल गेट ए मार्जिन. माई CSC गेट्स अ मार्जिन, बट यू आर हेल्पिंग पीपल इन द कम्युनिटी टू ट्राई एंड गेट इट एट द डोर स्टेप. तो आप वो सब कुछ कर सकते हो. गाड़ी की लीड, रिनो की, टाटा की, महिंद्रा की गाड़ी, छोटी गाड़ी, बड़ी गाड़ी, कमर्शियल गाड़ी, सब कुछ बिकता है हमारे सिस्टम में थ्रू द ग्रामीण स्टोर. इट्स वेरी ट्रांसफॉर्मेटिव. तो अगर आप लोग सब एक एक अपने लिए गाड़ी ले लेना, मैं आपको लोन भी सैंक्शन करा दूंगा. हाउ मेनी पीपल वांट टू बाई कार? रेज योर हैंड. सब लोग खरीद लो बच्चे, कोई बात नहीं. नहीं चलेगी तो वापस कर देना यार, पैसे वापस कर देंगे, डोंट वरी. सब लोग एक गाड़ी खरीद लो अपने लिए. रिनो की गाड़ी खरीद लो, 4 लाख रुपए का, बहुत मुश्किल नहीं है. HDFC से लोन भी दिला दूंगा, आप इंस्टॉलमेंट में देते रहना. नहीं दोगे तो HDFC वाला उठा के ले जाएगा. बट एक गाड़ी खुद खरीदोगे तो फिर आप लोगों को आसपास गाड़ी खरीदने के लिए अलाउ करोगे. बट आई थिंक इट्स वेरी ट्रांसफॉर्मेटिव. ग्रामीण स्टोर बहुत अच्छा है. और अगर लोकल कुछ प्रोड्यूस है, अगर आपके यहाँ पे कुछ बनता है एंड यू वांट टू सेल अक्रॉस द कंट्री. मेरा एक बच्चा है जो T-शर्ट बनाता है राजस्थान में, CSC है. 50,000 T-शर्ट बेची है हमने उसकी. 50,000. ही जस्ट 23 years old. 50,000 T-shirts have been sold to CSCs. लेकिन बहुत अमेजिंग है. छोटे बच्चों की ड्रेस बनाता है, बैग बनाता है, हुडी बनाता था विंटर में. आई बॉट 4 हुडीज.
द क्वालिटी इज वेरी गुड. सो अगर आपके यहाँ कोई भी गांव में महिला काम करती है एंड शी इज प्रोड्यूसिंग समथिंग एंड शी हैज द कैपेबिलिटी टू सेल इट अक्रॉस द कंट्री, आई कैन सेंड टू 4 लाख सेंटर्स. तो सबको पसंद है, एक एक खरीदेगा तो 4 लाख प्रोडक्ट बिकेंगे. व्हाट अ ट्रांसफॉर्मेशन फॉर हिम. उस महिला की कितनी आमदनी हो सकती है अगर बिकने वाला प्रोडक्ट है एंड शी हैज ए प्रोड्यूसिंग कैपेसिटी एंड वांट टू सेल अक्रॉस इन दैट फॉर्मेट. ग्रामीण स्टोर इज वेरी गुड. इज अवेलेबल ऑन प्ले स्टोर, इज अवेलेबल ऑन iOS. आपके पास जो फोन है आप डाउनलोड कर सकते हैं. लेकिन ग्रामीण स्टोर में आप इंडिविजुअली ऑर्डर नहीं दे सकते, आपको CSC के थ्रू ऑर्डर देना पड़ता है. CRC डिफरेंट फॉर्मेट, अमेजन की तरह नहीं है. तो आप अगर मेघालय से टर्मरिक खरीदना चाहते हैं तो वो भी है हमारे पास. असम की टी खरीदना चाहते हैं वो भी है हमारे पास. एनीथिंग यू वांट टू बाई अक्रॉस द कंट्री फ्रॉम एनी फॉर्मेट इज अवेलेबल. और आपकी चीजें अगर बिक्री करना चाहते हैं आप मेरे सिस्टम में ऐड कर देना, मैं सारे में बिक्री कर दूंगा. बट ग्रामीण स्टोर इज द नेक्स्ट रिवोल्यूशन फॉर रूरल इंडिया एंड दैट ऑल ऑफ यू शुड यूज. इन माई व्यू ऑल ऑफ यू शुड यूज. कपड़ा, क्लोथ, बच्चों की किताबें, पेंसिल, खाने की चीजें, वॉट एवर यू, अंकल चीज. अभी हम मैगी बेचते हैं एंड वी आर एक्चुअली सेटिंग 100 मैगी स्टोर. तो अगर आपके यहाँ कई सड़क के पास में किसी को मैगी स्टोर बनाना है तो हमें बनाना मैगी स्टोर बना देंगे हम उसका. मैगी स्टोर, मैगी सोल्ड जहाँ भी, विच आर द प्लेस आर टूरिस्ट प्लेसेज. यहाँ तो बहुत सारी कर्नाटक में टूरिस्ट प्लेस है, टूरिस्ट आते हैं तो मोस्टली टूरिस्ट सब मैगी खाते हैं. तो एक छोटा सा स्टोर बता देंगे, 2 बच्चों को नौकरी मिल जाएगी. व्हाट अ ट्रांसफॉर्मेशन लाइक. मेरी एक लड़की आंध्र प्रदेश में 5 रुपए में इडली बेचती है. अब तक 50,000 इडली दे चुकी है. 50,000 इडली शी हैज सोल्ड. शी इज टू गुड. बहुत अच्छी लड़की है, बहुत अच्छी. बट परमेश्वरी इज एन एग्जाम्पल. उससे हमने सैनिटरी पैड बनाना सीखा, फिर हमने सैनिटरी पैड बनाया. सी वी लर्न फ्रॉम एवरीथिंग. आई मेट दीज वुमेन विच आर सो अमेजिंग. और सबसे सीखा है, उसने हमें सिखाया कि सैनिटरी पैड बनाना कैसे होता है. स्मॉल यूनिट, वी गॉट 1000 यूनिट्स ऑफ सैनिटरी पैड. तो अगर आपके यहाँ भी कर्नाटक में एक लड़की है, व्हाट्स हर नेम? हाँ, महानंदा नहीं, दूसरी भी लड़की है महानंद. बट देयर आर 2 गर्ल्स हु मेक सैनिटरी पैड. एक तो बहुत अच्छी है, शी एक्चुअली बिकम दी पैड वुमेन, सविता चोगल ऑफ बैंगलोर. बट देयर आर मेनी ऑफ देम हु सेटअप. तो अगर आपके यहाँ पे कोई महिलाओं के साथ काम करना चाहती है, सैनिटरी पैड बनाना चाहती है, तो हम उसकी मदद कर सकते हैं सैनिटरी पैड यूनिट सेटअप करने में. और कुछ पैसा हमें CSR में मिल जाता है. तो वो जब फ्री डिस्ट्रीब्यूशन करती है स्कूल गर्ल लड़कियों को तो हम उसको पैसे दे देते हैं. बनाती अपने आप है, रॉ मटेरियल हम देते हैं, मशीनरी लगाते हैं एंड डू दैट पार्ट एंड वी कीप ऑन सप्लाइंग इट इन ऑर्डर. इसी तरह LED बल्ब बनाने की यूनिट है. LED बल्ब भी बनाते हैं और छोटी छोटी यूनिटें, 2-3 लोगों को नौकरी मिल जाती है. LED का मटेरियल देते हैं. LED बल्ब बनाना सबसे आसान है. मैं आपको सारी चीजें दूंगा. आपको सोल्डरिंग आना चाहिए, एक सोल्डरिंग मशीन होना चाहिए और कुछ नहीं चाहिए. तो इफ यू नो सोल्डरिंग, और नहीं तो मैं आपको सिखा दूंगा सोल्डरिंग कैसे होती है और सोल्डरिंग मशीन भी दे दूंगा एंड डू दैट पार्ट ऑफ द वर्क टू ट्राई एंड सोल्ड. स्किल डेवलपमेंट ऑफ दिस नेचर फॉर कम्युनिटी इज वेरी इंपॉर्टेंट एंड वी कैन मेक एवरी विलेज LED विलेज. हर एक गांव में LED गांव बना सकते हैं, सारे बल्ब को चेंज कर सकते हैं. आप कराना, मैं आपकी मदद कर दूंगा. हमारे एग्रीकल्चर मिनिस्टर ने कहा था LED गांव बनाओगे तो मैं आपको प्राइज भी दिला दूं. दैट इज व्हाट वी कैन डू फॉर दैट. So we can actually help you to build that. Every village in that has got a LED bulb which you can make and do that part of it. The last before I close is rural e-mobility. अभी हम e-साइकिल बेचते हैं. हमने काफ़ी e-साइकिल बेची है. हमारी साइकिल 50 से 60 किलोमीटर चलती है एक चार्ज में, 20 किलोमीटर की स्पीड से चलती है. बहुत अच्छी है लड़कियों के लिए, स्कूल जाने के लिए, कॉलेज जाने के लिए, बूढ़े आदमी को, किसान को खेत पे जाने के लिए. बट इट्स अमेजिंग. और पहाड़ पे भी चलती है. मैंने जम्मू एंड कश्मीर में भी बेचा है. ई मोबिलिटी और ई साइकिल इज द फ्यूचर ऑफ इंडिया. आप नहीं करोगे तो होगा, कोई ना कोई जरूर करेगा. और मैं पुरानी साइकिल को भी ई साइकिल बना रहा हूं. तो आपके गांव में जितनी भी साइकिल हैं मैं आपको ट्रेन कर दूंगा, किट सप्लाई कर दूंगा. आप उस साइकिल को ई साइकिल बना देना और बच्चों को जिंदगी को बदल देना. व्हाट अ चेंज इट कैन हैपन इन दैट फॉर्मेट. बट बच्चों की मोबिलिटी बढ़ जाएगी, गांव में इनकम बढ़ जाएगी, सामान बेचने वाला आसान होगा. एक आंध्रा में एक लड़का अपनी साइकिल के पीछे वो लगा करके और सामान बेच के आता है गांव में. तो वी क्रिएटिंग एम्प्लॉयमेंट अपॉर्चुनिटी फॉर पीपल. तो ई साइकिल, अगर आपको ई स्कूटी है या पुरानी स्कूटर को स्कूटी में बनाना है वो भी हम करते हैं. ट्रेनिंग हम करेंगे, स्किल हम करेंगे, आपको बता देंगे. आप साइकिल स्टोर बना लेना,
सारी साइकिल को उठा करके कुछ बना देना एंड डू दैट पार्ट ऑफ द वर्क। और अगर किस्मत साथ की तो आपको सी टाटा इज सेटिंग अप 1 लाख चार्जिंग स्टेशन और CSC के साथ करेगा। तो अगर आपके पास तो अपना चार्जिंग स्टेशन देगा, पैसे नहीं ले। हम भी ऐसा नेगोशिएट करते हैं, हमारे बच्चे को पैसे नहीं है, पैसे मत मांगना, तो पूरा चार्जिंग स्टेशन दे देगा विच इज वेरी कॉस्टली। आपको जगह देनी है, आपको इलेक्ट्रिक मीटर का कनेक्शन लेना है और जितनी ट्रांजेक्शन होंगी, जितना आप चार्जिंग करोगे उसका कुछ शेयर उसको दे देंगे, बट दैट इज हाउ डिफाइंड। तो 1 लाख चार्जिंग स्टेशन विल ऑल्सो बी एसेंशियल फॉर यू टू डू। अगर आपके पास जगह है, आप करना चाहते हैं, आपका कोई एंटरप्रेन्योर बनाना चाहता है, तो चार्जिंग स्टेशन बना सकते हैं। वी कैन डू दैट पार्ट ऑफ देम। टाटा के साथ हम लोग सोलर भी करते हैं, वो 10,000 सोलर प्लांट बना रहे हैं। उन्होंने हमें 135 सोलर प्लांट दे दिए हैं। वो 40 लाख का सोलर प्लांट होता है, गांव में लगता है और उस गांव में फिर वो हमें हैंड ओवर कर देता है, हमारा VL इसको चलाता है, उसको मैनेज करता है। तो इवन दैट इज अ पॉसिबिलिटी इफ यू कैन हेल्प अस आइडेंटिफाइंग लैंड एंड पीपल हु वांट टू सेट अप अ सोलर प्लांट एट द विलेज लेवल, वी कैन ट्राई एंड हेल्प एंड ब्रिंग द टाटास, ट्राई एंड इन्वेस्ट मनी। उनके पास पैसा है, दे विल डू दैट पार्ट ऑफ द वर्क फॉर अस एंड विल डू अ फेवर टू देम इन डूइंग दैट। वी डू ऑलमोस्ट एवरीथिंग पॉसिबल विद टाटा। एज आई सेड, टाटा सॉल्ट, टाटा टी, टाटा वाटर, टाटा कॉफी सब बेचते, टाटा की गाड़ियां सब कुछ बेचते हैं, सब कुछ बेचते हैं, एवरीथिंग पॉसिबल। दे हैव ऑल्सो रियलाइज कि CSC से अच्छा नेटवर्क नहीं है हिंदुस्तान में, क्या सारे वर्ल्ड में। सो CSC इज द बेस्ट इन ऑर्डर टू ट्राई इन दैट पार्ट। सो ई मोबिलिटी कर लेना, अपने लिए एक साइकिल खरीद लेना, या अपनी बीवी के लिए एक साइकिल खरीदना। जो मैरिड है अपनी बीवी के लिए एक साइकिल खरीदना, अपने लिए 4 व्हीलर, उसके लिए साइकिल बता देना, या अपनी बच्ची के लिए साइकिल खरीद लेना, बट कैन बी ए ग्रेट वैल्यू। पहले खुद खरीदना, फिर VLE को खरीदवाना, फिर VLE गांव वालों को खरीदवाएगा। दैट इज हाउ द होल सिस्टम वर्क्स, दैट इज व्हाट ट्रांसफॉर्मेशन टेक प्लेस। सो बहुत अच्छा है और हमारी टीम सपोर्ट करेगी। हम लोग 4-5 लोग यहाँ दे देंगे। थोड़ी थोड़ी परेशानी होगी, हमारे बच्चे आपको डिस्कस करेंगे, बताएंगे आपको, बट आई थिंक दोनों साथ मिलके करते हैं एंड एवरी विलेज इन दिस कर्नाटका शुड गेट ट्रांसफॉर्म्ड इनटू अ रियल विजन विद धर्मस्थला हैज एनविसेज फॉर यू। थैंक यू सो मच। एक लास्ट में भूल गया, हम लोग 6 लाख गांव में कल्चरल सर्वे कर रहे हैं, सारे 6,50,000 गांव में। वो कल्चर मिनिस्ट्री का है, उसका एक ऐप है। उस ऐप में सब जगह हम लोग कर रहे हैं, हमको जल्दी करना है। तो आज हम लोग ट्रेनिंग कर देंगे आपको, मैं आपका डिटेल आपको समझा दूंगा। उसमें गांव के अंदर क्या क्या चीज़ें हैं, क्या म्यूज़िक होता है, क्या कोई रेप्यूटेड आदमी गांव का है, क्या उसकी बिल्डिंग और हेरिटेज बिल्डिंग्स हैं, या फूड हैबिट्स को यूनिक हैं, उनकी फोटोग्राफ को अपलोड करना होता है और उनके बारे में कुछ लिखना होता है। दैट्स ऑल द कल्चर सर्वे, उसका बेसिक डेटा, डेमोग्राफी डेटा एंड डू दैट पार्ट ऑफ द वर्क। तो आप लोग मदद करना, हर गांव में जाकर के, सिंस यू आर प्रेजेंस इन एवरी विलेज, उस मोबाइल ऐप के थ्रू हर गांव में कल्चर सर्वे करना। जितने सरकार हमको पैसा देती है, मैं आपको उतना पैसा शेयर कर दूंगा एंड दे डू द पार्ट ऑफ द वर्क फॉर यू। थैंक यू सो मच। Okay. हाँ वो माइक्रो टीम बताना ना उसको, माइक्रो टीम बताना, माइक्रो टीम का है ना उसके पास।
continue. कहाँ से किया? ये लिखा है उसमें? हम स्टार्ट कर देते हैं. Meanwhile, I will connect the internet and I will open the CSC portal. Fine. Oh, you want to show live? How to book the MAT? ನೆಟ್ ತಗೊಂಡು ಇದು ರನ್ ಮಾಡೋದಿಲ್ಲ ಬೇರೆ ಅದು ಕನೆಕ್ಟ್ ಆಯ್ತಾ ಕನೆಕ್ಟ್ ಆದರೆ ಸ್ಟಾರ್ಟ್ ಮಾಡ್ತಾರೆ ಹಾಂ कहाँ भाग गए लोग? ऑलमोस्ट भाग गए. अंदर बैठे. कनेक्ट करें. PPT. No, connecting to that screen. So we have a presentation. We'll have to show that presentation. Done? Okay. PPT लगा दो. Yeah. Start कर. आ जाओ शिवा. It's visible. Come. Yeah, thank you. Namaskar. So there is one service of CAC which we wanted to start at first, and that was DigiPay. Somehow we are only piloting here, and very soon we'll start this service full-fledgedly. So we'll activate all 6,000 centers which SKDRDP has, and then DigiPay service will enable those offices or the centers to disburse payments, accept payments and transfer money. So we'll explain in different slides. We have services which we'll explain here. So what is DigiPay? DigiPay we started in 2016 with the vision to propagate AEPS services across the country. When banks were not taking up, we started it and took it to the masses. This service facilitates cash withdrawal, deposit and Aadhaar to Aadhaar transfer. But we don't need a bank at the back end. Anybody, any CACVLE or in this case any SKDRDP center can give this service to the community in their area where they are established. So we started this service in collaboration with NPCI. NPCI is National Payment Corporation India, a kind of subsidiary of RBI, and which Hindi, okay, yeah. Huh.
No, I'll brief them. I'll brief them. Then Shiva will take over and he will explain in Kannada. I'm only introducing about this service. So NPCI, like I told you, NPCI is a kind of subsidiary of RBI which enables transaction routing in India. So we collaborated with them. They had given us the service and we then propagated and took it to the masses. It is an interoperable banking system wherein customer of any bank can come and do transaction using their Aadhaar number. And transaction is so secure that it is validated 3 levels, one by us, then by UIDAI, then by NPCI, and finally transaction is validated by the bank. So chances of fraud is very less in this system. There are many departments where we have tied up and we are helping them into cashless transactions. So what are the services right now in DigiPay? One is cash withdrawal, so which is the most popular service. 90% transaction happens in cash withdrawal only. Mini statement, and somebody wants to see their last 10 transactions they have done into the account, they can go and avail this service. Balance inquiry, somebody only want to know balance, what is the balance in their account, they can check using DigiPay. One service which I have recently launched and which enables card transaction through debit card and ATM card. Like anybody having debit card which has been given by the bank can come using DigiPay, do their transaction. But for that we need a machine called PIN pad or micro ATM machine. That small machine looks like calculator and very cheap. It costs around 2100, but that enables card transaction in CSC centers. One other service which we have is domestic money transfer. So somebody wants to send money using cash to account, so they can see what I've seen. People living in rural area, their kids or their relatives living in urban area. So people who are there working as a migrant worker, like in Bangalore, there are a lot of migrant workers, guards, peons. They feel intimidated going into the branch. So what they do, they come to CSC center, they give cash, they give the service charges, and CSC center will transfer cash to the account of his relative, his beneficiary or his friend living in the village, maybe in Bihar, West Bengal, Odisha, Eastern UP, from where most of the migrant laborers come. So that service is also there. So these are the services. We are working on more services. How can we install this DigiPay in the system, how it can be run, how micro ATM can be ordered and given to the CSC center, and how that can be installed will be explained by Shiva, my colleague here. Shiva. Okay, sir. Deposit. So we also have enabled deposit into DigiPay. In DigiPay, somebody want to deposit cash into their account. Using their Aadhaar, they can deposit money. But this service has been working with few banks, because many of the banks still have not gone live. They are in the process. Every week, 2 or 3 banks are coming live. So when all the banks are live on deposit service, you can, or your centers can deposit money of the customer or the citizen in the village using DigiPay and customer's Aadhaar. Thank you so much. Shiva will elaborate how to install, how to handle technical issues. That Shiva will explain. Thank you, sir. Thank you so much. So, DigiPay ಬಗ್ಗೆ ಗೊತ್ತಾಯ್ತಾ ನಿಮಗೆ? ಐ ಥಿಂಕ್ ಇನ್ನೂ ಅರ್ಥ ಆಗಿಲ್ಲ ಅನ್ಕೊಂತೀನಿ. ಸೊ ಕನ್ನಡದಲ್ಲಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. DigiPay ಅಂದರೆ ಡಿಜಿಟಲ್ ಪೇಮೆಂಟ್. ಓಕೆ, 2016-17ರಲ್ಲಿ ಸೊ ಮೋದಿ ಅವರು ಯಾವಾಗ ನೋಟ್ ಬ್ಯಾನ್ ಮಾಡಿದರು, ಸೊ ರೂರಲ್ ಏರಿಯಾ ವಿಲೇಜಸಲ್ಲಿ ಭಾಳಷ್ಟು ಜನ ಸ್ಟ್ರಗಲ್ ಮಾಡಿದರು. ಎವ್ರಿ ಟೈಮ್ ಅವರು ಅರ್ಬನ್ ಏರಿಯಾಗೆ ಹೋಗಿ ಬ್ಯಾಂಕ್ಸ್ ಮುಂದೆ ಕ್ಯೂ ನಿಂತು ಆ ಅಮೌಂಟ್ನ ತಗೊತಾ ಇದ್ರು. ಸೊ ಆ ಟೈಮಲ್ಲಿ DigiPayನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ DigiPay ಮೊಬೈಲ್ ಮತ್ತು ಡೆಸ್ಕ್ಟಾಪ್ ವರ್ಷನಲ್ಲಿ ಇದು ವರ್ಕ್ ಆಗುತ್ತೆ.
ಸೊ ಡಿಜಿಪೇ ಆಪರೇಟ್ ಮಾಡಬೇಕಂದ್ರೆ ಬೇಸಿಕ್ಕಾಗಿ ಏನೆಲ್ಲ ಬೇಕು? ಮೊಬೈಲಲ್ಲಿ ಮಾಡಬೇಕಂದ್ರೆ ಮೊಬೈಲ್ 5.0 ಆ್ಯಂಡ್ ಅಬೋವ್ ವರ್ಷನ್ ಆ್ಯಂಡ್ರಾಯ್ಡ್ ಮೊಬೈಲ್ ಇರಬೇಕು, ಇಂಟರ್ನೆಟ್ ಕನೆಕ್ಟಿವಿಟಿ ಇರಬೇಕು, ಒಂದು ಬಯೋಮೆಟ್ರಿಕ್ ಇರಬೇಕು ಈ ಡಿಜಿಪೇನ ವರ್ಕ್ ಮಾಡೋಕ್ಕೆ. 3 ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು: ಇಂಟರ್ನೆಟ್, ಮೊಬೈಲ್ ಆ್ಯಂಡ್ ಬಯೋಮೆಟ್ರಿಕ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಸೊ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್. ಆಧಾರ್ ಎನೇಬಲ್ ಅಂತಂತಂದರೆ ನಾವು ಕಸ್ಟಮರ್ ಅಮೌಂಟ ಏನು ವಿಡ್ರಾ ಮಾಡ್ತೀವಿ ಅವರ ಖಾತೆಗೆ ಆಧಾರ್ ಲಿಂಕ್ ಆಗಿದ್ರೆ ಮಾತ್ರ ನಾವು ಅಮೌಂಟ್ನ ವಿಡ್ರಾಲ್ ಡೆಪಾಸಿಟ್ ಮಾಡ್ಬೋದು, ಅದರ್ವೈಸ್ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಯಾಕೆ ಆಧಾರ್ ಅಂದರೆ ಸೆಕ್ಯೂರಿಟಿ ಪರ್ಪೋಸ್, ಅವ್ರ ಖಾತೆಯಲ್ಲಿರ್ತಕ್ಕಂಥ ಅಮೌಂಟ್ನ ಯಾರು ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಓಕೆ, ನವೆಡೇಸ್ ಎವ್ರಿಥಿಂಗ್ ಈಸ್ ಆಧಾರ್, ಆಯಿತಾ. ಸೊ ಡಿಜಿಪೇಯಲ್ಲಿ ನಾವು ಇಂಟ್ರೊಡ್ಯೂಸ್ ಒಬ್ಬ ಕಸ್ಟಮರ್ ಅಮೌಂಟ್ನ ಬ್ಯಾಲೆನ್ಸ್ ಎನ್ಕ್ವೈರ್, ಮಿನಿ ಸ್ಟೇಟ್ಮೆಂಟ್ ಅಮೌಂಟ್ನ ವಿಡ್ರಾ ಮಾಡಬೇಕಂದ್ರೆ ಥ್ರೂ ಆಧಾರ್ ಅವರ ಬ್ಯಾಂಕ್ ಡೀಟೇಲ್ಸ್ ಏನೂ ಅವಶ್ಯಕತೆ ಇಲ್ಲ. ಯಾವ ಬ್ಯಾಂಕು ಆಧಾರ್ ನಂಬರ್ ಅವ್ರ ಬಯೋಮೆಟ್ರಿಕ್ ಇದ್ರೆ ಆಯಿತು, ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಮೌಂಟ್ನ ವಿಡ್ರಾ ಮಾಡ್ಬೋದು. ಓಕೆ, ಸೊ ಸರ್ ಹೇಳ್ದಂಗೆ ನರೇಗಾ ವರ್ಕರ್ಸ್ ಇರ್ತಾರೆ, ಪೆನ್ಷನ್ ಏನು ಓಲ್ಡ್ ಏಜ್ ಪೆನ್ಷನ್ ಅವ್ರಿಗೆ ಪೆನ್ಷನ್ ಬರುತ್ತೆ ಪ್ರತಿ ತಿಂಗಳ. ಸೊ ಅವ್ರಿಗೂ ನಾವು ಮನೆಗೆ ಹೋಗಿ ಅಮೌಂಟ್ನ ಕೊಡ್ಬೋದು. ಇಲ್ಲಿ ಇದೇ ಕೆಟಗರಿ ಅವರಿಗೆ ನಾವು ಈ ಒಂದು ಸರ್ವಿಸ್ನ ಕೊಡಬೇಕಂತ ಏನು ರಿಸ್ಟ್ರಿಕ್ಷನ್ ಇಲ್ಲ. 24/7 ಎನಿವೇರ್ ಎನಿ ಟೈಮ್ ಡಿಜಿಪೇನ ವರ್ಕ್ ಮಾಡ್ಬೋದು, ಎನಿವೇರ್ ಎನಿ ಟೈಮ್. ಬಟ್ ಕನೆಕ್ಟಿವಿಟಿ ಚೆನ್ನಾಗಿರಬೇಕು. ಓಕೆ, ಸೊ NPCI ಅಂತಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಗೇಟ್ವೇ, ಅದು ಎವ್ರಿ ಪೇಮೆಂಟ್ ಆ ಒಂದು ಗೇಟ್ವೇ ಮೂಲಕನೇ ವರ್ಕ್ ಆಗುತ್ತೆ. ಇಲ್ಲಿ ನಾವು ಯೂಸಿಂಗ್ ಆಧಾರ್ ನಾವು ಪೇಮೆಂಟ್ನ ಅನೇಬಲ್ ಮಾಡಿದ್ವಿ ವಿಡ್ರಾ ಮಾಡಲಿಕ್ಕೆ, ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ. ಓಕೆ, ಸೊ ಎಲ್ಲ ಬ್ಯಾಂಕ್ಗಳ ಈ ಒಂದು ಫೆಸಿಲಿಟಿ ಅವೈಲೇಬಲ್ ಇದೆ, ಯಾವ RBI ಅಲೋ ಮಾಡಿದೆ EPS ಅಲ್ಲಿ. ಓಕೆ ಸರ್, ಸೊ ಟ್ರಾನ್ಸಾಕ್ಷನ್ಸ್ ಆರ್ ಅಥೆಂಟಿಕೇಟೆಡ್ ಬೈ 3 ಒಂದು ಸರ್ವರಿಂದ ಇದು ವರ್ಕ್ ಆಗುತ್ತೆ. ಒಂದು NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆ್ಯಂಡ್ UIDAI. ಯಾಕೆ? ಬಿಕಾಸ್ ನಾವು ಆಧಾರ್ನ ಯೂಸ್ ಮಾಡ್ತಾ ಇದ್ದೀವಿ, UID ಸರ್ವರ್ ಮತ್ತು ಯಾವ ಬ್ಯಾಂಕ್ ಇದೆ ಆ ಸರ್ವರ್. ಸೊ ಇಶ್ಯೂವರ್ ಬ್ಯಾಂಕ್ ಯಾವುದು, ಮತ್ತು UIDAI ಮತ್ತು NPCI, ಈ 3 ಫ್ಯಾಕ್ಟ್ರಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಅಥೆಂಟಿಕೇಷನ್ ಆಗುತ್ತೆ. ಓಕೆ ಸರ್, ಸೊ ಇದೆಲ್ಲ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್. ಇದರಲ್ಲಿ ಕ್ಯಾಶ್ ವಿಡ್ರಾಲ್, ಮಿನಿ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಎನ್ಕ್ವೈರಿ, ಮೈಕ್ರೋ ATM. ಸೊ ಮೈಕ್ರೋ ATM ಹೊಸ ಒಂದು ಮೆಥಡ್ ಏನಂತಂದರೆ, ಸೊ ಯಾರಿಗೆ ಆಧಾರ್ ಥ್ರೂ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ, ಡಿಫಿಕಲ್ಟಿ ಆಗ್ತಾ ಇದೆ ಅಂತಂದರೆ ಮೈಕ್ರೋ ATM ಪಾಸ್ ಮಷಿನ್ ಥರ ಏನು ಬರುತ್ತೆ, ನಾವು ಡೆಬಿಟ್ ಕಾರ್ಡ್ನ ಸ್ವೈಪ್ ಮಾಡಿ ಅಮೌಂಟ್ನ ವಿಡ್ರಾ ಮಾಡ್ತಕ್ಕಂಥ ಒಂದು ಸ್ಕೀಮ್. ಓಕೆ, ಇದು ನಮ್ಮ CSC ಪೋರ್ಟಲಲ್ಲಿದೆ. ಈ ಮಷಿನ್ ಕಾಸ್ಟ್ 2100 ರೂಪೀಸ್. ಓಕೆ, ಇದರಲ್ಲಿ ಮಿನಿ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಎನ್ಕ್ವೈರಿ, ಕ್ಯಾಶ್ ವಿಡ್ರಾಲ್ ಎಲ್ಲ ಮಾಡ್ಬೋದು. ಮೈಕ್ರೋ ATM ಥ್ರೂ ತಾವು ಮಾಡ್ಬೋದು. ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ನೀವು ವಿಡ್ರಾಲ್ ಮಾಡ್ಬೋದು. ಹೇಗೆ ಇದನ್ನು ಇನ್ಸ್ಟಾಲ್ ಮಾಡೋದು ಅಂತೇಳಿ ವೆರಿ ಸಿಂಪಲ್ ಇದೆ. ಈ ಒಂದು ಡಿಜಿಪೇಯಲ್ಲಿ ಈ ಒಂದು ಲೋಗೋದಲ್ಲಿ ನೋಡಿ 3 ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಡಿಜಿಪೇ ಎ ನ್ಯೂ ವೇ ಟು ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್. ಅದ್ರ ಕೆಳಗಡೆ 3 ಒಂದು ಪಾಯಿಂಟ್ಸ್ನ ಬರೆದಿದ್ದಾರೆ, ಸೆಕ್ಯೂರ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಸೀಮ್ಲೆಸ್ ಅಂತೇಳಿ. ಸುರಕ್ಷಿತವಾಗಿದೆ, ಭಾಳ ಸರಳವಾಗಿದೆ, ತಡೆರಹಿತ, ದರ್ ಇಸ್ ನೋ ರಿಸ್ಟ್ರಿಕ್ಷನ್ ಅಂತೇಳಿ. ಸಿಂಪಲ್, ಅದರೊಳಗಡೆ ಯಾರು ಲಾಗಿನ್ ಆಗ್ತಾರೆ, ಎವ್ರಿಥಿಂಗ್ ಈಸ್ ನೋ ನೀಡ್ ಟು ಟೀಚ್, ನೋ ನೀಡ್ ಟು ಟ್ರೈನ್, ಬೇಸಿಕ್ ಸಿಂಪಲ್ ಥಿಂಗ್ಸ್ ಇದೆ. ಸೊ ಡಿಜಿಪೇ ಎಲ್ಲರೂ ಲೈಕ್ ಮಾಡ್ತಾರೆ, ಎಲ್ಲರೂ ಯೂಸ್ ಮಾಡ್ತಾರೆ. ಮತ್ತು ಡಿಜಿಪೇಯಲ್ಲಿ ಅತ್ಯಂತ ಜಾಸ್ತಿ ಕಮಿಷನ್ ಕೊಡ್ತಕ್ಕಂಥ ಸರ್ವಿಸ್ ಇದು. ಐ ಥಿಂಕ್ ನೀವು BC ಆಪರೇಟ್ ಮಾಡ್ತಾ ಇದ್ದಾರೆ, CSP ಪಾಯಿಂಟ್ಸ್, ಬ್ಯಾಂಕ್ ಆಫ್ ಬರೋಡಾ ಮತ್ತು IDBI ಇದರಲ್ಲಿ. ಸೊ ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ ಸೊ ಕಡಿಮೆ ಕಮಿಷನ್ ಬರುತ್ತೆ. ಎಲ್ಲ ಬ್ಯಾಂಕ್ಗಳು ಕಡಿಮೆ ಕಮಿಷನ್ ಕೊಡುತ್ತೆ. ಆ್ಯಸ್ ಕಂಪೇರ್ ಟು ಪ್ಯಾನ್ ಇಂಡಿಯಾ ಎಷ್ಟು ಬ್ಯಾಂಕ್ ಇದೆ, ಡಿಜಿಪೇಕ್ಕಿಂತ ಅವೆಲ್ಲ ಕಡಿಮೆ ಕಮಿಷನ್ನ ಕೊಡುತ್ತೆ. ಪ್ರತಿ ಟ್ರಾನ್ಸಾಕ್ಷನ್ಗೆ ಕಮಿಷನ್ ಲಿಸ್ಟ್ನ ನಿಮಗೆ ಆಮೇಲೆ ತೋರಿಸ್ತೀನಿ. ಹೇಗೆ ಇನ್ಸ್ಟಾಲ್ ಮಾಡೋದಂದರೆ, ಜಸ್ಟ್ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಡಿಜಿಪೇ ಅಂತ ಟೈಪ್ ಮಾಡಿ, ನಮ್ಮ ಆ ಒಂದು ಡಿಜಿಪೇ ಆ್ಯಪ್ ಕೆಳಗಡೆ CSC ಇ-ಗವರ್ನೆನ್ಸ್ ಸರ್ವಿಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ನಮ್ಮ ಕಂಪನಿ ಹೆಸರು ಬರೆದಿರುತ್ತೆ. ಓಕೆ, ಇದಾದ ನಂತರ ನಮಗೆ ಬಯೋಮೆಟ್ರಿಕ್ ಇರಬೇಕು. ಯಾವ ಬಯೋಮೆಟ್ರಿಕ್ ಇರಬೇಕಂದ್ರೆ 3 ಬಯೋಮೆಟ್ರಿಕ್ ಸಪೋರ್ಟ್ ಆಗುತ್ತೆ. ಒಂದು ಮಂತ್ರ, ಮಾರ್ಫೋ, ಸ್ಟಾರ್ಟೆಕ್. ಈ ಬಯೋಮೆಟ್ರಿಕ್ಗಳ ಸಾಫ್ಟ್ವೇರ್ಗಳನ್ನು ನಾವು ಇನ್ಸ್ಟಾಲ್ ಮಾಡಬೇಕು. ಸೊ ನಾವು ಫಸ್ಟ್ ಏನು ಮಾಡ್ತೀವಿ, ಡಿಜಿಪೇ ಇನ್ಸ್ಟಾಲ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಕಡೆ ಬಯೋಮೆಟ್ರಿಕ್ ಯಾವುದಿದೆ, ಮಂತ್ರ, ಮಾರ್ಫೋ ಅಥವಾ ಸ್ಟಾರ್ಟ್ಯಾಕ್, ಅದನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಟಾರ್ಟ್ಯಾಕ್ RD, ಮಂತ್ರ RD ಅಥವಾ ಮಾರ್ಫೋ RD ಅಂತ ಟೈಪ್ ಮಾಡಿದರೆ ಆ ಸಾಫ್ಟ್ವೇರ್ ಸಿಗುತ್ತೆ, ಆ ಕಂಪನಿದು. ಇನ್ಸ್ಟಾಲ್ ಮಾಡಿದರೆ ಸಾಕು. ಸೊ ಮೊಬೈಲಿಗೆ ಕನೆಕ್ಟ್ ಮಾಡಿ, OTG ಕೇಬಲ್ ಥ್ರೂ ಕನೆಕ್ಟ್ ಮಾಡಬೇಕು. ಡೈರೆಕ್ಟಾಗಿ ಬಯೋಮೆಟ್ರಿಕ್ಕಿಂದ ಡೈರೆಕ್ಟ್ ಮೊಬೈಲಿಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಮೊಬೈಲಿಗೆ ನೀವು ಕನೆಕ್ಟ್ ಮಾಡ್ತಾ ಇದ್ದೀರ, OTG ಕೇಬಲ್ ಬರುತ್ತೆ, ಅದ್ರ ಥ್ರೂ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿದ್ಮೇಲೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ವೆರಿ ಸಿಂಪಲ್. ಏನು ಬೇಕು ರಿಜಿಸ್ಟ್ರೇಷನ್ಗೆ, ನಿಮಗೆ CSC ID ಇದೆಯಾ?
ಎಸ್, ನಿಮ್ಮ CAC-ID, ಆಧಾರ್ ನಂಬರ್ ನಿಮ್ಮದೇ, ಅಂದರೆ ಆಪರೇಟರ್ ಯಾರು ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಓಕೆ, ಸೊ ಆ CAC-ID ಆಧಾರ್ ನಂಬರ್ ಹಾಕಿ ಇಲ್ಲಿ ಡ್ಯುವೆಲ್ ಅಥೆಂಟಿಕೇಶನ್ ಫ್ಯಾಕ್ಟ್ರಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡ್ತೀವಿ ಮತ್ತು ಲಾಗಿನ್ ಮಾಡ್ತೀವಿ. ಡ್ಯುವೆಲ್ ಅಥೆಂಟಿಕೇಶನ್ ಏನಂತಂದರೆ ಸೆಕ್ಯೂರ್ ಅಂತ ಇದೆ, ಸುರಕ್ಷಿತವಾಗಿದೆ ಅಂತಂದರೆ ಇದರಲ್ಲಿ ನೀವೇನು ವಿಡ್ರಾ ಅಮೌಂಟ್ ಏನು ಟ್ರಾನ್ಸಾಕ್ಷನ್ ಮಾಡ್ತೀರಿ ಅದು ಅಮೌಂಟ್ ಯಾರು ಏನು ಫೋರ್ಜರಿ ಮಾಡಬಾರ್ದು ಅಂತೇಳಿ. ಸೊ ಪ್ರತಿ ಟೈಮ್ ಇದಕ್ಕೆ ಲಾಗಿನ್ ಆಗಬೇಕಂದ್ರೆ OTP ಬೇಸ್ಡ್ ಆ್ಯಂಡ್ ಬಯೋಮೆಟ್ರಿಕ್ ಬೇಸ್ಡ್ ಎರಡು ಕೊಡಬೇಕು, ಅದು ಡ್ಯುವೆಲ್ ಅಥೆಂಟಿಕೇಶನ್ ಅಂತ ಹೇಳ್ತೀವಿ. ಸೊ ಆಧಾರ್ ನಂಬರ್ ಹಾಕ್ತೀರಾ, ನಿಮ್ಮ CAC-ID ಹಾಕ್ತೀರಾ, OTP ಬರುತ್ತೆ, OTP ನಿಮ್ಮ ರಿಜಿಸ್ಟರ್ಡ್ CAC-ID ಮೊಬೈಲ್ ನಂಬರಿಗೆ ಬರುತ್ತೆ. OTP ಹಾಕಿದ ಮೇಲೆ ನೆಕ್ಸ್ಟ್ ಬಯೋಮೆಟ್ರಿಕ್ ಕೊಡ್ತೀವಿ, ಇದಕ್ಕೆ ನಾವು ಡ್ಯುವೆಲ್ ಅಥೆಂಟಿಕೇಶನ್ ಅಂತ ಹೇಳೋದು. ಒನ್ಸ್ ನೀವು ಕೊಟ್ಟರೆ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಆಯಿತು. ಇಟ್ ವಿಲ್ ಟೇಕ್ ಓನ್ಲಿ ಒಂದು ನಿಮಿಷ ತಗೋಬೋದು ಅಷ್ಟೇ. ಏನೆಲ್ಲ ಸರ್ವಿಸ್ ಇದೆ, ಡ್ಯಾಶ್ ಬೋರ್ಡ್ ಇರುತ್ತೆ, ಅಂದರೆ ಎಷ್ಟು ವಹಿವಾಟು ಮಾಡಿದ್ದೀರಾ, ಎಷ್ಟು ಕ್ಯಾಶ್ನ ವಿಡ್ರಾ ಮಾಡಿದ್ದೀರಾ, ಡೆಪಾಸಿಟ್ ಮಾಡಿದ್ದೀರಾ, ಎಷ್ಟು ಅಕೌಂಟ್ನ ಮಿನಿ ಸ್ಟೇಟ್ಮೆಂಟ್ನ ತೆಗೆದಿದ್ದೀರಾ, ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಿದ್ದೀರಾ, ಎಷ್ಟು ಪೇಔಟ್ ಮಾಡಿದ್ದೀರಾ ಅಂತೇಳಿ. ಓಕೆ, ಸೊ ಡಿಜಿಪೇಯಲ್ಲಿ ನೀವೇನೆಲ್ಲ ಅಮೌಂಟ್ನ ವಿಡ್ರಾ ಮಾಡ್ತೀರಿ ಅದು ಈ ಒಂದು ವ್ಯಾಲೆಟ್ ಅಂತ ಇರುತ್ತೆ, ಈ ವ್ಯಾಲೆಟಲ್ಲಿ ಬಂದು ಅಮೌಂಟು ಜಮಾ ಆಗುತ್ತೆ. ಸಪೋಸ್ ಶಂಕರ್ ಅಂತ ಯಾರೋ ಒಬ್ಬರು ಇದ್ದರು, ಅವ್ರ ಅಮೌಂಟ್ನ ನಾವು ವಿಡ್ರಾ ಮಾಡಿದರೆ ಇಲ್ಲಿ ವ್ಯಾಲೆಟ್ ಅಂತ ಏನಿದೆ ನಿಮಗೆ ಏನು ತೋರಿಸ್ತಾ ಇದೆಯಲ್ಲ ಇಲ್ಲಿ ಬಂದು ಅಮೌಂಟ್ ಜಮಾ ಆಗುತ್ತೆ. ಇದನ್ನು ನಾವು ನಮ್ಮ ಅಕೌಂಟಿಗೆ ಪೇಔಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ವಿಡ್ರಾಲ್ ಅಂತ ಹೇಗೆ ಮಾಡೋದು, ವಿಡ್ರಾ ಮಾಡಬೇಕಂದ್ರೆ ಭಾಳ ಸಿಂಪಲ್, ಅವ್ರ ಬ್ಯಾಂಕ್ ಯಾವುದು, ಅವರ ಆಧಾರ್ ನಂಬರ್ ಮತ್ತು ಅವ್ರು ಇದ್ದರೆ ಆಯಿತು ಪ್ರೆಸೆಂಟ್ ಅಥೆಂಟಿಕೇಷನ್ಗೆ ಇನ್ಸ್ಟೆಂಟ್ಲಿ ನಾವು ಅಮೌಂಟ್ನ ವಿಡ್ರಾ ಮಾಡ್ಬೋದು. ಇಲ್ಲಿ ಅದೇ ನಾವು ಕಸ್ಟಮರ್ ಬ್ಯಾಂಕ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅವರು ಕೆನರಾ ಬ್ಯಾಂಕ್ ಇದ್ದಾರಾ, ಸಿಂಡಿಕೇಟ್ ಇದ್ದಾರಾ, PKGB ಇದ್ದಾರಾ, ವಾಟೆವರ್, ಅವರ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್, ಎಷ್ಟು ಅಮೌಂಟ್ನ ನಾವು ವಿಡ್ರಾ ಮಾಡಬೇಕು ಮತ್ತು ಅವರ ಅಥೆಂಟಿಕೇಷನ್ ಅಷ್ಟು ತೆಗೆದ್ರೆ ಇಮಿಡಿಯೇಟ್ಲಿ ಕ್ಯಾಶ್ ವಿಡ್ರಾ ಆಗುತ್ತೆ, ಸಕ್ಸಸ್ ಆಗುತ್ತೆ. ಓಕೆ, ಬೇಸ್ಡ್ ಆನ್ ದಿ ಸಕ್ಸಸ್ ಯಾವಾಗ ಆಗುತ್ತೆ, ಸರ್ವರ್ ಎಲ್ಲ ಚೆನ್ನಾಗಿರಬೇಕು, ಆಯಿತಾ. ಸೊ ಕೆಲವೊಂದು ಕನೆಕ್ಷನ್ ಬರ್ತಾ ಇಲ್ಲ, ಮೊಬೈಲಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಸೊ ಅದೇ ಟೈಮ್ಗೆ ಯಾವುದೋ ಒಂದು ಕಾಲ್ ಬರುತ್ತೆ, ಮೇ ಬಿ ನೆಟ್ವರ್ಕ್ ಲಾಸ್ಟ್ ಆಗಿ ಪೇಮೆಂಟು ಫೇಲ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದನ್ನು ತಾವೆಲ್ಲ ನೋಡ್ಬೋದು. ಇದನ್ನು ಮೊಬೈಲಲ್ಲಿ ಮಾಡ್ಬೋದು, ಡೆಸ್ಕ್ಟಾಪಲ್ಲಿ ಮಾಡ್ಬೋದು, ನೋ ಇಶ್ಯೂ. ಅದೇ ಥರ ಮಿನಿ ಸ್ಟೇಟ್ಮೆಂಟ್ ಅಂದರೆ ನಾವು ಕೆಲವೊಂದು ಕಳೆದ ಒಂದು 5-6 ಟ್ರಾನ್ಸಾಕ್ಷನ್ ನಾವು ಏನು ಮಾಡಿದ್ವಿ ಅಂತ ಈ ಒಂದು ಡಿಜಿಪೇಯಲ್ಲಿ ನಾವು ನೋಡ್ಬೋದು. ಬ್ಯಾಲೆನ್ಸ್ ಎನ್ಕ್ವೈರಿ, ನಮ್ಮ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತೇಳಿ ಅದು ಸಹ ನಾವು ನೋಡ್ಬೋದು. ಬಟ್ ಇವೆಲ್ಲವೂ AEPS ಅಲ್ಲಿ ಅವರ ಆಧಾರ್ ಮತ್ತು ಅಥೆಂಟಿಕೇಷನ್ ಕೊಟ್ಟೆ ನಾವು ಮಾಡ್ತಕ್ಕಂಥದ್ದು. ಭಾಳ ಸಿಂಪಲ್ ಇದೆ. ಇದರಲ್ಲಿ ಏನಾದರೂ ಕಾಂಪ್ಲಿಕೇಟೆಡ್ ಅನಿಸ್ತಾ ಇದೆನಾ, ಕಷ್ಟ ಅನಿಸ್ತಾ ಇದೆನಾ? ವೆರಿ ಸಿಂಪಲ್, ರೈಟ್? ಸೊ ವ್ಯಾಲೆಟ್ ಟಾಪಪ್ ಇದೆ. ವ್ಯಾಲೆಟ್ ಟಾಪಪ್ ಅಂದರೆ ನಿಮ್ಮ ಡಿಜಿಟಲ್ ಸೇವಾ ಪೋರ್ಟಲ್ ಗೊತ್ತಲ್ಲ, ಡಿಜಿಟಲ್ ಸೇವಾ ಪೋರ್ಟಲ್. ಸೊ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮಾಡ್ತಾ ಇದ್ದೀವಿ, ಗೊತ್ತಾ? ಮೇ ಬಿ ಗೊತ್ತಿರುತ್ತೆ, ಅದು ಎಟ್ ಪ್ರೆಸೆಂಟ್ ಅನೇಬಲ್ ಆಗಿರಲ್ಲ. ಆ ಟೈಮಲ್ಲಿ ಮಾಡೋದು ನಾವೇನು ಮಾಡ್ತೀವಿ, ಆ ರೈತರ ಅಮೌಂಟ್ನ ಕಲೆಕ್ಟ್ ಮಾಡಿ ನಾವೇ ಬ್ಯಾಂಕಿಗೆ ಹೋಗಿ ಅಮೌಂಟ್ನ ನಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡಿ ಮತ್ತೆ ಡಿಜಿಟಲ್ ಸೇವಾ ಪೋರ್ಟಲಲ್ಲಿ ಬಂದು ಮತ್ತೆ ಟಾಪಪ್ ಮಾಡ್ತೀವಿ. ಕರೆಕ್ಟಾ? ಕರೆಕ್ಟ್, ಗೊತ್ತಾ ಸರ್ ಇದು? ಫೈನ್. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕಿಲ್ಲೇನು, ನಾವು ಪ್ರತಿ ಟ್ರಾನ್ಸಾಕ್ಷನ್ಗೆ ಕಮಿಷನು ಬರುತ್ತೆ. ಈಸಿ ಮೆಥಡಲ್ಲಿ ನಮ್ಮ ಒಂದು ಡಿಜಿಟಲ್ ಸೇವಾ ಪೋರ್ಟಲ್ಗೆ ಟಾಪಪ್ ಮಾಡಲಿಕ್ಕೆ ಈ ವ್ಯಾಲೆಟ್ ಟಾಪಪ್ ಕೊಟ್ಟಿದ್ದಾರೆ. ಯಾರೋ ರೈತರು ಬರ್ತಾ ಇದ್ದಾರೆ, ಓಕೆ, ರೈತರು ಬರ್ತಾ ಇದ್ದಾರೆ ಅಂದರೆ ಅವ್ರ ಅಮೌಂಟ್ನ ಇಮಿಡಿಯೇಟ್ಲಿ ನಾವು ಡಿಜಿಪೇ ಥ್ರೂ ವಿಡ್ರಾ ಮಾಡಿದರೆ ಕಮಿಷನ್ ಸಿಗುತ್ತೆ. ಇಮಿಡಿಯೇಟ್ಲಿ ವ್ಯಾಲೆಟ್ ಅಂದರೆ ಇಲ್ಲಿರ್ತಕ್ಕಂಥ ಅಮೌಂಟ್ನ ನಮ್ಮ CAC ಪೋರ್ಟಲ್ ವ್ಯಾಲೆಟ್ಗೆ ಟಾಪಪ್ ಮಾಡ್ಬೋದು ಇಮಿಡಿಯೇಟ್ಲಿ. ಓಕೆ, ಅದೇ ಥರ ಇಲ್ಲಿ ಪೇಔಟ್ ಇದೆ. ಪೇಔಟ್ ಅಂದರೆ ವ್ಯಾಲೆಟಲ್ಲಿರ್ತಕ್ಕಂಥ ಅಮೌಂಟ್ನ ನಮ್ಮ ಅಕೌಂಟಿಗೆ ಪೇಔಟ್ನ ಮಾಡ್ಕೊಳ್ಳಿಕ್ಕೆ ಈ ಒಂದು ಪೇಔಟ್ ಆಪ್ಷನ್ ಕೊಟ್ಟಿದ್ದಾರೆ. ಟ್ರಾನ್ಸಾಕ್ಷನ್ ಮಾಡಿದಾಗ ಈ ಥರ ಎಲ್ಲ ಡೀಟೇಲ್ಸ್ ಬರುತ್ತೆ, ಅಂದರೆ ಯಾವ ಡೇಟಿಗೆ ಮಾಡಿದ್ರು, ಏಜೆಂಟ್ ಯಾರು, ಸೊ ಏಜೆಂಟ್ ID-ನೇ CAC ID ಇರುತ್ತೆ. ಸೊ ಲೊಕೇಶನ್ ಯಾವುದು, ಅವ್ರ ಹೆಸರೇನು, ವಾಟ್ ಎವರ್ ಎಲ್ಲ ಒಂದು ಮಾಹಿತಿನ ನಾವು ಇದರಲ್ಲಿ ರಿಸಿಪ್ಟಲ್ಲಿ ನೋಡ್ಬೋದು. ಸೊ ಇಫ್ ಯು ವಾಂಟ್ ನೀವು ರಿಸಿಪ್ಟನ್ನು ಕೊಡ್ಬೋದು ಕಸ್ಟಮರಿಗೆ. ಪೇಔಟ್ ಮಾಡಬೇಕಂದ್ರೆ ಭಾಳ ಈಸಿ, ಜಸ್ಟ್ CAC ID ಹಾಕಿ ನೀವು ಪೇಔಟ್ ಹೇಳಿದರೆ ಮುಗೀತು. CAC ID ರಿಜಿಸ್ಟರ್ ಮಾಡಬೇಕಾದ್ರೆ ಯಾವ ಅಕೌಂಟ್ ನಂಬರ್ ಕೊಟ್ಟಿದ್ವಿ ಆ ಅಕೌಂಟಿಗೆ ಪೇಔಟ್ ಆಗುತ್ತೆ. ಇದರಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ನೀವು ಪಾಸ್ಬುಕ್ಕಲ್ಲಿ ನೋಡ್ಬೋದು, ಯಾವ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಯಾವ ಟ್ರಾನ್ಸಾಕ್ಷನ್ ಎಷ್ಟು ಟೈಮಿಂಗ್ ಮಾಡಿದ್ದೀರಾ, ಯಾವ ಡೇಟಿಗೆ ಮಾಡಿದ್ದೀರಾ, ಯಾವ ಥರ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಮತ್ತು ಕಮಿಷನ್ ಏನು ಮಾಡಿದ್ದೀರಾ ಅಂತೇಳಿ. ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ ಇನ್ ಡಿಜಿಪೇ, ನಾವು BC ಏನು ಕೆಲಸ ಮಾಡ್ತೀವಿ, BC ಕೆಲಸ ಮಾಡಿದರೆ ಕಮಿಷನ್ ಯಾವಾಗ ಕೊಡ್ತಾರೆ ಯಾರಿಗಾದ್ರೂ ಗೊತ್ತಾ? BC ಕೆಲಸ ಮಾಡಿದರೆ ಕಮಿಷನ್ ಯಾವಾಗ ಬರ್ಬೋದು? ಗೆಸ್. ಆಫ್ಟರ್ 1 ಮಂತ್, ಕರೆಕ್ಟ್? ಬಟ್ ಡಿಜಿಪೇಯಲ್ಲಿ ನೀವು ಇವತ್ತು ಕೆಲಸ ಮಾಡಿದರೆ ನಾಳೆಗೆ ನಿಮಗೆ ಕಮಿಷನ್ ಬರುತ್ತೆ. ಆ್ಯಂಡ್ ಹೈಯೆಸ್ಟ್ ಕಮಿಷನ್
ಆ್ಯಸ್ ಕಂಪೇರ್ಡ್ ಟು ಎನಿ ಬ್ಯಾಂಕ್ ಕೊಡ್ತಕ್ಕಂಥದ್ದು ಪ್ಯಾನ್ ಇಂಡಿಯಾ ಇದೊಂದೇ ಪ್ಲಾಟ್ಫಾರ್ಮ್, ದಟ್ ಈಸ್ DigiPay CSC. ಓಕೆ, ಸೊ ನೀವೇನಾದರೂ ಕೆಲವೊಂದು ಟ್ರಾನ್ಸಾಕ್ಷನ್ ಮಾಡಿದ್ದು ಅಥವಾ ಹೊಸ ಒಂದು ಆ್ಯಪ್ ಬಂತು ಅಂತಂದರೆ ಅದನ್ನು ನೀವು ಸಿಂಕ್ ಮಾಡಿ ಕೆಲವೊಂದು ಪ್ರಾಸೆಸ್ ಇದೆ ಮಾಡ್ಬೋದು. ಮತ್ತು ನಿಮಗೆ ಪ್ರತಿಯೊಂದನ್ನು FAQಗಳನ್ನು ಕನ್ನಡದಲ್ಲೇ ನಾವು ಪ್ರಿಪೇರ್ ಮಾಡಿದ್ವಿ, ಅದನ್ನು ನಾವು ಶೇರ್ ಮಾಡ್ತೀವಿ. ಓಕೆ, ಪ್ರತಿಯೊಂದು ಪೇಔಟಿಗೆ ಒಂದು ಟೈಮಿಂಗ್ ಇದೆ. ಪೇಔಟ್ನ ನೀವು CSC ವರ್ಕಿಂಗ್ ಅವರ್ಗಳಲ್ಲಿ ಪೇಔಟ್ ಮಾಡಬೇಕಾಗುತ್ತೆ. ಮಂಡೇ ಟು ಸಾಟರ್ಡೆ, ಫ್ರೈಡೇ. ಬ್ಯಾಂಕ್ ರಜೆ ದಿನಗಳಲ್ಲಿ ನೀವು ಪೇಔಟ್ ಮಾಡಿದರೆ ಇಮಿಡಿಯೇಟ್ಲಿ ನಿಮ್ಮ ಅಕೌಂಟಿಗೆ ಜಮಾ ಆಗೋದಿಲ್ಲ. ಓಕೆ, ಬ್ಯಾಂಕಿಂಗ್ ವರ್ಕಿಂಗ್ ಡೇಯಲ್ಲಿ ಮಾಡಿದರೆ ಸೊ ಇಮಿಡಿಯೇಟ್ಲಿ ಬರುತ್ತೆ. ಸೊ ಈ ಥರ ಕೆಲವೊಂದು ಪ್ರಾಸೆಸ್ ಇದೆ, ಅದನ್ನು ನಿಮಗೆ ಕಳಿಸ್ತೀನಿ, ಅದು ಕನ್ನಡದಲ್ಲೇ ನಾವು ಪ್ರಿಪೇರ್ ಮಾಡಿದ್ವಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಕ್ಯಾಶ್ ವಿಡ್ರಾಲ್. ಸೊ ಮೋರ್ ದೆನ್ 3000 ನೀವು ಕ್ಯಾಶ್ನ ವಿಡ್ರಾ ಮಾಡಿದರೆ ಯು ವಿಲ್ ಗೆಟ್ 11.32 rupees ಕಮಿಷನ್ ಪರ್ ಟ್ರಾನ್ಸಾಕ್ಷನ್. ठीक है, ಇದಕ್ಕೆಲ್ಲ ಟೆಕ್ನಿಕಲ್ ಸಪೋರ್ಟ್ ಎಲ್ಲ ನಾವಿದ್ದೀವಿ. ಓಕೆ, ಕರ್ನಾಟಕದಲ್ಲಿ ಈ ಒಂದು DigiPayನ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ನಮ್ಮದು ಸಹ ಯೂಟ್ಯೂಬ್ ಚಾನಲ್ ನನ್ನ ಪರ್ಸ್ನಲ್ ಇದೆ. ಸೊ DigiPayಯಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಏನೇ ಹೊಸ ಅಪ್ಡೇಟ್ಸ್ ಬಂದರೂ ನಿಮಗೆ ಅದ್ರ ಥ್ರೂ ಕಮ್ಯುನಿಕೇಟ್ ಮಾಡುತ್ತೆ. ಓಕೆ, ಇದ್ರ ಜೊತೆಗೆ ಮೈಕ್ರೋ ATM ಹೇಗೆ ಆರ್ಡರ್ ಮಾಡೋದಂತೇಳಿ ನಿಮಗೆ ತೋರಿಸ್ತೀನಿ. ಮೈಕ್ರೋ ATM ನಮ್ಮ CSC ಡಿಜಿಟಲ್ ಸೇವಾ ಪೋರ್ಟಲಲ್ಲಿದೆ. ಕಾಣಿಸ್ತಾ ಇದೆಯಾ? ಡಿಜಿಟಲ್ ಸೇವಾ ಪೋರ್ಟಲ್ ಕಾಣಿಸ್ತಾ ಇದೆಯಾ? How does micro ATM look like and what are the services? I don't have to do. How does micro ATM look like? Any question? ಈ ಪ್ರಾಸೆಸ್ ಬಗ್ಗೆ ಅಷ್ಟೇ ಹೇಳಿ. ಏನಾದರೂ ಕ್ವಶನ್ ಇದೆಯಾ? No, not video. We wanted to show how does micro ATM look like. Yeah. So this is how micro. ಸೊ ಮೈಕ್ರೋ ATM ಯಾವ ಥರ ಇರುತ್ತೆ ಅಂತೇಳಿ ಈ ಪಿಕ್ಚರಲ್ಲಿ ನೀವು ನೋಡ್ಬೋದು. ಓಕೆ, ಸೊ ರೈಟ್ ಸೈಡಲ್ಲಿ ಏನೋ ಇದು ಪಿನ್ ಕಾಣುತ್ತೆ, ಅದರಲ್ಲಿ ನೀವು ಕಾರ್ಡ್ನ ಇನ್ಸರ್ಟ್ ಮಾಡಿ ಸೊ ಇದ್ರ ಥ್ರೂ ನೀವು ಸೊ ಇದನ್ನು ನೀವು ಬ್ಲೂಟೂತ್ ಥ್ರೂ ಕನೆಕ್ಟ್ ಮಾಡಿದರೆ ಇದು ಆನ್ ಆಗುತ್ತೆ. ಇದು ಒನ್ಸ್ ಪರ್ಚೇಸ್ ಮಾಡಿದ್ರೆ ಬ್ಯಾಕ್ ಎಂಡಲ್ಲಿ ನಾವು ಮ್ಯಾಪ್ ಮಾಡುತ್ತೆ. ಸೊ ಥ್ರೂ ಮೈಕ್ರೋ ATM ನೀವು ಆರ್ಡರ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇಲ್ಲ ಸರ್ ನಮಗೆ ಆಧಾರ್ ಥ್ರೂ ನಾವು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಈಸಿಲಿ ಯು ಕ್ಯಾನ್ ಡೂ ದಿ ಟ್ರಾನ್ಸಾಕ್ಷನ್, ಸೇಮ್ ಕಮಿಷನ್ ಫಾರ್ ದಿಸ್. This is a micro ATM. Yes, sir. Yes, Their sir. card can be. Yes, sir. Card can be inserted from this side. How long will it take? We're closing it. Fine. Any question regarding DigiPay? ಸೊ ಅಟ್ಲೀಸ್ಟ್ 25% ಆದರೂ ಅರ್ಥ ಆಯ್ತಾ? ಕೈ ಎತ್ತಿರಿ ನೋಡೋಣ ಎಷ್ಟು ಜನ ಆಗುತ್ತೆ ಅರ್ಥ ಆಯ್ತಂತ. 25% ಅರ್ಥ ಆಗಿದೆ ಅಂತ. 50% ಯಾರಿಗೆ ಅರ್ಥ ಆಗಿದೆ? 50 100%? ವಾವ್, 100% they understood the process.
Yes, sir. 10,000. for a customer. For center there is no limit. For center there is no limit for customer. 10,000 per transaction, and then number of transaction is decided by each bank. We don't like. If a bank has allowed full transaction of full lakh, he can do 20 times. ಅರ್ಥ ಆಯ್ತಾ? ಪ್ರತಿ ದಿನಕ್ಕೆ ಗ್ರಾಹಕರಿಗೆ ಮಿತಿ ಇದೆ, ಸೆಂಟ್ರಿಗೆ ಮಿತಿ ಇಲ್ಲ. ಅಂದರೆ ಒಂದು ಸೆಂಟ್ರಿಗೆ 1 ಲಕ್ಷ ಜನ ಬಂದು ಬೇಕಾದ್ರೆ ವಿಡ್ರಾ ಮಾಡ್ಬೋದು. ಆದರೆ ಗ್ರಾಹಕರಿಗೆ 10,000 ರೂಪಾಯಿನ ಒನ್ ಟೈಮ್ ವಿಡ್ರಾ ಮಾಡ್ಬೋದು. ಕೆಲವು ಬ್ಯಾಂಕ್ 50,000 ಒಂದಿನಕ್ಕೆ ಅವಕಾಶ ಇದೆ ಅಂದರೆ 5 ಸರಿ ಅವರು ವಿಡ್ರಾ ಮಾಡ್ಬೋದು. 5 times he can withdraw 10,000 if bank allowed 50,000 per day. Yeah, but NPC is working on it. Some are saying that 5 transactions should be allowed in a day. Let us see. For deposit ಕೂಡ ಇದೇ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ. 10,000 ರೂಪಾಯಿನ ಮ್ಯಾಕ್ಸಿಮಮ್ ಅವರು ಎಟ್ ಎ ಟೈಮ್ ಡೆಪಾಸಿಟ್ ಮಾಡ್ಬೋದು. 5 ಸರಿ ಡೆಪಾಸಿಟ್ ಮಾಡೋ ಆಪ್ಷನನ್ನು ಕೊಟ್ಟರು ಕೊಡ್ಬೋದು, ಡಿಪೆಂಡಿಂಗ್ ಅಪಾನ್ ಬ್ಯಾಂಕ್. ಸೊ ಸೆಂಟ್ರಿಗೆ ಮಾತ್ರ ಮಿತಿ ಇಲ್ಲ. 10 ಜನ ಬರ್ಬೋದು, 100 ಜನ ಬರ್ಬೋದು, ಎಷ್ಟು ಜನ ಬೇಕಾದ್ರೆ ಬಂದು ಆ ಸರ್ವಿಸನ್ನು ಪಡ್ಕೊಳ್ಬೋದು. ಓಕೆ, ಸೊ ಈಗ ಊಟಕ್ಕೆ ನಿಮಗೆ ಕಳಿಸ್ತಾರೆ. ರೆಡಿ ಆಗಿದೆಯಾ? ಅಲ್ಲಿ ರೆಡಿ ಇದೆಯಾ? ಓಕೆ, ಊಟವನ್ನು ಮಾಡಿ ಶಾರ್ಪ್ 2:10 ಒಳಗೆ ಗ್ಯಾದರಿಂಗ್ ಆಗಿ, ಮತ್ತೆ ಬಹಳ ಶಾರ್ಟ್ ಸೆಷನ್ಸ್ಗಳಿರುತ್ತೆ. ಸೆಷನ್ನ ನಂತರ ನಮ್ಮ ಅಧಿಕಾರಿಗಳು ಕೂಡ ನಿಮಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಡ್ತಾರೆ. ನಂತರ ಸೆಷನ್ ವೈಂಡ್ ಅಪ್ ಆಗುತ್ತೆ. ಓಕೆ, ಹ್ಯಾವ್ ಲಂಚ್.
he is the spokesperson for Karnataka state. So for any query related to Aadhaar project, he will support you. And from Delhi team, I'll support you. So I'll give you the basic idea of Aadhaar project, how we can start Aadhaar project. Identification Authority of India. So the head office of UIDAI is in Delhi, and further they have the regional offices, and they have around 8 regional offices, that is at state level. And they have a tech support center that is in Bangalore. So this is good for you. So tech support of UIDAI is in Bangalore. So for any machine registration, operator registration, you have to coordinate with day to day. So that request goes to UIDAI tech support only. So UIDAI further engaged to the registrar. Registrar may be the state level registrar or banking, department of post, and CSC is also the registrar of UIDAI. So without any registrar, company can't start the Aadhaar work. Registrar further engaged to the enrollment agency. Enrollment agency, the main responsibility of enrollment agency is to set up the Aadhaar enrollment center. So first, in UIDAI system, CSC SPV is the registrar as well as the enrollment agency also. So further enrollment agency set up the Aadhaar center and engage to the operators, and the operator also should be the Aadhaar certified. There is an agency, NSC IT, who conduct the online exam for operators, and it's a 3-4 module of that exam, and online exam is available. So after certification of UIDAI exam, you can start the Aadhaar enrollment work only. Without certification, you can't start the Aadhaar enrollment work. So these are the models that we are using in our CSC SPV. We are opening the Aadhaar Seva Kendra, ASK we call these, and the Aadhaar Update Center is the UCL. In Aadhaar Update Center, we can do only the update work, not enrollment. Only update, maybe the demographic detail you can update through UCL. So this is called the UCL. Aadhaar Center through state government. We are working several state governments. In Karnataka, we are also working with the state government, and we have around 150 Aadhaar Center here. We have ASK Center. We have per district 1 Aadhaar Center. ASK we have here, and UCL in Pan India, we have around 20,000 UCL Center Pan India we have. But they do only Aadhaar update work. For complete work, we have to do the Aadhaar enrollment kit. I'll explain you what is the Aadhaar enrollment kit in next slide. So we do the tablet-based child enrollment also. So there is no requirement of Aadhaar kit. If you have the tablet, we can register your tablet on UIDAI server, and if you are the certified operators, you can do the child enrollment also. So this is the another facility. The service, if we talk about the service, new enrollment is one service. This is, here we are saying the free of cost. It means you will not charge to the citizen for this service, but UIDAI pay for this service 100 rupees. So you will not charge to the citizen if you do any new enrollment, but if successfully Aadhaar generated, UIDAI will pay 100 rupees to you. For mandatory update, this is the age group of 5 and 15. The child, we have to again update the biometric of the child. So age group of 5 and 15, that is free of cost. UIDAI say there is no requirement to take any charges from the child, and the UIDAI will pay 100 rupees for that update also. But you will not charge to the any child for this update. For biometric update, you will charge from the citizen. UIDAI will not pay any amount for this service, but you will charge from the citizen, and 100 rupees you can charge if somebody comes for the biometric update. Do you understand biometric update? Like fingerprint update, iris update, photo update, these are the biometric update. If somebody comes for the biometric update, you can charge 100 rupees.
For demographic update, you can charge only 50 rupees. Do you understand demographic update? Demographic update is the like name, age, address. These are the demographic. Mobile number update, email ID update. If somebody comes on at the center for the update, so you can charge 50 rupees. So these are the standard charges. And now if somebody charge extra amount, UIDAI immediately close the center. So that we have to take care. We will not charge extra amount for any services. Fifth is the e-Aadhaar print. If somebody already have the Aadhaar card, but he wants again print that Aadhaar card. So you can print that Aadhaar card on the black and colored paper, and 30 rupees you can charge. So these are the 5 services of Aadhaar. Hardware and software requirement. To set up any centers, first you have to procure the hardware part, you have to procurement. So these are the hardware part. First is the laptop. That should also be as per the UIDAI guideline. Fingerprint scanner, iris scanner. Fingerprint scanner is just for to capture the biometric device for fingerprint and iris. So these devices are required. Webcam is required, printer is required, table lamp, white background, and GPS dongle. These are the hardware. You already have these hardware at your center? No. But if we talk about the UCL, so only laptop, fingerprint, and GPS is required. I think these hardware you already have, because you are doing banking work also. You are the bank BC? No. How many of you bank BC? Please raise your hand. Bank BC? No. District coordinator? Okay, sorry. So the software, UIDAI provide the Aadhaar software. Nobody can't change any software version. Nobody can't do anything in the software. Otherwise, there is a Aadhaar Act. They can file the FIR against you. So only UIDAI guideline, you can install only UIDAI provided software. So this is the software version 3.3.4.2. This is the whitelisted client. There is a requirement of IP whitelist also. If you set up your Aadhaar center, static IP is required, and that static IP should be whitelist through our system. It means if this center is here and IP is whitelist, you can't move this machine this place to that place. Otherwise, it will not work. So broadband connection is required. This hardware is required. Static IP is required. These are the basic requirements to set up any Aadhaar center. Right? Space. Minimum 200 to 300 square feet area is required. Proper arrangement of the seating area and the center enrollment station area, you have to set up everything as per the UIDAI guideline. These are the activation process. The first steps for ASK, we identify a location where we want to set up the Aadhaar center. After that, we prepare a layout of that location. Here will be your machine, here is the waiting area, this is the basic layout, and that layout we submit to the UIDAI regional office for approval. After regional office approval, then we can start our enrollment process. Second, operator activation request we submit to UIDAI. First, only certified operator we can consider for activation. First, you have to clear the exam of UIDAI, and NSCIT is the agency who conduct this exam, and online exam fee is around 470 rupees is the charges of that certification. He can give you the detail if required for this exam, and they can arrange camp mode examination also. If suppose for 50 or 60 operator in one day they wants to give the exam, so we can discuss with the agency. They will conduct that exam on a single location and on a camp mode, and you can give that exam. After certification of operator, we send the request to UIDAI regional office for activation. When operator got activated, again we set up that Aadhaar center
machines and everything, that hardware I told you, that we set up that center and install the software in that machine, laptop. After installation of that machine, we register that machine on UIDAI server. It means if you are the operator, your UIDAI will create your ID. Your ID will be activated on UIDAI server. We install the software in that machine. That machine will also activate on UIDAI server. It means UIDAI is tracking you and your machine. It means you can't do anything mischief. That's why they register the machine on UIDAI server. After machine activation, static IP, CSCSPV whitelist that is static IP. UIDAI, when we send the machine activation request to UIDAI, after approval of UIDAI, they activate the machine, and now your center is ready for the enrollment, and your operator and supervisor, whatever is you are engaging, that supervisor is also on board on that machine. So onboarding process is a small process. Operator also give the thumb impression, fingerprint, iris, and onboarding on that local machine. After that, you can start the enrollment process. So this is the ASK activation process. If we talk about the UCL, there is a condition. If you are the bank BC, then you can start UCL work, update enrollment work, update demographic detail. If you are the bank BC, the first condition is you are the bank BC, you register on our digital Seva portal for the UCL service. We verify your detail, your bank BC code, your bank BC certification, and your center requirement as per the UIDAI guideline. We verify everything. After that, we process your request for activation. Update through this UCL software. So the hardware requirement is only laptop, fingerprint, and GPS. You can start Aadhaar Update Center. If you are purchasing total kit, enrollment, iris, fingerprint, biometric, everything you are purchasing, then you can start enrollment also. So there is a difference in UCL and the enrollment kit center. State government, we are working with the state government also, so little bit difference in the process. First, we identify we or state government provide the government location. Only we can set up the center in government premises, maybe Gram Panchayat. After that, again we send the operator activation request to UIDAI, but here static IP is not required. Right? Static IP is not required if you are working under state government registrar. So we have the agreement with the state government also. So around 5,000 machine we are running under the state government. So here static IP is not required, but internet connection is required and complete enrollment kit is required. Here you can start your enrollment, update, biometric update, all service you can start here. So, but you have, if you have the your offices, you have to shift in the government premises for state government. Any government, they will provide the list of the locations. We have to shift in that location. Only in that location we can start the Aadhaar enrollment work. This is the condition of government. Only in government premises you can work. For UCL, you can work in the private premises, but if you are the bank BC. Examination process. He will explain you the examination process, so you can. So, ನಮಸ್ಕಾರ, ನಮಸ್ತೆ. ಸೊ ಎಕ್ಸಾಮಿನೇಷನ್ ಪ್ರೊಸೆಸ್ ತುಂಬ ಈಸಿ ಇದೆ. ಮಿನಿಮಮ್ ಕ್ವಾಲಿಫಿಕೇಷನ್ಸ್ SSLC ಎಬೋವ್ ಇದ್ದರೆ ಸಾಕಾಗಿರುತ್ತೆ. ಸೊ ಎಲ್ಲರೂ ಆಲ್ಮೋಸ್ಟ್ ಬೇರೆ ಎಲ್ಲ ಎಕ್ಸಾಮ್ಗಳನ್ನ ತೊಗೊಳ್ತೀರ. ಸಿಂಪಲ್ ಎಕ್ಸಾಮ್ ಪ್ರೋಸೆಸ್ ಇದೆ.
NSCIT ಪೋರ್ಟಲ್ ಇದೆ, ಆ ಪೋರ್ಟಲಲ್ಲಿ ಹೋಗಿಬಿಟ್ಟು ನೀವು 470 to 70 rupees ಪ್ಲಸ್ GST ನಿಮಗೆ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಸೊ ದರ್ ಇಸ್ ಸಿಂಪಲ್, ನಿಮಗೆ EKYC ಇರುತ್ತೆ, ಅಲ್ಲಿ EKYC ಮಾಡಿ HTML ಫೈಲ್ಗಳನ್ನ ನೀವು ಅಲ್ಲಿ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ಮಾಕ್ ಟೆಸ್ಟ್ ಬರುತ್ತೆ ಡೀಟೇಲ್ಸ್. ನಾವು ಡೀಟೇಲ್ಸ್ ಆಗಿ ನಿಮಗೆ PPTಗಳನ್ನು ಶೇರ್ ಮಾಡ್ತೀವಿ. ಸೊ ಅದನ್ನ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡ್ಬೋದು, ಮಾಕ್ ಟೆಸ್ಟಲ್ಲಿ ನೀವು ಎಕ್ಸಾಮ್ ಸ್ಲೈಡ್ಗಳನ್ನೆಲ್ಲ ನೋಡಿಕೊಂಡು, ಸೊ ನಿಮ್ಮ ಲೊಕೇಶನ್ಗಳಲ್ಲಿ ನಿಯರೆಸ್ಟ್ ಎಲ್ಲ ಡಿಸ್ಟ್ರಿಕ್ಗಳಲ್ಲೂ NSCIT ಎಕ್ಸಾಮ್ ಸೆಂಟರ್ಗಳಿದೆ. ಸೊ ನೀವು ಅಲ್ಲಿ ಶೆಡ್ಯೂಲ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ನಮ್ಮ ಸ್ಟೇಟ್ ಟೀಮ್ಗೆ ನೀವು ರಿಕ್ವೆಸ್ಟ್ ಮಾಡಿದ್ರೆ, ಅಂದರೆ ನಾವು ಮಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂದರೆ ನಾವು UID ROದಿಂದ ಆ ರಿಕ್ವೆಸ್ಟ್ನ ತೊಗೊಂಡ್ಬಿಟ್ಟು ಮಾಸ್ ಎಕ್ಸಾಮ್ನ ಡಿಸ್ಟ್ರಿಕ್ಟ್ ವೈಸ್ ಕ್ಲಿಯರ್ ಮಾಡಿಕೊಡ್ತೀವಿ. ದಟ್ ಈಸ್ ಅ ಈಸಿ ಪ್ರೊಸೆಸ್. ಸೊ 2 ಡೇಸ್ ನೀವು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಸ್ಗಳು ನಿಮ್ಮ ಆಪರೇಟರ್ಗಳಿಗೆ ಟ್ರೈನಿಂಗ್ ಮಾಡಿದ್ರೆ ನಾವು ಕ್ವಶನೇರ್ಗಳನ್ನು ನಾವು ಶೇರ್ ಮಾಡ್ತೀವಿ, ಯಾವ್ಯಾವ ಥರ ಕ್ವಶನ್ಗಳು ಬರೋ ಸಾಧ್ಯತೆಗಳಿರುತ್ತೆ ಹೇಳ್ಬಿಟ್ಟು. ದಟ್ ಇಸ್ ವೆರಿ ಈಸಿಯೆಸ್ಟ್ ಪ್ರೋಸೆಸ್ ಇರುತ್ತೆ. ಅದನ್ನು ನೀವು ಓದ್ಕೊಂಡ್ರೆ 2 to 3 ಡೇಸ್ ಒಳಗಡೆ ವಿ ಹ್ಯಾವ್ ಸೆಟ್ ಫಾರ್ ಎಕ್ಸಾಮ್, ಬಟ್ ಇಮಿಡಿಯೇಟ್ಲಿ ಪಾಸ್ ಆಗ್ಬೋದು. ಬಟ್ ಬೈ ಚಾನ್ಸ್ ಪಾಸ್ ಆಗಿಲ್ಲ ಅಂದರೆ ವಿ ಹ್ಯಾವ್ ಟೇಕನ್ ನೆಕ್ಸ್ಟ್ ಪ್ರೋಸೆಸ್, ಮತ್ತು ಅಟೆಂಪ್ಟ್ ಮಾಡುವಂಥ ಆಪ್ಷನ್ಸ್ಗಳನ್ನು ಕೊಟ್ಟಿರ್ತೀವಿ. ಸೊ ಅಟೆಂಪ್ಟ್ ಪ್ರೋಸೆಸ್ಸಲ್ಲಿ ನೀವುಗಳು ಮತ್ತೆ ಅಟೆಂಪ್ಟ್ ಮಾಡಿ ಎಕ್ಸಾಮ್ಗಳನ್ನ ಪಾಸ್ ಆಗ್ಬೋದು. ಮಿನಿಮಮ್ ಒಂದು ರಿಕ್ವೈರ್ಮೆಂಟ್ ಇದೆ 60, 70 ಬಿಲೋ ಆದರೆ ಅವರು ಆಪರೇಟರ್ಗಳು ಕನ್ಸಿಡರ್ ಆಗುತ್ತೆ, 70 ಅಬೋವ್ ಮಾರ್ಕ್ಸ್ಗಳು ಬಿದ್ದರೆ ಅವರು ಸೂಪರ್ವೈಸರ್ಗಳು ಕನ್ಸಿಡರ್ ಆಗುತ್ತೆ. ಸೊ ಕ್ಲೈಂಟಲ್ಲಿ ಆಪರೇಟರ್ ಮತ್ತು ಸೂಪರ್ವೈಸರ್ ಯಾರಾದರೂ ಪರವಾಗಿಲ್ಲ, ನಾವು ವರ್ಕ್ ಮಾಡ್ಬೋದು. ಸೊ ದಿಸ್ ಇಸ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಯಾರಾದರೂ ನಿಮ್ಮ ಮೊಬೈಲಲ್ಲಿ ನೀವು NSCIT.uida.gov.in ಹೋದರೆ ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಎಕ್ಸಾಮ್ ಪ್ರೋಸೆಸ್ಗಳು ಹೇಗಿರುತ್ತೆ. ಸೊ UID ಸೈಟಲ್ಲಿ ಟೆಸ್ಟಿಂಗ್ ಇಕೋಸಿಸ್ಟಮ್ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅಲ್ಲಿ ಹೋದರೆ ನಿಮಗೆ ಪೂರ್ತಿ ಡೀಟೇಲ್ಸ್ಗಳು 1 by 1 ಡೀಟೇಲ್ಸ್ಗಳು ಕೊಟ್ಟಿರ್ತಾರೆ. ಸೊ ಅದನ್ನ ಒಂದು ಸಲ ನೀವು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಮತ್ತು ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗಳು ಅದನ್ನ ರೀಡ್ ಮಾಡಿಕೊಂಡ್ರೆ, ಸೊ ನಾವು ಮಾಡ್ಯೂಲ್ ಹೇಳ್ಕೊಡ್ತೀವಿ ಹೇಗೆ ಎಕ್ಸಾಮ್ನ ಅಪ್ಲೈ ಮಾಡೋದು ಹೇಳ್ಬಿಟ್ಟು. ಸೊ ಒಂದು ಮಾಡ್ಯೂಲ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದಟ್ ಇಸ್ ಈಸಿಯೆಸ್ಟ್ ಪ್ರೋಸೆಸ್ ಇದೆ. ಒನ್ಸ್ ನಾವು ಎಕ್ಸಾಮ್ನ ಪಾಸ್ ಆದಮೇಲೆ ದಿಸ್ ಆಲ್ ಪ್ರೋಸೆಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಮೇ ಬಿ UCL ಮಾಡ್ಬೋದು ಅಥವಾ ಆಧಾರ್ ಎನ್ರೋಲ್ಮೆಂಟ್ ಕ್ಲೈಂಟ್ಗಳನ್ನು ಮಾಡ್ಬೋದು. ಮತ್ತು ಬೇರೆ ಏನಾದ್ರು ಡೀಟೇಲ್ ಆಗಿ ಮತ್ತೆ ಹೇಳಬೇಕಾ? ಈ PPT ಸರ್ ಎಕ್ಸ್ಪ್ಲೇನ್ ಮಾಡಿದ್ರು. ಈಗ ಕನ್ನಡ ಸರ್ ಇಂಗ್ಲೀಷಲ್ಲಿ ಹೇಳಿದರು, ಕನ್ನಡದಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಮಾಡ್ತೀನಿ. ಎನಿವನ್ ನೀಡ್ ಕನ್ನಡ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾ? ಮಾಡಬೇಕು. एक मिनट कन्नड़ में बोल देते. ಈಗ UID ಆಧಾರ್ ಎಲ್ಲರಿಗೂ ಪರಿಚಿತವಾಗಿದೆ. ಎಲ್ಲರೂ ಆಧಾರ್ ಎನ್ರೋಲ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತೀರ. ಎವ್ರಿ ಒನ್ ಹ್ಯಾಸ್ ಎ ಆಧಾರ್ ಕಾರ್ಡ್. ಐ ಹ್ಯಾವ್ ಆಲ್ಸೋ ಆಧಾರ್ ಕಾರ್ಡ್ ಇರುತ್ತೆ. ಸೊ ನನ್ನ ಬೇಸಿಕ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅಂದರೆ, ಈಗ UID ಈಸ್ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಸೊ ಅದರ ಅಂಡರಲ್ಲಿ ಸೋ ಮೆನಿ ರೀಜ್ನಲ್ ಆಫೀಸ್ಗಳು ಬರುತ್ತೆ. ಸೊ UID ಟೆಕ್ ಸಪೋರ್ಟ್ ಸರ್ ಹೇಳ್ತಾರೆ. UID ಟೆಕ್ ಸಪೋರ್ಟ್ ನಮ್ಮ ಬೆಂಗಳೂರಲ್ಲಿದೆ, ನಮ್ಮ ಸಹಕಾರ ನಗರದಲ್ಲಿದೆ UID ಟೆಕ್ ಸಪೋರ್ಟ್. ಆಮೇಲೆ ನಮ್ಮ ರಿಜಿಸ್ಟ್ರಾರ್ಸ್, ಈಗ ರಿಜಿಸ್ಟ್ರಾರ್ಸ್ ಅಂದರೆ ಏನಾಗಿರುತ್ತೆ, ಆಲ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಬಿ ರಿಜಿಸ್ಟ್ರಾರ್. ಅದು ಆಲ್ ಬ್ಯಾಂಕ್ಸ್, ಬ್ಯಾಂಕ್ಸ್ಗಳು ರಿಜಿಸ್ಟ್ರಾರ್ಗಳಾಗಿರ್ತಾರೆ. ಡಿಪಾರ್ಟ್ಮೆಂಟ್ ಪೋಸ್ಟ್ ಇದೆ, BSNL ಇದೆ, ರೈಲ್ವೆ ಡಿಪಾರ್ಟ್ಮೆಂಟ್, ಸೋ ಮೆನಿ ರಿಜಿಸ್ಟ್ರಾರ್ಸ್ಗಳಿದ್ದಾರೆ. ಅದೇ ಥರ CSE ಒಂದು ರಿಜಿಸ್ಟ್ರಾರ್. CSE ರಿಜಿಸ್ಟ್ರಾರ್ ಆಗೋ ಕೆಲಸ ಮಾಡುತ್ತೆ ಮತ್ತು ಎನ್ರೋಲ್ಮೆಂಟ್ ಏಜೆನ್ಸಿ ಆಗೋ ಕೆಲಸ ಮಾಡುತ್ತೆ. ಯಾಕಂದರೆ ಪ್ರತಿಯೊಬ್ಬ ರಿಜಿಸ್ಟ್ರಾರ್ಗಳಿಗೆ ಎನ್ರೋಲ್ಮೆಂಟ್ ಏಜೆನ್ಸಿಗಳನ್ನು ಅಲ್ಲಿ ಆ್ಯಡ್ ಮಾಡ್ಕೊಳ್ತಕ್ಕಂಥ ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಅಂದರೆ ಅವ್ರು ಎಂಪ್ಲಾಯ್ಮೆಂಟ್ ಆಗೋ ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಅದೇ ಥರ CSE ಈಸ್ ಅ ರಿಜಿಸ್ಟ್ರಾರ್ ಆಗೋ ಕೆಲಸ ಮಾಡುತ್ತೆ ಮತ್ತು CSE ಎನ್ರೋಲ್ಮೆಂಟ್ ಏಜೆನ್ಸಿ ಆಗೋ ಕೆಲಸ ಮಾಡುತ್ತೆ. ಸೊ ಇದೇ ಥರ ನಾವು ಸ್ಟೇಟ್ ಗೌರ್ಮೆಂಟಲ್ಲೂ ಸಹ ನಮ್ಮ ಈಗ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಸೋ ಮೆನಿ ಡಿಪಾರ್ಟ್ಮೆಂಟ್ ಈಸ್ ರಿಜಿಸ್ಟ್ರಾರ್ ಆಗಿರ್ತಾರೆ. ಮತ್ತು ಅವರು ಕೆಲವೊಂದು ಏಜೆನ್ಸಿಗಳಿಗೆ ಎಂಪ್ಲಾಯ್ಮೆಂಟ್ ಏಜೆನ್ಸಿಗಳಾಗಿ ಅವ್ರನ್ನ ಅಸೈನ್ ಮಾಡ್ಕೊಂಡಿರ್ತಾರೆ. ಸೊ ಅವರ ಅಂಡರಲ್ಲೇ ನಾವು ರಿಜಿಸ್ಟ್ರಾರ್ ಇದ್ದರೆ ಎನ್ರೋಲ್ಮೆಂಟ್ ಏಜೆನ್ಸಿ ಥ್ರೂ ಅಲ್ಲೇ ನಾವು ರೆಸಿಡೆಂಟ್ಗಳ ಎನ್ರೋಲ್ಮೆಂಟ್ಗಳನ್ನು ನಾವು ASK ಆಗಲಿ ಅಥವಾ DSK ಮಾಡಲ್ ಅಥವಾ UCL ಮಾಡಲಲ್ಲಾಗಿ ನಾವು ಎನ್ರೋಲ್ಮೆಂಟ್ ಪ್ರೋಸೆಸ್ಗಳನ್ನು ಮಾಡೋಕ್ಕೆ ಈಸಿ ಆಗುತ್ತೆ. ದಿಸ್ ಇಸ್ ದ ಪ್ರೋಸೆಸ್. ಸೊ ನಿಮಗೆ ವಿ ಹ್ಯಾವ್ ಡೂಯಿಂಗ್ ಆಧಾರ್ ಸೇವಾ ಕೇಂದ್ರ. ನಾವು ಆಧಾರ್ ಸೇವಾ ಕೇಂದ್ರ ಅಂತೀವಿ. ನೀವು ಎಲ್ಲ ಕಡೆ ಬೋರ್ಡ್ಗಳನ್ನ ನೋಡಿರ್ತೀರ. ಮೇ ಬಿ ಉಡುಪಿ ನಮ್ಮದು ಸುಮಾರು 18 ಲೊಕೇಶನ್ಗಳಲ್ಲಿ ನಾವು ಆಧಾರ್ ಸೇವಾ ಕೇಂದ್ರಗಳನ್ನು ರನ್ ಮಾಡ್ತಾಯಿದ್ದೀವಿ. ಆಧಾರ್ ಸೇವಾ ಕೇಂದ್ರಕ್ಕೆ ಮಾಡಬೇಕು ಅಂದರೆ ಒಂದು ಆ್ಯಸ್ ಪರ್ ದ UID ಗೈಡ್ಲೈನ್ಸ್ ಮಿನಿಮಮ್ 4 ಕಿಟ್, ನಾವು 2 to 4 ಕಿಟ್ಸ್ಗಳನ್ನು ಅಂದರೆ ಆಧಾರ್ ಎನ್ರೋಲ್ಮೆಂಟ್ ಕ್ಲೈಂಟ್ಗಳನ್ನ ಇಟ್ಟಿರಬೇಕಾಗುತ್ತೆ. ಸ್ಮಾಲ್ ಸೆಂಟರ್ ಮಾಡಬೇಕಂದ್ರೆ 250 ಅಥವಾ 750 ಸ್ಕ್ವೇರ್ ಫೀಟ್ ಆಗಿರತಕ್ಕಂಥ ಜಾಗ ಬೇಕಾಗಿರುತ್ತೆ. ಮಿನಿಮಮ್ ಒಂದು 9 ಜನ ಕೂತ್ಕೊಳ್ಳೋತನ ಅಂದರೆ ವೇಟಿಂಗ್ ಏರಿಯಾಗಳನ್ನು ಮಾಡಬೇಕಾಗುತ್ತೆ. CCTV ಕ್ಯಾಮರಾಗಳನ್ನು ಹಾಕಿರಬೇಕಾಗುತ್ತೆ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಗಳನ್ನು ಕೊಡಬೇಕಾಗಿರುತ್ತೆ. ಟಾಯ್ಲೆಟ್ ಫೆಸಿಲಿಟಿಗಳನ್ನು ಕೊಡಬೇಕಾಗಿರುತ್ತೆ. ಮತ್ತು ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾರು ಬಂದರೆ ಅವ್ರಿಗೋಸ್ಕರ ವೀಲ್ ಚೇರ್, ಇದೆಲ್ಲ ದಿಸ್ ಇಸ್ ಆನ್ ದ ಸ್ಮಾಲ್ ಗೈಡ್ಲೈನ್ಸ್ ಇರುತ್ತೆ UIDಲಿ. ಸೊ ಆಧಾರ್ ಸೇವಾ ಕೇಂದ್ರ ಮಾಡಬೇಕು
ಮಾಡಬೇಕಾದ್ರೆ ಈ ಗೈಡ್ಲೈನ್ಸ್ ನಾವು 100% ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ಈ ಗೈಡ್ಲೈನ್ಸ್ನ ಫಾಲೋ ಮಾಡಿಲ್ಲ ಅಂದರೆ ಈ ಗೈಡ್ಲೈನ್ಸ್ ಮೇಲೂ ಸಹ ನಾವು ಅದನ್ನು ಅವಾಯ್ಡ್ ಮಾಡಿ ಎನ್ವಿರಾನ್ಮೆಂಟ್ಗಳನ್ನು ಆ ಸೆಂಟರ್ಗಳನ್ನು ಮಾಡಿದ್ರು ಸಹ ಅದು ಪೆನಾಲ್ಟಿಗೆ ವಿದೌಟ್ ಎನ್ವಿರಾನ್ಮೆಂಟ್ ಅದು ಸಹ ಪೆನಾಲ್ಟಿ ಕ್ಲಾಸ್ಗಳಿಗೆ ಬರ್ತಾ ಇರುತ್ತೆ. ಸೊ ಅದಾಗಿ ಆಧಾರ್ ಅಪ್ಡೇಟ್ ಸೆಂಟರ್ನ BC ಈಗ ಸರ್ ಹೇಳಿದ್ದಾರೆ, ಯಾರ್ಯಾರು ಈಗ ನಿಮ್ಮ 6206 ಸೆಂಟರ್ಗಳು ನಿಮ್ಮ ಥ್ರೂಔಟ್ SKDRP ಥ್ರೂ ಅಲ್ಲಿ ನಡೀತಿದೆ. ಸೊ ಅವ್ರಿಗೆ ಮೇ ಬಿ BC ಆದರೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಆಗಿ ಅವರು ಕನ್ವರ್ಟ್ ಆದಾಗ ಸೊ ಅವರುಗಳ ರಿಕ್ವೆಸ್ಟ್ ನಾವು UCL ಆಗಿ ಅಂದರೆ ಅಪ್ಡೇಷನ್ ಕ್ಲೈಂಟನ್ನು ಅವ್ರಿಗೆ ಕೊಡ್ತೀವಿ. ಅವರು ಅದೇ ಪ್ಲೇಸಲ್ಲಿ ಈಗ ಏನು ಪ್ಲೇಸ್ಗಳಲ್ಲಿ ನಿಮ್ಮ ಸೆಂಟರ್ಗಳು ವಿಲೇಜ್ ಲೆವೆಲ್ಲಿ ಸ್ಟಾರ್ಟ್ ಆಗಿದೆಯೋ ಅದು ಆಲ್ರೆಡಿ ಯು ಹ್ಯಾವ್ ಇನ್ ದ ರಿಕ್ವೈರ್ಮೆಂಟ್ ಆಫ್ ದ ಸ್ಕ್ವೇರ್ ಫೀಟ್ ಇರ್ಬೋದು ಅನ್ಸುತ್ತೆ. ಸೊ ಅಲ್ಲಿ ನೀವುಗಳು UCL ಸೆಂಟರ್ಗಳನ್ನು ಮಾಡ್ಬೋದು ನಿಮ್ಮ ಆಪರೇಟರ್ಗಳನ್ನು ಹಾಕೊಂಡು. ಬಟ್ ಕಂಡೀಷನ್ ಒಂದೇ ಇರುತ್ತೆ, ಒಂದು ಕ್ಲೈಂಟಲ್ಲಿ ನೀವು ಯಾವ ಆಪರೇಟರ್ಗಳನ್ನು ಅಸೈನ್ ಮಾಡಿರ್ತೀರೋ ಅದೇ ಆಪರೇಟರ್ನೇ ವರ್ಕ್ ಮಾಡಬೇಕು. ಒಂದು ಕ್ಲೈಂಟಲ್ಲಿ ಸೋ ಮೆನಿ ಆಪರೇಟರ್ಸ್ಗಳನ್ನು ಡೂಪ್ಲಿಕೇಶನ್ ಮಾಡೋಂಗಿಲ್ಲ. ಅದನ್ನು ನಾವು ಕ್ಲೋಸ್ ಮಾಡ್ತೀವಿ. ದಟ್ ಈಸ್ ಅ UID ಗೈಡ್ಲೈನ್ಸ್ ಅಗೇನೆಸ್ಟ್ ಆಗಿರುತ್ತೆ. ಸೊ ಯಾರನ್ನು ನೀವು ಅಸೈನ್ ಮಾಡ್ತಿರೋ, ಯಾರ ಎಕ್ಸಾಮನ್ನು ಮಾಡಿರ್ತಿರೋ, ಯಾರಿಗೆ ಆ ಲ್ಯಾಪ್ಟಾಪ್ನ ಅಸೈನ್ ಮಾಡ್ತಿರೋ ಅದೇ ಆಪರೇಟರ್ಗಳು ಮಾತ್ರ ಆ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಕ್ಲೈಂಟಲ್ಲಿ ವರ್ಕ್ ಮಾಡಬೇಕು. ಸೊ ಸಿಂಗಲ್ ಥಿಂಗ್. ಸೊ ಅದರ್ ದೆನ್ ವಿ ಆರ್ ಡೂಯಿಂಗ್ ಆಧಾರ್ ಸೆಂಟರ್ ಥ್ರೂ ಸ್ಟೇಟ್ ಗೌರ್ಮೆಂಟ್ ಥ್ರೂ ಅಲ್ಲೂ ನಾವು ಆಧಾರ್ ಎನ್ವಿರಾನ್ಮೆಂಟ್ ಸೆಂಟರ್ಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ವಿ ನಾಟ್ ರಿಕ್ವೈರ್ಡ್ ದ ಸ್ಟ್ಯಾಟಿಕ್ IP. ನಮಗೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇಂಪಾರ್ಟೆಂಟ್. ಈಗ ನೀವು ಆಲ್ರೆಡಿ ಏರ್ಟೆಲ್ ಜೊತೆ ಟೈಅಪ್ ಆಗಿರೋದ್ರಿಂದ ಏರ್ಟೆಲ್ ಅವರು ನಿಮಗೆ ಸ್ಟ್ಯಾಟಿಕ್ IP ಪ್ರೊವೈಡ್ ಮಾಡ್ತಾರೆ. ಸೊ ಎವ್ರಿ ಸೆಂಟರ್ ವಿಲ್ ಗೆಟ್ ದ ಸ್ಟ್ಯಾಟಿಕ್ IP. ಬಟ್ ಇಲ್ಲಿ ಈ ಪರ್ಟಿಕ್ಯುಲರ್ ಪ್ರೋಸೆಸ್ಸಲ್ಲಿ ಅಂದರೆ ಗೌರ್ಮೆಂಟ್ ಸೆಂಟರ್ಗಳಿಗೆ ಬಂದಾಗ ನಾವು ಅಲ್ಲಿ ನಾನ್ ವೈಟ್ ಲಿಸ್ಟಿಂಗ್ UID ಸಾಫ್ಟ್ವೇರನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನಿಮಗೆ ಸ್ಟ್ರಿಕ್ಟ್ ಆಗಿರಬೇಕಾಗತ್ತೆ. ನಿಮ್ಮ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಲಿ ಅಥವಾ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗಾಗಲಿ ಸ್ಟ್ರಿಕ್ಟ್ ಆಗಿರಬೇಕಾಗತ್ತೆ. ಗೌರ್ಮೆಂಟ್ ನಿಮಗೊಂದು ಪ್ಲೇಸ್ನ ಅಲೋಕೇಟ್ ಮಾಡಿ ಕೊಡುತ್ತೆ. ಆ ಪ್ಲೇಸ್ ಒಳಗಡೆ ನೀವು ಒಬ್ಬ ಆಪರೇಟರ್ನ ಹೈಯರ್ ಮಾಡಿಕೊಂಡು ಅಥವಾ ನೀವೇ ಅಲ್ಲಿರೋ ಆಪರೇಟರ್ಗಳು ಹೋಗಿ ವರ್ಕ್ ಮಾಡಬೇಕಾಗತ್ತೆ. ಯಾವುದೇ ಕಾರಣದಿಂದ ಆ ಕಿಟ್ಟು ಆ ಗೌರ್ಮೆಂಟ್ ಲೊಕೇಶನಿಂದ ಹೊರಗಡೆ ಹೋಗಬಾರ್ದು. ದಿಸ್ ಇಸ್ ದ ಪ್ರೋಸೆಸ್. ಯಾಕಂದರೆ ದಟ್ ಈಸ್ ನಾನ್ ವೈಟ್ ಲಿಸ್ಟ್ ಕ್ಲೈಂಟ್ ಇರೋದ್ರಿಂದ ಬೇರೆ ಕಡೆ ಹೋಗೋ ಸಾಧ್ಯತೆಗಳಿರುತ್ತೆ. ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಮ್ಮ SKDRP ಸ್ಟೇಟ್ ಕೋಆರ್ಡಿನೇಟರ್ಸ್ ಅಥವಾ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಗಳು ಮಾಡ್ತಾ ಇರೋದು ನಾವು ನಂಬಿಕೆ ಇದೆ ಮುಂದೆ ಪ್ರೋಸೆಸ್ಸಲ್ಲಿ ಬಂದಾಗ. ಸೊ ದಿಸ್ ಈಸ್ ಒನ್ ಥಿಂಗ್ ಇಸ್ ನಾನ್ ವೈಟ್ ಲಿಸ್ಟಿಂಗ್ ಕ್ಲೈಂಟ್ಸ್ ನಡೀತಾ ಇರುತ್ತೆ. ಸೊ ಅದೇ ಥರ ಟ್ಯಾಬ್ ನೀವು ಈಗ ಅಂಚೆ ಇಲಾಖೆಯಿಂದ ಹೇಳಿ ಮನೆಗೆ ಮೊಬೈಲ್ಗಳನ್ನು ತೊಗೊಬಂದು ಟ್ಯಾಬ್ಲೆಟ್ಗಳನ್ನು ತೊಗೊಬಂದು ಮಗುವಿನ ಎನ್ವಿರಾನ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ದಟ್ ಪ್ರೋಸೆಸ್ ಆಲ್ಸೋ ವೆರಿ ಈಸಿ. ಅದಕ್ಕೂ ಬೇರೆ ಎಕ್ಸಾಮ್ ಪ್ರೋಸೆಸ್ ಸ್ವಲ್ಪ ಫ್ರೀ ಆಗಿರುತ್ತೆ, ಸ್ಲೋ ಎಕ್ಸಾಮ್ ಇರುತ್ತೆ. ಸೊ ಅದನ್ನು ಮಾಡ್ಕೊಂಡು ನೀವು ಟ್ಯಾಬಲ್ಲೂ ಸಹ ನೀವು ಎನ್ವಿರಾನ್ಮೆಂಟ್ಗಳ ಪ್ರೋಸೆಸ್ಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ಬೋದು. ದರ್ ಇಸ್ ಅ ಥಿಂಗ್, ನ್ಯೂ ಎನ್ವಿರಾನ್ಮೆಂಟ್ ಮಾಡೋಕ್ಕೆ ಟೋಟಲಿ ಫ್ರೀ. ಯಾರೇ ಹೊಸ ಆಧಾರ್ ಇನ್ನೂವರೆಗೂ ಆಧಾರ್ ಮಾಡಿಸ್ಕೊಂಡಿಲ್ಲ ಅವರಿಗೆ ಆಧಾರ್ ಟೋಟಲಿ ಫ್ರೀ, ಯಾವುದೇ ಕಾರಣದಿಂದ ಹಣ ಚಾರ್ಜ್ ಮಾಡೋಂಗಿಲ್ಲ. ಮ್ಯಾಂಡೇಟರಿ ಅಪ್ಡೇಟ್ 5 ಇಯರ್ಸ್ ಮತ್ತು 15 ಇಯರ್ಸಲ್ಲಿ ಅವ್ರ ಅಪ್ಡೇಷನ್ ಬಂದಾಗ ಅವ್ರಿಗೆ ಯಾವುದೇ ಹಣವನ್ನು ಯಾವುದೇ ಹಣ ತೊಗೊಳಂಗಿಲ್ಲ. ಸೊ ಬಯೋಮೆಟ್ರಿಕ್ ಅಪ್ಡೇಟ್ ನಿಮ್ಗೆ ಗೊತ್ತಿದೆ, ಫೋಟೋ ಅಥವಾ ಫಿಂಗರ್ ಪ್ರಿಂಟ್ಸ್ ಐರಿಸ್ ಏನಾದ್ರು ಅಪ್ಡೇಟ್ ಮಾಡೋಕ್ಕೆ ಹೋದಾಗ ಸೊ ಅದಕ್ಕೆ ನೀವು 100 ರೂಪೀಸ್ ನೀವು ಚಾರ್ಜ್ ಮಾಡಬೇಕಾಗತ್ತೆ. 100 ರೂಪೀಸ್ ನೀವು ಕಸ್ಟಮರ್ ಹತ್ರ ತೊಗೊಳ್ಬೇಕಾಗತ್ತೆ. 100 ರೂಪೀಸ್ ಅಂತ ಜಾಸ್ತಿ ನೀವು ತೊಗೊಳಂಗಿಲ್ಲ. ಸೊ ಡೆಮೋಗ್ರಫಿ ಅಪ್ಡೇಟ್ ಅಡ್ರೆಸ್ ಆ್ಯಂಡ್ ಮೊಬೈಲ್ ನಂಬರ್, ನೇಮ್ ಕರೆಕ್ಷನ್, ಡೇಟ್ ಆಫ್ ಬರ್ತ್ ಎಲ್ಲ ಒಂದು ಸಲ ಮಾತ್ರ ಚೇಂಜ್ ಮಾಡ್ಬೋದು. ನೇಮನ್ನು ಸಹ ಒಂದು ಸಲ ಮಾತ್ರ ಚೇಂಜ್ ಮಾಡ್ಬೋದು. ಅಡ್ರೆಸ್ ಯು ಕ್ಯಾನ್ ಚೇಂಜ್ ಮೆನಿ ಟೈಮ್ಸ್. ಬೇರೆ ಎಲ್ಲ ಮಾಡಿದ್ರೆ ನಿಮ್ಮ ಬೈ ಚಾನ್ಸ್ ಯು ಆರ್ ಚೇಂಜಿಂಗ್ 10 ಟೈಮ್ಸ್ ಮಾಡಿದ್ರೆ ಅಪ್ಡೇಟ್ ಆಗಲ್ಲ. ದ ಆಪರೇಟರ್ ವಿಲ್ ಬಿ ಇನ್ ಅಬ್ಸರ್ವೇಷನ್, ಆಪರೇಟರ್ ವಿಲ್ ಬಿ ಇನ್ ದ ಬ್ಲ್ಯಾಕ್ ಲಿಸ್ಟ್. ಸೊ ಬ್ಲ್ಯಾಕ್ ಲಿಸ್ಟ್ ಆದರೆ ಸಮ್ ಎರರ್ಗಳಿರುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣದಿಂದ ಎಕ್ಸ್ಟ್ರಾ ಹಣ ಡೆಮೋಗ್ರಫಿ ಮಾಡಬೇಕಾದ್ರೆ ತಗೊಳ್ಳೋದಾಗಲಿ ಅಥವಾ ಡೆಮೋಗ್ರಫಿಲಿ ನೀವು ಕರಪ್ಷನ್ ಅಥವಾ ಮಾಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲ್ಲ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಕೆಲವೊಬ್ಬರಿಗೆ ಆಧಾರ್ ಕಾರ್ಡ್ ಪ್ರಿಂಟ್, ಈಗ ಆಲ್ರೆಡಿ ನೀವು ಶ್ರಮ್ ಕಾರ್ಡ್ ಪ್ರಿಂಟ್ ಮಾಡ್ತಾ ಇದ್ದೀರಾ. ಸೊ ಪೀಪಲ್ ಇಂಟ್ರೊಡ್ಯೂಸಿಂಗ್ ದ ಆಧಾರ್ ಕಾರ್ಡ್ ನಿಮ್ಮ ಸೆಂಟ್ರಲ್ಲಿ ಬಂದು ಆಧಾರ್ ಕಾರ್ಡ್ನ ಮಾಡಿಕೊಡ್ಬೋದಾಗಿತ್ತು. ಸೊ ಮಿನಿಮಮ್ ರಿಕ್ವೈರ್ಮೆಂಟ್ ಲ್ಯಾಪ್ಟಾಪ್, ಫಿಂಗರ್ ಪ್ರಿಂಟ್ ಸ್ಕ್ಯಾನರ್, ಐರಿಸ್ ಸ್ಕ್ಯಾನರ್, TFT, ವೆಬ್ ಕ್ಯಾಮರಾ, ಪ್ರಿಂಟರ್ಸ್, ಲ್ಯಾಂಪ್, ವೈಟ್ ಸ್ಕ್ರೀನ್ಸ್ ಆ್ಯಂಡ್ GPS. ಸೊ ಆಲ್ಮೋಸ್ಟ್ ನಿಮ್ಮ ಹತ್ರ 3 ತಿಂಗಳಿಲ್ಲ. ಈಗ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅಂದರೆ 5 ತೊಗೊಳಕ್ಕಿರಲ್ಲ. ಸೊ ಐರಿಸ್ ಸ್ಕ್ಯಾನರ್ ಇಲ್ಲ, ಮತ್ತು ಇದಿಲ್ಲ ಏನಂದರೆ GPS ಇಲ್ಲ. ಅದೊಂದು ಪರ್ಚೇಸ್ ಮಾಡ್ಕೊಂಡು ಅದೊಂದು ಇದ್ದರೆ ಸೊ ಯು ಕ್ಯಾನ್ ಮೇಕ್ ಆಲ್ ದ ಮೋಡ್ ಆಫ್ ಎನ್ವಿರಾನ್ಮೆಂಟ್, ನ್ಯೂ ಎನ್ವಿರಾನ್ಮೆಂಟ್, ಅಪ್ಡೇಷನ್, ಮ್ಯಾಂಡೇಟ್ರಿ ಎಲ್ಲವನ್ನು ಸಹ ಮಾಡ್ಬೋದು. ಬಟ್ ಈಗ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಇದ್ದರೆ ಓನ್ಲಿ UCL ಮಾತ್ರ ಮಾಡೋಕ್ಕಾಗುತ್ತೆ. ಕ್ಲೈಂಟ್ ವರ್ಸನ್ ಆಲ್ರೆಡಿ ಸರ್ ಹೇಳಿದ್ದಾರೆ, ಎವ್ರಿ ಟೈಮ್ ದಿಸ್ ಕ್ಲೈಂಟ್ ವರ್ಸನ್ ವಿಲ್ ಬಿ ಚೇಂಜ್, ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಈಗ ಪ್ರೆಸೆಂಟ್ಲಿ ವಿ ಆರ್ ಯೂಸಿಂಗ್ 3.3.4.2/147.2 ಆ ಕ್ಲೈಂಟ್ ನಾವೀಗ ಯೂಸ್ ಮಾಡ್ತಾ ಇದ್ದೀವಿ. ಸೊ UID ಇಂದ ನಮಗೆ ಆ ಕ್ಲೈಂಟ್ನ ನಮ್ಮ HOದಿಂದ ಬರುತ್ತೆ. ದೆನ್ ಏನಾದ್ರು ಚೇಂಜಸ್ ಆದರೆ ಆಟೋ ಅಪ್ಡೇಟ್ ಆಗ್ತಾ ಇರುತ್ತೆ, ನಿಮ್ಮ ಸಿಸ್ಟಮಲ್ಲಿ ಆಟೋ ಅಪ್ಡೇಟ್ ಆಗ್ತಾ ಇರುತ್ತೆ. ಇಫ್ ನಾಟ್ ಆಟೋ ಅಪ್ಡೇಟ್ ಅದನ್ನು ನಾವು ಮ್ಯಾನ್ಯುವಲಿ ಮಾಡಬೇಕಾಗುತ್ತೆ. ಸೊ ದಟ್ ಟೈಮ್ ಅವರ್ ಟೀಮ್, ಅವ್ರ ರಿಜಿಸ್ಟ್ರಾರ್ ಎನ್ವಿರಾನ್ಮೆಂಟ್ ಏಜೆನ್ಸಿ ಅವರು ಅದನ್ನ ಮಾಡಿಕೊಡ್ತಾರೆ. ಸೊ ಇದ್ರ ಬಗ್ಗೆ ಸರ್ ಹೇಳಿದ್ದಾರೆ. ಈಗ ನಿಮ್ಮ ಆಲ್ರೆಡಿ ಸೆಟಪ್ ಇದೆ, ಆಲ್ರೆಡಿ 6206 ಪ್ಲೇಸಲ್ಲಿ ನೀವು ಸೆಟಪ್ ಮಾಡಿದ್ದೀರಾ. ಅಲ್ಲಿ ನಿಮಗೆ ಮುಂದೆ ಪ್ರೋಸೆಸ್ಸಲ್ಲಿ ಏನಾದರೂ ಆಧಾರ್ ಸೇವಾ ಕೇಂದ್ರ ಬರಬೇಕು ಅಂದರೆ ದರ್ ಇಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ 250 to 750 ಸ್ಕ್ವೇರ್ ಫೀಟ್. ನೀವು ಅದನ್ನು ಅಪ್ಡೇಟ್ ಆಗಬೇಕಾಗತ್ತೆ. ಸೊ ಅಲ್ಲಿ ನೀವು ಆ ಪ್ಲ್ಯಾನ್ನ, ಆ ವಿಡಿಯೋಗಳನ್ನು ಅಥವಾ ಆ ಲೊಕೇಶನ್ ಹೇಗಿದೆ ಹೇಳ್ಕೊಟ್ರೆ ನಾವು ಅದಕ್ಕೊಂದು ಲೇಔಟ್ ಪ್ಲ್ಯಾನ್ನ ಮಾಡ್ತೀವಿ. ಆ ಲೇಔಟ್ ಪ್ಲ್ಯಾನ್ನ UID ROಗೆ ಸಬ್ಮಿಟ್ ಮಾಡ್ತೀವಿ.
UID RO ರೀಜನಲ್ ಆಫೀಸ್ ಅವರು ಅದನ್ನ ಅವ್ರ HO ಕಳಿಸ್ಬಿಟ್ಟು ಅದನ್ನ ಅಪ್ರೂವ್ ಕೊಡ್ತಾರೆ. ಒನ್ಸ್ ದಟ್ ಅಪ್ರೂವ್ಡ್, ನಾವು ನಿಮ್ಮ ಮಷೀನ್ ಆ್ಯಸ್ ಪರ್ UID ಸ್ಪೆಸಿಫಿಕೇಶನ್ ಪ್ರಕಾರ ಮಷೀನ್ಗಳನ್ನ ಕೇಳ್ತೀವಿ. ಅದು ನೀವು ಪ್ರೊವೈಡ್ ಮಾಡಿದ್ರೆ ನಾವು ಅದರಲ್ಲಿ ನಮ್ಮ UID ಸಾಫ್ಟ್ವೇರ್ನ ಹಾಕಿ ಇನ್ಸ್ಟಾಲ್ ಮಾಡ್ತೀವಿ. ಬಿಫೋರ್ ಇನ್ಸ್ಟಾಲೇಷನ್ ಮಾಡಬೇಕಿಂತ ಮೊದಲೇ ಆ ಪರ್ಟಿಕ್ಯುಲರ್ ಸ್ಟೇಷನ್ನ ಯಾರು ಯೂಸ್ ಮಾಡ್ತಾರೋ ಆಪರೇಟರ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಒನ್ಸ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ ಅಂದಾಗ ಸೊ ಸ್ಟ್ಯಾಟಿಕ್ IP ತೊಗೊಳ್ತೀವಿ. ಸ್ಟ್ಯಾಟಿಕ್ IP ಆಲ್ಸೋ ವಿ ಆರ್ ವೈಟ್ ಲಿಸ್ಟಿಂಗ್ ಟು ಅವರ್ HO. ವೈಟ್ ಲಿಸ್ಟ್ ಮಾಡಿದ್ಮೇಲೆ ಸೊ ನಾವೇನು ಮಾಡ್ತೀವಿ, ಆ ಆಪರೇಟರ್ದು ಆಕ್ಟಿವೇಷನ್ ಕಳಿಸ್ತೀವಿ. ಏನಾಗುತ್ತೆ, ಒಬ್ಬರು ಆಪರೇಟರ್ ಆಕ್ಟಿವೇಷನ್ ಕೊಟ್ಟ ತಕ್ಷಣ ಯು ಥಿಂಕ್ ದಟ್ ಆಪರೇಟರ್ ವಿಲ್ ಬಿ ಆಕ್ಟಿವೇಟ್. ಆಪರೇಟರ್ ಏನು ಮಾಡಿರ್ತಾರೆ, ಅವರು ಎಕ್ಸಾಮ್ ಬರೆದ್ರು NSIRT ಸರ್ಟಿಫಿಕೇಟ್ನ ಯಾರಿಗೂ ಶೇರ್ ಮಾಡಬಾರ್ದು. ಇಫ್ ಇನ್ ದ SKDRP ಅವ್ರು SKDRP ಅವ್ರಿಗೆ ಮಾತ್ರ ಶೇರ್ ಮಾಡಬೇಕು. ಬೇರೆ ಕಡೆ ಶೇರ್ ಮಾಡಿದಾಗ ಏನಾಗುತ್ತೆ, ದಟ್ ID ವಿಲ್ ಬಿ ಆಕ್ಟಿವೇಟ್ ಇನ್ ಸಮ್ ಅದರ್ ಏಜೆನ್ಸಿ. ಸೊ ಆಗ ಅವರು ಆಪರೇಟರ್ ಆಕ್ಟಿವ್ ಆಗಲ್ಲ. ಸೊ ಆ ಥರ ಆಪರೇಟರ್ ಆಕ್ಟಿವೇಟ್ ಆದ ತಕ್ಷಣ ನಾವು ಅವ್ರ ಮಷೀನ್ಗಳನ್ನು ರಿಜಿಸ್ಟರ್ ಮಾಡ್ತೀವಿ ಥ್ರೂ ಎನ್ವಿರಾನ್ಮೆಂಟ್ ಏಜೆನ್ಸಿ, ಮೇ ಬಿ ರಿಜಿಸ್ಟ್ರಾರ್ ಆರ್ ಸ್ಟೇಟ್ ಗೌರ್ಮೆಂಟ್. ಅದಾದ ಮೇಲೆ ನಾವೇನು ಮಾಡ್ತೀವಿ, ಅದರದ್ದು MAC ID ವಿ ಆರ್ ಕಲೆಕ್ಟಿಂಗ್ ದ MAC ID ಮತ್ತು ಆ ಕ್ಲೈಂಟ್ ಈ ಮಷೀನ್ನ ಆಕ್ಟಿವೇಷನ್ ಮಾಡೋಕ್ಕೆ UID ಅವರಾಗಿ ಮತ್ತೆ ರಿಕ್ವೆಸ್ಟ್ ಹಾಕ್ತೀವಿ. ವಿತಿನ್ ದ 24 hours ದಟ್ ಮಷೀನ್ ವಿಲ್ ಬಿ ಆಕ್ಟಿವೇಟ್. ದೆನ್ ಅವರ್ ಟೆಕ್ನಿಕಲ್ ಟೀಮ್ ವಿಲ್ ಬಿ ಟೇಕನ್ ದ ಎನಿ ಡೆಸ್ಕ್ ಆರ್ ಎನಿ ಅದರ್ ಥಿಂಗ್ಸ್. ಸೊ ನಾವೇನು ಮಾಡ್ತೀವಿ, ನಿಮ್ಮ ಆಪರೇಟರ್ನ ಆನ್ ಬೋರ್ಡ್ ಮಾಡ್ಕೊಡ್ತೀವಿ. ಅದರ್ವೈಸ್ ನಿಮ್ಮ ಟೆಕ್ನಿಕಲ್ ಟೀಮ್ ಅವ್ರಿಗೆ ನಾವು ಗೈಡ್ ಮಾಡ್ತೀವಿ. ಅವರು ಅದ್ರ ಸೇಮ್ ಥಿಂಗ್ ಆ್ಯಸ್ ನೀವು ಹೇಗೆ ಆಧಾರ್ ಎನ್ರೋಲ್ಮೆಂಟ್ ಮಾಡೋಕ್ಕೆ ಹೋಗ್ತಿರೋ ಅದೇ ಥರ ನಿಮ್ಮ ಎಲ್ಲ ಬಯೋಮೆಟ್ರಿಕ್ಸು ಐರಿಸ್ ಎಲ್ಲ ತೊಗೊಂಡು ಅಲ್ಲಿ ಆಪರೇಟರ್ ಆನ್ ಬೋರ್ಡ್ ಆಗ್ತಾರೆ. ಒನ್ಸ್ ದಟ್ ಆಪರೇಟರ್ಸ್ ಆನ್ ಬೋರ್ಡ್ ಆದ ತಕ್ಷಣ ನಿಮ್ಮ ಸಿಸ್ಟಮ್ ಸಿಂಕ್ ಕೇಳುತ್ತೆ. ಸಿಂಕ್ ಯಾಕೆ ಕೇಳುತ್ತೆ ಅಂದರೆ ವಿಚ್ ಲೊಕೇಶನ್ ದಟ್ ಸಿಸ್ಟಮ್ ವಿಲ್ ರನ್ ಹೇಳ್ಬಿಟ್ಟು. ಈಗ ಈ ಲೊಕೇಶನ್ ಅಂದರೆ GPS ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದ ತಕ್ಷಣ ನಿಮ್ಮ ಮೇನ್ ಕ್ಲೈಂಟ್ ಓಪನ್ ಆಗುತ್ತೆ, ನೀವು ಎನ್ರೋಲ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ದಿಸ್ ಇಸ್ ದ ವೆರಿ ಈಸಿಯೆಸ್ಟ್ ಪ್ರೋಸೆಸ್. ಇಟ್ಸ್ ಸೇಮ್ ಲೈಕ್ ಎ UCL, ಸೇಮ್ ಲೈಕ್ ಎ ಗೌರ್ಮೆಂಟ್ ಪ್ರೋಸೆಸ್. ಸೊ ವೆರಿ ಈಸಿ ಇದೆ, ನಾಟ್ ದಟ್ ದೊಡ್ಡ ಇದಿಲ್ಲ. ಸೊ ದಿಸ್ ಇಸ್ ದ ಪ್ರೋಸೆಸ್. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಎನಿ ಕ್ವಶನ್ ಕೇಳಿ, ಕನ್ನಡದಲ್ಲಿ ಕೇಳಿ, ಪರವಾಗಿಲ್ಲ, ನಾನು ಮಾತಾಡ್ತೀನಿ, ಕೇಳಿ. ಎನಿ ಕ್ವಶನ್? किसी को कुछ क्वेश्चन है आप पूछ सकते हैं. ओके, थैंक यू. सो दिस इज ಅವ್ರು ಚಪ್ಪಾಳೆ ಹೊಡಕ್ಕೆ ರೆಡಿ ಇದ್ದಾರೆ, ನಾವು ಚಪ್ಪಾಳೆ. ತುಂಬ ಧನ್ಯವಾದಗಳು. ಸೊ ನಮಗೆ ಸಮಯ ಅವಕಾಶಗಳನ್ನ ಕೊಟ್ಟಿರೋದಕ್ಕೆ. One thing more, there are 120 registrar pan India under UIDAI and CSC SPV is the number 1 registrar in India. Thank you. Next ಸರ್ ನೆಕ್ಸ್ಟ್ ನಮ್ಮ ಡಿಜಿಟಲ್ ಸೇವಾ ಪೋರ್ಟಲ್ ಹೇಗೆ ವರ್ಕ್ ಆಗುತ್ತೆ, ಡಿಜಿಟಲ್ ಸೇವಾ ಪ್ರೋಸೆಸ್ ಹೇಗಿರುತ್ತೆ ಹೇಳೋದನ್ನು ಸರ್ ನಮಗೆ ಅಭಿಷೇಕ್ ರಂಜನ್ ಸರ್ ಈಗ ನಿಮಗೆ ಬ್ರೀಫ್ ಆಗಿ ಹೇಳ್ತಾರೆ. I don't want to use the PPT. Okay. You can remove it also. Thank you. Hello, good afternoon. I'll speak in English. I hope that is okay. Okay, thank you. And if there's any question at the end for the previous session also, if you had any question, you may write your queries and give it to our team who is from the state. They will take care of your questions and we'll try to address your problems as much possible as to the best effort that we can. So I hope you guys are working on the CSC platform now. I really appreciate the effort and the patience that you have showed to come here. दिन भर आप लोगों ने समय लगाया. I mean, that's really great. And I'm sure everybody is using the CSC websites and the DigiPay applications and all the services that we offer on the CSC network. So most of the services that we offer, they actually come on a digital platform. The main portal or the function that we have is called the CSC Digital Seva Portal, and we have the CSC Connect. So is there anybody here who have actually used it or have been working on the portal that we run? Can we see a raise of hands, those who are using the portal? No, nobody is using nobody is using the CSC services here. I understand, they are only district coordinators, I understand, but you have not seen it. So if you don't know, how do you help your users? So I'll just start telling you a couple of things about it. So maybe I should not take you too much in detail. So we will talk in a way so that maybe whenever your users come back to you, you are able to explain them
where and how to get your problem resolved, and if there's any challenge or if there's something new, how to convey back to your users that they should get on board and start using those services. So the first thing that the CSC the key CSC institutional aspect on any technology front is the CSC ID that we provide. It's not audible? Am I audible? I'm sure I'm audible. Okay. So the CSC ID is the first thing that anybody who is working in the CSC network should have. It's a 12-digit number which we randomly generated, and just we have kept a similar in terms of keeping it a 12-digit number so that you can use it like a simple manner, and then we also relate it back to your Aadhaar authentication. In fact, when a user is onboarded, so there would be one person who manages the users of the SKDP DRP, right? DRDP, right? So jitne bhi, whoever the users are, they are first onboarded onto the CSC platform, and to onboard them there are certain parameters required. So if you see somebody who's trying to use or open a CSC center, you have to ensure that the person has a PAN card, he has a valid Aadhaar number, and he also has a mobile number linked to his Aadhaar, and he also carries a mobile phone. A smartphone, much better. The smartphone helps you do a lot of other stuff apart from the just the calling and the messaging and the other stuff. So there are certain things, like there's one application called the CSC app. We'll get the link shared with you. Our team will help you get that application downloaded. So that app will help you for two-factor authentication security, new services on the CSC network. There's anything new, any kind of a broadcast message or anything being circulated, that is one-stop shop that you can get all the information at one single place. Even the authentication OTP, sometimes when we require a two-factor authentication, you can generate a code and you can use it on one of our applications to get access to that application. Likewise, you do it any mobile banking, right? So you do a net banking, you do a transaction, you get a OTP to withdraw cash, right? So likewise. So similarly, the CSC ID is the key ID that you have. Apart from the CSC ID, there is a CSC application called CSC Connect, which is a single sign-on platform. I'm sure you have used the sign-in with CSC and all that, or sign-in with Facebook or sign-in with Google. That is similar to that. So any user who is a CSC user trying to access applications within the CSC network, he will require his CSC ID and a password, that is the connect password, to access that particular application or service before he can do anything on the system. Next is, there are multiple, the CSC Digital Seva portal is again a curation of all these services put together. So it's not only that you see it's a website where you go, you see some information, you do something and you come back. So it's hot. So you also you will see a curation of services altogether in multiple groups. Like you would see there would be a electricity group, there would be insurance, there would be banking, there would be travel. So there are many services available, and I have somewhere like 1500 merchants who propagate and curate the services on the CSC platform. So you can do anything as per your skill, as per your wish, or as per the demand in your area, right? So probably if somebody is trying to, if a customer walks in for some particular service, he wants a telecom service, that is available and the user can deliver that particular, the CSC operator or the trust operator, your user, he can deliver that particular service to the citizen by just logging into the portal. And but however, there's a there's a payment involved for many services. For example, like you're trying to do a mobile bill payment. In case you're doing a mobile bill payment, so you will say the customer will provide you his mobile number, you will enter the mobile number, you'll do a bill fetch, you'll see this is the bill amount, and when you pay and there's a digital wallet through which the amount is debited. So there's it's just like I'm sure many of you use Paytm or MobiKwik, right? So it's a similar stuff that we also run, but it's a business to business category. It's not open for open consumers, it's only targeted to the individual users or operators with whom you are working, to whom you need to support, you need to help them to more facilitate the citizens avail these services. These are how these things are organized. Beyond that, to do any financial transaction, there is a
wallet pin which is required to be entered before you can complete any transaction. So net, the security, the transactions and everything is there. The other questions generally you will always face from your users is that they will say that I paid for this particular this customer walked into me, he wanted to ask, he was asking for this service and I made a payment, but yeah, I could not deliver the service, or maybe it may be a railway ticket or it may be a flight ticket. So in such case you need not do a panic, you should wait for at least like 12 hours. If there's a failure in the system, you will automatically get the reversal of the funds back to your wallet. I mean, you get the refund back and you can earn likewise credit and accordingly balance your, and there's a whole in the portal section you would see a complete recharge history where you can see all the transactions that you have done. So somebody is asking that I did that transaction and I don't know how to get the detail, so you can tell them that you can go to the portal, log in and go to the history, transaction order history. You will see all the purchases that you have done, the recharges, the payments, all the things is available there. Similarly, in case he has further issues and maybe he wants to raise a complaint, so there's a support section in the portal where he can select and he can enter the last transaction number, or he can choose what kind of a problem it is. It's a menu driven system. You can select that I have a generic inquiry or I have a transaction related problem. So if he has a transaction related problem, he needs to enter the transaction reference of the last purchase and for which he's trying to complain, and then he can proceed to raise a complaint. The complaint will be routed to the next immediate nearest person in our system who handles the support. He will get back and do a reply. In case that is a purchase related, we'll follow up with the merchant. So overall, that is how this whole thing is organized, and I think these are the basic kinds of problem that your users would be asking. Generally more related to support, that I did this transaction, this went fail, I'm not getting the reverse. So you can always assure your users that in case of any transaction, any financial transaction that they are doing on the CSC platform, they need not worry. The money is always safe and it will always be returned back if it's a failure, otherwise he'll get the services delivered. So that is how it is all organized. So I don't have much to say on this, but if there's anything you guys really want to, there's any question that for anybody who's got any queries related to this, you may feel free to ask me, or else I have the other option that I can ask you, request you to share your questions with my teammates. They'll help you, they'll get back to me, and accordingly we'll try to figure out, we'll try to build something which can be like a manual for you. And there's a portal which we call, I would like to share about this. We are building a knowledge-based platform at CSC which tells you and makes you aware of all the services that is available at our end. So we'll keep circulating those emails. Our team will make that things shared to you, and that will help you to know about any new services that is coming in. So many times you will also see that your users are also asking that how do you support there's a new service but I want to do this. The user is, the citizen is asking, the resident is asking, but I'm not able to help him out. So you can actually learn those aspects from that particular portal and guide your user accordingly. So CSC does not just only do this utility bill payments, insurance, banking and all those things. We also do a lot of government services like PAN cards, we do driving license, vehicle registration, we do gas, we do electricity and connections as well, and passport. There's a passport applications are also there, appointments, and Aadhaar services as we spoke about. So there are a lot of things that we're doing. So overall, to summarize, I'll really thank you for your time and patience here. Thank you so much.
ಇಲ್ಲ ಇದು ಸೊ ಸರ್ ನಿಮಗೆ ಕೆಲವೊಂದು ಮಾಹಿತಿ ಹೇಳಿದ್ದಾರೆ. ಐ ಥಿಂಕ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾಂ. ಸೊ ಇದರಲ್ಲಿ ಯಾವುದೇ ಒಂದು ಸರ್ವಿಸ್ CSC ಪೋರ್ಟಲ್ ಥ್ರೂ ನೀವು ಮಾಡ್ತಾ ಇದ್ದೀರಿ ಅಂದರೆ ಏನಾದರೂ ಇಶ್ಯೂ ಬಂದರೆ ಹೇಗೆ ಟಿಕೆಟ್ ರೈಸ್ ಮಾಡೋದು, ಎಲ್ಲಿ ಆಪ್ಷನ್ ಇರುತ್ತೆ ಅಂತ ನಿಮಗೆ ಒಂದು ಸಲ ತೋರಿಸ್ಕೊಡ್ತೀನಿ. ಓಕೆ. ಸೊ ಗೊತ್ತಿದ್ದೇನಾ ಎಲ್ಲರೂ ಗೊತ್ತಿದ್ದೇನಾ ಟಿಕೆಟ್ ರೈಸ್ ಮಾಡೋದು? ಗೊತ್ತಿದ್ದೇನಾ? ಫೈನಾ? ಓಕೆ. ಸಿಬಿಲ್ ಆ್ಯಂಡ್ ಡಿಮ್ಯಾಟ್ ಫೈನ್. ನಿಮಗೆಲ್ಲ ಗೊತ್ತಿದೆ ಅಂದರೆ ಬೇರೆ ಒಂದು ಸರ್ವಿಸ್ಗೆ ಹೋಗೋ. ಓಕೆ. ಸೊ ಇನ್ಶೂರೆನ್ಸ್ ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಕೆಲವೊಬ್ಬರು ಡಿಸ್ಕಸ್ ಮಾಡ್ತಾಯಿದ್ರು. ಬಟ್ ಸ್ಟಿಲ್ ಒಂದೆರಡು ನಿಮಿಷ ಹೇಳ್ತೀನಿ. ಓಕೆ. ಸೊ ಬೇರೆಯವ್ರು ಕನೆಕ್ಟ್ ಮಾಡತ್ತಾನ. ಇನ್ಶೂರೆನ್ಸ್ ಅಂತಂದರೆ ಬೇಸಿಕ್ಕಾಗಿ ಯಾವುದೇ ಒಂದು ವಸ್ತು ಮೇಲೆ ನಾವು ವಿಮೆಯನ್ನು ಕಟ್ತೀವಿ. ಇನ್ ಕೇಸ್ ಆ ವಸ್ತು ಡ್ಯಾಮೇಜ್ ಆದರೆ ಅದಕ್ಕೆ ಇನ್ಶೂರೆನ್ಸ್ ಕಂಪನಿ ಫೈನಾನ್ಷಿಯಲ್ ಲಾಸ್ ಏನಾಗುತ್ತೆ ಅದನ್ನು ಪ್ರೊಡಕ್ಷನ್ ಕೊಡುತ್ತೆ. ಅದಕ್ಕೆ ಇನ್ಶೂರೆನ್ಸ್ ಅಂತೇಳಿ ಹೇಳ್ತೀವಿ. ಕರೆಕ್ಟಾ? ಇನ್ಶೂರೆನ್ಸಲ್ಲಿ ಅಗೇನ್ ಅದನ್ನು ಕ್ಲಾಸಿಫಿಕೇಷನ್ ಮಾಡೋದಾದರೆ 2 ಟೈಪ್ ಬರುತ್ತೆ, ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್. ಕರೆಕ್ಟ್. ಇನ್ಶೂರೆನ್ಸ್ ನಾವು ಸೇಲ್ ಮಾಡಬೇಕು CSC ಪೋರ್ಟಲ್ ಥ್ರೂ ಅಂದರೆ ಇದಕ್ಕೆ ಒಂದು ಎಕ್ಸಾಮಿನೇಷನ್ ಇರುತ್ತೆ. VAL INS ಅಥವಾ RAP ಅಂತೇಳಿ, ರೂರಲ್ ಅಥರೈಸ್ ಪರ್ಸನ್ ಅಂತೇಳಿ, ಅದು IRDA ಇಂದ ಇರುತ್ತೆ. ಓಕೆ. ಅದನ್ನು ಪಾಸ್ ಆದರೆ ಮಾತ್ರ ಯಾವುದೇ ಒಂದು ಇನ್ಶೂರೆನ್ಸ್ನ ನಾವು ಸೆಲ್ ಮಾಡಲಿಕ್ಕೆ ಬರುತ್ತೆ. ಸೊ ಇನ್ಶೂರೆನ್ಸ್ ಅದರಲ್ಲಿ ಲೈಫ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್ ಬರುತ್ತೆ. ಲೈಫಲ್ಲಿ ಸ್ಪೆಷಲಿ ಆಲ್ರೆಡಿ SKDRP ಥ್ರೂ ಮಾಡ್ತಾ ಇದ್ದಾರೆ LIC. ಸೊ LIC ಸರ್ವಿಸ್ CSC ಪೋರ್ಟಲಲ್ಲಿ ಲೈವ್ ಇದೆ. ಅದರ ಜೊತೆಗೆ ಇಂಡಿಯಾ ಫಸ್ಟ್ ಲೈಫ್ ಇನ್ಶೂರೆನ್ಸ್ ಇದೆ. ನಾವು ಇಂಡಿಯಾ ಫಸ್ಟ್ ಲೈಫ್ ಇನ್ಶೂರೆನ್ಸಲ್ಲಿ ಮೈಕ್ರೋ ಬಚಾತು ಮಾಡುತ್ತೆ. ಓಕೆ. ಸೊ ಅದರ ಜೊತೆಗೆ ಕೋಟಕ್ ಲೈಫ್ ಇನ್ಶೂರೆನ್ಸ್ ಇದೆ. ಜನರಲ್ ಇನ್ಶೂರೆನ್ಸ್ ಅಂತ ಬಂದಾಗ ಒಂದು 6 ಕಂಪನಿಗಳ ಜೊತೆ CSC ಪೋರ್ಟಲಲ್ಲಿ ಮ್ಯಾಪ್ ಆಗಿದೆ. ಆ ಸರ್ವಿಸು ಲೈವ್ ಇದೆ. ಜನರಲ್ ಇನ್ಶೂರೆನ್ಸಲ್ಲಿ ಏನು ಕವರ್ ಆಗುತ್ತೆ ಅಂದರೆ ಮೋಟಾರ್ ಇನ್ಶೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಸೊ ಪರ್ಸನಲ್ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಶಾಪ್ ಅಥವಾ ಹೋಮ್. ಆಯಿತಾ? ಏನಾದರೂ ಫೈರ್ ಬಿದ್ದು ಅದು ಡ್ಯಾಮೇಜ್ ಆಯಿತು, ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಆಯಿತು, ಅಥವಾ ಯಾವುದೋ ಒಂದು ಪ್ರವಾಹ ಬಂತು, ಅದು ಹೋದಾಗ ಏನಾಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಲಾಸಿಗೆ ವಿಮಾ ಕಂಪನಿ ಅಮೌಂಟ್ನ ಕೊಡುತ್ತೆ. ಬೇಸಿಕ್ಕಾಗಿ ಇನ್ಶೂರೆನ್ಸ್ ಅಂದರೆ ಅದೇ ರೀತಿ ನಾವು ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆ ಬೆಳೆ ಮೇಲೆ ನಾವು ಅಮೌಂಟ್ನ ಕಟ್ತೀವಿ, ಇನ್ಶೂರೆನ್ಸ್ ಕಟ್ತೀವಿ. ಆ ಲಾಸ್ ಆದರೆ ಮಾತ್ರ ಕೊಡುತ್ತೆ, ಲಾಸ್ ಆಗಿಲ್ಲ ಅಂದರೆ ಕೊಡೋದಿಲ್ಲ. ಅದನ್ನೆಲ್ಲ ಅವರು ಬ್ಯಾಕ್ ಎಂಡಲ್ಲಿ ಮಾಡ್ತಾರೆ. ಸೊ ಜನರಲ್ ಇನ್ಶೂರೆನ್ಸಲ್ಲಿ SBI ಜನರಲ್ ಇನ್ಶೂರೆನ್ಸ್ ಇದೆ, ಮತ್ತು ಬಜಾಜ್ ಇದೆ, ICIC ಲೊಂಬಾರ್ಡ್ ಇದೆ, HDFC ಎರ್ಗೋ ಇದೆ. ಓಕೆ. ಸೊ ಈ ಥರ 5 ರಿಂದ 6 ಕಂಪ್ನಿಗಳು ಇದೆ CSC ಪೋರ್ಟಲಲ್ಲಿ. ಸೊ ನಾವು ಬೇಸಿಕಲಿ ಈಗ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೀವಿ. ನಿಮ್ಗೆ ಗೊತ್ತು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಮೋಟರ್ ಇನ್ಶೂರೆನ್ಸ್ ಆಗಿರ್ಬೋದು, ದ ಪಾಲಿಸಿ ಟರ್ಮ್ ಮ್ಯಾಕ್ಸಿಮಮ್ 1 ಇಯರ್ ಇರುತ್ತೆ. ಅದನ್ನು ನಾವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ತೀವಿ. ಕರೆಕ್ಟಾ? ಸೊ ಮೋಟರ್ ಅಂತ ಬಂದಾಗ, ಹೆಲ್ತ್ ಅಂತ ಬಂದಾಗ ಅದರ ಡಿಫ್ರೆಂಟ್ ಕ್ಲಾಸಿಫಿಕೇಷನ್ ಇದೆ. ಇಂಡಿವಿಜುವಲ್ ತೊಗೋಬೋದು, ಇಲ್ಲ ನಾವು ಫ್ಯಾಮಿಲಿ ಫ್ಲೋಟ್ರ್ ತೊಗೋಬೋದು. ಇಷ್ಟು ಅಂತ ಇರುತ್ತೆ. ವರ್ಷ 1 ಇಯರ್ಗೆ ಅಷ್ಟನ್ನು ಕಟ್ಟಿದರೆ ನೀವು ಏನೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಆ ಡಿಸೀಸ್ ಇದ್ದು ಆ ಡಿಸೀಸ್ ಅದರಲ್ಲಿ ಕ್ಲೈಮ್ ಆಗುತ್ತಂದರೆ ಮಾತ್ರ ನಿಮ್ಗೆ ಕ್ಲೈಮ್ ಮಾಡ್ತಾರೆ. ಸೊ ಅದರಲ್ಲಿ 2 ಟೈಪ್ಸ್ ಬರುತ್ತೆ, ಕ್ಯಾಶ್ಲೆಸ್ ಬರುತ್ತೆ, ರಿಯಂಬರ್ಸ್ಮೆಂಟ್ ಬರುತ್ತೆ. ಐ ಥಿಂಕ್ ಎಲ್ಲ ನಿಮ್ಗೆ ಗೊತ್ತಿದೆ. ಬೇಸಿಕಲಿ ಅದರ ಬಗ್ಗೆ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಮೋಟಾರ್ ಅಂತ ಬಂದಾಗ ಅದರಲ್ಲಿ 2 ಟೈಪ್ ಇರುತ್ತೆ. ಮೋಟಾರ್ ಇನ್ಶೂರೆನ್ಸಲ್ಲಿ ನಾವು ಪ್ಯಾಕೇಜ್ ಇನ್ಶೂರೆನ್ಸ್ ಹೇಳ್ತೀವಿ, ಪ್ಯಾಕೇಜ್ ಮತ್ತು ಲಯಬಿಲಿಟಿ ಅಂತ ಹೇಳ್ತೀವಿ. ಪ್ಯಾಕೇಜ್ ಅಂದರೆ ಫಸ್ಟ್ ಪಾರ್ಟಿ, ಕಾಂಪ್ರಿಹೆನ್ಸಿವ್ ಅಂತ ಹೇಳ್ತೀವಿ. ಓಕೆ. ಅದೇ ಥರ ಥರ್ಡ್ ಪಾರ್ಟಿ. ಸೊ ಆಯಿತಾ? ಫೈನ್. ಸೊ ಇಷ್ಟು ಬೇಸಿಕ್ಕಾಗಿ ಜನರಲ್ ಇನ್ಶೂರೆನ್ಸ್ ಬಗ್ಗೆ. ಸೊ ಇದ್ರ ಬಗ್ಗೆ ಮುಂದಿನ ಒಂದು ದಿನಗಳಲ್ಲಿ PPT ಅದೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಓಕೆ. ನೆಕ್ಸ್ಟ್ ಈಗ ಪ್ರೈಮ್ ಮಿನಿಸ್ಟರ್ ಯಾವ್ದು ಹೇಳ್ತೀರಾ? ಸೊ ಕಲ್ಚರ್ ಸರ್ವೆ ಭಾಳ ಇಂಟ್ರೆಸ್ಟಿಂಗ್ ಇದೆ, ಭಾಳ ಸಿಂಪಲ್ ಇದೆ. ಇದರಲ್ಲಿ ಬೇಸಿಕ್ಕಾಗಿ ಏನು ಫಿಲ್ ಮಾಡಬೇಕು ಅಂತೇಳಿ, ಆಯಿತಾ, ಅದನ್ನು ನಮ್ಮ ಮಂಜುನಾಥ್ ಅವರು ಹೇಳ್ತಾರೆ, SPM. ಓಕೆ. ಥ್ಯಾಂಕ್ ಯು. Would request ki please, abhi I know it is already 3 o'clock and everybody is, so if anybody wants to go and have water he can go, but
This is a very, 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 very important now, because very soon you will get all the directions from here. We need to cover, we need to do survey of every village. Every village survey needs to be done, and this needs to be done before 30th April. So very soon you will get all the details. So you will go, you will have to train all your centers. So please listen to it very carefully. That it will be showing on the app. He will be sharing his number also. Okay? But kindly do not give that number to VLE. You can call him, for any query. But do not give number down, because it will be very difficult for him to handle 6,000 calls, people calling. 200 call, people may say if somebody has issue, he will go. Okay? So please, please, please listen to him very, very carefully. Manjunath. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ ಸರ್ ಹೇಳಿದರು, ಇದು ಭಾಳ ಅತ್ಯುತ್ತಮ ಒಳ್ಳೆಯ ಸೆಷನ್ ಇದು ಮತ್ತು ಭಾಳ ಇಂಪಾರ್ಟೆಂಟ್ ಸೆಷನ್. ಈಗ ಇಲ್ಲಿ ಕಲ್ಚರಲ್ ಸರ್ವೆ ಅಂತೇಳಿ ಅಂದರೆ ಪ್ರತಿಯೊಂದು VLE ಅಂದರೆ CSC ಆಪರೇಟರ್ ಅವರು ತಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪಕ್ಕದ ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಕಲ್ಚರಲ್ ಸರ್ವೆಯನ್ನು ಮಾಡಬೇಕಾಗಿದೆ. ಅಂದರೆ ಇದು ಒಂದು ಗೌರ್ಮೆಂಟಿನ ಸ್ಕೀಮೇ ಕೂಡ, ಗೌರ್ಮೆಂಟಿನ ಕಾರ್ಯಕ್ರಮದಡಿ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್. ಇಲ್ಲಿ ನಮ್ಮ ಏನು ಕಾರ್ಯಕ್ಷೇತ್ರ ಇದೆ ಆ ಕಾರ್ಯಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಶೇಷತೆಗಳನ್ನು, ಕಲ್ಚರಲ್ ಆ್ಯಕ್ಟಿವಿಟೀಸ್, ಕಲ್ಚರಲ್ ಥಾಟ್ಸ್, ಕಲ್ಚರಲ್ ಥಿಂಗ್ಸ್ ಏನಿದೆ ಅವುಗಳನ್ನು ಗುರುತಿಸಿ ಅವುಗಳನ್ನು ಸರ್ವೆ ಮಾಡುವಂಥ ಒಂದು ಸಿಸ್ಟಮ್. ಅಂದರೆ ಅದಕ್ಕೊಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ ನಮ್ಮ IT ಟೀಮ್ನಿಂದ. ಆ ಒಂದು ಬೇಸಲ್ಲಿ ಆ ಒಂದು ಕಾರ್ಯಕ್ಷೇತ್ರದ ಸರ್ವೆಯನ್ನು ಮಾಡಬೇಕಾಗ್ತದೆ. ಅಂದರೆ ಅಲ್ಲಿ ಯಾವ ರೀತಿಯ ಉಡುಗೆ ತೊಡುಗೆಗಳಿದೆ, ಯಾವ ರೀತಿಯ ಆಹಾರ ಪದ್ಧತಿಗಳಿದೆ, ಯಾವುದಾದ್ರೂ ಒಂದು ದೇವಸ್ಥಾನ ಇದೆಯಾ, ಅಥವಾ ಏನಾದರೂ ಅಲ್ಲಿ ಪಾರಂಪರಿಕ ಸ್ಥಳ ಅಥವಾ ವಿಶೇಷತೆ ಏನಾದರೂ ಒಂದು ಕಳೆದ ಒಂದು 50 ವರ್ಷದಿಂದ ನಡೆದು ಬರ್ತಕ್ಕಂಥ ಒಂದು ಪದ್ಧತಿ, ಇಂಥ ವಿಶೇಷತೆಗಳನ್ನು ಅಲ್ಲಿ ಆ್ಯಪ್ ಹೇಳ್ತಾ ಹೋಗುತ್ತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತಾ ಹೋಗಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಕಲ್ಚರಲ್ ಸರ್ವೆ ಒಬ್ಬ VLE ಅಪ್ ಟು 10 ರಿಂದ 15 ಸರ್ವೆಗಳನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ಅವರ ವ್ಯಾಪ್ತಿಗೆ ಎಷ್ಟು ಬರ್ತದೆ ಆ ರೀತಿ ಒಂದು ಹಳ್ಳಿಗೆ ಸಂಬಂಧಪಟ್ಟಂತೆ ಒಂದು ಸರಿ ಮಾತ್ರ ಸರ್ವೆನ ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ. ಹಾಗಾಗಿ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಸರ್ ಹೇಳ್ತಾರೆ. ಇದು ನಮಗೆ ಏಪ್ರಿಲ್ 30 ಲಾಸ್ಟ್ ಡೇಟ್ ಇದೆ. ನಮಗೆ ಬಂದ ಮಾಹಿತಿ ಭಾಳ ತಡವಾಗಿ ಬಂದಿದೆ, ಹಾಗಾಗಿ ನಮಗೆ ಶಾರ್ಟ್ ಪೀರಿಯಡ್ ಇದೆ. ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ತಗೊಳ್ಳಿ, ಎಲ್ಲರೂ ಅರ್ಥೈಸ್ಕೊಳ್ಳಿ, ಮತ್ತು ನೀವೇ ಎಲ್ಲರಿಗೂ ಹೇಳಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ. ಥ್ಯಾಂಕ್ ಯು. ಸೊ ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಈಗಾಗಲೇ ಸರ್ ಹೇಳಿದ ಹಾಗೆ ಸೊ 50% ಮಾಹಿತಿ ಅವ್ರು ಆಲ್ರೆಡಿ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ. ಈಗ ಏನಕ್ಕಿದು ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೊ ಬ್ರೀಫಾಗಿ ಸ್ವಲ್ಪ ಈ ಆ್ಯಪ್ ಈ ಸರ್ವೆ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇದು ಕಲ್ಚರಲ್ ಸರ್ವೆ ಮಾಡ್ತಿರೋದು, ಅಡ್ಮಿನಿಸ್ಟ್ರೇಟ್ ಮಾಡ್ತಿರೋದು ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಸೊ ಈ ಸರ್ವೆದ ಉದ್ದೇಶ ಏನಪ್ಪ ಅಂತಂದರೆ, ಈಗ ನಾವು ಹಳ್ಳಿಗೆ ಹೋಗಿ ಅಲ್ಲಿನ ವಿಶೇಷತೆಗಳನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಮೇನ್ ಉದ್ದೇಶ. ಓಕೆ, ಸೊ ಏನು ಮಾಡ್ತೀರಾ ಸರ್ ಇದು ಕ್ಯಾಪ್ಚರ್ ಮಾಡಿಕೊಂಡು? ಸೊ ನಾಳೆ ನಮಗೆ ಫಾರಿನ್ಗಳಿಂದ ಟೂರಿಸ್ಟ್ ಬರ್ತಾರೆ. ಸೊ ಧರ್ಮಸ್ಥಳ ಇದೆ. ಸೊ ಧರ್ಮಸ್ಥಳದಲ್ಲಿ ಏನು ವಿಶೇಷ? ಸೊ ನಮಗೆ ಗೊತ್ತಿರುತ್ತೆ, ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ, ಸೊ ಆಜುಬಾಜು ಸ್ಟೇಟ್ದವ್ರಿಗೆ ಗೊತ್ತಿರುತ್ತೆ. ಆದರೆ ನಾರ್ದಲ್ಲಿರೋರಿಗೆ ಅಥವಾ ಹೊರಗಿಂದ ಬರೋರಿಗೆ ಇಲ್ಲಿ ಏನು ವಿಶೇಷತೆ ಅಂತ ಗೊತ್ತಿರೋಂಗಿಲ್ಲ. ಸೊ ಈ ವಿಶೇಷತೆಯನ್ನು ಅವರಿಗೆ ನಾವು ಮಾಹಿತಿ ತಲುಪಿಸುವ ಸಲುವಾಗಿ ಇದು ಕಲ್ಚರ್ ಸರ್ವೆಯನ್ನು ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್ ಅವರು ನಮ್ಮ ಮೂಲಕ ನಿಮ್ಮ ಎಲ್ಲ VLEಗಳಿಂದ ಈ ಸರ್ವೆ, ಇವು ಏನು ಸರ್ವೆ ನಾವು ಡೇಟಾ ಕಲೆಕ್ಟ್ ಮಾಡ್ತೀವಿ, ಸೊ ಇದೆಲ್ಲ ಪೋರ್ಟಲ್ನಲ್ಲಿ ಹಾಕ್ತಾರೆ. ನಾಳೆ ಯಾವುದೇ ವಿಸಿಟರ್ಸ್ ಬರಲಿ ಆ ಪೋರ್ಟಲಿಂದ ಆಕ್ಸೆಸ್ ಮಾಡಿಕೊಂಡು ಸೊ ಅಲ್ಲಿಂದ ಏನು ವಿಶೇಷತೆಗಳಿವೆ, ಆ ವಿಲೇಜಲ್ಲಿ ಏನು ವಿಶೇಷತೆಗಳಿವೆ ನೋಡಿ ವಿಸಿಟ್ ಮಾಡ್ಬೋದು. ಸೊ ಇದು ಬ್ರೀಫ್ ಆದ ಏನಪ್ಪ ಕಲ್ಚರಲ್ ಸರ್ವೆ ಏನಕ್ಕೆ ಮಾಡಬೇಕು ಅಂತ ಹೇಳಿ. ಸೊ ಇದೊಂದು ಬ್ರೀಫ್ ಎಕ್ಸ್ಪ್ಲನೇಷನ್.
ಸೊ ಸೆಕೆಂಡ್ ಪೋರ್ಷನ್ ಬಂದುಬಿಟ್ಟು ಈ ಆ್ಯಪ್ನ ಮೂಲಕ ನೀವು ಡೇಟಾವನ್ನು ಕ್ಯಾಪ್ಚರ್ ಮಾಡಬೇಕು. ಓಕೆ, ಸೊ ಆ್ಯಪ್ನಲ್ಲಿ ಭಾಳ ಸಿಂಪಲ್ ಆ್ಯಪ್ ಇದೆ. ಸೊ ನಿಮಗೆ ನಿಮ್ಮ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ನಿಮಗೆ ಐ ಡಿ ಪಾಸ್ವರ್ಡನ್ನು ನಿಮ್ಮದು ಕ್ರೆಡೆನ್ಷಿಯಲ್ಸ್ ಇರ್ತವೆ, ಅವು ಕ್ರೆಡೆನ್ಷಿಯಲ್ಸ್ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಸೊ ಒನ್ಸ್ ನಿಮ್ಮ ಕ್ರೆಡೆನ್ಷಿಯಲ್ಸ್ ನಿಮ್ಗೆ ಸಿಕ್ಕ ತಕ್ಷಣ, ಸೊ ಐ ಡಿ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ, ಸೊ ಈಗ ಡಿಸ್ಪ್ಲೇ ಕಾಣ್ತಾ ಇದೆ ನಿಮಗೆ. ಸೊ ಡಿಸ್ಪ್ಲೇ ಕಾಣ್ತಾ ಇದೆ ಈಗ. ಸೊ ಇದು ಡ್ಯಾಶ್ಬೋರ್ಡ್ ನಿಮಗೆ ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ಕಾಣಿಸುತ್ತೆ. ಓಕೆ, ಸೊ ಮೇನ್ ಡ್ಯಾಶ್ಬೋರ್ಡ್ ಬಂದುಬಿಟ್ಟು ಹೇಳ್ಬಿಡ್ತೀನಿ. ಸೊ ಮ್ಯಾಲ್ನಲ್ಲಿ ನಿಮಗೆ ಅಲೋಕೇಟೆಡ್ ವಿಲೇಜಸ್ ಅಂತಿದೆ, ಸರ್ವೇಡ್ ಅಂತಿದೆ, ಅಪ್ರೂವ್ಡ್ ಅಂತಿದೆ. ಸೊ ಕೆಳಗಡೆ ಪ್ರೊಫೈಲ್ ಅಂತಿದೆ, ಲ್ಯಾಂಗ್ವೇಜ್, ಬುಲೆಟಿನ್, ನಾಲೆಜ್. ಸೊ ಇದು ಬೇಸಿಕ್ ನಿಮ್ಮದು ಡ್ಯಾಶ್ಬೋರ್ಡ್. ಸೊ ಇದರಲ್ಲಿ ಪ್ರೊಫೈಲ್ ಬಂದುಬಿಟ್ಟು ಪ್ರೊಫೈಲ್ ಕ್ಲಿಕ್ ಮಾಡಿದ ತಕ್ಷಣ, ಸೊ ನಿಮ್ದೇನು ಪ್ರೊಫೈಲ್, ನಿಮ್ಮ ಹೆಸರೇನಿದೆ, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ಐ ಡಿ ಡಿಸ್ಪ್ಲೇ ಆಗುತ್ತೆ. ಯಾವಾಗ ಲಾಸ್ಟ್ ರಿಜಿಸ್ಟರ್ ಮಾಡಿದ್ರಾ, ಯಾವಾಗ ಲಾಸ್ಟ್ ಲಾಗಿನ್ ಆಗಿದ್ರಾ. ಸೊ ಇದು ಮೇನ್ ಪಾರ್ಟ್ಸ್ ತೋರಿಸುತ್ತೆ ನಿಮ್ಮ ಪ್ರೊಫೈಲ್ನ ಬಗ್ಗೆ. ಓಕೆ, ಸೊ ನೆಕ್ಸ್ಟ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಈಗ ಸದ್ಯಕ್ಕೆ ಇಂಗ್ಲೀಷ್, ಹಿಂದಿ ಎರಡೇ ಇದೆ. ಸೊ ಇಂಗ್ಲೀಷ್ ಬೇಕಾದರೆ ಸೆಲೆಕ್ಟ್ ಮಾಡ್ಬೋದು, ಹಿಂದಿ ಬೇಕಾದರೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಅಂದ ತಕ್ಷಣ ಇಂಗ್ಲೀಷಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬುಲೆಟಿನ್ ಅಂತ ಇದೆ. ಬುಲೆಟಿನಲ್ಲಿ ಏನಾದರೂ ನೋಟಿಫಿಕೇಷನ್ ಬರ್ತಾಯಿದ್ದು, ನಮ್ಮ ಸೆಂಟ್ರಲ್ ಟೀಮಿಂದ ಏನಾದರೂ ನೋಟಿಫಿಕೇಷನ್ ಕಳಿಸ್ಬೇಕಿತ್ತು, ಏನಾದರೂ ಆ್ಯಪ್ ಅಪ್ಡೇಟ್ ಇತ್ತು ಅಂತಂದರೆ, ಸೊ ಇಲ್ಲಿ ಬುಲೆಟಿನಲ್ಲಿ ನಿಮ್ಗೆ ಕಳಿಸ್ಕೊಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ನಲ್ಲಿ ನಾಲೆಜ್ ಅಂತಿದೆ. ಸೊ ನಿಮಗೆ ಏನಾದರೂ ನಮ್ಮದು ಕಲ್ಚರಲ್ ಸರ್ವೆ ಬಗ್ಗೆ ಮ್ಯಾನ್ಯುವಲ್ಸ್ ಬೇಕಾಗಿತ್ತು, ಇಲ್ಲ ಅದ್ರದ್ದು ಏನಾದರೂ ಕ್ವಶನಿಯರ್ಸ್ FAQs ಬೇಕಾಗಿತ್ತು ಅಂತಂದರೆ, ಸೊ ಇಲ್ಲಿ ಅವೈಲೇಬಲ್ ಸಿಗುತ್ತೆ ನಿಮಗೆ. ಸೊ ಇಲ್ಲಿಂದ ನೀವು FAQsನ ನೋಡ್ಕೋಬೋದು. FAQs ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಅಂತ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಸೊ ಇಲ್ಲಿ ಹೋಗಿ ನೀವು ನೋಡ್ಕೋಬೋದು. ಇಲ್ಲಿ ನಿಮ್ಗೆ ಅವೈಲೇಬಲ್ ಇರೋದು ಇಂಗ್ಲೀಷ್ನಲ್ಲಿ ಇಷ್ಟೇ ಇದೆ. ಸೊ ನನ್ನ ಹತ್ರ ಈ ಕನ್ನಡದಲ್ಲಿ ಕೂಡ ಇದೆ. ನಾನು ನಿಮ್ಮ ಕೋಆರ್ಡಿನೇಟರ್ಸ್ಗೆ ಎಲ್ಲ ಶೇರ್ ಮಾಡ್ತೀನಿ. ನನ್ನ ನಂಬರ್ಸ್ ತೊಗೊಳ್ಳಿ, ನಿಮ್ಮ ಕೋಆರ್ಡಿನೇಟರ್ಸ್ಗೆ ಶೇರ್ ಮಾಡ್ತೀನಿ. ಸೊ ನಿಮ್ಮ VLEsಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಅಥವಾ ಅವ್ರಿಗೆ ಶೇರ್ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇದು ಬಂದುಬಿಟ್ಟು ಡ್ಯಾಶ್ಬೋರ್ಡ್. ಸೊ ನಿಮಗೆ ಒಂದು ವೆಬ್ ಲಾಗಿನ್ ಕೂಡ ಕೊಡ್ತಾರೆ ಇಲ್ಲಿ. ಸೊ ನಿಮ್ದೇನಿದು ಈ ಆ್ಯಪ್ ಲಾಗಿನ್ಗೆ ಐ ಡಿ ಪಾಸ್ವರ್ಡ್ ಯೂಸ್ ಮಾಡಿ ಲಾಗಿನ್ ಮಾಡ್ತೀರಾ, ಅದೇ ಐ ಡಿ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ವೆಬ್ ಲಾಗಿನ್ ಕೂಡ ಲಾಗಿನ್ ಮಾಡ್ಕೋಬೇಕು. ಆ ವೆಬ್ ಲಾಗಿನಲ್ಲಿ ಲಾಗಿನ್ ಮಾಡಿದ ತಕ್ಷಣ ನಿಮ್ಮದು ಸರ್ವೆ ಮಾಡಿರೋದು ಅಥವಾ ಸರ್ವೆ ಅಲೋಕೇಟ್ ಮಾಡಿರೋದು ಡೀಟೇಲ್ಸ್ ಕಾಣಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅಲ್ಲೊಂದು ನಾನೀಗ ಆಲ್ರೆಡಿ 20 ವಿಲೇಜಸ್ನ ಅಲೋಕೇಟ್ ಮಾಡ್ಕೊಂಡಿದ್ದೀನಿ. 20 ವಿಲೇಜಸಲ್ಲಿ 18 ವಿಲೇಜಸ್ನ ಸರ್ವೆ ಮಾಡಿದ್ದೀನಿ. ಓಕೆ, ಸೊ ನಿಮ್ಮ ಡ್ಯಾಶ್ಬೋರ್ಡ್ ಬಂದ ತಕ್ಷಣ ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಅಲೋಕೇಟೆಡ್ ವಿಲೇಜಸ್ 0 ಇರುತ್ತೆ, ಸರ್ವೇಡ್ನು 0 ಇರುತ್ತೆ. ಓಕೆ, ಸೊ ನೀವು ಒನ್ಸ್ ವೆಬ್ ಲಾಗಿನಲ್ಲಿ, ವೆಬ್ ಅಂದರೆ ಸಿಸ್ಟಮಲ್ಲಿ ನೀವು ಲಾಗಿನ್ ಮಾಡಿಕೊಂಡು ಒಂದು ವಿಲೇಜ್ ಅಲೋಕೇಟ್ ಮಾಡ್ಕೊಂಡ್ರಿ. ಸೊ ಇಲ್ಲಿ ಅಲೋಕೇಟೆಡ್ ವಿಲೇಜಸ್ 1 ಆಗುತ್ತೆ, ಸರ್ವೇಡ್ 0 ಆಗುತ್ತೆ. ಓಕೆ, ಸೊ ಅಲೋಕೇಟೆಡ್ ವಿಲೇಜಸ್ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿ ನಿಮಗೆ ಒಂದು ಡೈಲಾಗ್ ಬಾಕ್ಸ್ನ ಕಾಣಿಸುತ್ತೆ. ಸೊ ಈ ಒಂದೊಂದು ಡೈಲಾಗ್ ಬಾಕ್ಸ್ ಒಂದೊಂದು ವಿಲೇಜ್ನ ರಿಪ್ರೆಸೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೋಡಲ್ ಅಂತ ವಿಲೇಜ್ ಮಾಡ್ಕೊಂಡಿದ್ದೀನಿ, ಗುಲ್ಬರ್ಗ ಡಿಸ್ಟಿಕ್ಕಿಂದ ಇದು. ಸೊ ಹೋಡಲ್ ಅಂತ ವಿಲೇಜ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟೇಟ್ ತೋರಿಸುತ್ತೆ, ಡಿಸ್ಟಿಕ್ ತೋರಿಸುತ್ತೆ, ಸಬ್ ಡಿಸ್ಟಿಕ್ ಕೋಡ್ ತೋರಿಸುತ್ತೆ, ಗ್ರಾಮ ಪಂಚಾಯತ್ ಹೆಸರು ಕೂಡ ತೋರಿಸುತ್ತೆ, ಅದ್ರ ಕೋಡ್ ಕೂಡ ತೋರಿಸುತ್ತೆ. ಸೊ ಇದು ಡೀಟೇಲ್ಡ್ ವರ್ಷನ್. ಓಕೆ, ಸೊ ನಿಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಸೊ ಗ್ರಾಮ ಪಂಚಾಯತ್ ಹೆಸರು ಅಥವಾ ವಿಲೇಜ್ ಹೆಸರು ಇಲ್ಲಿ ನಿಮ್ಗೆ ತೋರಿಸಿರ್ತೈತೆ. ಸೊ ಅದು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸರ್ವೆನ ಸ್ಟಾರ್ಟ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಅಲೋಕೇಟೆಡ್ ವಿಲೇಜಸ್ನ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೇಲ್ಗಡೆ ಈ ಬಟನ್ನ ಎಡಿಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸೊ ಅದು ಎಡಿಟ್ ಬರುತ್ತೆ. ಸೊ ಇಲ್ಲಿ ತಳಗಡೆ ಅದೇ ಎಡಿಟ್ ಆಪ್ಷನ್ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಇದು ಸರ್ವೆ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಜಸ್ಟ್ ಸರ್ವೆ ಕಂಪ್ಲೀಟ್ ಮಾಡಿರೋದು ಯಾವುದು ನಾವು ರೆಸ್ಪಾಂಡೆಂಟ್ನ ಅವ್ರ ಹೆಸರು ಅವ್ರದ್ದು ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಇಷ್ಟೇ ನೋಡ್ಬೋದು. ಸೊ ಜಸ್ಟ್ ಅಲ್ಲಿ ಐ ಆಪ್ಷನ್ ಇದೆ, ಐ ಆಪ್ಷನ್ ತೋರಿಸ್ತಿತ್ತು ಅಂತಂದರೆ ಸರ್ವೆ ಆಲ್ರೆಡಿ ಕಂಪ್ಲೀಟ್ ಆಗಿರೋದೆ ಅಂತ. ಸೊ ಇದು ಎಡಿಟ್ ಆಪ್ಷನ್ ಇತ್ತು ಅಂತಂದರೆ ಸರ್ವೆ ಜಸ್ಟ್ ನೀವು ಅಲೋಕೇಟ್ ಮಾಡಿರ್ತೀರಾ ನಿಮ್ಮ ವೆಬ್ ಲಾಗಿನಲ್ಲಿ. ಸೊ ಅಲೋಕೇಟ್ ಮಾಡಿರೋದು ಇಲ್ಲಿ ಜಸ್ಟ್ ನಿಮಗೆ ಕಾಣಿಸ್ತಿರುತ್ತೆ. ಸೊ ಇಲ್ಲಿ ಎಡಿಟ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ಡ್ಯಾಶ್ಬೋರ್ಡ್ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ ಎಲ್ಲ 0 ಇದೆ, ಬಾಕಿ ಎಲ್ಲ 0 ಕಾಣಿಸ್ತಾ ಇದೆ ನಿಮಗೆ. ಸೊ ಜಸ್ಟ್ ಸ್ಟೇಟ್ ಕಾಣಿಸ್ತಾ ಇದೆ, ಡಿಸ್ಟಿಕ್ ಕಾಣಿಸ್ತಾ ಇದೆ, ಸಬ್ ಡಿಸ್ಟಿಕ್ಕು, ಗ್ರಾಮ ಪಂಚಾಯತಿ ಯಾವುದಿದೆ ಅಂತ ಡೀಟೇಲ್ಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ರೆಸ್ಪಾಂಡೆಂಟ್ ಆಫ್ ದ ವಿಲೇಜ್ 0 ಇದೆ, ಜಿಯೋಗ್ರಫಿಕ್ ಡೇಟಾ 0 ಇದೆ, ಡೆವಲಪ್ಮೆಂಟ್ 0 ಇದೆ, ಕಲ್ಚರಲ್ ಪ್ರೊಫೈಲ್ 0 ಇದೆ, ಟ್ರೆಡಿಷನಲ್ ಕಲ್ಚರಲ್ ಅಸೆಟ್ಸ್ ಕೂಡ 0 ಇದೆ. ಸೊ ಈ ವಿಲೇಜ್ನ ಸರ್ವೆ ಇನ್ನೂ ಆಗಿಲ್ಲ. ಸೊ ಒನ್ಸ್ ನಾ ಎಡಿಟ್ ಮಾಡಿದ ತಕ್ಷಣ ನೀವು ಅಲ್ಲಿ ನಿಮ್ಮದು ಗ್ರಾಮ ಪಂಚಾಯತಿ ಅಥವಾ ವಿಲೇಜ್ ಯಾವ್ದು ವಿಲೇಜ್ ಸೆಲೆಕ್ಟ್ ಮಾಡಿರ್ತೀರ ಆ ವಿಲೇಜ್ಗಳೇ ನೀವು ಫಿಸಿಕಲ್ಲಾಗಿ ವಿಸಿಟ್ ಮಾಡಿ ಈ ಡೀಟೇಲ್ಸ್ನ ಫಿಲಪ್ ಮಾಡ್ಕೋಬೇಕು. ಕಾಲ್ ಮುಖಾಂತರ ಅಥವಾ ನೀವು ಬೇರೆ ಯಾವುದಾದ್ರೂ ಮುಖಾಂತರ ಫಿಲಪ್ ಮಾಡ್ಕೋತೀನಿ ಅಂದ್ರೆ ಇದು ಬರೋಂಗಿಲ್ಲ.
ಓಕೆ, ಬಿಕಾಸ್ ಇದ್ರದ್ದು ಜಿಯೋ ಟ್ಯಾಗ್ ಆಗುತ್ತೆ ರೀ. ನೀವು ಯಾವ ಲೊಕೇಶನಲ್ಲಿ ನಿಂತಿರ್ತೀರಾ ಆ ವಿಲೇಜ್ ಲೊಕೇಶನ್ ಇಲ್ಲಿ ಜಿಯೋ ಟ್ಯಾಗ್ ಆಗುತ್ತೆ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ನೋಡೋಣ ರೆಸ್ಪಾಂಡೆಂಟ್ ಆಫ್ ದಿ ವಿಲೇಜ್. ಸೊ ನೀವು ಫಸ್ಟ್ ವಿಲೇಜಿಗೆ ಹೋಗ್ತೀರಾ. ಸೊ ವಿಲೇಜಿಗೆ ಹೋಗಿಬಿಟ್ಟು ಈಗ ನಿಮ್ಗೆ ಎಲ್ಲ ನೀವು ಇರೋ ವಿಲೇಜ್ ನೀವು ಡೈರೆಕ್ಟ್ಲಿ ನೀವೇ ಫಿಲಪ್ ಮಾಡ್ಕೋಬೋದು. ಸೊ ನೀವು ಗೊತ್ತಿರಲಾರ್ದ ವಿಲೇಜು ಅಥವಾ ಗೊತ್ತಿರಲಾರ್ದ ವಿಲೇಜ್ ಅಲೋಕೇಟ್ ಮಾಡ್ಕೊಂಡಿರ್ತಾರೆ ಅಂಥ ವಿಲೇಜಸ್ಗಳಿಗೆ ಹೋಗಿ ಸೊ ನೀವು ನಿಮ್ಗೆ ಡೇಟಾ ಸಿಗ್ತಿರಂಗಿಲ್ಲ. ಸೊ ಅಂಥ ಟೈಮಿಗೆ ಏನು ಮಾಡಬೇಕು, ಒಂದು ರೆಸ್ಪಾಂಡೆಂಟ್ಸ್ ಐದರ್ ವಿಲೇಜ್ ಸರ್ಪಂಚ್ ಆಗಿರ್ಬೋದು, ಇಲ್ಲ ಅಲ್ಲಿಂದ ದಳಪತಿ ಅಂತಿರ್ತಾರೆ ಅವ್ರಾಗಿರ್ಬೋದು, ಇಲ್ಲ PDO ಆಗಿರ್ಬೋದು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ಬೋದು, ಅಥವಾ ಪಂಚಾಯತ್ ಚೇರ್ಮನ್ ಆಗಿರ್ಬೋದು, ಅಂಥವ್ರನ್ನ ಹಿಡ್ಕೊಂಡು ಈ ವಿಲೇಜ್ ರೆಸ್ಪಾಂಡೆಂಟ್ ಆಫ್ ದಿ ವಿಲೇಜ್ ಅಂತಿದೆ ಅಲ್ಲಿ ಅವ್ರ ಡೀಟೇಲ್ಸ್ನ ಹಾಕಬೇಕು. ಬಿಕಾಸ್ ನೀವು ಏನೇ ಈಗ ಮುಂದೆ ಇವೆಲ್ಲ ತಳಗಿನ ಕ್ವಶನ್ಸ್ಗಳು ಕೇಳ್ತೀರಾ, ಸೊ ಅವರಿಗೆ ಕೇಳ್ಬೋದು. ಐದರ್ ದೇರ್ ಶುಡ್ ಬಿ ಸಿಂಗಲ್ ರೆಸ್ಪಾನ್ಸೆಂಟ್ ಆರ್ ದೇರ್ ಕ್ಯಾನ್ ಬಿ ಆಲ್ಸೋ ಮೋರ್ ದೆನ್ ಒನ್ ರೆಸ್ಪಾಂಡೆಂಟ್. ಸೊ ಒಬ್ರಿಗೂ ಕೇಳ್ಬೋದು, ಇಬ್ಬರಿಗೂ ಕೇಳ್ಬೋದು, 4 ಜನಕ್ಕೂ ಕೇಳ್ಕೊಂಡು ಇವೆಲ್ಲ ನೀವು ಡೀಟೇಲ್ಸ್ ಫಿಲಪ್ ಮಾಡ್ಕೋಬೋದು. ಸೊ ಒಬ್ಬರಿಗೆ ಕೇಳಬೇಕು ಅಂತಿಲ್ಲ. ಸೊ ಸರ್ ಡೀಟೇಲ್ಸ್ ಒಂದು 4 ಡೀಟೇಲ್ಸ್ ನಾ ಒಬ್ರಿಗೆ ಕೇಳ್ತೀನಿ, ಇನ್ನೊಂದು 4 ಡೀಟೇಲ್ಸ್ ಇನ್ನೊಬ್ರಿಗೆ ಕೇಳ್ತೀನಿ, ಕೇಳ್ಬೋದು. ಎಷ್ಟು ಜನಕ್ಕೆ ಕೇಳ್ತೀರಿ ಅಷ್ಟು ರೆಸ್ಪಾಂಡೆಂಟ್ಸ್ ಆ್ಯಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ಸ್ ಈಗ ನಾ ಒಂದು ರೆಸ್ಪಾಂಡೆಂಟ್ ಆ್ಯಡ್ ಮಾಡ್ತೀನಿ. ರೆಸ್ಪಾಂಡೆಂಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ರೆಸ್ಪಾಂಡೆಂಟ್. ಸೊ ಇಲ್ಲಿ ನಾನು ಶೇರ್ ಮಾಡಿದ್ದೀನಿ ಇಲ್ಲಿ ಇದು ಅವನ ಮೊಬೈಲ್ ಶೇರ್ ಆಗತ್ತಿಲ್ಲ. ಸ್ಕ್ರೀನ್ ಶೇರ್ ಆಗತ್ತೆ. ಓಕೆ, ಸೊ ರೆಸ್ಪಾಂಡೆಂಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಶರಣು ಅಂತ ಹೆಸರು ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ ಏಜ್ 50 ಅಂತ ಹಾಕ್ಬಿಡೋಣ. ಜೆಂಡರ್ ಮೇಲ್, ಆಕ್ಯುಪೇಷನ್ ಫಾರ್ಮರ್ ಆರ್ ಸೆಲ್ಫ್ ಎಂಪ್ಲಾಯ್ಡ್ ಏನಾದರೂ ಹಾಕ್ಬೋದು. ಸೊ ಇಮೇಲ್ ID ಇಂಪಾರ್ಟೆಂಟ್ ಇಲ್ಲ. ಇಮೇಲ್ ID ಏನು ಸ್ಟಾರ್ ಮಾರ್ಕ್ ಇದ್ದಾವೆ ಅವು ಇಂಪಾರ್ಟೆಂಟು, ಯಾವ ಸ್ಟಾರ್ ಮಾರ್ಕ್ ಇಲ್ಲ ಸೊ ನೋ ಪ್ರಾಬ್ಲಮ್. ಮೊಬೈಲ್ ನಂಬರ್, ಓಕೆ. ಸೊ ಇಲ್ಲಿ ನಾವು ನೋಡ್ಬೋದು ಈಗ ಒಂದು ರೆಸ್ಪಾಂಡೆಂಟ್ ಆಲ್ರೆಡಿ ಆ್ಯಡ್ ಆಗಿದ್ದಾರೆ. ಓಕೆ, ಸೊ ಅವ್ರ ಏಜು, ಅವ್ರದ್ದು ಜೆಂಡರು, ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ. ಓಕೆನಾ? ಸೊ ಇದು ಒಂದು ರೆಸ್ಪಾಂಡೆಂಟು. ಇಫ್ ಯು ವಾಂಟ್ ಟು ಆ್ಯಡ್, ಇಲ್ಲ ಇದಕ್ಕಿಂತ ಜಾಸ್ತಿ ರೆಸ್ಪಾಂಡೆಂಟ್ಸ್ ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಮೋರ್ ಅಂತ ಕ್ಲಿಕ್ ಮಾಡ್ಬೋದು, ಇನ್ನೂ ರೆಸ್ಪಾಂಡೆಂಟ್ಸ್ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ನೀವು ಇಲ್ಲಿ ಮೇನ್ ಡ್ಯಾಶ್ಬೋರ್ಡಿಗೆ ಬಂದ ತಕ್ಷಣ ನಿಮ್ಮಲ್ಲಿ ನಮ್ಮ ರೆಸ್ಪಾಂಡೆಂಟ್ ಆಫ್ ದಿ ವಿಲೇಜ್ 0 ಇದ್ದಿದ್ದು 1 ಆಗುತ್ತೆ. ಸೊ ಆಲ್ರೆಡಿ ನೀವು ಒಬ್ಬರನ್ನ ಆ್ಯಡ್ ಮಾಡಿರ್ತೀರ. ಸೊ ನೆಕ್ಸ್ಟ್ ಬಂದುಬಿಟ್ಟು ಜಿಯೋಗ್ರಫಿಕ್ ಆ್ಯಂಡ್ ಡೆಮೋಗ್ರಫಿಕ್ ಪ್ರೊಫೈಲ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಅದು ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ ಬೇಸಿಕ್ ಕ್ವಶನ್ಸ್ ಇರುತ್ತವೆ. ಏನ್ಷಿಯಂಟ್ ನೇಮ್ ಆಫ್ ದಿ ವಿಲೇಜ್, ಆ ವಿಲೇಜ್ದು ಏನಾದರೂ ಹಳೆ ಹೆಸರು ಇಲ್ಲ ಹಳೆ ಅದ್ರದ್ದು ಏನಾದರೂ ವಿಲೇಜ್ ನೇಮ್ ಚೇಂಜ್ ಆಗಿಬಿಟ್ಟು ಈಗೇನಾದರೂ ಹೊಸ ಹೆಸರು ಇಟ್ಟಿದ್ರು, ಹಳೆ ಹೆಸರು ಏನಾರ ಇತ್ತು ಅಂತಂದರೆ ಹಾಕ್ಬೋದು, ಇಲ್ಲ ಇದ್ದಿದ್ದ ಹೆಸರು ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಹೋಡಲ್. ಸೊ ಇಲ್ಲಿ ಸೆಲೆಕ್ಟ್ ಜಿಯೋಗ್ರಫಿಕ್ ಲೊಕೇಶನ್ ಅಂತ ಕೇಳ್ತಾ ಇದೆ. ಸೊ ಏನಾದರೂ ಹಿಮಾಲಯನ್ ಫಾರೆಸ್ಟ್ ಲೊಕೇಶನ್ ಏನಾದರೂ ಇದ್ದರೆ ಫಾರೆಸ್ಟ್ ಲೊಕೇಶನ್ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ರಿವರ್ ಲೈನಿಗೆ ನಿಮ್ದು ಏನಾದರೂ ಅಲ್ಲಿ ನದಿಗಳ ದಂಡಿಗೆ ಒಂದು ಊರುಗಳು ಇರ್ತವೆ, ಅಂಥವು ಇತ್ತು ಅಂದರೆ ರಿವರ್ ಲೈನ್ ಸೆಲೆಕ್ಟ್ ಮಾಡ್ಬೋದು. ಡೆಸರ್ಟ್ ಇದ್ದರೆ ಡೆಸರ್ಟ್ ಸೆಲೆಕ್ಟ್ ಮಾಡ್ಬೋದು. ಇವು ಏನೂ ಇರಲಿಲ್ಲ ಅಂತಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಓಕೆ, ಸೊ ನಿಯರೆಸ್ಟ್ ಬಸ್ ಟರ್ಮಿನಲ್, ಅಲ್ಲಿ ಏನಾದರೂ ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಯಾವುದಿದೆ ಆ ಬಸ್ ಸ್ಟ್ಯಾಂಡ್ನ ಡೀಟೇಲ್ಸ್ ಹಾಕಿಬಿಡಿ. ಫಾರ್ ಎಕ್ಸಾಂಪಲ್ ಆಳಂದ್ ಹಾಕ್ತಾಯಿದ್ದೀನಿ. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಯಾವುದಿದೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಹಾಕಿಬಿಡಿ.
ಕಲಬುರ್ಗಿ. ಸೊ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಯಾವುದಾದ್ರೂ ಲೋಕಲ್ ಲ್ಯಾಂಗ್ವೇಜ್ ಮಾತಾಡ್ತಿದ್ರು ಅಂತಂದರೆ ಲೋಕಲ್ ಲ್ಯಾಂಗ್ವೇಜ್ ಹಾಕಬೇಡಿ. ಫಾರ್ ಎಕ್ಸಾಂಪಲ್ ನಂಬಲ್ಲಂತೂ ಕನ್ನಡ. ಓಕೆ, ಸೊ ಟೋಟಲ್ ಪಾಪ್ಯುಲೇಷನ್ ಬಂದುಬಿಟ್ಟು ನಿಮಗೆ ಗೊತ್ತಿರಂಗಿಲ್ಲ. ಓಕೆ, ಆ ವಿಲೇಜ್ ನಿಮ್ಮದು ವಿಲೇಜ್ ಇತ್ತು ಅಂತಂದರೆ ಗೊತ್ತಿರ್ಬೋದು, ಆದರೆ ಎವ್ರಿ ವಿಲೇಜ್ದು ಪಾಪ್ಯುಲೇಷನ್ಸ್ ನಿಮಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಸೊ ಇವು ರೀಸನ್ ಸಲುವಾಗಿ ನೀವು ಆ ಏನು ರೆಸ್ಪಾಂಡೆಂಟ್ಸ್ ಆ್ಯಡ್ ಮಾಡ್ಕೊಂಡಿರ್ತೀರ ಅಂಥ ರೆಸ್ಪಾಂಡೆಂಟ್ಸ್ಗೆ ಕೇಳಿಬಿಟ್ಟು ಇಲ್ಲಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಟೋಟಲ್ ಪಾಪ್ಯುಲೇಷನ್ ಬಂದುಬಿಟ್ಟು ಒಂದು 7,000 ಜನ. ಓಕೆ, ಆ ಪರ್ಟಿಕ್ಯುಲರ್ ವಿಲೇಜ್ ಪಾಪ್ಯುಲೇಷನ್ ಹಾಕಬೇಕು, ಟೋಟಲ್ ಗ್ರಾಮ ಪಂಚಾಯತ್ ಪಾಪ್ಯುಲೇಷನ್ ಹಾಕಬಾರ್ದು. ಓಕೆ, ಸೊ ಅದರಲ್ಲಿ ಮೇಲ್ ಪಾಪ್ಯುಲೇಷನ್ ಸಮ್ 3,500 ಆ್ಯಂಡ್ ಫೀಮೇಲ್ ಸಮ್ 3,500. ಓಕೆ, ಅದರ್ಸ್ ಏನಾದರೂ ಪಾಪ್ಯುಲೇಷನ್ಸ್ ಇದ್ದರೆ ಅದು ಮೆನ್ಷನ್ ಮಾಡ್ಬೋದು, ಇಲ್ಲ ಅಂತಂದರೆ 0 ಅಂತ ಮೆನ್ಷನ್ ಮಾಡಿಬಿಟ್ಟು ಸೇವ್ ನೆಕ್ಸ್ಟ್. ಸಾರಿ, ಜಿಯೋಗ್ರಫಿಕ್ ಲೊಕೇಶನ್ ಕೋಆರ್ಡಿನೇಟ್ಸ್ ಅದರದ್ದು ಕ್ಯಾಪ್ಚರ್ ಮಾಡಲಿರಲಿಲ್ಲ, ಸೊ ಅದು ತೊಗೋತಿದ್ದಿಲ್ಲ. ಸೊ ಇಲ್ಲಿ ಲೊಕೇಶನ್ ಟ್ಯಾಪ್ ಇದೆ, ಅದರಲ್ಲಿ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮದು ಲೊಕೇಶನ್ ಎನೇಬಲ್ ಇರಬೇಕು. ಸೊ ಅದು ಲೊಕೇಶನ್ ತೊಗೊಳುತ್ತೆ. ಸೊ ಆ ಲೊಕೇಶನ್ ತೊಗೊಂಡ್ಬಿಟ್ಟು ಸೊ ಆಟೋಮೆಟಿಕ್ ಲೊಕೇಶನ್ ತೊಗೊಳುತ್ತೆ. ಆ ಲೊಕೇಶನ್ ಪಿಕ್ ದಿಸ್ ಲೊಕೇಶನ್ ಅಂದರೆ ಅಲ್ಲಿಂದು ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಕ್ಯಾಪ್ಚರ್ ಆಗುತ್ತೆ. ಓಕೆ, ಓಕೆ, ಸೊ ಈಗ ಜಿಯೋಗ್ರಾಫಿಕ್ ಆ್ಯಂಡ್ ಡೆಮೋಗ್ರಾಫಿಕ್ ಪ್ರೊಫೈಲ್ ಟಿಕ್ ಮಾರ್ಕ್ ಬಿದ್ದಿದೆ, ಗ್ರೀನ್ ಟಿಕ್ ಮಾರ್ಕ್. ಸೊ ಅದರ ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡೆವಲಪ್ಮೆಂಟ್ ಪ್ರೊಫೈಲ್ ಆಫ್ ದಿ ವಿಲೇಜ್. ಸೊ ಅದು ಕ್ಲಿಕ್ ಮಾಡಿ ನೋಡಿಬಿಟ್ಟು ಸೊ ಇಲ್ಲಿ ಬೇಸಿಕ್ ಕ್ವಶನ್ಸ್ ಇದೆ, ಅಲ್ಲಿಂದ ಏನು ವಿಲೇಜ್ದು ಪ್ರೋಗ್ರೆಸ್ ಏನಿದೆ ಅಂಥೇಳಿ. ಸೊ ಫಾರ್ ಎಕ್ಸಾಂಪಲ್ ಪ್ರೈಮರಿ ಸೋರ್ಸ್ ಆಫ್ ಲಿವ್ಲಿಹುಡ್ ಆ್ಯಂಡ್ ಎಕನಾಮಿ ಆಫ್ ದಿ ವಿಲೇಜ್. ಸೊ ಅಲ್ಲಿ ಇರೋರು ಮ್ಯಾಕ್ಸಿಮಮ್ ಎವರೇಜ್, ಈಗ ಎಲ್ಲರೂ ಅಂತ ಅನ್ಬೋದಿಲ್ಲ. ಸೊ ಇಲ್ಲಿ ಎವರೇಜ್ ಫಾರ್ ಎಕ್ಸಾಂಪಲ್ ಒಂದು 75 ಜನ ಏನು ಮಾಡಿ ಬದುಕ್ತಾರೆ. ಸೊ ಅಗ್ರಿಕಲ್ಚರ್ ಇತ್ತು ಅಂದರೆ ಅಗ್ರಿಕಲ್ಚರ್ ಹಾಕಿ, ಇಲ್ಲ ಹ್ಯಾಂಡಿಕ್ರಾಫ್ಟ್ ಇತ್ತು ಹ್ಯಾಂಡಿಕ್ರಾಫ್ಟ್ ಹಾಕಿ, ಹ್ಯಾಂಡಿಲೂಮ್ ಇತ್ತಂದ್ರೆ ಅದು ಹಾಕಿ, ಡೈರಿ, ಪೋಲ್ಟ್ರಿ, ಫಿಶರೀಸ್ ಏನೂ ಇರ್ಬೋದು. ಸೊ ನಾನು ಇಲ್ಲಿ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ತೀನಿ. ಸೊ ಪ್ರೈಮರಿ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಇರಿಗೇಷನ್. ಸೊ ನೀರು ಆ ಊರಿಗೆ ನೀರು ಹೇಗೆ ತಲುಪ್ತಾ ಇದೆ. ಬೋರ್ವೆಲ್ ಅಥವಾ ಹ್ಯಾಂಡ್ ಪಂಪ್ ಇದೆ, ಪಬ್ಲಿಕ್ ಟ್ಯಾಪ್ ಇದೆ, ಇದು ಕಮ್ಯುನಿಟಿ ವೆಲ್ ಇದೆ. ಕಮ್ಯುನಿಟಿ ವೆಲ್ ಅಂದರೆ ಅದೇನು ಟ್ಯಾಂಕ್ ಮಾಡ್ತಾರೆ, ಸೊ ಆ ಟ್ಯಾಂಕಿಂದ ಬರುತ್ತೆ. ಇಲ್ಲ ಹೌಸ್ ಹೋಲ್ಡ್ ವಾಟರ್ ಸಪ್ಲೈ ಇದೆ, ಪೈಪ್ ಲೈನ್ ಇತ್ತು, ಇಲ್ಲ ಇದು ಮುನ್ಸಿಪಾಲ್ಟಿಯಿಂದ ಇದು ಪೈಪ್ ಲೈನ್ ಇತ್ತು ಅಂದರೆ ಪೈಪ್ ಲೈನ್ ಹಾಕ್ರಿ. ಸ್ಪ್ರಿಂಗ್ಸ್ ಇತ್ತು ಸ್ಪ್ರಿಂಗ್ಸ್, ಇಲ್ಲ ಅದರ್ ಏನಾದರೂ ಇದು ಬಿಟ್ಟು ಬಾವಿ ಅದು ಇದು ಪೈಪ್ ಲೈನ್ ಕನೆಕ್ಷನ್ ಇತ್ತು ಅಂತಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಬೋರ್ವೆಲ್ ಆರ್ ಹ್ಯಾಂಡ್ ಪಂಪ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಅಲ್ಲಿ ಬೇಸಿಕ್ ಕ್ವಶನ್ಸ್ ಮತ್ತೆ ಕೇಳ್ತಾರೆ, ಆಕ್ಸಿಸ್ ಆಫ್ ದಿ ಫಾಲೋಯಿಂಗ್. ಸೊ ಇಲ್ಲಿ ಟ್ಯಾಪ್ ವಾಟರ್ ಇತ್ತು ಅಂದರೆ ಸೊ ಯಾವಾಗಿಂದ ಇದೆ. ಸೊ ಟ್ಯಾಪ್ ವಾಟರ್ ನಮಗೆ ಯಾವಾಗಿಂದ ಇದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಹಾಕೋತೀನಿ ಇಲ್ಲಿ 1995ಇಂದ ಟ್ಯಾಪ್ ವಾಟರ್ ಬರ್ತಾ ಇದೆ. ಸೊ ಪ್ರೈಮರಿ ಹೆಲ್ತ್ ಸೆಂಟರ್ ಅಂದರೆ ಅಲ್ಲಿ ಒಂದು ಸಣ್ಣದು ನಿಮ್ಮ ಕ್ಲಿನಿಕ್ಕೋ ಇಲ್ಲ ಹಾಸ್ಪಿಟಲ್ಲೋ ಅಂತ ಅದನ್ನು ಇಲ್ಲ ಕೇಳ್ತಾರೆ. ಸೊ ಅದಕ್ಕೆ ನೀವು ನೋ ಅಂತ ಇದ್ದರೆ ಅಲ್ಲಿ ಇರಲಿಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಇಲ್ಲ ಇಸ್ಟ್ಯಾಬ್ಲಿಷ್ಡ್ ಇತ್ತು ಅಂತಂದರೆ ಯಾವ ಇಯರಲ್ಲಿ ಇಸ್ಟ್ಯಾಬ್ಲಿಷ್ಡ್ ಇದೆ ಅಂತ ರೆಸ್ಪಾಂಡೆಂಟ್ ಕೇಳಿಬಿಟ್ಟು ಇಲ್ಲಿ ಹಾಕೋಬೋದು. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತೀನಿ 1989. ಸೊ ಅಲ್ಲಿ ಸ್ಕೂಲ್ ಇದೇನೋ ಇಲ್ಲೋ. ಓಕೆ, ಸೊ ಇದು ಇರಲಿಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಸೊ ಇಲ್ಲ ಅಂತ ಹಾಕೋತೀನಿ. ಫಾರ್ ಎಕ್ಸಾಂಪಲ್ ಅಲ್ಲಿ ಹಳ್ಳಿ ಜನರಲ್ಲಿ ಅಲ್ಲಿ ಸ್ಕೂಲ್ ಇಲ್ಲ, ನಿಯರೆಸ್ಟ್ ಗ್ರಾಮ ಪಂಚಾಯತ್ಗೆ ವಿಸಿಟ್ ಮಾಡಿಬಿಟ್ಟು ಸ್ಕೂಲ್ ಹೋಗ್ತಾರೆ ಹುಡುಗರೆಲ್ಲ. ಓಕೆ, ಸೊ ಎಲೆಕ್ಟ್ರಿಸಿಟಿ ಅದನ್ನೂ ಇಲ್ಲೋ. ಸೊ ಈಗಂತೂ ಎಲ್ಲ ಹಳ್ಳಿಗಳಲ್ಲಿ ಎಲೆಕ್ಟ್ರಿಸಿಟಿ ಇದೆ. ಸೊ ಯಾವಾಗ ಬಂದಿದೆ ಅಂತ ಆ ಡೇಟ್ ಹಾಕೋಬೋದು. ಸೊ ಫಾರ್ ಎಕ್ಸಾಂಪಲ್ 1995ಅಲ್ಲಿ ಈ ವಿಲೇಜಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ. ಸೊ ನೆಕ್ಸ್ಟ್ ಗ್ಯಾಸ್. ಸೊ ಗ್ಯಾಸ್ ಸಪ್ಲೈ ಇದೆ ಇಲ್ಲ. ಸೊ ಗ್ಯಾಸ್ ಸಪ್ಲೈ ಅಂತೂ ಎಲ್ಲ ಈಗ ಹಳ್ಳಿಗಳಲ್ಲಿ ಗ್ಯಾಸ್ ಸಪ್ಲೈ ಇದೆ. ಸೊ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಹಾಕೋಬೋದು.
ಸೊ ಫಾರ್ ಎಕ್ಸಾಂಪಲ್ ಈಗ ನಾನು 2011ಇಂದ ಸ್ಟಾರ್ಟ್ ಆಗಿತ್ತು ಅಂದರೆ 2011 ಅಂತ ಹಾಕೋತೀನಿ. ಸೊ ನೆಕ್ಸ್ಟ್ ಆ ಊರಲ್ಲಿ ಪೋಸ್ಟ್ ಆಫೀಸ್ ಇದೇನೋ ಇಲ್ಲೋ, ಸೊ ಇದ್ದಿದ್ದಿಲ್ಲ ಅಂದರೆ ನೋ ಅಂತ ಹಾಕ್ಕೊಂಬೇಡಿ. ಬ್ಯಾಂಕ್ ಇದೆಯಾ ಇಲ್ಲ, ಸೊ ಇರಲಿಲ್ಲ ಅಂದರೆ ನೋ ಅಂತ ಹಾಕ್ಕೊಂಬೇಡಿ. ಸೊ ಟೆಲಿಫೋನ್ ಓಕೆ, ಸೊ ಇತ್ತು ಅಂತಂದರೆ ನಂಬರ್ ಹಾಕೋ. ಸೊ ಕಾಲೇಜ್ ಇದೆನಾ ಇಲ್ಲ, ಸೊ ಕಾಲೇಜ್ ಇಲ್ಲ ಸರ್, ನಿಯರ್ ಬೈ ಅವ್ರ ಗ್ರಾಮ ಪಂಚಾಯತ್ಗೆ ವಿಸಿಟ್ ಮಾಡ್ತಾರೆ. ಸೊ ಇಂಟರ್ನೆಟ್ ಹೌದು ಸರ್, ಇಂಟರ್ನೆಟ್ ಇದೆ. 2015ರಿಂದ ಇಂಟರ್ನೆಟ್ ಫೆಸಿಲಿಟಿ ಗ್ರಾಮ ಪಂಚಾಯತಿಯವರು ಎಲ್ಲ ಹಳ್ಳಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟಾಯ್ಲೆಟ್, ಹೌದು ಸರ್, ಟಾಯ್ಲೆಟ್ ಕೂಡ ಇಸ್ಟಾಬ್ಲಿಷ್ ಮಾಡಿದ್ದಾರೆ. 2014ರಿಂದ ಟಾಯ್ಲೆಟ್ ಕೂಡ ಇಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಡಸ್ ದ ವಿಲೇಜ್ ಹ್ಯಾವ್ ಪೇವ್ಡ್ ಸ್ಟ್ರೀಟ್, ಅಂದರೆ ಜನರು ಓಡಾಡೋಕ್ಕೆ ಹಾದಿ ಇದೇನಾ ಇಲ್ಲ. ಸೊ ಇತ್ತು ಅಂದರೆ ಇದಂತ ಹಾಕ್ಕೊಳ್ರಿ, ಇಲ್ಲ ಅಂತಂದರೆ ಇಲ್ಲಂತ ಹಾಕೋಬೋದು. ಡಸ್ ದ ವಿಲೇಜ್ ಹ್ಯಾವ್ ಡ್ರೈನೇಜ್ ಸಿಸ್ಟಮ್, ಸೊ ಡ್ರೈನೇಜ್ ಸಿಸ್ಟಮ್ ಇತ್ತು ಅಂದರೆ ಎಸ್ ಅಂತ ಹಾಕ್ಕೊಳ್ಳಿ, ಇದ್ದಿದ್ದಿಲ್ಲ ಅಂತಂದರೆ ನೋ ಅಂತ ಹಾಕೋಬೋದು. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್. ಓಕೆ, ಸೊ ಡೆವಲಪ್ಮೆಂಟ್ ಪ್ರೊಫೈಲ್ ಕೂಡ ಟಿಕ್ ಆಯಿತು. ಸೊ ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ಕಲ್ಚರ್ ಪ್ರೊಫೈಲ್ ಆಫ್ ದಿ ವಿಲೇಜ್. ಸೊ ಕಲ್ಚರ್ ಪ್ರೊಫೈಲಲ್ಲಿ ವಾಟ್ ಈಸ್ ಯುವರ್ ವಿಲೇಜ್ ಫೇಮಸ್ ಫಾರ್, ಅಂದರೆ ನಿಮ್ಮ ಹಳ್ಳಿ ಏನಕ್ಕೆ ಫೇಮಸ್ ಇದೆ. ಸೊ ನಮ್ಮ ಊರಲ್ಲಿ ಧರ್ಮಸ್ಥಳ ಮಂಜುನಾಥನ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಗುಡಿ ಇದೆ. ಸೊ ಅದು ಇಲ್ಲಿ ಇನ್ಪುಟ್ ಮಾಡ್ಕೋಬೋದು. ಸೊ ಏನೂ ಇರಲಿಲ್ಲ ಅಂತಂದರೆ ಸೊ ವಾಟ್ ಇಟ್ ಈಸ್ ಫೇಮಸ್ ಫಾರ್ ಸರ್, ನಥಿಂಗ್ ಅಂತ ಹಾಕೊಂಬಿಡಿ. ಓಕೆ ಸರ್, ಈಸ್ ದೇರ್ ಎನಿಥಿಂಗ್ ದಟ್ ಮೇಕ್ಸ್ ಯು ವಿಲೇಜ್ ಯುನೀಕ್ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ವಿಲೇಜಸ್. ಸೊ ಬೇರೆ ಹಳ್ಳಿಗಳಿಂದ ನಿಮ್ಮ ಹಳ್ಳಿ ಏನಾದರೂ ವಿಶೇಷತೆ ಇದೆಯಾ ಸರ್? ಎಲ್ಲ ಹಳ್ಳಿಗಳಂತೆ ನಮ್ಮದು ಹಳ್ಳಿ ಅದರಿ, ಏನು ವಿಶೇಷತೆ ಇಲ್ಲ ಅಂದ್ರೆ ನನ್ನಂತ ಹಾಕೊಳ್ಳಿ ಸರ್, ಎಲ್ಲ ಇಲ್ಲಿ ನಮ್ಮಲ್ಲಿ ಏನಾದರೂ ಇಂಥ ವಿಶೇಷ ಇಂಥ ಕಾರ್ಯಕ್ರಮ ನಡೀತಾವೆ ಸರಿ ಅಂಥವು ಅಂದರೆ ಯು ಕ್ಯಾನ್ ಇನ್ಪುಟ್ ನಥಿಂಗ್. ಆರ್ ದೇರ್ ಎನಿ ಫೇಮಸ್ ಹಿಸ್ಟಾರಿಕ್ ಇನ್ಸಿಡೆಂಟ್ಸ್ ದಟ್ ಹ್ಯಾಪೆಂಡ್ ಇನ್ ಯುವರ್ ವಿಲೇಜ್, ಅಂದರೆ ಏನಾದರೂ ಇಲ್ಲಿ ಹಿಸ್ಟಾರಿಕ್ ಇನ್ಸಿಡೆಂಟ್ಸ್ ಅಂದರೆ ಏನಾದರೂ ಹಿಂದೆ ಯುದ್ಧ ನಡೆದಿತ್ತಾ, ಅದು ನಡೆದಿತ್ತಾ, ಇಲ್ಲಿ ಏನಾದರೂ ನೀವು ಅಲ್ಲಿ ಮ್ಯೂಸಿಯಂ ಇತ್ತು ಮಾಡಿತ್ತು ಸರ್, ಇಲ್ಲಿ ಯುದ್ಧ ನಡೆದಿತ್ತು ಈ ಥರ ಈ ಯುದ್ಧಾಗ, ಸೊ ಅಲ್ಲಿ ಏನಾದರೂ ನೀವು ಇನ್ಪುಟ್ ಮಾಡ್ಕೋಬೋದು. ಏನೂ ಇರಲಿಲ್ಲ ಅಂತಂದರೆ ನಥಿಂಗ್ ಅಂತ ಹಾಕೋಬೋದು. ಸೊ ಏನಾದರೂ ಇತ್ತು ಅಂದರೆ ಅವ್ರದ್ದು ಫೋಟೋಸ್ ಕೂಡ ಕ್ಯಾಪ್ಚರ್ ಮಾಡ್ಬೋದು, ಇಲ್ಲ ಸ್ಮಾಲ್ ಆನ್ ಶಾರ್ಟ್ 5 to 10 seconds ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಬೋದು. ಓಕೆ, ಸೊ ಇವು 4 ನಮಗೆ ಮೇಲ್ ಇಂಪಾರ್ಟೆಂಟ್ ಇರೋದು. ಸೊ ಒಂದು ರೆಸ್ಪಾಂಡೆಂಟ್ ಆಫ್ ದಿ ವಿಲೇಜ್, ಜಿಯೋಗ್ರಫಿಕ್ ಆ್ಯಂಡ್ ಡೆಮೋಗ್ರಫಿಕ್ ಪ್ರೊಫೈಲ್, ಇವು 4 ನೀವೇ ಮಾಡಿ, ಇವು 4 ಕಂಪಲ್ಸರಿ ಇನ್ಪುಟ್ ಮಾಡ್ಕೊಳ್ಳುವಾಗ ಕರೆಕ್ಟ್ ಡೀಟೇಲ್ಸ್ನ ಇನ್ಪುಟ್ ಮಾಡಬೇಕು. ಇದ್ರ ಮೇಲೇ ಪೂರಾ ಆ್ಯಪ್ ಇನ್ ಡೀಟೇಲ್ಸ್ ಇದು ಆಗುತ್ತೆ. ಸೊ ಇವು ಏನಾದರೂ ನೀವು ಮಿಸ್ಟೇಕ್ಸ್ ಮಾಡಿದ್ರಿ, ಸೊ ನಮ್ಮ ಸೆನ್ಸಸ್ ಡೇಟಾದಲ್ಲಿ ಆದರೂ ಏನಾದರೂ ಇಲ್ಲಿ ಮಿಸ್ಟೇಕ್ ತೋರಿಸಿತ್ತು ಅಂತಂದರೆ ಸೊ ಇದು ಸರ್ವೆ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ನೀವು ಮತ್ತೆ ಹೋಗಿ ಸರ್ವೆ ಮಾಡಬೇಕಾಗತ್ತೆ. ಓಕೆ, ಸೊ ಏನು ಕ್ಯಾಪ್ಚರ್ ಮಾಡ್ಕೋತಿರ್ತೀರ ಡೀಟೇಲ್ಸ್ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ಕೋಬೇಕು. ಸೊ ತಳಗಿಲ್ಲಿ ನಿಮಗೆ 6 ಆಪ್ಷನ್ಸ್ ಕಾಣಿಸ್ತಾ ಇದ್ದಾವೆ. ಟ್ರೆಡಿಷ್ನಲ್ ಫುಡ್, ಟ್ರೆಡಿಷ್ನಲ್ ಡ್ರೆಸ್, ಆರ್ನಮೆಂಟ್ಸ್, ಟ್ರೆಡಿಷ್ನಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್, ಬಿಲೀಫ್ಸ್, ನ್ಯಾಚುರಲ್ ಆ್ಯಂಡ್ ಬಿಲ್ಟ್ ಹೆರಿಟೇಜ್, ಫೇರ್ಸ್ ಆ್ಯಂಡ್ ಫೆಸ್ಟಿವಲ್ಸ್, ಫೇಮಸ್ ಪರ್ಸ್ನಾಲಿಟೀಸ್, ಪ್ರಾಮಿನೆಂಟ್ ಆರ್ಟಿಸ್ಟ್. ಸೊ ಇವು 9 ಆಪ್ಷನ್ಸೇ ನಿಮ್ಮ ಮೇನ್ ಆಪ್ಷನ್ಸು. ಸೊ ಆ ಹಳ್ಳಿಯಲ್ಲಿ ಇವು ಆಪ್ಷನ್ಸ್ ಏನು ಇನ್ಪುಟ್ ಮಾಡ್ತೀರಾ, ಸೊ ಈ ಆಪ್ಷನ್ಸ್ ಕಲ್ಚರಲ್ ಸರ್ವೇದಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಟ್ರೆಡಿಷ್ನಲ್ ಫುಡ್ ಏನಾದರೂ ಇತ್ತು, ಸೊ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಜವಾರಿ ರೊಟ್ಟಿ, ನಮ್ಮ ಕಡೆ ಏನದ ಟ್ರೆಡಿಷ್ನಲ್ ಫುಡ್, ಸೊ ಅದು ಇನ್ಪುಟ್ ಮಾಡ್ಕೋಬೋದು. ಸೊ ಅಂಥವು ಏನಾದರೂ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಬರುತ್ತೆ ಅಂದರೆ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಹಾಕೋಬೋದು. ಆರ್ನಮೆಂಟ್ಸ್ ಏನಾದರೂ ಅವ್ರದ್ದು ಆರ್ನಮೆಂಟ್ಸಲ್ಲಿ ಏನಾದರೂ ಟ್ರೆಡಿಷ್ನಲ್ ಆರ್ನಮೆಂಟ್ಸ್ ಇತ್ತು ಅಂದರೆ ಅದು ಹಾಕೋಬೋದು. ಸೊ ಅದೇ ರೀತಿ ಇವು 9 ಥರ ಡಿಫ್ರೆಂಟ್ ಕಲ್ಚರಲ್ ಅಸೆಟ್ಸ್ ಇದ್ದಾವೆ. ಸೊ ಇವು ಅಸೆಟ್ಸ್ನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಒಂದೇ ಹಾಕಿ ತೋರಿಸ್ತೀನಿ, 9 ಹಾಕಂಗಿಲ್ಲ. ಸೊ ಈ 9 ಡೀಟೇಲ್ಸ್ ನಿಮಗೆ ಶೇರ್ ಮಾಡಿಬಿಡ್ತೀನಿ ನಿಮ್ಮದೆಲ್ಲ ಕೋಆರ್ಡಿನೇಟರ್ಸ್ಗೆ. ಸೊ ಅವ್ರ ಕಡೆಯಿಂದ ತೊಗೊಂಡ್ಬಿಟ್ಟು ಟ್ರೆಡಿಷ್ನಲ್ ಫುಡ್ ಅಂದರೆ ಏನಿರುತ್ತೆ, ಅದ್ರ ಡಿಸ್ಕ್ರಿಪ್ಷನ್ ಏನೇನು ಬೇಕು, ಟ್ರೆಡಿಷ್ನಲ್ ಡ್ರೆಸ್ ಅಂದರೆ ಯಾವ್ಯಾವ ಡ್ರೆಸ್ ಬರ್ತಾವೆ ಸರ್, ಟ್ರೆಡಿಷ್ನಲ್ ಆರ್ನಮೆಂಟ್ಸ್ ಅಂದರೆ ಯಾರ್ಯಾರು ಬರ್ತಾರೆ ಸರ್, ಪ್ರಾಮಿನೆಂಟ್ ಆರ್ಟಿಸ್ಟ್ಸ್ ಅಂದರೆ ಏನಿರ್ತಾವೆ ಸರ್, ಫೇಮಸ್ ಪರ್ಸನಾಲಿಟೀಸ್ ಅಂದರೆ ಯಾರು ಸರ್, ಫೇಮಸ್ ಪರ್ಸನಾಲಿಟೀಸ್ ಅಂದರೆ ಯಾರಾದರೂ ಪೊಲಿಟಿಷಿಯನ್ಸು ಅವರು ಇವರು ಹಾಕಪ್ಲೇ ಇಲ್ಲ. ಸೊ ನಿಮ್ಮಲ್ಲಿ ಪರ್ಸನಾಲಿಟೀಸ್ ಯಾವ ಕ್ಯಾಟಗರಿಯಲ್ಲಿ ಈ ಕ್ಯಾಟಗರಿ ಇದ್ದರೆ ಹಾಕ್ಕೋಬೋದು ಅಂತಂದು ನಾನು ಲಿಸ್ಟ್ ಶೇರ್ ಮಾಡಿಬಿಡ್ತೀನಿ ಎಲ್ಲ ಕೋಆರ್ಡಿನೇಟರ್ಸ್ಗೆ. ಸೊ ನೀವು ಲಿಸ್ಟ್ ತೊಗೊಂಬಿಟ್ಟು ಫಿಲ್ಅಪ್ ಮಾಡ್ಕೊಂಬಿಡಿ. ಏನಾದರೂ ಡೌಟ್ಸ್ ಇದ್ರೂ ನಮ್ಮ ನೆಕ್ಸ್ಟ್ ಈಗ ಡಿಸ್ಟಿಕ್ ಲೆವೆಲ್ ಮೀಟಿಂಗ್ ಇರುತ್ತೆ, ಬ್ಲಾಕ್ ಲೆವೆಲ್ ಮೀಟಿಂಗ್ ಇರುತ್ತೆ. ಸೊ ಅದರಲ್ಲಿ ಕೂಡ ನೀವು ಕೇಳಿಬಿಟ್ಟು ಕ್ಲೇರಿಫೈ ಮಾಡ್ಕೋಬೋದು. ನಮ್ಮ ಡಿಸ್ಟಿಕ್ CSC ಡಿಸ್ಟಿಕ್ ಮ್ಯಾನೇಜರ್ಸ್ ಇರ್ತಾರೆ, ಅವರೆಲ್ಲ ನಿಮ್ಗೆ ಟ್ರೈನ್ ಮಾಡ್ತಾರೆ. ಸೊ ಅದು ಬಿಟ್ಟು ನಿಮ್ಮ ಡಿಸ್ಟಿಕ್ ಕೋಆರ್ಡಿನೇಟರ್ಸ್ಗೆ ನಾನು ನಂಬರ್ ಶೇರ್ ಮಾಡಿರ್ತೀನಿ.
ಸೊ ಏನಾದರೂ ಇದರಲ್ಲಿ ಡೌಟ್ ಇತ್ತು ಇಲ್ಲ ಆ್ಯಪಲ್ಲಿ ಎರರ್ ಇದ್ದರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇದರಲ್ಲಿ ಬರೀ ಒಂದು ಟ್ರೆಡಿಷ್ನಲ್ ಫುಡ್ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಟ್ರೆಡಿಷ್ನಲ್ ಫುಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಟ್ರೆಡಿಷ್ನಲ್ ಫುಡ್. ಈಗ ರೆಸ್ಪಾಂಡೆಂಟ್ಸ್ ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ನೋಡಿ. ನಾಳೆ ಸೋಮವಾರ ಹೋದ ತಕ್ಷಣ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಬೇಕು. ಯಾರೊಬ್ರು ಸ್ಕ್ರೀನ್ ಕಡೆ ನೋಡ್ತಾನೆ ಇಲ್ಲ. ಈ ಮಂತಲ್ಲಿ ಇದನ್ನ ಕಂಪ್ಲೀಟ್ ಮಾಡಬೇಕು. ದಯವಿಟ್ಟು ಎಲ್ಲರೂ ಸ್ಕ್ರೀನ್ ಕಡೆ ಇಲ್ಲ ನಿಮಗೆ ನಿಮ್ಮ ಇದು ಕ್ರೆಡೆನ್ಷಿಯಲ್ಸ್ ಸಿಗ್ತವೆ. ಸೊ ಐ ಥಿಂಕ್ ಕೋಡ್ ಯೂಸರ್ ನೇಮ್ ಪಾಸ್ವರ್ಡ್ ನ ಶೇರ್ ಮಾಡ್ತಾರೆ. ಆಮೇಲೆ ಆಗಿ ನೀವು ಸ್ಕ್ರೀನ್ ನೋಡಬಹುದು. ಕ್ಲಿಯರ್ ಆಗಿ ಸ್ಕ್ರೀನ್ ಕಡೆ ನೋಡಿದ್ರೆ ಇದು ಅರ್ಥ ಆಗುತ್ತೆ. ಇದು ಆ್ಯಪ್ ಎಕ್ಸ್ಪ್ಲನೇಷನ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು VLEC ಗೆ ನಿಮ್ಮ VLEC ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲ. ನೀವು ನಿಮ್ಮ ಕೆಳಗಡೆ ಹೇಳಬೇಕು. ನೀವೇ ಇಲ್ಲಿ 50% ಅರ್ಥ ಮಾಡ್ಕೊಂಡ್ರೆ ಕೆಳಗಡೆಯವರಿಗೆ ಹೇಳ್ತೀರಾ. ಸ್ವಲ್ಪ ಇವತ್ತು ಬಿಫೋರ್ ದಿಸ್ ಮಂತ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿ ನೋಡಿ. ಅದು ತುಂಬಾ ಒಂದು ಹಾಫ್ ಆನ್ ಅವರ್ ಇದೆ. ಸೊ ಯಾರೊಬ್ರು ಸ್ಕ್ರೀನ್ ಕಡೆ ನೋಡ್ತಾ ಇಲ್ಲ, ದಯವಿಟ್ಟು ಸ್ಕ್ರೀನ್ ಕಡೆ ನೋಡಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ನಿಮ್ಮ ಕೆಳಗಡೆಯವ್ರಿಗೆ ಹೇಳ್ಬೇಕು. ಅವರು 100 ಕ್ವಶನ್ಗಳು ಬರುತ್ತೆ. ಇಲ್ಲಿ ಸುಮ್ಮನೆ ನೀವು ಅರ್ಥ ಮಾಡ್ಕೋತಾ ಇರ್ಬೋದು, ಬಟ್ ಕೆಳಗಡೆ ಇಂಪ್ಲಿಮೆಂಟ್ ಮಾಡುವಾಗ ಆ VLE ಆಪರೇಟರು 100 ಕ್ವಶನ್ನ ಕೇಳ್ತಾನೆ. ಅಲ್ಲಿ 100 ಕ್ವಶನ್ ಅವ್ನು ಕೇಳ್ತಾನೆ ಅಂದ್ರೆ ಅಟ್ಲೀಸ್ಟ್ ನೀವು 10 ಕ್ವಶನ್ಗೆ ರೆಡಿಯಾಗಿ ಹೋಗಬೇಕು. ನೀವು ಯಾರು ಸ್ಕ್ರೀನ್ ಕಡೆ ನೋಡಲಿಲ್ಲ ಅಂದರೆ ಸೀರಿಯಸ್ ಆಗಿ ಅರ್ಥ ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಸ್ಕ್ರೀನ್ ಕಡೆ ನೋಡಿ, ಏನು ಡೌಟ್ಸ್ ಇದೆಯೋ ನೋಟ್ ಮಾಡ್ಕೊಳ್ಳಿ. ಆಫ್ಟರ್ ಕಂಪ್ಲೀಟ್ ದ ಸೆಷನ್ ಅವ್ರು ನಿಮ್ಮ ಡೌಟ್ಸ್ಗಳನ್ನ ಕೇಳಿ ಅರ್ಥ ಆಗುತ್ತೆ. ಈಗ ನಿಮ್ಗೆ ಅನಿಸುತ್ತೆ ಆ ಗ್ರೌಂಡ್ ಮೇಲೆ ಇಂಪ್ಲಿಮೆಂಟ್ ಆದಾಗ ತುಂಬ ಕ್ವಶನ್ಸ್ಗಳು ಬರುತ್ತೆ. ಇಲ್ಲಿ ಏನೋ ಅನ್ಸಲ್ಲ, ಈಸಿ ಇದೆ ಅಂತ ಅನಿಸುತ್ತೆ, ಬಟ್ ಒಂದು ಸಾರಿ ಇಂಪ್ಲಿಮೆಂಟ್ ಅಂತ ಹೋದಾಗ ತುಂಬ ಕ್ವಶನ್ಸ್ಗಳು ಬರುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಕೆ, ಸೊ ಟ್ರೆಡಿಷ್ನಲ್ ಫುಡ್ ಒಂದು ತೋರಿಸ್ಬಿಡ್ತೀನಿ ಲಾಸ್ಟ್ ನಿಮಗೆ. ಸೊ ಇದೇ ರೀತಿ ಎಲ್ಲ 9 ಅಸೆಟ್ಸ್ಗಳು ಫಿಲಪ್ ಮಾಡ್ಕೊಳ್ಳೋದಿರುತ್ತೆ. ಸೊ ಇಲ್ಲಿ ಟ್ರೆಡಿಷ್ನಲ್ ಫುಡ್ ಬಂದುಬಿಟ್ಟು ಸೊ ಯಾವ ರೆಸ್ಪಾಂಡೆಂಟ್ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅವ್ರ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಬಿಡಿ. ಸೊ ನೆಕ್ಸ್ಟ್ ನೇಮ್ ಆಫ್ ದಿ ಫುಡ್, ಸೊ ಜವಾರ್ ರೋಟಿ ಅಂತ ಹಾಕೊಂಡ್ಬಿಡ್ತೀನಿ. ಸೊ ಡಿಸ್ಕ್ರಿಪ್ಷನ್, ಸೊ ಇದ್ರದ್ದು ಏನು ವಿಶೇಷತೆ ಇದೆ. ಓಕೆ, ಜವಾರ್ ರೋಟಿ ಹಾಕ್ಕೊಂಡಿರಿ, ಅಲ್ಲಿ ಏನು ವಿಶೇಷತೆ ಇದೆ, ಎಕ್ಸ್ಪ್ಲನೇಷನ್ ಹೆಂಗೆ ಕೊಡಬೇಕು, ಸೊ ಅದ್ರದ್ದೆಲ್ಲ ಡೀಟೇಲ್ಸ್ ನಿಮ್ಗೆ ನಾನು PPTಯಲ್ಲಿ ಶೇರ್ ಮಾಡಿರ್ತೀನಿ. ಸೊ ಅದು ನೋಡ್ಕೊಂಬಿಟ್ಟು ನೀವು ನಿಮ್ಮ ಪ್ರಕಾರ ನಿಮ್ದು ಏನು VLEs ಏನು ಮೈಂಡಲ್ಲಿ ಬರುತ್ತೆ ಸೊ ಅಷ್ಟು ಡಿಸ್ಕ್ರಿಪ್ಷನ್ 1 ಸೆಂಟೆನ್ಸಲ್ಲಿ ಬರೆದ್ರೆ ಸಾಕು. ಓಕೆ, ಇಲ್ಲೇನು 3, 4, 5 ಸೆಂಟೆನ್ಸ್ ಬೇಕು ಅಂತಿಲ್ಲ. ಸೊ ಸಿಂಪಲ್ ಸೆಂಟೆನ್ಸಲ್ಲಿ ಬರೆದ್ಬಿಟ್ಟು ಒಂದು ಸಿಂಪಲ್ ಫೋಟೋ ಅಥವಾ ಸಿಂಪಲ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಓಕೆ, ಸೊ ಓಕೆ, ಇಲ್ಲಿ ಟ್ರೆಡಿಷ್ನಲ್ ಫುಡ್ಡಲ್ಲಿ 1 ಅಂತ ಮಾರ್ಕ್ ಆಗಿದೆ ಈಗ ಆಲ್ರೆಡಿ. ಓಕೆ, ಸೊ ನಾವು ಮೋರ್ ದೆನ್ 1 ಕೂಡ ಇರ್ಬೋದು. ಸೊ ಒಂದೇ ಕ್ಯಾಪ್ಚರ್ ಆದ ತಕ್ಷಣ ಆಯಿತು ಒಂದಿದೆ ಅಂತ ಹೇಳಿ ಬಿಡಬೇಡ್ರಿ. ಸೊ ಅಲ್ಲಿ ನಿಮ್ಮ ವಿಲೇಜಲ್ಲಿ ಏನು ವಿಶೇಷತೆಗಳಿವೆ ಎಲ್ಲ 9 ಕ್ಯಾಟಗರಿಯಲ್ಲಿ ಆ ವಿಶೇಷತೆಗಳನ್ನು ಕ್ಯಾಪ್ಚರ್ ಮಾಡಿಕೊಳ್ಳೇಬೇಕು. ಇದು ಕಂಪಲ್ಸರಿ ಇದೆ. ಸೊ ಇಷ್ಟು ನೀವು ಕಂಪ್ಲೀಟ್ ಮಾಡಿದ ತಕ್ಷಣ ಈ ಸರ್ವೆ ಸೆಂಟ್ರಲಿಗೆ ಹೋಗುತ್ತೆ. ಈ ಸರ್ವೆ ಕ್ವಾಲಿಟಿ ಕರೆಕ್ಟಾಗಿ ಇದ್ದರೆ ಅಷ್ಟೇ ಈ ಸರ್ವೆನ ಅಪ್ರೂವ್ ಮಾಡ್ತಾರೆ. ರಿಜೆಕ್ಟ್ ಆಯಿತು ಅಂದರೆ ಮತ್ತೆ ಆ ವಿಲೇಜಿಗೆ ಹೋಗಬೇಕು, ಮತ್ತೆ ಸರ್ವೆ ಮಾಡ್ಕೊಂಬರ್ಬೇಕು. ಸೊ ಕರೆಕ್ಟಾಗಿ ತಿಳ್ಕೊಳ್ಳಿ, ಏನಾದರೆ ಡೌಟ್ಸ್ ಇದ್ದರೆ ಕೇಳ್ಬೋದು. ಸೊ ಇಷ್ಟು ನಾನು ನಿಮ್ಮ ಡ್ಯಾಶ್ಬೋರ್ಡಿಂದ ಇವು 4 ಟ್ಯಾಬ್ಸ್ ಪ್ಲಸ್ ಕಲ್ಚರಲ್ ಅಸೆಟ್ಸ್ ಬಗ್ಗೆ ಹೇಳ್ಕೊಟ್ಟೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಏನು ಡೌಟ್ಸೇ ಇಲ್ಲ. ಸೊ ಏಪ್ರಿಲ್ 30 ಒಳಗಡೆ ಇದು ಸರ್ವೆ ಕಂಪ್ಲೀಟ್ ಮಾಡೋದಿರುತ್ತೆ. ಸೊ ನೆಕ್ಸ್ಟ್ ನೀವು ನಿಮ್ಮ ಕೆಳಗಿನ VLEsಗಳಿಗೆ ನೀವು ಟ್ರೈನಿಂಗ್ ಮಾಡೋದಿರುತ್ತೆ. ಸೊ ಡೌಟ್ಸೇ ಹುಟ್ಟಿಲ್ಲ ಅಂತಂದ್ರೆ ಅವ್ರು ನಾಳೆ ನಿಮ್ಗೆ ಡೌಟ್ಸ್ ಕೇಳ್ತಾರೆ. ಸೊ ಅವಾಗ ಏನು ಮಾಡ್ತೀರಾ? ಸೊ ಡೌಟ್ಸ್ ನೀವು ಅಲ್ಲಿ लैपटॉप में दिखाना। हाँ सर, नहीं सर, ये हमारे को जो ये दिए क्रेडेंशियल दिया गया ना सर, उससे कर सकते हैं।
ಆಯ್ತು ರೀ, ಇದು ಮಾಡೋಣ ಥರ ಅದು ಪ್ರೊಸೆಸ್ ಡಿಫ್ರೆಂಟ್ ಇದೆ. ಸುಮ್ಮನೆ ತೋರಿಸಂತಾರೆ ಹೀಗೆ. ಆಯ್ತಾಯ್ತು ರೀ, ಮುಗಿತಾಯ್ತು ಇದು ಲಾಸ್ಟ್. ಕಲ್ಚರ್ ಸರ್ವೆ ಅರ್ಥ ಆಯ್ತಾ? ಅರ್ಥ ಆಯ್ತಂತ. ಅದರಲ್ಲಿ ಹಿಂದಿಯಲ್ಲಿ ಒಂದು ಸೆಂಟೆನ್ಸ್ ಬರ್ತಿದ್ದಾರೆ, ನೋಡಿದ್ರಾ? ಮೇರಿಗಾಂವ್ ಏನು ಬರ್ತಿದ್ರು ಕಾಣ್ತಾ ಇಲ್ವಾ? ನೀವು ಯಾರು ನೋಡಿಲ್ಲ ಅಂತ ಅರ್ಥ. ಅದರಲ್ಲಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನನ್ನ ಹಳ್ಳಿ ನನ್ನ ಪರಂಪರೆ ಅಂತೇಳಿ ಅದರಲ್ಲಿ ಬರೆದಿದ್ದಾರೆ. ಅಂದರೆ ನನ್ನ ಹಳ್ಳಿಯಲ್ಲಿ ಯಾವ ಪರಂಪರೆ ಇದೆ, ಯಾವ ಸಂಸ್ಕೃತಿ ಇದೆ, ಒಂದು ಫೆಸ್ಟಿವಲ್ ಬಂದಾಗ ಯಾವ ಥರ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ, ಯಾವ ಥರ ಡ್ರೆಸ್ಸಸ್ನ ಹಾಕ್ತಾರೆ. ನಾನೀಗ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ನನಗೆ ಈಗ ಫುಡ್ ತಿಂತಕ್ಕಂಥ ಹವ್ಯಾಸ ಜಾಸ್ತಿ ಇದ್ದರೆ ಯಾವ ಫುಡ್ ಇಲ್ಲಿ ಫೇಮಸ್ ಐತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಯಾವ ಫುಡ್ ಚೆನ್ನಾಗಿದೆ, ಅಥವಾ ಇಲ್ಲಿ ವಿಸಿಟಿಂಗ್ ಪ್ಲೇಸ್ ಇದೆ ನಿಮ್ಮೂರಲ್ಲಿ ಅಂತಂದರೆ, ಹಳ್ಳಿಯಲ್ಲಿ ಬಂದಾಗ ಸಿಟಿದು ನಾವು ಇಂಟರ್ನೆಟ್ನಾಗ ಹೊಡೆದ್ರೆ ಎಲ್ಲ ಸಿಟಿದು ಏನು ಫೇಮಸ್ ಪ್ಲೇಸ್ ಎಲ್ಲ ತೋರಿಸುತ್ತೆ. ಬಟ್ ಹಳ್ಳಿ ರೂರಲ್ ಏರಿಯಾ ಯಾವುದೋ ಒಂದು ಹಳ್ಳಿ ಇದೆ, ಸಿಂಗಾಪುರ್ ಅಂತ ಯಾವುದೋ ಒಂದು ಹಳ್ಳಿ ಇದೆ ಯಾವುದೋ ಒಂದು ಡಿಸ್ಟಿಕಲ್ಲಿ, ಆ ಸಿಂಗಾಪುರಲ್ಲಿ ಏನು ಫೇಮಸ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಇದೆ, ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಅದರದೇ ಆದ ಒಂದು ಸಂಸ್ಕೃತಿ ಪರಂಪರೆ ಎಲ್ಲ ಇದೆ. ಆ ಹಳ್ಳಿಯಿಂದ ಕ್ಯಾಪ್ಚರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಕೆಲವೊಂದು ಕೊಟ್ಟಿದ್ದಾರೆ. ಹಬ್ಬ ಅಥವಾ ಬೇರೆ ಬೇರೆ ಫೆಸ್ಟಿವಲ್, ಜಾತ್ರೆ ಆಗಿರ್ಬೋದು, ಇಲ್ಲ ದುರ್ಗಮ್ಮಂದು ಜಾತ್ರೆ ಆಗಿರ್ಬೋದು, ಅಲ್ಲೆಲ್ಲ ಕುರಿ ಕಡಿತಾರೆ, ಕೋಳಿ ಕಡಿತಾರೆ, ಎಲ್ಲ ಕಡಿತಾರೆ. ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ, ಏನು ವಿಶೇಷ? ಅಲ್ಲಿ ಡೊಳ್ಳು ಕುಣಿತ ಇರ್ತೈತಿ, ಇನ್ನೊಂದಿರುತ್ತೆ, ಇಲ್ಲ ಭಜನೆ ಮಾಡ್ತಾರೆ, ಆರ್ಟಿಸ್ಟ್ ಫೇಮಸ್ ಇರ್ತಾರೆ, ಅವ್ರನ್ನ ಇದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಐಡೆಂಟಿಫೈ ಮಾಡುತ್ತೆ ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ಯಾವ ಥರ ಆರ್ಟಿಸ್ಟ್ ಇದ್ದಾರೆ. ಕೆಲವರು ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಿರ್ತಾರೆ, ಅವ್ರನ್ನ ಗುರುಸ್ತಕ್ಕಂಥ ಕೆಲಸ ನೀವು ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಇದರಲ್ಲಿ ಫೀಡ್ ಮಾಡಿದರೆ. ಕೆಲವೊಂದು ಟೂರಿಸಮ್ ಪ್ಲೇಸ್ ಇರುತ್ತೆ, ಅದನ್ನು ಇನ್ನೂ ಟೂರಿಸಮ್ ಪ್ಲೇಸಾಗಿ ಕನ್ವರ್ಟ್ ಮಾಡ್ಬೋದು. ಆ ಹಳ್ಳಿಗಳನ್ನು ಥ್ರೂ CSC ನಾವು ಡಿಜಿಟಲ್ ವಿಲೇಜ್ನ ಕನ್ವರ್ಟ್ ಮಾಡ್ತಾ ಇದ್ವಿ. ಡಿಜಿಟಲ್ ವಿಲೇಜ್, ಎವ್ರಿಥಿಂಗ್ ಈಸ್ ಡಿಜಿಟಲ್. ಅದೇ ಥರ ಆ ಒಂದು ಪರ್ಟಿಕ್ಯುಲರ್ ನೀವೇನು ಸೆಲೆಕ್ಟ್ ಮಾಡ್ತೀರಾ, ಇನ್ಪುಟ್ ಕೊಡ್ತೀರಾ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ ಫುಡ್ ಆಗಿರ್ಬೋದು, ಬೇರೆ ಬೇರೆ ಒಂದು ಕೊಟ್ಟಿದ್ದಾರೆ. ಮತ್ತು ರೆಸ್ಪಾಂಡೆಂಟ್ ಅಂತಂದರೆ ಆ ಹಳ್ಳಿಯಲ್ಲಿ ಹಿರಿಯ ಒಬ್ಬ ವ್ಯಕ್ತಿ ಯಾರೇ ಆಗಿರ್ಬೋದು, ಅವರಿಗೆ ಆ ಹಳ್ಳಿ ಬಗ್ಗೆ ಫುಲ್ ಮಾಹಿತಿ ಗೊತ್ತಿದ್ದರೆ ಅವ್ರನ್ನ ನೀವು ರೆಸ್ಪಾಂಡೆಂಟ್ ಅಂತ ಸೆಲೆಕ್ಟ್ ಮಾಡಿ ಮಾಹಿತಿಗಳನ್ನು ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿ ಹಾಕಿ. ಈಗ ಅರ್ಥ ಆಯ್ತಾ ಸ್ವಲ್ಪ? ಕಲ್ಚರಲ್ ಸರ್ವೆ. ಕಲ್ಚರ್ ಅಂದರೆ ಸಂಸ್ಕೃತಿ. ಆ ಹಳ್ಳಿಯಲ್ಲಿ ಯಾವ ಥರ ಸಂಸ್ಕೃತಿ ಇದೆ, ಯಾವ ಥರ ಫುಡ್ ಇದೆ, ಯಾವ ಥರ ಡ್ರೆಸ್ ಇದೆ, ಯಾವ ಥರ ಫೆಸ್ಟಿವಲ್ ಆಗ್ತಾ ಇದೆ, ವಾಟ್ ಈಸ್ ದಿ ಫೇಮಸ್ ಪ್ಲೇಸ್. ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಫೇಮಸ್ ಇದ್ದೇ ಇರುತ್ತೆ. ಇವನ್ ಮಿರ್ಚಿ ಬಜ್ಜಿ ಆದ್ರೂ ಮಾಡ್ತಾ ಇರ್ತಾರೆ, ಗಿರ್ಮಿಟ್ ಆದ್ರೂ ಮಾಡ್ತಾ ಇರ್ತಾರೆ. ಅದು ಫೇಮಸ್ ಇದ್ದೇ ಇರುತ್ತೆ ಪ್ರತಿಯೊಂದು ಹಳ್ಳಿಯಲ್ಲಿ. ಯಾರು ಇಲ್ಲ ಅಂತ ಹಾಕುವಾಗ ಇಲ್ಲ, ಏನಾದ್ರು ಒಂದು ಇರುತ್ತೆ, ಬಟ್ ಐಡೆಂಟಿಫೈ ಮಾಡಬೇಕು. ಇಲ್ಲ ಆರ್ಮಿಗೆ ಹೋಗಿ ಕಾರ್ಗಿಲ್ ಯುದ್ಧದಲ್ಲಿ ಮಾಡಿದವ್ರು ಇರ್ತಾರೆ, ಏನೋ ಬೇರೆ ಬೇರೆ ಕಲ್ಚರಲ್ ಇರುತ್ತೆ. ಸ್ವಲ್ಪ ನೀವು ಐಡೆಂಟಿಫೈ ಮಾಡಬೇಕು. ನಮಗೆ ಕಲ್ಚರಲ್ ಡಿಪಾರ್ಟ್ಮೆಂಟಿಗೆ ಬೇಕಾಗಿರೋದು ಅದೇ. ಫೋಟೋ ಹೊಡಿಬೋದು ಸರ್, ಲೈವ್ ಫೋಟೋ ಹೊಡಿಬೋದು, ಮತ್ತೆ ರೆಕಾರ್ಡ್ ಮಾಡ್ಬೋದು, ರೆಕಾರ್ಡ್ ಮಾಡಿ ಅಪ್ಲೋಡು ಮಾಡ್ಬೋದು ಸರ್. ಆಲ್ರೆಡಿ ಸರ್ವೆ ಮಾಡೋ ಜಾತ್ರೆ ನಡೀತಿರಲ್ಲ, ಬಟ್ ಅವತ್ತಾರೋ ಫೋಟೋ ತಗೊಂಡಾರೋ ವಿಡಿಯೋ ಹತ್ರ ಡಾಟಾ ಇರುತ್ತೆ, ಆ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬಹುದು, ಫೋಟೋನ ಮಾಡ್ಬೋದು. ಮಿರ್ಚಿ ಬಜ್ಜಿ ಫೇಮಸ್ ಇದೆ ಅಂತ ಅದನ್ನ ಯಾವ್ದೋ ಹಳೆ ಫೋಟೋ ಹಾಕೋಂಗಿಲ್ಲ, ಆದ್ಮೇಲೆ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ. ಅದನ್ನ ಲೈವ್ ಫೋಟೋನೇ ಹಾಕ್ಬೇಕು. ಫೇಮಸ್ ಇರೋ ಫೋಟೋಗಳನ್ನ ಲೈವ್ ಫೋಟೋನೇ ಹಾಕ್ಬೇಕು. 3 ವರ್ಷ 5 ವರ್ಷಕ್ಕೊಮ್ಮೆ ಜಾತ್ರೆ ಇರುತ್ತೆ, 10 ವರ್ಷಕ್ಕೊಮ್ಮೆ ರಥೋತ್ಸವ ಇರುತ್ತೆ, ಆ ಫೋಟೋ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಅಂಥವನ್ನ ಹಳೆ ಡಾಟಾನ ತಗೊಂಡ್ಬಿಟ್ಟು ಅಪ್ಲೋಡ್ ಮಾಡ್ಬೋದು. ಇನ್ನು ಕೆಲವೊಂದು ಸಾರಿ ಡೇ ಇರುತ್ತೆ, ಫೇಮಸ್ ಸಾರಿ ಇರುತ್ತೆ, ಆ ಜಾತ್ರೆಗೆ ಎಲ್ಲರೂ ಒಂದೇ ಥರ ಇನ್ಫಾರ್ಮ್ ಮಾಡ್ತಿರ್ತಾರೆ, ಬಾಯ್ಸ್ ಒಂದೇ ಥರ ಆಗ್ತಾ ಇರ್ತಾರೆ, ಹಿಡಿದು ಆ ಥರ ಫೋಟೋ ನಿಮ್ಮ ಹತ್ರ ಇರಲ್ಲ. ಅವಾಗ ಆ ಫೋಟೋಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ತಾತಪ್ಪನ ಜಾತ್ರೆ ನಡೀತೆ, ತಾತಪ್ಪನ ಗುಡಿ ಇರುತ್ತೆ, ಆಂಜನೇಯನ ಗುಡಿ ಇರುತ್ತೆ, ಬಸವಣ್ಣನ ಗುಡಿ ಇರುತ್ತೆ, ಅಂಬ್ರಾಯನ ಕೊಂಡ ಇರುತ್ತೆ. ನಾರ್ತ್ ಕರ್ನಾಟಕದ ಹೇಳಾಕತ್ತೀನಿ, ಅಂಬ್ರಾಯನ ಕೊಂಡ ಇರುತ್ತೆ. ಓಕೆ, ದುರ್ಗಮ್ಮ ಜಾತ್ರೆ ಇರುತ್ತೆ. ಸೊ ಅವೆಲ್ಲ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲ ಯಾವುದೋ ಒಂದು ನಾಮಕರಣ ಮಾಡಿದ್ದು, ಯಾವುದೋ ಒಂದು ಮನೇಲಿ ಫಂಕ್ಷನ್ ಆಯ್ತು ಅಂದರೆ 4 ಜನ ಬಂದು ಹಾಡು ಆಡ್ತಾರೆ. ಸೊ ಅವರು ಅಷ್ಟೇ ಆರ್ಟಿಸ್ಟ್ ಅಲ್ವಾ, ಹಾಡಾಡೋರು, ಅವ್ರನ್ನೂ ನೀವು ಗುರುತಿಸ್ಬೇಕಾಗುತ್ತೆ.
ಸೊ ಫೇಮಸ್ ಯಾರು ಇರ್ತಾರೆ, ಪ್ರಾಮಿನೆಂಟ್ ಪರ್ಸನ್ ಅಂತ ಯಾರು ಇರ್ತಾರೆ ಅವ್ರನ್ನೆಲ್ಲ ತಾವು ಆ್ಯಡ್ ಮಾಡಬೇಕಾಗುತ್ತೆ, ಪೊಲಿಟಿಷಿಯನ್ ಬಿಟ್ಟು. ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಮ್ಮ ಹಳ್ಳಿನ ನಮಗೆ ಪ್ರಮೋಟ್ ಮಾಡಕ್ಕೆ. ನೀವೆಲ್ಲರೂ ಅಲ್ಲೇ ಲೋಕಲ್ ಡಿಸ್ಟಿಕ್ದವರೇ ಇದ್ದೀರಾ, ನಿಮ್ಮ ಡಿಸ್ಟಿಕ್ಕನ್ನು ನಿಮ್ಮ ಹತ್ರ ಪ್ರಮೋಟ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಆಪ್ರೇಟ್ಗಳನ್ನ ತಗೊಂಡು ಅವ್ರ ಹಳ್ಳಿಗಳನ್ನ ಪ್ರಮೋಟ್ ಮಾಡಿ. ಇಲ್ಲೇ ನಾವು ಬೇರೆ ಹಳ್ಳಿ ಕಳಿಸ್ತಾ ಇಲ್ಲ, ಹಳ್ಳಿ ಪ್ರಮೋಟ್ ಅವ್ರ ಹಳ್ಳಿನ ಅವರೇ ಪ್ರಮೋಟ್ ಮಾಡಬೇಕು. ಇಂಟ್ರೆಸ್ಟಿಂದ ಮಾಡಿದ್ರೆ ರಿಜೆಕ್ಟ್ ಆಗದೇ ಇರೋ ಥರ ಮಾಡಿ. ಒನ್ಸ್ ರಿಜೆಕ್ಟ್ ಆದರೆ ಮತ್ತೆ ಮಾಡಬೇಕಾಗುತ್ತೆ. ಸೊ ರಿಜೆಕ್ಟ್ ಆಗ್ತಾ ಇರಬಾರ್ದು. ಕರೆಕ್ಟ್ ಅವ್ನು ಸುಮ್ಮನೆ ಗೂಗಲ್ ನೋಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಸಿಗುತ್ತೆ ಅಂಥೇಳಿ. ಹಳ್ಳಿಯಲ್ಲಿ ಕರೆಕ್ಟ್ ಏನು ನಡೀತಾ ಇದೆ, ಇಲ್ಲ ಅಂದರೆ ಯಾರು ಹಿರಿಯರನ್ನ ಕಾಂಟ್ಯಾಕ್ಟ್ ಮಾಡಿ. 80-90 ವರ್ಷ ಹಿರಿಯರು ಇರ್ತಾರೆ, ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಅವ್ರು ಇಂಟ್ರೊಡಕ್ಷನ್ ಕೊಡ್ತಾರೆ, ಪಿ ಡಿ ಒಗಳು ಕೊಡ್ತಾರೆ, ಇಲ್ಲ ಯಾರೋ ಹೈಸ್ಕೂಲ್ ಟೀಚರ್ ರಿಟೈರ್ಡ್ ಆಗಿರ್ತಾರಲ್ಲ ಅವ್ರು ಕೊಡ್ತಾರೆ. More training on this. Okay, sir. See, this is the this is the portal. Culture. We are what we are going to do survey of culture survey. So website is culturemap.in. ठीक है? तो culturemap.in we'll go. If it is showing on the screen, so अब now you will come to see a username. There is a username and then there is a password. Ab because I don't have a username password, so first time whenever we go for anything new, we sign in. We don't sign in, we register. So how will we register? We'll click on Digital Seva. So when we click on Digital Seva, new page comes. Here we will fill name, mobile number, username, email ID. We'll create our own password and we'll select the state, we'll select the district, we'll select the taluka where we are going to work. So who will do this work? VLE, है ना? So VLE will go, VLE will connect, click on the digital connect button. This page will open. First time he has to register. Once he register himself, after 15 minutes, he'll go back on the main page, that is culturemap.in. Now because he is registered, now he will directly log in. Now how will he log in? Password, he has created a password for himself here, and username will be the ID, the CSC ID through which he is connecting. So CSC ID will be the username and the password what he has created here. ठीक है? अब since we are not going to register abhi any case, he has one user ID password, so he will open one user ID password for you, his own user ID password, and he will show ki how VLE will select a village. See, on that app it was showing 20-15 villages already selected. Now how will those show? How will those show on the app? Only and only when we select those villages from the system. So from the system culturemap.in, first we will select where we are going to do the survey. So first we will select that village jahan pe I'll go and I will do the survey. Once that village is selected, after few minutes when I will open my app, those villages will start showing in my app. So now how to select the village, he will tell you. Manjunath. ಥ್ಯಾಂಕ್ ಯು ಸರ್. ಓಕೆ, ಈಗ ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಸೊ ನೇಮ್ ಕಾಣ್ತಾ ಇದೆ, ಮೊಬೈಲ್ ನಂಬರ್. ಸೊ ಇದು ನೀವೇ ಫಿಲ್ ಮಾಡಬೇಕು. ನಿಮಗೊಂದು CSC ID ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮದು VLEಗಳಿಗೆ ಒಂದು VLE ID ಕೊಟ್ಟಿರ್ತಾರೆ. ಸೊ ಆ ID ಇನ್ಪುಟ್ ಮಾಡಬೇಕು, ಅವ್ರದ್ದು ಕೊಟ್ಟಿರೋಂಥ ಇಮೇಲ್ ID ಇನ್ಪುಟ್ ಮಾಡಬೇಕು. ಸೊ ಒಂದು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಕಂಪಲ್ಸರಿ ಇದೆ. ಸೊ ಮೊಬೈಲ್ ನಂಬರ್ ಹಾಕಬೇಕು. See, any work we do, this is not for this. Wherever we see the sign of star, that is compulsory, mandatory. Not for CSC, anywhere. So here also, wherever it is star, that is compulsory. I am audible? Back? I
ಓಕೆ, ಸೊ ಪಾಸ್ವರ್ಡ್ನ ಒಂದು ಸರ್ತಿ ಎಂಟರ್ ಮಾಡಿ ರೀವೆರಿಫೈ ಮಾಡಿ ಇನ್ನೊಂದು ಸರ್ತಿ ಎಂಟರ್ ಮಾಡಿ. ಸೊ ಸ್ಟೇಟ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಸೊ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಕಲಬುರ್ಗಿ. ಬ್ಲಾಕ್ನ ಸೆಲೆಕ್ಟ್ ಮಾಡಿ. ಸೊ ರಿಜಿಸ್ಟರ್. कल्चर मैप .in पे जाओ, शो करो कैसे होगा. ऑलरेडी डैशबोर्ड होगा ಅಂತ ಹೇಳ್ತಾರೆ. ಡೈರೆಕ್ಟರಿ. डायरेक्ट डैशबोर्ड. ದಿಸ್ ಇಸ್ ಓನ್ಲಿ ರಿಜಿಸ್ಟ್ರೇಷನ್. ಸೊ ಇದು ಬಂದ್ಬಿಟ್ಟು ನಿಮ್ದು VLE ರಿಜಿಸ್ಟ್ರೇಷನ್ ಈ ಥರನೇ ಇರುತ್ತೆ. ಸೊ ಇಲ್ಲಿಂದ ಅವ್ರಿಗೆ ಒಂದು ಸರ್ತಿ ಅವರಿಗೆ ID ಪಾಸ್ವರ್ಡ್ ಜನ್ರೇಟ್ ಆಯಿತು ಅಂದರೆ ಸೊ ದೇ ಕ್ಯಾನ್ ಲಾಗಿನ್ ಇನ್ ಕಲ್ಚರಲ್ ಮ್ಯಾಪ್.in. ಸೊ ನಾನು ಡೈರೆಕ್ಟ್ ಲಾಗಿನ್ ಆಗಿ ತೋರಿಸ್ತೀನಿ. ಸೊ ಯೂಸರ್ ನೇಮ್ ಅವ್ರ CSC ID ಇರುತ್ತೆ. ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತಾರೆ. ಸೊ ಅದೇ ಪಾಸ್ವರ್ಡ್ ಹಾಕಬೇಕು. ಸೊ ಇದು ಅವ್ರ ಡ್ಯಾಶ್ಬೋರ್ಡ್ ಇರುತ್ತೆ. ಸೊ ಟೋಟಲ್ ವಿಲೇಜಸ್ ಸೆಲೆಕ್ಟೆಡ್ ಅವ್ರದ್ದು ಫಸ್ಟ್ ಸರ್ತಿ ಮಾಡಿದಾಗ ಇನಿಷಿಯೇಟೆಡ್ 0, ಅಲೋಕೇಟೆಡ್ 0. ಸೊ ಎಲ್ಲ 0 ಇರುತ್ತೆ. ಸೊ ಇದು ಬಂದುಬಿಟ್ಟು ನಿಮ್ಮ ಪ್ರೊಫೈಲ್, ಅದು ಯಾರ್ದು VLE ಲಾಗಿನ್ ಇರುತ್ತೆ ಅವ್ರದ್ದು ಪ್ರೊಫೈಲ್ ಇದು. ಸೊ ಇಲ್ಲಿ ಸರ್ವೆ ಅಂತ ನಮ್ಮ ಲೆಫ್ಟ್ ಸೈಡ್ ಸರ್ವೆ ಮತ್ತು ಲೊಕೇಶನ್ಸ್ 2 ಆಪ್ಷನ್ಸ್ ಇದ್ದಾವೆ. ಸೊ ಲೊಕೇಶನ್ಸಲ್ಲಿ ವಿಲೇಜ್ ಅಂತ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ದು ಅಲೋಕೇಶನ್ಸ್ ಇರುತ್ತೆ. ಸೊ ಸರ್ವೆಯಲ್ಲಿ ಹೋದರೆ ನಾವು ಇಲ್ಲಿವರೆಗೂ ಎಷ್ಟು ಸರ್ವೆ ಮಾಡಿದ್ವಿ ಅದು ಸರ್ವೇಸ್ನ ಇಲ್ಲಿ ನಾವು ನೋಡ್ಬೋದು. ಸೊ ಫಸ್ಟ್ ಟೈಮ್ ಲಾಗಿನ್ ಆಗಿದ್ದಾಗ ಇದು ಸರ್ವೆ 0 ಇರುತ್ತೆ ಎಲ್ಲ VLEಸ್ಗಳಿಗೆ. ಸೊ ಲೊಕೇಶನಲ್ಲಿ ಹೋಗ್ಬಿಟ್ಟು ವಿಲೇಜ್ನಲ್ಲಿ ಹೋಗಿ ಸೊ ಇಲ್ಲಿ ಅಲೋಕೇಶನ್ ಪಾರ್ಟ್ ಬರುತ್ತೆ ಅವರಿಗೆ. ಸೊ ಅವರಿಗೆ ಯಾವ್ದು ಈಗ ಫಾರ್ ಎಕ್ಸಾಂಪಲ್ ನಾನು ಆಳಂದ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಆಳಂದ್ ಬ್ಲಾಕಿಂದು ಗ್ರಾಮ ಪಂಚಾಯತಿಗಳು ಅಥವಾ ಅಲ್ಲಿಂದು ವಿಲೇಜಸ್ಗಳು ಇಷ್ಟೇ ಅವರಿಗೆ ಶೋ ಆಗುತ್ತೆ ಅವ್ರ ಡ್ಯಾಶ್ಬೋರ್ಡಲ್ಲಿ. ಸೊ ಅದು ಬಿಟ್ಟು ಟೋಟಲ್ ಓವರ್ ಆಲ್ ಡಿಸ್ಟ್ರಿಕ್ಟ್ದು ಶೋ ಆಗಂಗಿಲ್ಲ. ಓಕೆ, ಸೊ ಡಿಸ್ಟ್ರಿಕ್ಟ್ ಕಲಬುರ್ಗಿ. ಸ್ಟೋ ಇದೆಲ್ಲ ಅವರಿಗೆ ಡಿಫಾಲ್ಟ್ ಬಂದಿರುತ್ತೆ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ನಂದು ಸ್ಟೇಟ್ ಲಾಗಿನ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಪಂಚಾಯತಿ ಪ್ಲಸ್ ಸೆಲೆಕ್ಟ್ ದ ಸ್ಟೇಟಸ್, ಇದು 2 ಅವ್ರಿಗೆ ಎಕ್ಸ್ಟ್ರಾ ಆಪ್ಷನ್ಸ್ ಬರುತ್ತೆ. ಕರ್ನಾಟಕ, ಕಲಬುರ್ಗಿ ಆ್ಯಂಡ್ ಆಳಂದ್ ಆಲ್ರೆಡಿ ಅವರಿಗೆ ನಾವು ಏನು ಅಲ್ಲಿ ರಿಜಿಸ್ಟ್ರೇಷನ್ ಮಾಡೋ ಟೈಮಿಗೆ ಅಲೋಕೇಟ್ ಮಾಡ್ಕೊಂಡಿರ್ತೀವಿ ಅಲ್ಲೇ ಅವರಿಗೆ ಆಲ್ರೆಡಿ ಅಲೋಕೇಟ್ ಆಗಿರುತ್ತೆ. ಸೊ ಅವ್ರಿಗೆ ಪಂಚಾಯತಿ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಅಳಂಗ ಮಾಡ್ಕೋತೀನಿ ಇಲ್ಲಿ. ಸೊ ಅಳಂಗ ಪಂಚಾಯತಿಯಲ್ಲಿ 3 ವಿಲೇಜಸ್ ಬರುತ್ತೆ. ಸೊ ಈ 3 ವಿಲೇಜಸ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಒನ್ ಈಸ್ ಅಳಂಗ, ಅನದರ್ ಈಸ್ ಸಿರೂರ್, ಇನ್ನೊಂದು ಗದ್ಲೆಗಾಂವ್. ಸೊ ಈ 3ರಲ್ಲಿ ಅವ್ರಿಗೆ ಯಾವುದಲ್ಲಿ ಸರ್ವೆ ಮಾಡೋಕ್ಕೆ ವಿಸಿಟ್ ಮಾಡ್ತಾ ಇರ್ತಾರೆ ಸೊ ಆ ಸರ್ವೆಯನ್ನು ಅಲೋಕೇಟ್ ಮಾಡ್ಕೊಂಡ್ಬಿಟ್ಟು ಆ ವಿಲೇಜಿಗೆ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಲಾಸ್ಟ್ ಆಪ್ಷನ್ ಇಲ್ಲಿ ಆ್ಯಕ್ಷನ್ ಅಂತ ಇರುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ವಿಲೇಜ್ ಕೋಡ್ ಇರುತ್ತೆ. ಸೊ LGD ಕೋಡ್ ಇರುತ್ತೆ, ಆ ವಿಲೇಜ್ ಹೆಸರಿರುತ್ತೆ, ಸ್ಟೇಟು, ಡಿಸ್ಟಿಕ್ಕು, ಬ್ಲಾಕು ಅಥವಾ ತಾಲೂಕನ್ನು ಅನ್ಬೋದು. ಸೊ ಗ್ರಾಮ ಪಂಚಾಯತಿ. ಸೊ ಅಸೈನಿ ಇಲ್ಲಿ ನಾವು ಒಂದು ಸರ್ತಿ ಅಸೈನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನನ್ನ ಹೆಸರು ಡಿಸ್ಪ್ಲೇ ಆಗುತ್ತೆ. ಸೊ ಸ್ಟೇಟಸ್ ಆ್ಯಕ್ಟಿವ್ ಇದೆ. ಸೊ ಆ್ಯಕ್ಷನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡು ಯು ರಿಯಲಿ ವಾಂಟ್ ಟು ಅಸೈನ್ ದ ಸರ್ವೆ, ಕನ್ಫರ್ಮ್. ಸೊ ನನ್ನ ಹೆಸರು ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲಿ ಈಗ ಅಸೈನಿಯಲ್ಲಿ ಈ ಪಾರ್ಟಲ್ಲಿ. ಓಕೆ, ಸೊ ಆ VLE ಹೆಸರು ಡಿಸ್ಪ್ಲೇ ಆಗುತ್ತೆ. ಸೊ ಒನ್ಸ್ ನಾ ಇಲ್ಲಿ ಅಲೋಕೇಟ್ ಮಾಡ್ಕೊಂಡ ತಕ್ಷಣ ಆ ಆ್ಯಪಲ್ಲಿ ಶೋ ಆಗುತ್ತೆ. ಸೊ ಒನ್ಸ್ ಅಸೈನ್ ಮಾಡಿದ ತಕ್ಷಣ ಅವನು ಇನಿಷಿಯೇಟ್ ಮಾಡಲೇಬೇಕು. ಇನಿಷಿಯೇಟ್ ಮಾಡಲಿಲ್ಲ ಅಂತಂದರೆ 7 ಡೇಸ್ ಒಳಗಡೆ ಅವನು ಇನಿಷಿಯೇಟ್ ಮಾಡಲಿಲ್ಲ ಅಥವಾ ಸರ್ವೆ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ ಡಿಅಸೈನ್ ಆಗುತ್ತೆ, ಮತ್ತೊಂದು VLE ಸೆಲೆಕ್ಟ್ ಮಾಡ್ಕೋಬೋದು. 7 ಡೇಸ್ ಒಳಗಡೆ ಡಿಅಸೈನ್ ಮಾಡೋದಕ್ಕೆ ಬರೋಂಗಿಲ್ಲ. ಪ್ಲಸ್ ಒಂದು ಸರ್ತಿ ಅಸೈನ್ ಮಾಡ್ಕೊಂಡ ತಕ್ಷಣ ಅವರು ಸರ್ವೆ ಇನಿಷಿಯೇಟ್ ಮಾಡಬೇಕು ಪ್ಲಸ್ ಕಂಪ್ಲೀಟ್ ಮಾಡಲೇಬೇಕು. ಓಕೆ, ಅರ್ಥ ಆಯ್ತಾ? ಫಸ್ಟ್ ನಾವು ಸರ್ವೆ ಮಾಡಿದ್ದು ತೋರಿಸಿದ್ರು, ಇದಾದಮೇಲೆ ಆ ಹಳ್ಳಿನ ನಾವು ಆ ಒಂದು ಸರ್ವೆ ಆ್ಯಪಲ್ಲಿ ಹೇಗೆ ಅಸೈನ್ ಮಾಡೋದು ಅಂತ ತೋರಿಸಿರೋದು. ಅರ್ಥ ಆಯ್ತು ಸರ್? ಫಸ್ಟು ಬೇಸಿಕ್ಕಾಗಿ ನಿಮ್ಮ ಕೆಳಗೆ ಆಪರೇಟರ್ ಇರ್ತಾರೆ, ಅವ್ರು ಏನು ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಅವರೇ ಕ್ರಿಯೇಟ್ ಮಾಡಿರ್ತಾರೆ, ಲಾಗಿನ್ ಆಗಬೇಕು.
ಅವ್ರು ಯಾವ ತಾಲೂಕು, ಯಾವ ಡಿಸ್ಟಿಕ್, ಯಾವ ಗ್ರಾಮ ಸರ್ವೆ ಮಾಡ್ತಾರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಲ್ಚರ್ ಸರ್ವೆ ಆ್ಯಪಲ್ಲಿ ಡಾಟಾ ತೋರಿಸ್ತೆ, ಆವಾಗ ನಾವು ರೆಸ್ಪಾಂಡೆಂಟ್, ಡೆವಲಪ್ಮೆಂಟ್, ಎವ್ರಿಥಿಂಗ್ ನಾವಲ್ಲಿ ಆ್ಯಡ್ ಮಾಡಿ ಆ ಒಂದು ಸರ್ವೆನ ಮಾಡ್ಬೋದು. ಅರ್ಥ ಆಯ್ತಾ? 100%. ಸೊ ಈಗ ಆ್ಯಪ್ ಕಾಣಿಸ್ತಾ ಇದೆನಾ ನಿಮಗಲ್ಲಿ? ಸೊ ಆ್ಯಪಲ್ಲಿ ಲಾಸ್ಟ್ ಟೈಮ್ ನಾನು ಓಪನ್ ಮಾಡಿದಾಗ 20 ವಿಲೇಜಸ್ ಇದ್ದು, ಸೊ ಈಗ 21 ಆಗಿದೆ. ಸೊ 21ನಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಸೆಕೆಂಡ್ ನೋಡ್ಬೋದು ನೀವು, ಅಳಂಗ ಅಂತೇಳಿ. ಓಕೆ, ಸೊ ಅಳಂಗ ಅಂತೇಳಿ ಕಾಣಿಸ್ತಾ ಇದೆ ಈಗ. ಸೊ ಇದು ಅಲೋಕೇಶನ್ ಪ್ರೊಸೆಸ್. ಸೊ ಒನ್ಸ್ ಅಲ್ಲಿ ಅಲೋಕೇಟ್ ಮಾಡ್ಕೊಂಡ ತಕ್ಷಣ ಮೊಬೈಲ್ ತೊಗೊಂಡ್ಬಿಟ್ಟು ವಿಲೇಜಿಗೆ ಹೋಗಿ ಉಳಿದಿರೋ ಡೀಟೇಲ್ಸ್ ಕ್ಯಾಪ್ಚರ್ ಮಾಡ್ಕೋಬೇಕು. ಸೊ ಅಂಡರ್ಸ್ಟುಡ್? ಗೊತ್ತಾಯ್ತಾ? ಸೊ ಏನು ಡೌಟ್ಸ್ ಇಲ್ವಾ? ಏನು ಡೌಟ್ಸ್ ಇಲ್ವಾ? ಓಕೆ, ಕೇಳಿ. ಒಂದು ನಿಮಿಷ. ಸರ್, ಅದು ಕಲ್ಚರಲ್ ಆಕ್ಟಿವಿಟೀಸ್ 7 ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರಲ್ಲ ಸರ್, ಆ ವೇಲಿ ಮಾಡಲಿಲ್ಲ ಅಂದರೆ ಇನ್ನೊಬ್ರು ವೇಲಿ ಮಾಡ್ಬೇಕಂತ ಹೇಳಿದ್ರಿ. ಆ ವಿಯಲ್ಲಿ ವಿಯಲ್ಲಿ ಇನಿಷಿಯೇಟ್ ಮಾಡಲಿಲ್ಲ ಅಥವಾ ಸರ್ವೆ ಮಾಡಲಿಲ್ಲ ಅಂದರೆ ಡಿಅಸೈನ್ ಆಗುತ್ತೆ. ಓಕೆ, ಸೊ ಡಿಅಸೈನ್ ಆದ ತಕ್ಷಣ ಮತ್ತೆ ಎಲ್ಲರಿಗೂ ಈಗ ಈಗ ಫಾರ್ ಎಕ್ಸಾಂಪಲ್ ಅಳನ್ ತಾಲೂಕ ನಾನು ಒಬ್ಬನೇ ಮಾಡಿರಂಗಿಲ್ಲ ಅಸೈನ್ಮೆಂಟ್. ಸೊ 10 VLEs ಮಾಡ್ಬೋದು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಕಡೆ ಒಂದು 200 VLEs ಇದ್ದಾರೆ. 200 VLEs. ಸೊ ಒಂದೊಂದು ತಾಲೂಕ ಒಬ್ರೊಬ್ರಿಗೆ ಅಸೈನ್ ಮಾಡಿದ್ರೆ ಉಳಿದವ್ರು ಏನು ಮಾಡ್ತಾರೆ? ಹಾಗಂತೂ ಆಗಂಗಿಲ್ಲ. ಸೊ ಒಂದು 20 VLEs ಒಂದು ತಾಲೂಕು ಅಸೈನ್ ಮಾಡ್ತೀರಿ. ಓಕೆ, ಸೊ ಒಂದು ತಾಲೂಕು ಅಸೈನ್ ಮಾಡಿದ ತಕ್ಷಣ ಈಗ ನಾನು ಅಳಂಗ ಹಾಕ್ಕೊಂಡೆ, ನೀವು ಅಳಂಗ ಹಾಕ್ಕೊಂಡ್ರಿ, ಸರ್ವೆ ಮಾಡೋರು ಯಾರು? ಓಕೆ, ಅದಕ್ಕೆ ಏನಾಗ್ತದೆ, ಒಂದು ಸರ್ತಿ ಒಂದು VLE ಅಸೈನ್ಮೆಂಟ್ ಮಾಡಿಕೊಂಡ್ರೆ ಇನ್ನೊಂದು VLEಗೆ ಆ ಅಲೋಕೇಶನ್ ಕಾಣೋದಿಲ್ಲ, ಆ ಪಂಚಾಯತಿ ಕಾಣಂಗಿಲ್ಲ. ಸೊ ಆ ಪಂಚಾಯತಿ ಕಾಣೋದಿಲ್ಲ ಅಂದರೆ ಯಾರು ಅಸೈನ್ ಮಾಡ್ಕೊಂಡಿರ್ತಾರೆ ಅವರು ಸರ್ವೆ ಕಂಪ್ಲೀಟ್ ಮಾಡಬೇಕು. ಈಗ ನೀವು ಅಲೋಕೇಟ್ ಮಾಡ್ಕೊಂಡ್ರಿ, ಅವರು ಮಾಡಲಿಲ್ಲ, ನೀವು ಮಾಡಲಿಲ್ಲ, ಅಷ್ಟೇ ಕೊಡ್ತು. ಸೊ 7 ಡೇಸ್ ನಿಮ್ಮದು ಇದು ಬಫರಿಂಗ್ ಟೈಮ್ ಇರ್ತದೆ ರೀ. ಸೊ ಅಷ್ಟರೊಳಗೆ ನೀವು ಸರ್ವೆ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಅದು ಡಿಅಸೈನ್ ಆಗುತ್ತೆ. ನೆಕ್ಸ್ಟ್ ಯಾವುದಾದ್ರೂ VLE ನೆಕ್ಸ್ಟ್ VLE ಇಂಟ್ರೆಸ್ಟೆಡ್ ಇದ್ದನು, ಅವ ಸರ್ಚ್ ಮಾಡ್ತಾ ಇದ್ದನು, ಇದು ಅಳಂಗ ವಿಲೇಜ್ ಖಾಲಿ ಇದೆ ನಾನು ನೋಡಬೇಕು ಅಂತೇಳಿ ಆ ಸರ್ಚ್ ಮಾಡೋ ಟೈಮಿಗೆ ಕಾಣಿಸ್ತು ಅಂದರೆ ಹಿ ಕ್ಯಾನ್ ಅಲೋಕೇಟ್ ಆ್ಯಂಡ್ ಹಿ ಕ್ಯಾನ್ ಗೋ ಆ್ಯಂಡ್ ಡೂ ದಿ ಸರ್ವೆ. ತೆಗೆದರೆ ಬಿಡ್ತೀನಿ ರೀ ನಂದು ಐಡಿ ಪಾಸ್ವರ್ಡ್. ನಿಂದೇನದು? ಓಕೆ, ಇನ್ನೊಂದು ಡೌಟ್ ಇತ್ತು ಅಲ್ಲಿ. ಸರ್ ನಮಸ್ತೆ ಸರ್. ಅಥವಾ ನಾವೇ ಟೈಪ್ ಮಾಡಬೇಕಾ? ಓಕೆ, ಏನು ಈಗ ಕಲ್ಚರಲ್ ನಮ್ಮದು ಮಲೆನಾಡು ಪ್ರದೇಶ ಇರುತ್ತೆ, ಅಲ್ಲಿ ಹಸೆ ಚಿತ್ರ ಬರೆಯುವಂಥವ್ರು ಇರ್ತಾರೆ, ಬೊಮ್ಮಣ್ಣಿ ಬುಟ್ಟಿಯಲ್ಲಿ ಬರೆಯುವಂಥ ಚಿತ್ರ. ಮಲೆನಾಡು ಪ್ರದೇಶ ಅದು ಹೇಳ್ರಿ ಸರ್. ನಮ್ಮದು ಮಲೆನಾಡು ಪ್ರದೇಶ, ಅಲ್ಲಿ ಹಸೆ ಕೇಳಿಸ್ತಾ ಇಲ್ಲ ಸರ್. ಅದು ಕಲ್ಚರಲ್ ಲಿಸ್ಟು ಅದರಲ್ಲೇ ಇರುತ್ತಾ ಅಥವಾ ನಾವೇ ಟೈಪ್ ಮಾಡ್ಲಿಕ್ಕೆ ಇರುತ್ತಾ? ಸರ್ಚ್ ಮಾಡ್ಬೋದು ಸರ್. ಯಾವ ವಿಲೇಜ್ ಅಂತ ಎಲ್ಲ ವಿಲೇಜ್ ಇರುತ್ತೆ. ವಿಲೇಜ್ ಕಲ್ಚರಲ್ಲು ನಮ್ದು ಅಂದ್ರೆ ಈಗ ಹಸೆ ಚಿತ್ರ ಬರೆಯುವಂತ ಅದನ್ನ ಮ್ಯಾನ್ಯುವಲಿ ಟೈಪ್ ಮಾಡಬೇಕು. ಮ್ಯಾನ್ಯುವಲ್ ಟೈಪ್ ಮಾಡಬೇಕು. ಅದು ಇಂಗ್ಲಿಷ್ನಲ್ಲೇ ಮಾಡಬೇಕಾ ಅಥವಾ ಕನ್ನಡದಲ್ಲಿ ಏನಂತಾರೋ ಅದನ್ನೇ ಟೈಪ್ ಮಾಡಿ? ಇಲ್ಲ, ಇಂಗ್ಲಿಷ್. ಸರ್, ಈಗ ಹಸೆ ಚಿತ್ರ ಅಂತ ಇರುತ್ತೆ, ಅದು ಇಂಗ್ಲಿಷಲ್ಲೇ ಹೇಗೆ ಬರೆಯೋದು ಸರ್? ಕನ್ನಡ
ಹಾಂ, ಕನ್ನಡದಲ್ಲಿ ಹಸ ಚಿತ್ತರ ಅಂತ ಹೇಳ್ತಾರೆ. ಈಗ ಅಟ್ ಪ್ರೆಸೆಂಟ್ ಇರೋದು ಎರಡೇ ಲ್ಯಾಂಗ್ವೇಜಸ್. ಓಕೆ, ಸೊ ಒನ್ ಈಸ್ ಇಂಗ್ಲೀಷ್, ಒನ್ ಈಸ್ ಹಿಂದಿ. ಸೊ ಈಗ ಅವ್ರು ಹೇಳೋರು ಎಲ್ಲರಿಗೂ ಇಂಗ್ಲೀಷ್ ಬರೋಂಗಿಲ್ಲ, ಅದು ನಿಮಗೂ ಗೊತ್ತು ನಮಗೂ ಗೊತ್ತು. ರೈತರು ಇರ್ತಾರೆ, ಯಾರ್ಯಾರು ಇರ್ಬೋದು, ಪಿ ಡಿ ಹೋಗ್ಬಿಟ್ಟು ಎಲ್ಲರೂ ಅನ್ಎಜುಕೇಟೆಡೇ ಇರ್ತಾರೆ ಅಂತ ತಿಳ್ಕೊಳ್ಳಿ. ಅಂಥವ್ರು ಯಾರು ನಿಮ್ಗೆ ಇಂಗ್ಲೀಷಲ್ಲಿ ಹೇಳಂಗಿಲ್ಲ, ಅಫ್ಕೋರ್ಸ್ ಗೊತ್ತಿರೋದು ಎಲ್ಲ. ಓಕೆ, ಸೊ ಅವ್ರು ಹೇಳೋದು ಕನ್ನಡದಲ್ಲೇ, ನೀವು ಬರ್ಕೋಬೇಕು, ಅದು ನಿಮ್ಮದು ಇಲ್ಲ, ಅದೇ ಅದು ನಿಮ್ಮದು ಕೆಪಾಬಿಲಿಟಿ. ಸೊ ದ್ಯಾಟ್ ಯು ಕ್ಯಾನ್ ಕನ್ವರ್ಟ್ ಇಟ್ ಟು ಇಂಗ್ಲೀಷ್ ಆರ್ ಹಿಂದಿ ಆ್ಯಂಡ್ ಯು ಕ್ಯಾನ್ ಪುಟ್ ದಿ ಆನ್ಸರ್. ಸೊ ಇಷ್ಟಾದರೂ ನೀವು ಕೆಪಾಬಿಲಿಟಿ ಇರಲೇಬೇಕು. ಥ್ಯಾಂಕ್ ಯು. ತಿಳಿತಾ? ಅವ್ರು ಕೇಳಿರೋದು ಒಂದು ಒಳ್ಳೆ ಕ್ವಶನ್ನೇ. ಅವ್ರು ಏನು ಕೇಳಿದ್ರು ಗೊತ್ತಾ, ಆ ಲಿಸ್ಟಲ್ಲಿ ಹೆಸರು ಇರುತ್ತಾ ಅಥವಾ ನಾವು ಮ್ಯಾನ್ಯಲಿ ಟೈಪ್ ಮಾಡಬೇಕಂತೇಳಿ. ಲಿಸ್ಟ್ ಇರೋದಿಲ್ಲ, ಬಿಕಾಸ್ ಹಳ್ಳಿಯಲ್ಲಿ ಒಂದೊಂದು ಕಲ್ಚರ್ ಇರುತ್ತೆ, ಹಾಗಾಗಿ ನಾವು ಮ್ಯಾನ್ಯಲೇ ಟೈಪ್ ಮಾಡಬೇಕು. ಓಕೆ, ಗುಡ್ ಕ್ವಶನ್. ನೆಕ್ಸ್ಟ್ ಸರ್, ಈಗ ಒಬ್ಬರು ವಿ ಎಲ್ಲಿ ಒಂದು ಸರ್ವೆ ಕಂಪ್ಲೀಟ್ ಮಾಡಿದ ಮೇಲೆ ಅವರಿಗೆ ಮಾರ್ಜಿನ್ ಕಮಿಷನ್ ಎಷ್ಟಿರುತ್ತೆ ಸರ್? ನೆಕ್ಸ್ಟ್ ಕ್ವಶನ್ ಕೇಳಿ, ಇದಕ್ಕೆ ಆನ್ಸರ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. ನಾನು ನಿಮಗೆ ಬೆಳಗ್ಗೆ ಹೇಳಿದ್ದೆ ಸ್ವಲ್ಪ ರಿಲೆವೆಂಟ್ ಕ್ವಶನನ್ನು ಕೇಳಿ, ನಿಮ್ಮ ರೋಲ್ಗೆ ಅಪ್ಲಿಕೇಬಲ್ ಯಾವುದು ಆ ಕ್ವಶನನ್ನು ಕೇಳಿ. ವೈ ಡು ಯು ವಾಂಟ್ ಕಮಿಷನ್? ವಿ ಎಲ್ಲಿಗೆ ಹೇಳ್ತೀರಾ ಆಪರೇಟರ್ಸಿಗೆ ಇಷ್ಟು ಕಮಿಷನ್ ಸಿಗುತ್ತಂತ? ಏನಕ್ಕೋಸ್ಕರ ಬೇಕು ಕಮಿಷನ್? ಸೊ ವಿತೌಟ್ ಕಮಿಷನ್ ಆಲ್ಸೋ SKDDP ಇಸ್ ಡೂಯಿಂಗ್, ಗೊತ್ತಿಲ್ವಾ ನಿಮಗೆ? ಎಟ್ ಲಾಲ್ಸ್ ಆಲ್ಸೋ SKDDP ಇಸ್ ಡೂಯಿಂಗ್. SKDDP ಆಲ್ಸೋ ಡೂಯಿಂಗ್ ಚಾರಿಟಿ ವರ್ಕ್. ಇಟ್ಸ್ ನಾಟ್ ಬಿಸ್ನೆಸ್, ಇಟ್ ಈಸ್ ಸರ್ವಿಸ್. ಸೊ ನಿಮ್ಮ ರೋಲ್ಗೆ ಏನು ಬೇಕು ಅದನ್ನು ನೀವು ಕೇಳಬೇಕು ಅಲ್ವಾ? ಸೊ ಸಮ್ ಆಫ್ ದಿ ಗುಡ್ ರಿಲೆವೆಂಟ್ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಈಗ ಲ್ಯಾಂಗ್ವೇಜ್ ಇಶ್ಯೂಸ್ ಇದೆ. ಸೊ ಕಲ್ಚರಲ್ ಸರ್ವೆ, ಒನ್ ಆಫ್ ದಿ ಇಂಪಾರ್ಟೆಂಟ್ ಸರ್ವೆ, ಐ ಥಿಂಕ್ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಭಾರತ ದೇಶದ ಒಂದು ಪರಂಪರೆಯನ್ನು ಒಂದು ದಾಖಲೀಕರಣ ಮಾಡುವುದು, ಇತಿಹಾಸವನ್ನು ದಾಖಲೀಕರಣ ಮಾಡುವುದು, ಸಂಸ್ಕೃತಿಯನ್ನು ದಾಖಲೀಕರಣ ಮಾಡುವಂಥ ದೊಡ್ಡ ಉದ್ದೇಶ. ಅದನ್ನು ಹೇಗೆ ನಾವು ಈಡೇರಿಸ್ಬೋದು, ಹೇಗೆ ನಾವು ಅದಕ್ಕೆ ಸಹಾಯ ಮಾಡ್ಬೋದು, ನಾವು ಅದನ್ನು ಚಿಂತನೆ ಮಾಡಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕು. ಟೈಮ್ ಶಾರ್ಟ್ ಇದೆ, ಕೆಲಸವನ್ನು ಹೇಗೆ ಮಾಡೋಣ ನೋಡೋಣ. ಸೊ ಐ ರಿಕ್ವೆಸ್ಟ್ ಯುವರ್ ಟೀಮ್, ಯು ಹ್ಯಾವ್ ಎನಿ ವಿಡಿಯೋ ಕ್ಲಿಪ್, ಎನಿ ಎಕ್ಸಾಂಪಲ್? ಒನ್ village cultural survey have done wonderfully. If you have a full-fledged video, definitely our people can understand. ಪ್ರಥಮದ ಯಾವುದೇ ಆದರೂ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಕಷ್ಟ ಇದೆ, ವಿ ನೋ. ಸೊ ಇವತ್ತು ಅವರು ಬೇಸಿಕನ್ನು ಹೇಳಿರ್ತಾರೆ, ನೀವು ಅದರ ಬಗ್ಗೆ ಹೆಚ್ಚು ಹೆಚ್ಚು ಸರ್ಚ್ ಮಾಡ್ಬೋದು, ನಂತರ ಅದನ್ನು ಹೆಚ್ಚು ಅರ್ಥೈಸ್ಕೊಳ್ಬೋದು. ಮತ್ತು ನಮ್ಮ ಹೆಡ್ ಆಫೀಸಿಂದ ನಿಮಗೆ ಅದಕ್ಕೆ ಬೇಕಾಗುವ ಪರಿಪೂರ್ಣ ಮಾರ್ಗದರ್ಶನ ಕೊಡ್ತಾರೆ. ಆಪರೇಟರ್ಸ್ಗಳಿಗೆ ನೀವು ಹೇಳಬೇಕು. ಅವರು ತುಂಬ ರಿಪಿಟೇಟಿವ್ ಆಗಿ ಹೇಳಿದರು, ಇವತ್ತು ನೀವು ಏನಾದರೂ ಸಮಥಿಂಗ್ ಮಿಸ್ ಮಾಡಿಕೊಂಡ್ರೆ ಅಲ್ಲಿ ಡಿಸ್ಪ್ಲೇ ನೋಡಿದೆ, ನಾಳೆ ಯಾರು ಆಪರೇಟರ್ಸ್ ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡುವಾಗ ಇರೋದಿಲ್ಲ. ದಿಸ್ ಈಸ್ ಎ ಅಪರ್ಚುನಿಟಿ. ಅಲ್ಲಿ ಹೇಳುವ ಮಾಹಿತಿಗಳು ನೀವು ಗಮನವಿಟ್ಟು ಕೇಳಬೇಕು. ನಮ್ಮ ಆಪರೇಟರ್ಸ್ ಯಾರ ಹತ್ರ ಕ್ವಶನ್ ಕೇಳ್ತಾರೆ? ಯಾರ ಹತ್ರ ಕೇಳ್ತಾರೆ? ನಿಮ್ಮ ಹತ್ರ ಕೇಳ್ತಾರೆ. ನಿಮ್ಮ ಹತ್ರ ಕೇಳಿದಾಗ ಗೊತ್ತಿಲ್ಲ ಅಂದರೆ ದ ಹೋಲ್ ಪ್ರೊಸೆಸ್ ವಿಲ್ ಸ್ಟಾಪ್ ದೇರ್ ಓನ್ಲಿ. ನೀವು ಹೆಡ್ ಆಫೀಸಿಗೆ ಕೇಳೋದಿಲ್ಲ, ಬಹಳ ಲಿಮಿಟೆಡ್ ಆಪ್ಷನ್. ಹಾಗಾಗಿ ಕೆಲಸ ಅಲ್ಲಿಗೆ ಕುಂಠಿತ ಆಗುತ್ತೆ, ಅದನ್ನು ಬಿಟ್ಬಿಡ್ತಾರೆ. ಆ ಟಾಸ್ಕನ್ನು ಗೊತ್ತಿಲ್ಲ ಅಂದಾಗ ಬಿಟ್ಬಿಡ್ತಾರೆ. ಸೊ ಆ ಬಿಡುವ ಪ್ರಕ್ರಿಯೆ ಆಗಬಾರ್ದು. ನಿಮಗೆ ಎಲ್ಲ ಮಾರ್ಗದರ್ಶನ ಆದಷ್ಟು ಇಟ್ಸ್ ಎ ಬೇಸ್. ನಾನು ಹೇಳಿದ್ನಲ್ಲ, ಇವತ್ತು ನೀವು 100% ಯಾವುದನ್ನು ಕಲೀಲಿಕ್ಕೆ ಆಗೋದಿಲ್ಲ, ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಟುಡೇ ವೇ ವಿಲ್ ಬಿ ಓಪನ್, ದಾರಿ ಓಪನ್ ಆಗುತ್ತೆ. ಮತ್ತೆ ಅದನ್ನು ನಾವು ಕಂಡುಹಿಡ್ಕೊಂಡು ಹೋಗಬೇಕು. ಜಸ್ಟ್ ಇಮೇಜ್ ಮಾಡಿ, ನಿನ್ನೆ ಕೂಡ ನಾನು ನಿಮಗೆ ಹೇಳಿದ್ದೆ, ಒಬ್ಬ VLE ಆಪರೇಟರ್ಸ್ ಜಸ್ಟ್ SSLC ಪಾಸ್ಔಟ್, ಯಾವುದೇ ಆರ್ಗನೈಸೇಷನ್ ಸಪೋರ್ಟ್ ಇಲ್ಲ, ಯಾವ ರೀತಿಯ ಸಪೋರ್ಟ್ ಇಲ್ಲ. ಹೀ ಈಸ್ ಡೂಯಿಂಗ್, ಅವರು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಹಳ್ಳಿಯಲ್ಲಿ. ಅವ್ರಿಗೆ ಈ ಥರ ವರ್ಕ್ಶಾಪ್ ಉಂಟಾ?
ಅವರಿಗೆ ಈ ಥರ ಯೂಟ್ಯೂಬಲ್ಲಿ ಡಿಜಿಟಲೈಸೇಷನ್ ಅಥವಾ ಮಾಹಿತಿ ಪತ್ರ ಕೈಪಿಡಿ ಏನಾದರೂ ಉಂಟಾ? ನಥಿಂಗ್. ಸೊ ಈಗ ಇಷ್ಟು ಅವಕಾಶ ಇರೋದನ್ನು ನಾವು ಸದುಪಯೋಗ ಪಡ್ಕೊಳ್ಬೇಕು. ಒನ್ ಮೋರ್ ಕ್ವಶನ್ ಇದೆ. ಕಲ್ಚರ್ ಸರ್ವೆ ಓನ್ಲಿ CAC ಸೆಂಟ್ರಲ್ಲಿ ಇರುವ ಪ್ಲೇಸಲ್ಲಿ ಮಾತ್ರ ಇರಬೇಕಾ ಅಥವಾ ಬೇರೆ ಪ್ಲೇಸಲ್ಲಿ ಇರಬೇಕಾ ಅಂತೇಳಿ. ಸೊ ಕಲ್ಚರ್ ಸರ್ವೆ ಮಾಡಕತ್ತಿರೋದು ನಾವು ಜನಗಣತಿ ಮಾಡ್ತಾ ಇಲ್ಲ ಅಥವಾ ಮನೆ ಇದು ಮಾಡ್ತಾ ಇಲ್ವಾ, ಆಯಿತಾ? ಇಲ್ಲಿ ಸರ್ವೆ ಅಂದರೆ ಆ ಊರಲ್ಲಿ ಏನು ಕಲೆ ಇದೆ, ಸಂಸ್ಕೃತಿ ಇದೆ, ಅದನ್ನು ಆ ಊರಿನ ಯಾವುದೇ ಮೂಲೆಯಲ್ಲಿ ಕುಂತು ನೀವು ಮಾಡ್ಬೋದು. ಬಟ್ ಅದೇ ಊರಲ್ಲಿ ಇರಬೇಕಾಗುತ್ತೆ. ನೀವು ಆ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಆ ಊರಲ್ಲಿದ್ದರೆ ಆ ಊರಲ್ಲಿ ಎಲ್ಲಿ ಬೇಕಾದರೂ ಇರ್ಬೋದು. ನೀವು ಅಲ್ಲಿ ಟವರ್ ಇದೆ ಅಂತಂದ್ರೆ ಆ ಟವರ್ ಎತ್ತಾದರೂ ಸರ್ವೆಯನ್ನು ಮಾಡ್ಬೋದು. ಓಕೆ ಸರ್. CAC ಸೆಂಟ್ರಲ್ಲೇ ಕುಂತು ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ನೀವು ಆಂಜನೇಯನ ಗುಡಿ ಇದೆ ಅದ್ರ ಮುಂದೆ ಹೋಗಿ ಯಾರನ್ನ ರೆಸ್ಪಾಂಡೆಂಟ್ ಇದ್ದಾರೆ ಅಂದರೆ ಮಾಹಿತಿ ಕಲೆಕ್ಟ್ ಮಾಡ್ಬೋದು. ಓಕೆನಾ ಸರ್? ಕ್ಲಿಯರ್ ಆಯ್ತಾ? ಓಕೆ, ಗುಡ್. ಪ್ಲೀಸ್ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಈಗ ನೋಡಿ, ಇದನ್ನೇ ನೀವು ದೊಡ್ಡ ಚಾಲೆಂಜ್ ಆಗಿ ತಗೊಳ್ಳಿ. ಯಾಕಂದ್ರೆ ಇದು ಟೈಮ್ ಬೌಂಡಲ್ಲಿದೆ. ಬೇರೆ ಎಲ್ಲ ಸರ್ವಿಸ್ ಆನ್ ಗೋಯಿಂಗ್, ನಾಳೆ ಅದು ಬರುತ್ತೆ, ನಾಡಿದ್ದು ನೀವು ಅದರ ರಿಪೋರ್ಟನ್ನು ತೋರಿಸ್ಬೋದು. ಬಟ್ ಇದನ್ನು ಯಾಕೆ ನೀವು ಚಾಲೆಂಜ್ ಆಗಿ ತಗೊಳ್ಬಾರ್ದು? ನಮ್ಮ ತಾಲೂಕಲ್ಲಿ ಇಷ್ಟು ಸರ್ವೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಥಮ ಬಂದಿದ್ದೇವೆ. ವೈ ಕಾಂಟ್ ಯು ಟೇಕ್ ದಿಸ್ ಚಾಲೆಂಜ್? ತಗೊಳ್ಳಿ ಮಾಹಿತಿ. ಮತ್ತೆ ಫರ್ದರ್ ನಾವು ಕೂಡ ಈಗ ಯೋಚನೆ ಮಾಡಿದ್ದೇವೆ, ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಾವು ಕಲೆ ಹಾಕಬೇಕು ಇವ್ರ ಹತ್ರ, ಮತ್ತು ನಾವು ಫರ್ದರ್ ಡೀಟೇಲ್ಸ್ ತಗೊಳ್ತೇವೆ. ದಿಸ್ ಇಸ್ ಆಪರ್ಚುನಿಟಿ. ಸೊ ದಿಸ್ ಇಸ್ ಆಪರ್ಚುನಿಟಿ. ಓಕೆ ಸರ್, ನೆಕ್ಸ್ಟ್ ಸರ್, ಒಬ್ರು ವಿಯಲ್ಲಿ ಈಗ ಒಂದು ಇದನ್ನ ವಿಲೇಜ್ ಸೆಲೆಕ್ಟ್ ಮಾಡಿರ್ತಾರಲ್ಲ, ಅದು ಮಿನಿಮಮ್ 7 days ಆಗಬೇಕಾ ಅಥವಾ ಅದಕ್ಕೆ ಮುಂಚೆ ಅವರು ಬೇರೆ ವಿಯಲ್ಲಿ ಅದ್ರ ಮೇಲೆ ಆಸಕ್ತಿ ಇದ್ದು ಅವ್ರು ನಾನು ಇದನ್ನ ಮಾಡ್ತೀನಿ ಅನ್ನಂಗಿದ್ರೆ ಅದನ್ನು ಡಿಸೇಬಲ್ ಮಾಡಿ ಈಗ ಬೇರೆ ವಿಯಲ್ಲಿಗೆ ಇದು ಮಾಡ್ಕೊಡ್ಬೋದು ಅದನ್ನ? ಈಗ ಫಸ್ಟ್ ಯಾರು ಆ ವೆಬ್ಸೈಟಿಗೆ ಹೋಗಿ ಆ ಹಳ್ಳಿನ ಸೆಲೆಕ್ಟ್ ಮಾಡ್ತಾರೋ ಅವ್ರಿಗೆ ಹೋಗುತ್ತೆ. ಅದು ಬ್ಲಾಕ್ ಆಗುತ್ತೆ 7 days. ಇನ್ ಕೇಸ್ ಆ 7 daysಲ್ಲಿ ಒಂದು ಸರ್ವೆ ಮಾಡಿಲ್ಲ ಅಂದರೆ ಮತ್ತೆ ಅದು ಅನ್ಬ್ಲಾಕ್ ಆಗುತ್ತೆ, ಮತ್ತೆ ಬೇರೆ ಯಾರು ಹೋಗಿನೂ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಅಲ್ಲ ಸರ್, ಅದಕ್ಕಿಂತ ಮುಂಚೆನೇ ಅದನ್ನ ಡಿಸೇಬಲ್ ಮಾಡಲಿಕ್ಕೆ ಬರುತ್ತಾ? ಬರಲ್ಲ. ಮಿನಿಮಮ್ 7 days ಅವ್ರು ಸೆಲೆಕ್ಟ್ ಮಾಡ್ತೀವಿ. ಹೌದು. ನೆಕ್ಸ್ಟ್ ಕನ್ನಡದಲ್ಲಿ ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ದು ನಿಮಗೆ ಇಂಗ್ಲೀಷ್ನಲ್ಲಿ ಏನು ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಹೇಳುತ್ತೆ. ಇಲ್ಲ ರೋಟಿಗೆ ರೋಟಿನೇ ಅಂತಾರೆ ಕನ್ನಡ, ಇಂಗ್ಲೀಷ್ನಲ್ಲಿ ಏನಂತಾರೆ, ಬೇರೆ ಏನಂತಾರೆ? ನೀವು ಜೋಳದ ರೋಟಿ ಅಂತಾನೆ ಬರೀರಿ. ಜೋಳದ ರೋಟಿನೇ ಬರೀರಿ. ಸಜ್ಜಿಗೆ ಸಜ್ಜಿ ರೊಟ್ಟಿನೇ ಬರೀರ್ಬೋದಲ್ಲ ಇಂಗ್ಲೀಷ್ನಾಗ. ನಾವು ಚಾಟ್ ಮಾಡ್ತೀವಲ್ಲ, ಇವತ್ತು ಅನ್ನೋಕ್ಕೆ ಇವತ್ತು ಅಂತ ಚಾಟ್ ಮಾಡ್ತೀವಿ, ಕರೆಕ್ಟಾ? ಸೊ ಕೆಲವೊಂದು ವರ್ಡ್ ಮಿಸ್ ಆದರೆ ಗೂಗಲಲ್ಲಿ ಸರ್ಚ್ ಮಾಡಿ, ಬಂದಿಲ್ಲ ಅಂದರೆ ಅದನ್ನೇ ಬರೀರಿ. ಟಿಕ್ಕೆ ಮಣಿ ಅಂತಾರೆ, ಆ ಹೆಣ್ಮಕ್ಳು ಕೊಳಲ್ಲಿ ಇರುತ್ತಲ್ಲ, ಅದಕ್ಕೇನು ಸರ್ಚ್ ಆಗಿಲ್ಲ, ಟಿಕ್ಕೆ ಮಣಿ ಅಂತಲೇ ಬರಿಬೋದು. ಓಕೆ, ಎಸ್ ಸರ್. ಸರ್, ಒಬ್ಬ ವಿಯಲ್ಲಿಗೆ ಎಷ್ಟು ಪ್ಲೇಸನ್ನು ಅಲೊಕೇಶನ್ ಮಾಡ್ಬೋದು ಅಟ್ ಎ ಟೈಮಲ್ಲಿ? ಮ್ಯಾಕ್ಸಿಮಮ್ ಇದೆಯಾ? ಮಿನಿಮಮ್ ಮ್ಯಾಕ್ಸಿಮಮ್ ಆ ಥರ ಏನಿಲ್ವಾ? ಆ ಥರ ಏನಿಲ್ಲ. ಹಾಗಾದ್ರೆ ಈಗ ಒಂದು ತಾಲೂಕಲ್ಲಿ ಈಗ ನನ್ನ ಅಂಡರಲ್ಲೂ ಈಗ 10 ಜನ ವಿಯಲ್ಲಿಗಳಲ್ಲಿ 5 ಜನ ಎಲ್ಲರೂ ಒಂದೇ ಸರಿ ಅಟ್ ಎ ಟೈಮಲ್ಲಿ ಅಸೈನ್ ಮಾಡಿಕೊಂಡ್ರೆ 7 daysವರೆಗೂ ಇನ್ನು 5 ಜನಕ್ಕೆ ಕೆಲಸ ಇರಲ್ಲ. ಅವಾಗ ಏನು ಮಾಡೋದು? ಇಲ್ಲ, ಈಗ ನೀವು ಏನು ಟ್ರೈನಿಂಗ್ ಕೊಡ್ತಾ ಇರ್ತೀರಾ ನಿಮ್ಮ VLEsಗಳಿಗೆ, ಸೊ ಆವತ್ತೇ ನೀವು ನಿಮ್ಮ VLEsಗಳಿಗೆ ಡಿವೈಡ್ ಮಾಡಿಬಿಟ್ಟು ಆ ಬ್ಲಾಕ್ಸಿಗೆ ಅಂತ ಹೇಳಿ ಅವ್ರಿಗೆ ಡಿವೈಡ್ ಮಾಡಿಬಿಟ್ಟು ಆ ಗ್ರಾಮ ಪಂಚಾಯತಿ ಇವ್ರಿಗೆ ಡಿವೈಡ್ ಮಾಡಿಬಿಟ್ಟು ಮಾಡಿಕೊಟ್ರೆ ಕರೆಕ್ಟ್ ವೇನಲ್ಲಿ ಆಗುತ್ತೆ. ಈಗ ನೀವು ಅವರಿಗೆ ಬಿಟ್ಕೊಟ್ರೆ ಅದು ಆಗೋದು ಹಾಗೆ. ಓಕೆ, ನೀವು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಏನು ಮಾಡಬೇಕು, ನಿಮ್ಮ VLEsಗಳನ್ನ ಇಂತಿಷ್ಟು VLEಗಳು ಇವು ಗ್ರಾಮ ಪಂಚಾಯತ್ ನಾವು ಹಂಚ್ಕೊಡ್ಬೇಕು, ಅವ್ರಿಗೆ ನೀವೇ ಹಂಚ್ಕೊಡಿ. Okay. So thank you everyone. Thank you for your time.
ಸೊ ಒಂದು ನೆಕ್ಸ್ಟ್ ಸೆಷನ್, ನೆಕ್ಸ್ಟ್ ಒಂದು 15 ಮಿನಿಟ್ಸು ರೈಲ್ವೆ ಚೋಪಲ್ನ ರೈಲ್ಟೇಲ್ ಬಗ್ಗೆ ಮಾತಾಡ್ತಾರೆ. ಅದರ ನಂತರ ಇವರ ವರ್ಕ್ಶಾಪ್ ಕನ್ಕ್ಲೂಡ್ ಆಗುತ್ತೆ. ನಂತರ ಟೀ ಬ್ರೇಕ್ ಇರುತ್ತೆ. ಸೊ ಆಫ್ಟರ್ ದಟ್ ವ್ಯಾಲಿಡಿಕ್ಟ್ರಿ ಸಣ್ಣ ಒಂದು ಕಾರ್ಯಕ್ರಮ ಇರುತ್ತೆ. ರೈಲ್ಟೇಲ್ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಡಿಜಿಟಲ್ ಪ್ರಗತಿ ಆಗಬೇಕಂದ್ರೆ ಡಿಜಿಟಲ್ಗೆ ಬಹಳ ಪೂರಕವಾದ ಅಥವಾ ಫೌಂಡೇಶನ್ ಅಂದರೆ ಇಂಟರ್ನೆಟ್. ಎಲ್ಲಿ ಇಂಟರ್ನೆಟ್ ಇದೆಯೋ ಅಲ್ಲಿ ಎಲ್ಲ ರೀತಿಯ ಡಿಜಿಟಲ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆದರೆ ಭಾರತದಂತಹ ದೇಶದಲ್ಲಿ ಗ್ರಾಮಗಳಿಗೆ ಇಂಟರ್ನೆಟ್ ಇಲ್ಲದಿದ್ದರೆ ಹೇಗೆ ಡಿಜಿಟಲ್ ಸಾಧ್ಯ? ಸೊ ಅದಕ್ಕೋಸ್ಕರ ಈ ರೈಲ್ಟೇಲ್ ಅನ್ನುವಂಥದ್ದು ಬಹಳ ವಿನೂತನವಾದದ್ದು. ಮಿನಿಸ್ಟ್ರಿ ಆಫ್ ರೈಲ್ವೆ ಡಿಪಾರ್ಟ್ಮೆಂಟಿಂದ ಪ್ರತಿ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಫುಲ್ ಫ್ಲೆಜ್ಡ್ ಇಂಟರ್ನೆಟ್ ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ, ಅನ್ಇಂಟರಪ್ಟೆಡ್ ಇಂಟರ್ನೆಟ್ ಫೆಸಿಲಿಟಿ. ಸೊ ಆ ರೈಲ್ವೆ ಸ್ಟೇಷನಿಂದ ನಮ್ಮ CSCಯವರೆಗೆ ಥ್ರೂ OFC ಕೇಬಲ್ನಿಂದ ಒಂದು ಇಂಟರ್ನೆಟ್ ಹಬ್ಬನ್ನು ಮಾಡ್ತಾರೆ ನಮ್ಮ CSC ಆಫೀಸ್ನಲ್ಲಿ. ನಮ್ಮ CSC ಆಫೀಸಿಂದ ಅಪ್ ಟು 20 ಕಿಲೋಮೀಟರ್ ರೇಡಿಯೇಷನ್ ಒಳಗೆ ಹಳ್ಳಿಯ ಪ್ರತಿ ಮನೆಗೂ ಇಂಟರ್ನೆಟ್ ಕೊಡ್ಬೋದು. ಆ ಮನೆಯಲ್ಲಿ ಅವರು ಇಂಟರ್ನೆಟ್ ಬಳಕೆ ಮಾಡಿದ್ದಕ್ಕೆ ಪ್ರತಿ ತಿಂಗಳು ಬಿಲ್ಲನ್ನು CSC ಆಟೋಮೆಟಿಕ್ ಆಗಿ ಜನರೇಟ್ ಮಾಡುತ್ತೆ ಅವರ ಬಳಕೆಯ ಆಧಾರದ ಮೇಲೆ. ಇದು ಬೇರೆ ಕಂಪನಿಗಳಿಗೆ ಹೋಲಿಕೆ ಮಾಡಿದರೆ ಅತ್ಯಂತ ಕಡಿಮೆ ವೆಚ್ಚದ ಇಂಟರ್ನೆಟ್ ಫೆಸಿಲಿಟಿ ಆಗಿರುತ್ತೆ. ಜಸ್ಟ್ ಇಮ್ಯಾಜ್ ಮಾಡಿ, ಒಂದು ಇಂಟರ್ನೆಟ್ ಒಂದು ಹಳ್ಳಿಯ ಮನೆಗೆ ಹೋಯ್ತಂದರೆ ಆ ಮಕ್ಕಳು ಯಾವ ರೀತಿಯ ಡಿಜಿಟಲ್ ಶಿಕ್ಷಣ ಪಡಿಬೋದು, ಡಿಜಿಟಲ್ ವ್ಯವಸ್ಥೆ ಪಡಿಬೋದು. ಡಿಜಿಟಲ್ ವಿಲೇಜ್ ಅನ್ನುವ ಕಾನ್ಸೆಪ್ಟ್ ಖಂಡಿತವಾಗಿಯೂ ಈ ರೈಲ್ಟೇಲ್ ವ್ಯವಸ್ಥೆಯಿಂದ ಆಗ್ಲಿಕ್ಕೆ ಸಾಧ್ಯ. ಇವತ್ತು ಮೊಬೈಲಲ್ಲಿ ಸಿಮ್ಮಲ್ಲಿ ಸ್ವಲ್ಪ ಇಂಟರ್ನೆಟ್ ತೊಗೊಂಡು ನೋಡುವಂಥದ್ದು ದೆರ್ ಇಸ್ ಎ ಲಿಮಿಟೇಷನ್ಸ್. ಇವತ್ತು ಈ ರೀತಿ ಇಂಟರ್ನೆಟ್ ಫೆಸಿಲಿಟಿ ಮಾಡಿ ಒಂದು ಮನೆಯಲ್ಲಿ ಸಣ್ಣ ಟ್ಯಾಬನ್ನು ಇಟ್ಕೊಂಡ್ರೆ ಎಲ್ಲ ರೀತಿಯ ಫೆಸಿಲಿಟಿಯನ್ನು ಆ ಮನೆಯಲ್ಲಿ ಪಡ್ಕೊಳ್ಬೋದು. ಎಷ್ಟೋ ಜನ ಹಳ್ಳಿಗಳಲ್ಲಿ ಮಧ್ಯಮ ವರ್ಗದವರಿಗೆ ಇಂಟರ್ನೆಟ್ ಬೇಕಾಗಿರುತ್ತೆ, ಆದರೆ ವ್ಯವಸ್ಥೆ ಇರೋದಿಲ್ಲ. ಯಾಕಂದರೆ ಟೆಲಿಕಾಮ್ನವರು ಅಷ್ಟುದ್ದ OFC ಎಳಿಲಿಕ್ಕೆ ಅವರಿಗೆ ಬಹಳ ದೊಡ್ಡ ಕಾಸ್ಟ್ ಆಗುತ್ತೆ. ಸೊ ಈಗ ಆಲ್ರೆಡಿ ಆ ವ್ಯವಸ್ಥೆ ಇದೆ, ಕಂಪ್ಲೀಟ್ ಫುಲ್ ಫ್ಲೆಜ್ಡ್ ವ್ಯವಸ್ಥೆ ಇದೆ ಅಪ್ ಟು ರೈಲ್ವೆ ಸ್ಟೇಷನ್ವರೆಗೆ. ರೈಲ್ವೆ ಸ್ಟೇಷನಿಂದ CSC ಸೆಂಟ್ರ್ವರೆಗೆ ವ್ಯವಸ್ಥೆ ಮಾಡ್ತಾರೆ. CSC ಸೆಂಟ್ರಿಂದ ನಾವು ನಮ್ಮ ಆ ಗ್ರಾಮದಲ್ಲಿ ಎಷ್ಟು ಜನರಿಗೆ ಇಂಟರ್ನೆಟ್ ಫೆಸಿಲಿಟಿ ಬೇಕು, ಬಹಳ ಕಡಿಮೆ ವೆಚ್ಚದಲ್ಲಿ ಇಂಟರ್ನೆಟ್ ಕೊಡುವಂಥ ಬಹಳ ವಿನೂತನವಾದ ಪ್ರಯೋಗ. ಅದರ ಬಗ್ಗೆ ಶ್ರೀಯುತ ಇಬ್ರಾಹಿಂರವರು ಹೇಳ್ತಾರೆ. ಕರ್ನಾಟಕ ರಾಜ್ಯದ ಎಂಟೈರ್ ರೈಲ್ಟೇಲನ್ನು ಇವ್ರು ನೋಡ್ಕೊಳ್ತಾ ಇದ್ದಾರೆ. ಇವರು ಕೇಳಿದ ನಂತರ ಮೇ ಬಿ 1 or 2 ಗುಡ್ ಕ್ವಶನ್ಸ್ ಇದ್ದರೂ ನೀವು ಕೇಳ್ಬೋದು. ನಮಸ್ಕಾರ. ಅನಿಲ್ ಸರ್ ಹೇಳಿದ ಪ್ರಕಾರ ಆಲ್ಮೋಸ್ಟ್ ಅವರು ಸ್ವಲ್ಪ ಬ್ರೀಫಾಗಿ ನಿಮಗೆ ಹೇಳಿದ್ರು. ಇವತ್ತಿನ ದಿನಮಾನಗಳಲ್ಲಿ ಇಂಟರ್ನೆಟ್ ಎಷ್ಟು ಅವಶ್ಯಕತೆ ಇದೆ. ನಿಮಗೆ ಒಂದು ಟೈಮು ಊಟ ಕಮ್ಮಿ ಆದರೂ ಪರವಾಗಿರಲಿಲ್ಲ, ಬಟ್ ಇಂಟರ್ನೆಟ್ ಇಲ್ಲ ಅಂದರೆ ನಮಗೆ ಯಾರಿಗೂ ನಡೆಯಲ್ಲ. ಅದು ಹಳ್ಳಿಯಲ್ಲಾಗಿರ್ಬೋದು, ಸಿಟಿಯಲ್ಲಾಗಿರ್ಬೋದು, ಹೌದಲ್ವಾ? ಸೊ ಇದೇ ಒಂದು ಉದ್ದೇಶ ಇಟ್ಕೊಂಡು CSC ಮತ್ತು ರೈಲ್ಟೇಲು ಒಡಂಬಡಿಕೆ ಮಾಡ್ಕೊಂಡು ಪ್ರತಿ ರೈಲ್ವೆ ಸ್ಟೇಷನ್ ಕರ್ನಾಟಕದಲ್ಲ ಎಂಟೈರ್ ಇಂಡಿಯಾದ ಪ್ರತಿ ರೈಲ್ವೆ ಸ್ಟೇಷನಿಂದ ಯಾವುದು ಫಿಸಿಬಲ್ ಇದೆ ಅಂದರೆ ಅಲ್ಲಿಂದ ಕೊಡೋಕ್ಕೆ ಸಾಧ್ಯತೆ ಆಗುತ್ತೆ, ಅಲ್ಲಿಂದ ನಾವು ಇಂಟರ್ನೆಟ್ನ ಕೊಡೋಕ್ಕೆ ಸಾಧ್ಯತೆ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ ಅಂಥ ಲೊಕೇಶನ್ನ ಸೆಲೆಕ್ಟ್ ಮಾಡಿ ಅವರು ಈ ಸರ್ವಿಸ್ನ ಪ್ರತಿ ಒಂದು ಹಳ್ಳಿಯ ಜನಕ್ಕೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ. ಸೊ ಅದರಲ್ಲಿ ಒಂದು ಸ್ಟ್ಯಾಂಡರ್ಡ್ SOP ಅಂತ ಇರುತ್ತೆ, ಅಂದರೆ ಅವಶ್ಯಕತೆ ಇರುವಂಥ ಮಾಹಿತಿ. VLE ಅಂದರೆ ಈಗ VLE ಇರ್ತಾರಲ್ಲ, ಅವರು ಫೈಬರ್ನ ರೈಲ್ವೆ ಸ್ಟೇಷನ್ ನಾವು ಹೇಳ್ತೀವಿ. ಆ್ಯಕ್ಚುಲಿ ಈಗ ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡದಲ್ಲೇ 16 ರೈಲ್ವೆ ಸ್ಟೇಷನ್ಸ್ ಇದೆ. 16 ರೈಲ್ವೆ ಸ್ಟೇಷನ್ನಲ್ಲಿ ಪ್ರತಿ ಒಂದು ರೈಲ್ವೆ ಸ್ಟೇಷನಿಂದ ನಾವು ಏನು ಫೈಬರ್ ಎಕ್ಸ್ಟೆಂಡ್ ಮಾಡಿ ಇಂಟರ್ನೆಟ್ನ ವಿಲೇಜ್ವರೆಗೂ ತಂದು ಅಲ್ಲಿಂದ ಕೊಡ್ಬೋದು. ಇಲ್ಲಿ VLE ಮಸ್ಟ್ ಆ್ಯಂಡ್ ಶುಡ್ ಆ BTSದಿಂದ ಎಲ್ಲಿ ನಿಮ್ಮ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಮಾಡ್ಕೋಬೇಕಂತೀರ. ಈಗ ಫಾರ್ ಎಕ್ಸಾಂಪಲ್ಲು ರೈಲ್ವೆ ಸ್ಟೇಷನ್ ಬಂಟ್ವಾಳ ಇದೆ ಅಂದ್ಕೊಳ್ಳಿ. ಬಂಟ್ವಾಳದಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಜಾಸ್ತಿ ಜನ ಇಲ್ಲ, ಅಲ್ಲಿ ನಾವು ಇಂಟರ್ನೆಟ್ನ ಜಾಸ್ತಿ
ಏನು ಮಾಡೋಕ್ಕಾಗಲ್ಲ, FTTH ಕನೆಕ್ಷನ್ ಕೊಡೋಕ್ಕಾಗಲ್ಲ, ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಅಂಥ ವ್ಯವಸ್ಥೆಯಲ್ಲಿ ನಾವು ಪಕ್ಕದ ಒಂದು ಹಳ್ಳಿ, ಒಂದು 2 ಕಿಲೋಮೀಟ್ರು, 3 ಕಿಲೋಮೀಟ್ರು, 5 ಕಿಲೋಮೀಟ್ರು ಈ ಥರ ಒಂದು ಹಳ್ಳಿಗೆ ಒಯ್ದು ಅಲ್ಲಿ ಒಂದು CSC ಸೆಂಟ್ರಲ್ಲಿ ಈ ನೆಟ್ವರ್ಕ್ನ ಸೆಟಪ್ ಮಾಡಬೇಕಾಗತ್ತೆ. ಆ ನೆಟ್ವರ್ಕ್ ಸೆಟಪ್ ಮಾಡಬೇಕಾದ್ರೆ ನಾವು ಆ ರೈಲ್ವೆ ಸ್ಟೇಷನಿಂದ ಫೈಬರ್ನ ಎಕ್ಸ್ಟೆಂಡ್ ಮಾಡಿ ಆ CSC ಸೆಂಟರ್ವರೆಗೂ ಒಯ್ಬೇಕಾಗತ್ತೆ. ಅದು VLEಯ ಮೊದಲ ಕರ್ತವ್ಯ ಆಗುತ್ತೆ. ಮೊದಲ ಕರ್ತವ್ಯ ಆಗುತ್ತೆ. ಇದರಿಂದ ನಾವು FTTH ಕನೆಕ್ಷನ್ ಕೊಡ್ಬೋದು. ಇದರಲ್ಲಿ 2 ಕ್ಯಾಟಗರಿಯಲ್ಲಿ ನಾವು ಏನು ಮಾಡ್ಬೋದು, ನೆಟ್ವರ್ಕ್ನ ಎಕ್ಸ್ಪಾಂಡ್ ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ಒಂದು ಅವರ್ ಓನ್ ನೆಟ್ವರ್ಕ್ ಅಂದರೆ ಈಗ ನೋಡಿ, ಯಾವುದೋ ಒಂದು ಕೆಲಸ, ಯಾವುದೋ ಒಂದು ಪ್ರಾಜೆಕ್ಟು ಮಾಡ್ಬೇಕಂದ್ರೆ 1ರಿಂದ 2, 2ರಿಂದ 3 ಈ ಥರ ಏಜೆನ್ಸೀಸ್ ಇನ್ವಾಲ್ವ್ಡ್ ಆಗಿರುತ್ತೆ. ಆವಾಗ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ನನ್ನ ಕೆಲಸ ಮುಗೀತು, ಅವ್ರು ಆ ಕೆಲಸ ಮಾಡಬೇಕು, ಅವರಿಂದ ಪೆಂಡಿಂಗ್ ಇದೆ, ಇನ್ನೊಂದು ಕೆಲಸ ಅವರಿಂದ ಉಳಿದಿದೆ, ಆ ಥರ ಪೆಂಡಿಂಗ್ ಇದೆ. ಈ ಥರ ಏನಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲಿ ಓನ್ ನೆಟ್ವರ್ಕ್ ಅಂದರೆ ರೈಲ್ವೆ ಸ್ಟೇಷನ್ ಪಾಪ್ ಲಿಂಕ್ ಏನಿರುತ್ತಲ್ಲ, ಅಪ್ ಲಿಂಕ್ ಪೋರ್ಟ್ ಏನಿರುತ್ತಲ್ಲ, ಅದನ್ನು ಡೈರೆಕ್ಟಾಗಿ ಸ್ವತಃ ಆಗಿ VLEಗಳೇನೆ ಅವ್ರ ಖರ್ಚಿನಲ್ಲೇ ಫೈಬರ್ ಎಕ್ಸ್ಟೆಂಡ್ ಮಾಡಬೇಕು. ಅದು ಮಿನಿ ವೋಲ್ಟಿ VLE ಸೆಂಟ್ರಲ್ಲಿ ಅವರೇ ಕುಂತಿಸ್ಕೋಬೇಕು. ಅದ್ರ ಕಾನ್ಫಿಗರೇಷನ್ ಪಾರ್ಟು CSC ರೈಲ್ಟೆಲ್ಲು ಟೆಕ್ನಿಕಲ್ ಸಪೋರ್ಟಲ್ಲಿ ಮಾಡಿಕೊಡುತ್ತೆ. ಈ ಟೈಮಲ್ಲಿ ಎಲ್ಲ ಇಕ್ವಿಪ್ಮೆಂಟ್ಸು ಫೈಬರ್ಸು ನಿಮ್ಮದೇ ಇರೋದ್ರಿಂದ ಬೇರೆದವ್ರ ಮೇಲೆ ನೀವು ಡಿಪೆಂಡ್ ಆಗುವಂಥ ವಿಷಯ ಇರಲ್ಲ, ಹೆಡೇಕಿರಲ್ಲ. ಸೊ ಹಾಗಾಗಿ ನೀವು ಓನ್ ನೆಟ್ವರ್ಕ್ನ ಆರಾಮಾಗಿ ಸ್ಮೂತಾಗಿ ಫೋಕಸ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೋಬೋದು, ನಿಮ್ಮ ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೋಬೋದು. ಇನ್ನು 2ನೇ ನೆಟ್ವರ್ಕ್ ಏನಿರುತ್ತೆ ಅಂದರೆ, ಈಗ ನಾನು ಒಂದೇ ವಿಲೇಜ್ ಕೊಡುವಂಥ ನನ್ನ ಉದ್ದೇಶ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ರೈಲ್ವೆ ಸ್ಟೇಷನ್ ಇದೆ, ಅದರಿಂದ ನಾನು ಒಂದೇ ವಿಲೇಜ್ ಕೊಡುವಂಥ ನನ್ನ ಉದ್ದೇಶ ಇಲ್ಲ. ನನ್ನ ಉದ್ದೇಶ ಇದೆ ಪೂರಾ ಬ್ಲಾಕ್ಗೆ ಕೊಡಬೇಕು. ಬ್ಲಾಕಿಗೆ ಕೊಡ್ಬೇಕಂದ್ರೆ ಒಂದು ತಾಲೂಕಿಗೆ ಕೊಡಬೇಕು, ಒಂದು 10 ಹಳ್ಳಿ ಕೊಡಬೇಕು, 20 ಹಳ್ಳಿ ಕೊಡಬೇಕು. ಆ ಟೈಮಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಒಂದು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಥರ ನಾವು BSNL ಎಕ್ಸ್ಚೇಂಜ್ದು OLT ಇರುತ್ತೆ, ಏನು ಒಂದು ಎಕ್ಸ್ಚೇಂಜ್ ಇರುತ್ತೆ. ಆ ಎಕ್ಸ್ಚೇಂಜ್ಗೆ ಪಂಚಾಯತಿಗಳು ಎಲ್ಲ ಕನೆಕ್ಟ್ ಇರುತ್ತೆ. ಆ ಎಕ್ಸ್ಚೇಂಜಲ್ಲಿ ನಮ್ಮ ಪಾಯಿಂಟ್ ಕನೆಕ್ಟ್ ಮಾಡಿದ್ರೆ ಅದು ಎಲ್ಲ ಪಂಚಾಯತಿಗಳು ಕನೆಕ್ಟ್ ಆಗುತ್ತೆ. ಆವಾಗ ನಾವು ಪ್ರತಿಯೊಂದು ಪಂಚಾಯತಿಯಿಂದ ನಮ್ಮ ರೈಲ್ಟೆಲ್ ಏನು FTTH ಕನೆಕ್ಷನ್ನ ಎಕ್ಸ್ಪಾಂಡ್ ಮಾಡ್ಬೋದು. ನಿಮ್ಗೆ ಅರ್ಥ ಆಯ್ತಾ ಎರಡೋದ್ರ ಡಿಫ್ರೆನ್ಸು? ಒಂದು ಓನ್ ನೆಟ್ವರ್ಕು, ಒಂದು ಇನ್ನೊಂದು ಡಿಪೆಂಡ್ ಅಪಾನ್ ನೆಟ್ವರ್ಕು. ಅದಕ್ಕೆ ಭಾರತ್ ನೆಟ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಅಂತ ಹೇಳ್ತಾರೆ. ಒಂದು ಓನ್ ನೆಟ್ವರ್ಕು. ಇದು 2 ಥರ ಇದಾಯಿತು. ಇದರಲ್ಲಿ ಇನ್ನೊಂದು ಜಾಸ್ತಿ ಫೆಸಿಲಿಟಿ ಏನು ಸಿಗುತ್ತೆ ಅಂದರೆ, ಒಂದೇ ಕನೆಕ್ಷನಿಂದ ನಾವು ಬೇರೆ ಬೇರೆ ಹಳ್ಳಿಗೂ, ಸಮೀಪ ಇರೋ ಹಳ್ಳಿಗೂ ಕನೆಕ್ಟ್ ಮಾಡ್ಬೋದು. ಒಂದು ಪಾಪ್ ಲೊಕೇಶನು ಒಂದು ರೈಲ್ವೆ ಸ್ಟೇಷನಿಂದ ಒಂದೇ ಹಳ್ಳಿಗೆ ಕೊಡ್ಬೇಕಂತಿಲ್ಲ. ನೆಟ್ವರ್ಕಲ್ಲಿ ಟೆಕ್ನಾಲಜಿಯಲ್ಲಿ ಇಂಪಾಸಿಬಲ್ ಅನ್ನೋದು ಕಮ್ಮಿ, ಪಾಸಿಬಲ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಎಷ್ಟು ತಿಳ್ಕೊತೀವಿ, ಇದರಲ್ಲಿ ಎಷ್ಟು ನಾವು ಆಳವಾಗಿ ಹೋಗ್ತೀವಿ, ಅದರಿಂದ ನಮಗೆ ಜಾಸ್ತಿ ಫೆಸಿಲಿಟೀಸ್ ಸಿಗುತ್ತೆ. ಸೊ ಹಾಗಾಗಿ ಒಂದೇ ಪಾಪ್ ಲೊಕೇಶನಿಂದ, ಒಂದೇ ರೈಲ್ವೆ ಸ್ಟೇಷನಿಂದ ಮಲ್ಟಿಪಲ್ ಹಳ್ಳಿಗೆ ನಾವು ಕನೆಕ್ಟ್ ಮಾಡ್ಬೋದು ವಾಯಾ ಬೇರೆ ಬೇರೆ ಫೈಬರ್ನ ಎಕ್ಸ್ಟೆಂಡ್ ಮಾಡೋದ್ರಿಂದ. ಸರಿನಾ? ಮತ್ತು ಇನ್ನೊಂದು ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇರೋ ಪಾಯಿಂಟ್ ಏನಂದರೆ, ಇಲ್ಲಿ ಬ್ಯಾಂಡ್ ವಿಡ್ತ್ ಚೌಕಿಂಗ್ ಆಗಲ್ಲ. ಚೌಕಿಂಗ್ ಅಂದರೆ ಕಮ್ಮಿ ಆಯಿತು, ಸ್ಲೋ ಆಯಿತು, ಖಾಲಿ ಆಯ್ತಪ್ಪ ಇಂಟರ್ನೆಟು, ಈ ಥರ ಇರಲ್ಲ. ಯಾಕಂದರೆ ಇಲ್ಲಿ ರೈಲ್ಟೆಲಲ್ಲಿ ಬ್ಯಾಂಡ್ ವಿಡ್ತು ಸಿಕ್ಕಾಪಟ್ಟೆ ಏನಿದೆ, ಸ್ಟಾಕ್ ಇದೆ, ಕಮ್ಮಿ ಅನ್ನೋ ವಿಷಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಬ್ಯಾಂಡ್ ವಿಡ್ತ್ ಚೌಕ್ ಆಗಲ್ಲ. ಆಮೇಲೆ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ರೈಲ್ವೆ ಸ್ಟೇಷನಿಂದ ಏನು ಕನೆಕ್ಷನ್ ಕೊಡ್ತೀವಲ್ಲ, ಮಿನಿಮಮ್ 100ಇಂದ 155 Mbps ಇಂದ ಸ್ಟಾರ್ಟಿಂಗ್ ಕೊಡ್ತೀವಿ ಕನೆಕ್ಷನ್. ಏನು ಬ್ಯಾಂಡ್ ವಿಡ್ತು ಜಾಸ್ತಿ ಬೇಕಾಗುತ್ತೆ, ಅವಾಗ ನಾವು ಎಕ್ಸ್ಟೆಂಡು ಮಾಡ್ತೀವಿ. ಈ ಥರ ಪ್ರೊಸೀಜರ್ ಇರುತ್ತೆ. ಇದು ಸ್ಟ್ಯಾಂಡರ್ಡ್ SOP ಅಂತಾರೆ, ಇದಕ್ಕೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್. ಇದು ನಾನು ಕವರ್ ಮಾಡಿದೆ. ಇದ್ರ ಮೇಲೆ ನಿಮಗೆ ಹೇಳ್ದಂಗೆ ರೈಲ್ವೆ ಸ್ಟೇಷನಿಂದ ನೀವು ರೈಲ್ವೆ ಸ್ಟೇಷನ್ನು OLTಯಿಂದ ಅಪ್ಲಿಂಕಿಂದ ನೀವು ಎಲ್ಲಿಂದ FTTH ಕನೆಕ್ಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಂತಿರಲ್ಲ, CSC ಸೆಂಟರ್ ಆಗಿರ್ಬೋದು, ವಿಲೇಜ್ ಆಗಿರ್ಬೋದು, ಪಂಚಾಯತಿ ಆಗಿರ್ಬೋದು, ಒಂದು ಯಾವುದೋ ಆಫೀಸ್ ನೀವು ಓನ್ ಆಗಿ ಸೆಟ್ ಮಾಡೋದಾಗಿರ್ಬೋದು, ಅಲ್ಲಿವರೆಗೂ ಫೈಬರ್ ನೀವೇ ಹಾಕಬೇಕಾಗತ್ತೆ ನಿಮ್ಮ ಓನ್ ಕಾಸ್ಟಲ್ಲಿ. ಕರೆಕ್ಟಾ? ಮಿನಿ OLT ಸೆಟ್ ಮಾಡಬೇಕಾಗುತ್ತೆ. ಡಿಸ್ಟ್ರಿಬ್ಯೂಷನ್ ಮಾಡೋಗೋಸ್ಕರ ಅದು ನಿಮ್ಮ ಓನ್ ಕಾಸ್ಟಲ್ಲೇ ಮಾಡಬೇಕಾಗುತ್ತೆ. ಅದ್ರಗೋಸ್ಕರ ಯಾರೂ ಕಾಸ್ಟ್ ಭರಿಸೋದಿಲ್ಲ. ಆಯಿತಾ? ಅದರ ನಂತರ ಟೆಕ್ನಿಕಲ್ ಕೋಆರ್ಡಿನೇಷನು ರೈಲ್ಟೆಲ್ಲು ಮಾಡುತ್ತೆ, ಆಮೇಲೆ CSC ಟೀಮು ಮಾಡುತ್ತೆ. ಯಾಕಂದರೆ ನಾವು ಬ್ಯಾಂಡ್ ವಿಡ್ತ್ ತಗೋತಾ ಇರೋದು ರೈಲ್ವೆ ಸ್ಟೇಷನಿಂದ. ಸೊ ಹಾಗಾಗಿ ಅಲ್ಲಿ ಟೆಕ್ನಿಕಲ್ಲು ಯೂಸ್ ಆಗೋದು ರೈಲ್ಟೆಲ್ದು ಕೂಡ. ಅದ್ರ ಜೊತೆಗೆ ಮುಂದೆ ನಾವು ಮಿನಿ OLT ಕನೆಕ್ಟ್ ಮಾಡ್ತೀವಿ, FTTH ಕನೆಕ್ಷನ್ ಮುಂದ್ಗಡೆ ಕೊಡೋಕ್ಕೆ ONU ಕನೆಕ್ಟ್ ಮಾಡ್ತೀವಿ. ಇದೆಲ್ಲ ಕಾನ್ಫಿಗರೇಷನು, OLT ಕಾನ್ಫಿಗರೇಷನು, ಇದೆಲ್ಲ ನಮ್ಮ CSC ತಂಡದಿಂದ ನಿಮಗೆ ಸಪೋರ್ಟ್ ಮಾಡ್ಸೋಕ್ಕಾಗತ್ತೆ.
ನಾನು ಫಸ್ಟೇ ಹೇಳಿದಂಗೆ 2 ಥರ ನಾವು ಕನೆಕ್ಷನ್ನ ಎಕ್ಸ್ಟೆಂಡ್ ಮಾಡ್ಬೋದು. ಒಂದು ನಾನ್ ಭಾರತ್ ನೆಟ್ಟು, ಒಂದು ಭಾರತ್ ನೆಟ್ಟು, ಒಂದು ಓನ್ ನೆಟ್ವರ್ಕಿಂದ, ಒಂದು ಇನ್ನೊಂದು ನೆಟ್ವರ್ಕ್ ಡಿಪೆಂಡಿಂದ. ಸೊ ಇದ್ರ ಮೇಲೆ ಏನಾಗುತ್ತೆ, ಕಮಿಷನ್ನು ಡಿಪೆಂಡ್ ಆಗುತ್ತೆ. ಈಗ ನಾನ್ ಭಾರತ್ ನೆಟ್ಟಿಂದ ನಮ್ಮ ಓನ್ ನೆಟ್ವರ್ಕಿಂದ ನಾವು ಈ FTTH ಕನೆಕ್ಷನ್ನ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ತೊಗೊಂಡು ಎಕ್ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ 55% ನಿಮ್ಮ ಕೂಪನ್ ಸೇಲ್ ವ್ಯಾಲ್ಯೂ ಇರುತ್ತಲ್ಲ ಅದರ 55% ಕಮಿಷನು ಆ VLEಗೆ ಸಿಗುತ್ತೆ. ಭಾರತ್ ನೆಟ್ ಹೋದರೆ ನಿಮಗೆ 45% ಕಮಿಷನ್ ಸಿಗುತ್ತೆ. ಯಾಕೆ ಇಲ್ಲಿ 10% ಕಮ್ಮಿ ಆಗ್ತಾ ಇದೆ ಅಂದರೆ, ಈಗ ನಾವು ಭಾರತ್ ನೆಟ್ ಯೂಸ್ ಮಾಡ್ತಾ ಇದ್ದೀವಿ, ಗ್ರಾಮ ಪಂಚಾಯತಿ ಫೈಬರ್ ಯೂಸ್ ಮಾಡ್ತಾ ಇದ್ದೀವಿ, ಆವಾಗ ಭಾರತ್ ನೆಟ್ ಫೈಬರ್ ಯೂಸ್ ಮಾಡ್ತಾ ಇದ್ದೀವಿ. ಆ ಟೈಮಲ್ಲಿ ನಾವು ಆ ಫೈಬರ್ ಯೂಸ್ ಮಾಡೋಕ್ಕೋಸ್ಕರ ಅವ್ರಿಗೆ ದುಡ್ಡು ಕಟ್ಟಬೇಕಾಗತ್ತೆ. ನಾವು ಎಲ್ಲಿವರೆಗೂ ಯೂಸ್ ಮಾಡ್ತಾ ಇರ್ತೀವಿ ಅದರ ಲೆಕ್ಕದಲ್ಲಿ ಅವ್ರಿಗೆ ದುಡ್ಡು ಕಟ್ಟಬೇಕಾಗುತ್ತೆ. ಅದಕ್ಕೆ ನಿಮ್ಮ ಕಮಿಷನ್ದಲ್ಲಿ 10% ಮೈನಸ್ ಆಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ, ಇದರಲ್ಲಿ ನೀವು ಶೇರ್ ಮಾಡುವಂಗಿಲ್ಲ. CSCಗೋಸ್ಕರ ಆಗಲಿ ರೈಲ್ಟೆಲ್ಗೋಸ್ಕರ ಆಗಲಿ ಶೇರ್ ಮಾಡೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲು CSC ಸೆಂಟರಿಂದ ನೀವು ಫೈಬರ್ನ ಎಕ್ಸ್ಟೆಂಡ್ ಮಾಡಿ FTTH ಕನೆಕ್ಷನು ಕಸ್ಟಮರ್ಗೆ ಕೊಡ್ತೀರಾ. ಆ ಕೊಡೋ ವೇಳೆಯಲ್ಲಿ ಫೈಬರ್ ನೀವೇ ಹಾಕ್ತೀರಾ, ಸ್ಪ್ಲೈಸಿಂಗು ನೀವು ಮಾಡ್ತೀರಾ, ONU ವೈಫೈದು ನೀವೇ ಕನೆಕ್ಟ್ ಮಾಡ್ತೀರಾ, ಲೇಬರು ನೀವೇ ಹೆಚ್ಚಿರ್ತೀರಾ. ಇದೆಲ್ಲ ಮಾಡುವಂಥ ಚಾರ್ಜಸ್ನ ನೀವು ಮುಂದ್ಗಡೆ FTTH ಸಬ್ಸ್ಕ್ರೈಬರ್ಗಳ ಕಡೆಯಿಂದ ತಗೋತೀರಾ. ಅದರಲ್ಲಿ ಸಿಂಗಲ್ ರುಪೀಸು CSCಗೆ ಕೊಡ್ತಕ್ಕದಲ್ಲ, ಅದು ಓನ್ ನಿಮ್ಮದು, ನೀವು ಕೆಲಸ ಮಾಡಿದ್ದು ಓನ್ ನೀವು ಅದ್ರ ಇಟ್ಕೋಬೋದು. ಅದು ಆ್ಯಸ್ ಪರ್ ಮಾರ್ಕೆಟ್ ರೇಟಲ್ಲಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದರ ಲೆಕ್ಕದಲ್ಲಿ ನೀವು ಚಾರ್ಜಸ್ ಮಾಡಿ ಅದರಲ್ಲಿ ಅದರದ್ದು ಫುಲ್ ಅಮೌಂಟು ನೀವು ಇಟ್ಕೋಬೋದು. ಇದರಲ್ಲಿ ಯಾವುದೇ ಸೇರಿಂಗ್ ಇರಲ್ಲ. ಈಗ ಈ ನೆಟ್ವರ್ಕ್ನ ಬಿಲ್ಡ್ ಮಾಡಬೇಕಂದ್ರೆ ಒಂದು ಅಂದಾಜು ಇದರಲ್ಲಿ ವೆಚ್ಚ ಎಷ್ಟಾಗುತ್ತೆ ಅದರ ಲೆಕ್ಕದಲ್ಲಿ ನಾನು ಹೇಳ್ತೀನಿ. ಒಂದು ಮಿನಿ OLT ಬೇಕಾಗ್ಬೋದು, 27,000ರಿಂದ 35,000 ಒಂದು ಮಿನಿ OLT ಬೇಕಾಗ್ಬೋದು. ನಿಮಗೆ ಒಂದು ಕಿಲೋಮೀಟರ್ ಫೈಬರ್ ಬೇಕಾಗ್ಬೋದು, ಪ್ಯಾಚ್ ಕಾರ್ಡ್ಸ್ ಬೇಕಾಗ್ಬೋದು, ಸ್ಪ್ಲಿಟ್ಟರ್ಸ್ ಬೇಕಾಗ್ಬೋದು, JC ಬಾಕ್ಸ್ ಬೇಕಾಗ್ಬೋದು, Cat 6 ಕೇಬಲ್ ಬೇಕಾಗ್ಬೋದು, ಪವರ್ ಮೀಟರ್ ಬೇಕಾಗ್ಬೋದು, ಆಮೇಲೆ ಲೇಬರ್ ಚಾರ್ಜಸ್ ಬೇಕಾಗ್ಬೋದು. ಈ ಥರ ಒಂದು 40,000ರಿಂದ 50,000 ವೆಚ್ಚದಲ್ಲಿ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. 40,000ರಿಂದ 50,000 ವೆಚ್ಚದಲ್ಲಿ ಈ ಬಿಸ್ನೆಸ್ನ ನೀವು ಡೈರೆಕ್ಟಾಗಿ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಇಷ್ಟೊಂದು ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಬಿಸ್ನೆಸ್ಸು ಇವತ್ತಿನ ದಿನದಲ್ಲಿ ಎಲ್ಲಿ ಸಿಗಲ್ಲ. ಮಿನಿಮಮ್ 10ರಿಂದ 20 ಲಕ್ಷ ಮೇಲ್ಗಡೆ ಬೇಕಾಗುತ್ತೆ ಯಾವುದೇ ಒಂದು ಬಿಸ್ನೆಸ್ಸು ಇವತ್ತಿನ ಜಮಾನದಲ್ಲಿ ಸ್ಟಾರ್ಟ್ ಮಾಡ್ಬೇಕಂದ್ರೆ. ಇದು 50,000ದಲ್ಲಿ ಒಂದು ಅಪರ್ಚುನಿಟಿ ಓನ್ಲಿ CSC ಕಡೆಯಿಂದ ಅಂತ ಹೇಳಿಬಿಟ್ಟು ಮಾತ್ರ ಸಿಗ್ತಾ ಇದೆ. ಇಲ್ಲಾಂದರೆ ಇದು ಬೇರೆ ಕಡೆಯಲ್ಲೂ ಸಿಗತಕ್ಕದಲ್ಲ. ಅದೇ ಥರ ಕರ್ನಾಟಕದಲ್ಲಿ ನಮಗೆ ಫಿಸಿಬಲ್ ಲೊಕೇಶನ್ ಅಂತ ಕೊಟ್ಟಿದ್ದು 325, ಅದರಲ್ಲಿ 41 ಲೊಕೇಶನ್ ಮಾತ್ರ ಇನ್ನೂ VLE ಮ್ಯಾಪಿಂಗ್ ಪೆಂಡಿಂಗ್ ಇದೆ. ಮಿಕ್ಕಿದ 284 ಲೊಕೇಶನಲ್ಲಿ ಆಲ್ರೆಡಿ ಮ್ಯಾಪ್ ಮಾಡಿದ್ವಿ. ಮ್ಯಾಪ್ ಮಾಡಿದ್ರು ಕೂಡ ಒಂದೇ ಲೊಕೇಶನ್ಗೆ 2 ಜನ 3 ಜನ ಅಪ್ಲೈ ಮಾಡ್ಬೋದು. ಯಾಕಂದರೆ ಬಿಸ್ನೆಸ್ ಮಾಡೋಕ್ಕೆ ಅವ್ರ ಇಂಟ್ರೆಸ್ಟ್ ಇದ್ದರೆ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್ ದೆಮ್. ಒಬ್ಬೊಬ್ಬರ 284 ಜನ ಮಾಡಿದ್ದಾರೆ. ಅದೇ 284 ಪ್ಲೇಸ್ಗೆ ಇನ್ನೂ 284 ಆಗ್ಬೋದು, ಮತ್ತೆ ಇನ್ನೂ 284 ಆಗ್ಬೋದು, ಏನೂ ತೊಂದರೆ ಇಲ್ಲ. ಅದ್ರಗೋಸ್ಕರ ಸಪ್ರೇಟಾಗಿ ಸ್ಪ್ಲಿಟ್ಟರ್ ಹಾಕಿ ವೇ ವೈಸು ಅವ್ರ ರೂಟ್ ವೈಸು ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಯಾವುದೇ ತೊಂದರೆ ಇಲ್ಲ. ಅದಕ್ಕೆಲ್ಲ ಸಪೋರ್ಟು 100% ಸಿಗುತ್ತೆ. ಇದೇ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ನಿಮಗೆ ರೈಲ್ಟೆಲ್ ಮತ್ತು CSC ಕಡೆಯಿಂದ ಇರೋದು. ಇನ್ನೊಂದು ಇದರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಇರೋದು, ಇಂಟರ್ನೆಟ್ನ ನಾವು ಒಬ್ಬರೇ ಸೇಲ್ ಮಾಡೋಕ್ಕೆ ಬರ್ತಿಲ್ಲ. ವರ್ಲ್ಡಲ್ಲಿ ಎಲ್ಲ ತುಂಬ ISPಗಳಿದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ. ಏರ್ಟೆಲ್ ಸೇಲ್ ಮಾಡ್ತಾ ಇದ್ದಾರೆ, BSNL ಸೇಲ್ ಮಾಡ್ತಾ ಇದೆ. ಈ ಥರ ನಾವು ಸೇಲ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮಲ್ಲಿ ಏನು ಫೆಸಿಲಿಟಿ ಇದೆ, ನಮ್ಮಲ್ಲಿ ಏನು ಸ್ಪೆಷಲ್ ಇದೆ ನೋಡಿ. ನಾವು ಬ್ಯಾಂಡ್ ವಿಡ್ತು ನೀಟಾಗಿ ಕೊಡ್ತೀವಿ. ನೀಟಾಗಿ ಅಂದರೆ ಈಗ ನೋಡಿ 10 Mbps ಹೇಳಿದ್ವಿ, ಕರೆಕ್ಟಾಗಿ ನಿಮ್ಮ ಲೊಕೇಶನ್ಗೆ 10 Mbps ಬರುತ್ತೆ. ಈಗ ಒಂದು ಫಾರ್ ಎಕ್ಸಾಂಪಲ್ ನಾನು ಯಾವುದೋ ISP ಹೆಸರು ತೊಗೊಳ್ಳಲ್ಲ, 10 Mbps ಅಂತ ಹೇಳ್ತಾರೆ, ಆ ಥರದ್ದು ರೀಚಾರ್ಜ್ ಮಾಡ್ಕೋತಾರೆ. ಅವ್ರಿಗೆ ಹೋಗಿ ಮುಟ್ಟೋದು 5 Mbps ಕೂಡ ಇರಲ್ಲ. ಸೊ ನಮ್ಮಲ್ಲಿ ಏನಾಗುತ್ತೆ 1 to 1 ಇರುತ್ತೆ. ಎಷ್ಟು ನೀವು ಪ್ಲ್ಯಾನ್ ತೊಗೊತೀರಾ ಅಷ್ಟೇ ಸೇಮು ನಿಮ್ಮ ಪ್ಲೇಸಿಗೆ ಸಿಗುತ್ತೆ. ಇದರಲ್ಲಿ ಡಿಸ್ಟರ್ಬೆನ್ಸ್ ಆಗಲ್ಲ. ಮೇಲೆ ಪ್ಲ್ಯಾನ್ಗಳು ತುಂಬ ಕಮ್ಮಿ ರೇಟಿಂದ ಸ್ಟಾರ್ಟ್ ಇದೆ. 299ಇಂದ 1 ತಿಂಗಳದ ಪ್ಲ್ಯಾನ್ನಿಂದ ಸ್ಟಾರ್ಟ್ ಇದೆ. ತುಂಬ ಕಮ್ಮಿ ಪ್ಲ್ಯಾನಿಂದ ರೆಸಿಡೆಂಟಲ್ಗೋಸ್ಕರ ಯೂಸ್ ಆಗೋ ಥರ ಪ್ಲ್ಯಾನ್ಸ್ ಇದೆ, ಆಮೇಲೆ ಹೋಮ್ಗೋಸ್ಕರ ಯೂಸ್ ಆಗೋಂಥ ಪ್ಲ್ಯಾನ್ಸ್ ಇದೆ, ಆಮೇಲೆ ಬಿಸ್ನೆಸ್ದವ್ರಿಗೆ ಯೂಸ್ ಆಗೋಂಥ ಪ್ಲ್ಯಾನ್ಸ್ ಇದೆ, ಕಾರ್ಪೊರೇಟ್ಗಳಿಗೋಸ್ಕರ ಯೂಸ್ ಆಗೋಂಥ ಪ್ಲ್ಯಾನ್ಸ್ ಇದೆ. ಹಿಂಗೆ ಹಲವಾರು ಪ್ಲ್ಯಾನ್ಸ್ ಇದೆ. ಬಟ್ ಅದರಲ್ಲಿ ನಮಗೆ ಎಲ್ಲಕ್ಕಿಂತ ಚೆನ್ನಾಗಿ ನಮಗೆ ಪ್ಲ್ಯಾನ್ ಕೊಡ್ತಾರೆ. ಅದರ ಲೆಕ್ಕದಲ್ಲಿ ಬ್ಯಾಂಡ್ ವಿಡ್ತ್ ಇರುತ್ತೆ.
ಈಗ ನಾನು ಹೇಳಿದೆ ಫಾರ್ ಎಕ್ಸಾಂಪಲ್ 299ರಲ್ಲಿ ನಾವು 20 MBPS ಒಂದು ತಿಂಗಳಿಗೆ ಕೊಡ್ತೀವಿ ಅನ್ಕೊಳ್ಳಿ. ಅದೇ ಕಂಪ್ಯಾರಿಸನ್ ತಗೊಂಡು ಹೋಗಿದ್ರೆ ಬೇರೆ ISPಯಲ್ಲಿ ಬೇರೆ ನೆಟ್ವರ್ಕಲ್ಲಿ 350, 450, 600 ಈ ಥರ ಡಿಫರೆನ್ಸಸ್ ಇದೆ. ಅಂದರೆ ನಮ್ಮದು ಅದಕ್ಕಿಂತ ಕಮ್ಮಿ ಇದೆ. ನಮ್ಮದು ಚಾರ್ಜ್ ಕಮ್ಮಿ ಇದೆ ಅಂತ ಕ್ವಾಲಿಟಿ ಇಲ್ಲ ಅಂತಲ್ಲ, ಚಾರ್ಜು ಕಮ್ಮಿ ಇದೆ ಪ್ಲಸ್ ಕ್ವಾಲಿಟಿನೂ ಸೂಪರ್ ಇದೆ. ಇದು ಎರಡು ಇಂಪಾರ್ಟೆಂಟ್ ಇರೋದು. ಅದರಲ್ಲಿ ಭಾರತ ಸರ್ಕಾರದ ಬ್ಯಾಂಡ್ವಿಡ್ತ್ ಕೊಡ್ತಾ ಇರೋದು, ಇದು ಭಾರತ ಸರ್ಕಾರದ ಬ್ಯಾಂಡ್ವಿಡ್ತ್. ಯಾವುದು ರೈಲ್ಟೆಲ್ ಅಂದರೆ ಭಾರತ ಸರ್ಕಾರದ ಒಂದು PMO ಥರ, ಅದರಿಂದ ನಾವು ಬ್ಯಾಂಡ್ವಿಡ್ತ್ ತೊಗೊಂಡು ಕೊಡ್ತಾ ಇದ್ವಿ. ಇದರಲ್ಲಿ ಚೌಕ್ ಇರಲ್ಲ. ಅದರ ನಂತರ ಟೆಕ್ನಿಕಲ್ ಸಪೋರ್ಟು ವಿದಿನ್ 24 ಅವರ್ಸಲ್ಲಿ ಟೆಕ್ನಿಕಲ್ ಸಪೋರ್ಟ್ ಸಿಗುತ್ತೆ, ಡಿಲೇ ಇರಲ್ಲ. ಇವತ್ತು ಕಟ್ಟಾಯಿತು, ಒಂದು ವಾರದ ನಂತರ ಕಂಪ್ಲೇಂಟ್ ಅಟೆಂಡ್ ಮಾಡ್ತಾರೆ, ಈ ಥರ ಇರಲ್ಲ, ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ. ಸೊ ಸರ್ವಿಸು, ಕ್ವಾಲಿಟಿ, ಆಮೇಲೆ ರೇಟು, ಇದು ಎಲ್ಲದರಲ್ಲೂ ನಾವು ಎಲ್ಲಕ್ಕಿಂತ ಬೆಟರ್ ಇದ್ದೀವಿ ಕಂಪ್ಯಾರಿಸನಲ್ಲಿ. ಇದರಲ್ಲಿ ಯಾರಿಗಾದರೂ ಏನಾದರೂ ಕ್ವಶನ್ ಇದ್ರೆ ದಯವಿಟ್ಟು ಫೀಲ್ ಫ್ರೀ ಟು ಆಸ್ಕ್ ದ ಕ್ವಶನ್ಸ್. ಯಾರಿಗಾದರೂ ಡೌಟು ಏನಾದರೂ ತಿಳಿತಿಲ್ಲ, ಇನ್ನೊಂದ್ಸರಿ ರಿಪೀಟ್ ಮಾಡಬೇಕಂದ್ರೆ ಯಾರಿಗೂ ಏನು ಡೌಟ್ ಇಲ್ವಾ? ನನ್ನ ಸೆಷನ್ ಕ್ಲೋಸ್ ಮಾಡ್ಬೋದಾ? ಓಕೆ, ನೆಕ್ಸ್ಟ್ ಅವ್ರಿಗೆ ಇದು ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಇದು ಕೊನೆ ಸೆಷನ್ ಅಂತ ಬಿಡಿ ಆಯಿತಾ. ಇನ್ನೂ ಒಂದು 10 ಮಿನಿಟ್ಸ್ ಹೇಳು. ಬಾಲಕೃಷ್ಣ ಸರ್ ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿ. ಗುಡ್ ಈವ್ನಿಂಗ್ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಇವತ್ತು ಕೇಳಿದ್ರಿ ಗ್ರಾಮೀಣ ಸ್ಟೋರ್ ಬಗ್ಗೆ. ಈಗ CS ಅಲ್ಲಿ ತುಂಬ ಜಾಸ್ತಿ ಓಡ್ತಾ ಇರೋದು, ರನ್ ಆಗ್ತಾ ಇರೋದು ಗ್ರಾಮೀಣ ಸ್ಟೋರು. ಈ ಗ್ರಾಮೀಣ ಸ್ಟೋರ್ಲಿ ನೀವು ಬಿಸ್ನೆಸ್ನೂ ಕೂಡ ಮಾಡ್ಬೋದು, ಆರ್ಡ್ರನ್ನೂ ಕೂಡ ಮಾಡ್ಬೋದು, ಅದೇ ರೀತಿ ಆನ್ಲೈನ್ ಪಾರ್ಟ್ನರಲ್ಲಿ ನಿಮ್ಮ ಓನ್ ಪ್ರಾಡಕ್ಟ್ ಕೂಡ ಸೇಲ್ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಕೇಳಿ. ನಿಮಗೆ ಕೊನೆಗೆ ಏನಾದರೂ ಕ್ವಶನ್ಸ್ಗಳಿದ್ರೆ ಅದರ ಬಗ್ಗೆ ಕ್ಲೀನಾಗಿ ಡೌಟ್ಸ್ ಇದ್ದರೆ ಕೇಳಿ, ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಕಿರಣ್ ಜೋಶಿ ಅಂತ, ಇಡೀ ಕರ್ನಾಟಕ ಸ್ಟೇಟು ಗ್ರಾಮೀಣ ಸ್ಟೋರ್ನ ನೋಡ್ಕೊತೀನಿ. ಓಕೆ, ಇಲ್ಲಿ ನಮ್ಮ ಗ್ರಾಮೀಣ ಸ್ಟೋರಲ್ಲಿ 4 ಅಪ್ಲಿಕೇಶನ್ಗಳು ಬರುತ್ತೆ. ಒಂದು ಸ್ಕ್ರೀನ್ ಶೇರ್ ಆಗ್ತಾ ಇದೆ ಎಲ್ಲರಿಗೂ. ಸ್ಕ್ರೀನ್ ಶೇರ್ ಆಗ್ತಾ ಇದೆಯಲ್ಲ? ಓಕೆ, ಇದು ಇನ್ಕ್ಲೂಸಿವ್ ಮಾರ್ಕೆಟ್ ಟೆಕ್ನಾಲಜಿ ಬಿಲ್ಡಿಂಗ್ ರೂರಲ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಇ-ಕಾಮರ್ಸ್ ಸೆಕ್ಷನ್. ಇದು ನಮ್ಮದು ಇದು ಒಂದು CSC 2.0 ಅಲ್ಲೇ ಒಂದು ಪಾರ್ಟು CSC ಗ್ರಾಮೀಣ ಸ್ಟೋರ್ ಅಂತ. ಇದೊಂದು ವಿಂಗೇ ಬೇರೆ, ಇದು ಗ್ರಾಮೀಣ ಸ್ಟೋರು. ಓಕೆ, ಇದು CSV ವರ್ಕಿಂಗ್ ಆಕ್ಟಿವಿಟಿ ಡಿಜಿಟಲ್ ರೂರಲ್ ಇ-ಕಾಮರ್ಸ್ ಇಸ್ ಒನ್ ಆಫ್ ದ ಕೀ ಔಟ್ಕಮ್ಸ್. ಇದು ರೂರಲ್ ಇ-ಕಾಮರ್ಸ್ ಅಲ್ಲೂ ಆಗುತ್ತೆ. ಇಲ್ಲಿ ಎಲ್ಲ ರೀತಿ ಪ್ರಾಡಕ್ಟ್ಗಳು ಸಿಗುತ್ತೆ ನಿಮಗೆ. ಈಗ ಒಂದು ಸ್ವಲ್ಪ CSC ಬಗ್ಗೆ ನೋಡೋಣ. CSC ಇ-ಗವರ್ನೆನ್ಸಿ ಸರ್ವಿಸ್ ಇಂಡಿಯಾ ಲಿಮಿಟೆಡ್, ಸ್ಪೆಷಲ್ ಪರ್ಪಸ್ ಆಫ್ ಪೀಪಲ್ SPV ಬೈ ದ ಮಿನಿಸ್ಟರ್ ಆಫ್ ಮೈಟಿ ಇದನ್ನು ಹ್ಯಾಂಡಲ್ ಮಾಡುತ್ತೆ. ಮಿನಿಸ್ಟರ್ ಆಫ್ ಮೈಟಿ ಹ್ಯಾಂಡಲ್ ಮಾಡುತ್ತೆ ನಮ್ಮ CSC SPVನ. ಸ್ಪೆಷಲ್ ಡ್ರೈವ್ಸ್ ಆಫ್ ದ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ಸ್. 3.65+ lakh CSC ಸೆಂಟರ್ ಇನ್ ಆಲ್ ಓವರ್ ಇಂಡಿಯಾ. ನಮ್ಮ ಹತ್ರ 3,65,000 CS ಸೆಂಟರ್ ಇದೆ. 95% ವಿಲೇಜ್ನ ಕವರ್ ಮಾಡಿದ್ದೀವಿ, ಪಂಚಾಯತಿಗಳನ್ನ ಕವರ್ ಮಾಡಿದ್ದೀವಿ. ಓಕೆ, ಎಕ್ಸಿಸ್ಟಿಂಗ್ VLE ಇನ್ ದಿಸ್ ದ ಕಾಮನ್ ಸರ್ವಿಸ್ ಸೆಂಟರ್. ನಮ್ಮ CSC ಸೆಂಟರ್ಗಳು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಪಿಕ್ಚರ್ ಕಾಣ್ತಾ ಇದೆ ಇಲ್ಲಿ. ಒಂದು CSC ಸೆಂಟರ್ ತೆಗಿಬೇಕು ಅಂತಂದರೆ ಮಿನಿಮಮ್ 100 ಸ್ಕ್ವೇರ್ ಫೀಟ್ ಜಾಗ, ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್, ಒಂದು ಪ್ರಿಂಟರ್, ಇಂಟರ್ನೆಟ್ ಕನೆಕ್ಷನ್, ಇಷ್ಟು ಇದ್ದರೆ ಒಂದು CSC ಸೆಂಟರ್ನ ಓಪನ್ ಮಾಡ್ಬೋದು. ಇದು ಆಲ್ರೆಡಿ ನಿಮ್ಮ ಹತ್ರ ಸ್ಪೆಷಲಿಟಿ ಇದೆ, ಆಲ್ರೆಡಿ ಓಪನ್ ಮಾಡಿದ್ದಾರೆ ನಿಮ್ಮ ಆಪ್ರೇಟರು. ಸುಮ್ಮನೆ ನಿಮ್ಮ ನಾಲೆಜ್ಗೋಸ್ಕರ ಹೇಳ್ತಾ ಇದ್ದೀರಿ. ಹೂ ಈಸ್ ದ VLE? VLE ಈಸ್ ದ ವಿಲೇಜ್ ಲೆವೆಲ್ ಎಂಟರ್ಪ್ರೆನರ್, ಈಸ್ ಅ ಕೀ ಸ್ಟೇಕ್ ಹೋಲ್ಡರ್ ಆ್ಯಂಡ್ ಆಪರೇಟರ್ ಇನ್ CSC. ಏನಪ್ಪ VLE ಅಂದರೆ? ಎಂಟರ್ಪ್ರೆನರ್ ಮೀನ್ಸ್ ಕನ್ನಡದಲ್ಲಿ ಬಿಸ್ನೆಸ್ ಮ್ಯಾನ್. ಅವನು ಬಿಸ್ನೆಸ್ನ ಹುಟ್ಟಾಕೋದು, ಹೊಸ ಐಡಿಯಾಗಳನ್ನ ಹುಡುಕಿ ಎಂಟರ್ಪ್ರೆನರ್ಶಿಪ್ ಮಾಡಿ ಬಿಸ್ನೆಸ್ನ ಹುಟ್ಟಾಕೋದಕ್ಕೆ ಅವನಿಗೆ VLE ಅಂತ ಕರಿತೀವಿ ನಾವು. 3.75 lakhs VLE ಇಂದ ಅವ್ರ 12 lakh ಕೆಡೆಟ್ಸ್. ಆ VLE ಕೆಳಗಡೆ 12 ಲಕ್ಷ ಆಪರೇಟರ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಪ್ಯಾನ್ ಇಂಡಿಯಾದಲ್ಲಿ.
CSC ಗ್ರಾಮೀಣ ಸ್ಟೋರ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ CSC ಗ್ರಾಮೀಣ ಸ್ಟೋರ್ ಅಂತ ಬರುತ್ತೆ, ನೀವೆಲ್ಲರೂ ನೋಡಿರ್ಬೋದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಕೂಡ. ನಮ್ಮ ಗ್ರಾಮೀಣ ಸ್ಟೋರ್ದು ಮಿಷನ್ ಆ್ಯಂಡ್ ವಿಷನ್ ಬಂದ್ಬಿಟ್ಟು ಆತ್ಮನಿರ್ಭರ ಒಳಗಡೆ, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಆತ್ಮನಿರ್ಭರ ಒಳಗಡೆ ಜಾಬ್ನ ರೂರಲಲ್ಲಿ ಜಾಬ್ ಕ್ರಿಯೇಷನ್ ಆಗಬೇಕು, ರೂರಲಲ್ಲಿ ಜಾಬ್ ಕ್ರಿಯೇಷನ್ ಆಗುವ ಒಂದು ದೃಷ್ಟಿಯಿಂದ ಒಂದು ಗ್ರಾಮೀಣ ಸ್ಟೋರ್ನ ಓಪನ್ ಮಾಡಿದ್ದೀವಿ. ಅದೇ ರೀತಿ ವೋಕಲ್ ಫಾರ್ ಲೋಕಲ್. ಏನಪ್ಪ ಇದು ವೋಕಲ್ ಫಾರ್ ಲೋಕಲ್ ಅಂತಂದರೆ, ಲೋಕಲಲ್ಲಿರುವಂಥ ಕಂಪ್ನಿಗಳನ್ನು ಏನೋ ಕಂಪ್ನಿ ಇರುತ್ತೆ, ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಕಂಪ್ನಿ ಇರುತ್ತೆ, ನಿಮ್ಮ ಊರಲ್ಲಿ ಕಂಪ್ನಿ ಇರುತ್ತೆ, ಅದನ್ನು ನಮ್ಮ ಈ ಸ್ಟೋರಲ್ಲಿ ಟೈಅಪ್ ಮಾಡ್ಕೊಂಡು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸೇಲ್ ಮಾಡ್ತೀವಿ. ಅಂದರೆ ಲೋಕಲ್ ಕಂಪ್ನಿಗಳನ್ನ ಪ್ಯಾನ್ ಇಂಡಿಯಾ ಲೆವೆಲ್ ಎಸ್ಟಾಬ್ಲಿಷ್ ಮಾಡೋದೇ ನಮ್ಮದೊಂದು ಗ್ರಾಮೀಣ ಸ್ಟೋರ್ನ ಮೇನ್ ಉದ್ದೇಶ. ಸೆಲ್ಲಿಂಗ್ ಗೂಡ್ಸ್, ರೂರಲ್ ಇ ಕಾಮರ್ಸ್ಗೆ ನಾವು ಗೂಡ್ಸ್ನ ಪ್ರಾಡಕ್ಟ್ನ ಸೇಲ್ ಮಾಡ್ತೀವಿ, ಡೈರೆಕ್ಟ್ CSC ಸೆಂಟರ್ಗಳಿಗೆ ಸೇಲ್ ಮಾಡ್ತೀವಿ. ಕನೆಕ್ಟಿಂಗ್ ಕಸ್ಟಮರ್ ವಿತ್ ಲೋಕಲ್ ಗ್ಲೋಬಲ್ ಮ್ಯಾನುಫ್ಯಾಕ್ಚರ್. ಏನಿದು ಕನೆಕ್ಟಿಂಗ್ ಕಸ್ಟಮರ್ಸು? ಸರ್, ಈಗ ಎಷ್ಟೋ ಜನ ರೂರಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಆದರೂ ಇನ್ನೂ ಎಷ್ಟೋ ಜನ ಯೂಸ್ ಮಾಡ್ತಾ ಇಲ್ಲ. ಅಂಥವ್ರಿಗೆ ನಾವೊಂದು ಕಸ್ಟಮರ್ ಅವ್ರ ಥ್ರೂ ಕನ್ವರ್ಟ್ ಮಾಡ್ಕೊಂಡು ಆನ್ಲೈನಲ್ಲಿ ಬಿಸ್ನೆಸ್ ತೊಗೊಂಡು ನಮ್ಮ CSC ಸೆಂಟರಿಂದ ಅವ್ರಿಗೆ ಪ್ರಾಡಕ್ಟ್ಗಳನ್ನ ಡೆಲಿವರಿ ಕೊಡ್ತೀವಿ. ಈಗ ಒಂದೇನೋ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ 3 to 4 days ಬರಬೇಕಾಗುತ್ತೆ. ಅದೇ ಹಳ್ಳಿಯಲ್ಲೇ ಒಂದು ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ನ ತೆಗೆದ್ರೆ ನಮ್ಮ CSC ಸೆಂಟರ್ ಗ್ರಾಮೀಣ ಸ್ಟೋರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಒಂದು ಬುಕ್ ಮಾಡಿ ವಿತಿನ್ ಅವರಲ್ಲಿ ನೀವು ಅದೇ ಹಳ್ಳಿಯಲ್ಲೇ ಇರ್ತೀರಾ, ನಿಮ್ಗೆ ಅಲ್ಲೇ ಆರ್ಡರ್ ಬರುತ್ತೆ, ನೀವು ಹೋಗಿ ಡೆಲಿವರಿ ಕೊಡ್ಬೋದು. ಇದು ಸ್ವಿಗ್ಗಿ ಝೊಮ್ಯಾಟೊ ಟೈಪ್ ವರ್ಕ್ ಆಗುವಂಥ ಒಂದು ಗ್ರಾಮೀಣ ಸ್ಟೋರ್ ಅಪ್ಲಿಕೇಶನು. ನಮ್ಮ ಎಲ್ಲ ವರ್ಕ್ಗಳನ್ನ ಆನ್ಲೈನಲ್ಲಿ ಕನ್ವರ್ಟ್ ಮಾಡೋದು ನಮ್ಮದು ಮೇನ್ ಉದ್ದೇಶ. ಓಕೆ, ಯಾವ ರೀತಿ ವರ್ಕ್ ಆಗುತ್ತೆ ಈ ಗ್ರಾಮೀಣ ಸ್ಟೋರು, ಯಾವ ರೀತಿ ವರ್ಕ್ ಆಗುತ್ತೆ? ಮ್ಯಾನೇಜಿಂಗ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಇಲ್ಲಿ ಎಲ್ಲನೂ ವರ್ಕ್ ಆಗೋದು ಡಿಜಿಟಲ್ ಪ್ಲಾಟ್ಫಾರ್ಮಿಂದ ವರ್ಕ್ ಆಗುತ್ತೆ. ಯಾವುದೇ ರೀತಿ ಆಫ್ಲೈನಲ್ಲಿ ವರ್ಕ್ ಆಗಲ್ಲ, ಇದು ಡಿಜಿಟಲಲ್ಲೇ ವರ್ಕ್ ಆಗೋದು. ಕನೆಕ್ಟ್ ವೆಂಡರ್ಸ್ ಟು ಡಿಸ್ಟ್ರಿಬ್ಯೂಟರ್. ಈ ವೆಂಡರ್ಸ್ ಅಂದರೆ ಯಾರು ಇಲ್ಲಿ? ಇವ್ರು ವೆಂಡರ್ಸ್ ಅಂದರೆ ನಮಗೆ ಮೇನ್ ಕಂಪ್ನಿ ಏನು ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತಲ್ಲ ಆ ಕಂಪ್ನಿಗಳಿಗೆ ನಾವು ವೆಂಡರ್ಸ್ ಅಂತ ಕರಿತೀವಿ. ಆ ಮ್ಯಾನುಫ್ಯಾಕ್ಚರ್ ನಾವು ಇಲ್ಲಿ ಯಾವುದೇ ರೀತಿ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಬೇಕು ಅಂತ ಅಂದರೆ ಡಿಸ್ಟ್ರಿಬ್ಯೂಟರ್ ಜೊತೆ, ಹೋಲ್ಸೇಲರ್ ಜೊತೆ, ಸೂಪರ್ ಸ್ಟಾಕಿಸ್ಟರ್ ಜೊತೆ ನಾವು ಕಮಿಟ್ಮೆಂಟ್ ಆಗಲ್ಲ, ನಾವು ಟೈಅಪ್ ಆಗಲ್ಲ. ನಾವು ಎಲ್ಲಿ ಪ್ರಾಡಕ್ಟ್ ರೆಡಿ ಆಗ್ತಾ ಇರುತ್ತೋ, ಯಾವ ಪ್ರಾಡಕ್ಟು ಯಾವ ಏರಿಯಾದಲ್ಲಿ ರೆಡಿ ಆಗ್ತಾ ಇರುತ್ತೋ ಆ ಕಂಪ್ನಿ ಜೊತೆ ಡೈರೆಕ್ಟ್ ಆಗಿ ಟೈಅಪ್ ಆಗ್ತೀವಿ. ಅವ್ರಿಗೆ ಮತ್ತು ನಮ್ಮ VLಗೆ ಕನೆಕ್ಟ್ ಮಾಡ್ತೀವಿ. ಏನು ಕಂಪ್ನಿಯಿಂದ ಪ್ರಾಡಕ್ಟ್ ರೆಡಿ ಆಗುತ್ತೋ ಡೈರೆಕ್ಟ್ ನಮ್ಮ VLಗೆ ಡೆಲಿವರಿ ಆಗುತ್ತೆ. ಹೌದಪ್ಪ, ಈ VLಗೆ ಡೆಲಿವರಿ ಆಗೋದ್ರಿಂದ ಏನು ಯೂಸು? ಸರ್, ಒಂದು ಕಂಪ್ನಿ ಪ್ರಾಡಕ್ಟು ಲಾಸ್ಟ್ ತನಕ ಬರಬೇಕು ಅಂತಂದರೆ, ಹಳ್ಳಿ ತನಕ ಬರಬೇಕಂದ್ರೆ ಸೂಪರ್ ಸ್ಟಾಕಿಸ್ಟ್ ಅಂತ ಇರ್ತಾನೆ, ಅದಾದಮೇಲೆ ಡಿಸ್ಟ್ರಿಬ್ಯೂಟರ್ ಇರ್ತಾನೆ, ಅದಾದಮೇಲೆ ಹೋಲ್ಸೇಲರ್ ಇರ್ತಾನೆ. ಹೋಲ್ಸೇಲರ್ ಹತ್ರ ನೀವು ತೊಗೊಂಬೋದು, ರಿಟೇಲಲ್ಲಿ ಸೇಲ್ ಮಾಡಬೇಕು. 3 ಜನ ಮಾರ್ಜಿನ್ ಹೋಗುತ್ತೆ. ಇಲ್ಲಿ ನಮ್ಮ CSCಯಲ್ಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಯವರೇ CSCಗೆ ಸಪ್ಲೈ ಮಾಡೋದ್ರಿಂದ ಹೋಲ್ಸೇಲರ್ ಕಮಿಷನ್ ಕೂಡ ನಮ್ಮ CSC VLಗೆ ಸಿಗುತ್ತೆ, ಸೂಪರ್ ಸ್ಟಾಕಿಸ್ಟ್ ಕಮಿಷನ್ ಕೂಡ CSC VLಗೆ ಸಿಗುತ್ತೆ, ಆಮೇಲೆ ಡಿಸ್ಟ್ರಿಬ್ಯೂಟರ್ದು ಕೂಡ ಇಲ್ಲೇ ಸಿಗುತ್ತೆ. ಈ ಥರ ಇದು ವರ್ಕ್ ಆಗುತ್ತೆ. ಕನೆಕ್ಟ್ DVL ಟು ಈ ಸ್ಟೋರ್. ನಾವು ಬ್ಲಾಕಿಗೆ ಒಬ್ಬನ್ನ DVL ಅಂತ ಐಡೆಂಟಿಫೈ ಮಾಡ್ತೀವಿ. ಇಸ್ ಅ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಟರ್. ಡಿಸ್ಟ್ರಿಬ್ಯೂಟರ್ನ ನಾವು DVL ಅಂತ ಕರಿತೀವಿ. ಅವರು DVL. ಬ್ಲಾಕಿಗೆ ಒಬ್ಬರು ಇರ್ತಾರೆ, ಇಡೀ ಒಂದು ತಾಲೂಕಿಗೆ ಒಬ್ಬರು ಇರ್ತಾರೆ, ಅವ್ರ ಹತ್ರ VLಗಳು ಇರ್ತಾರೆ. ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಮ್ಯಾಪ್ ತೋರಿಸ್ತೀನಿ. ಆ DVL ಕೆಳಗಡೆ ಇರೋರು VLಗಳು ಆ ವಿಲೇಜಲ್ಲಿರೋ ಕಸ್ಟಮರ್ಗೆ ಲಿಂಕ್ ಇರ್ತಾರೆ. ಓಕೆ, ನಮ್ಮ CSC ಸ್ಟೋರ್ಗಳು ಆಲ್ರೆಡಿ ಪ್ಯಾನ್ ಇಂಡಿಯಾ ಲೆವೆಲ್ಲಿ 1 ವರ್ಷ ಆಯಿತು ಲಾಂಚ್ ಆಗಿ. ಇಷ್ಟು CS ಸೆಂಟರ್ಗಳು ಓಪನ್ ಆಗಿದೆ. ಯಾವ ರೀತಿ ನಮ್ಮ ಬ್ರ್ಯಾಂಡಿಂಗ್ ಬೋರ್ಡ್ ಇದೆ, CSC ಸ್ಟೋರು ಇನಾಗ್ರೇಷನ್, ಒಂದು ಸೂಪರ್ ಮಾರ್ಕೆಟ್ ಮಾಡ್ಬೋದು, ಅಥವಾ ಕಿರಾಣಿ ಶಾಪ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ಬೋದು. ಈ ಥರ ಒಂದು ಮಾಡರ್ನ್ CS ಸೆಂಟರ್ಗಳು ನಮ್ಮಲ್ಲಿ ಗ್ರಾಮೀಣ ಸ್ಟೋರ್ ಶಾಪ್ಗಳು ಓಪನ್ ಆಗಿದೆ. ನಮ್ಮದು ಮೇನ್ ಕಲ್ಚರ್ ಬಂದ್ಬಿಟ್ಟು ಏನೇನು ಸಿಗುತ್ತೆ ಈ ಗ್ರಾಮೀಣ ಸ್ಟೋರಲ್ಲಿ. ಓಕೆ, ಟೈಪ್ಸ್ ಆಫ್ ಗ್ರಾಮೀಣ ಸ್ಟೋರ್ ಏನೇನು ಸಿಗುತ್ತೆ ಗ್ರಾಮೀಣ ಸ್ಟೋರಲ್ಲಿ? ಅಗ್ರಿಕಲ್ಚರ್ ಫಾರ್ಮರ್ ರಿಲೇಟೆಡ್ ಸಿಗುತ್ತೆ, ಗ್ರೋಸರಿ ಸಿಗುತ್ತೆ, ರೆಸ್ಟೋರೆಂಟ್ ಆ್ಯಂಡ್ ಟಿಫಿನ್ ಸ್ಟೋರ್. ನಿಮ್ಮಲ್ಲಿ ಯಾರಾದರೂ ಹಳ್ಳಿಯಲ್ಲಿ ಹೋಟೆಲ್ಗಳಿದ್ರೆ ಅದನ್ನು ಡೈರೆಕ್ಟು ಸ್ವಿಗ್ಗಿ ಝೊಮ್ಯಾಟೊ ಥರ ಫುಡ್ಗಳನ್ನ ಆ್ಯಡ್ ಮಾಡಿ ಹೋಮ್ ಡೆಲಿವರಿ ಕೊಡ್ಬೋದು. ಅದೇ ರೀತಿ ಕೂಡ ಅಪ್ಲಿಕೇಶನ್ ಬರುತ್ತೆ. ಫ್ಯಾಷನ್ ಆ್ಯಂಡ್ ಫ್ಯಾನ್ಸಿ ಸ್ಟೋರ್ಸ್, ನಮ್ಮಲ್ಲಿ ಅದಾನಿ ಸ್ಟೋರ್ಸ್ ಅಂತ ಕೊಡ್ತಾ ಇದ್ದೀವಿ. ಲೇಡೀಸ್ ಕಾರ್ ಡ್ರೆಸ್ಗಳು, ಸೂಪರ್ ಮಾರ್ಕೆಟ್ ಅದು ಕೊಡ್ತಾ ಇದ್ದೀವಿ. ಇಲೆಕ್ಟ್ರಾನಿಕ್ಸ್ ಅಲ್ಲಿ ಕೂಡ ಕಂಪ್ನಿಗಳನ್ನ ಕೊಡ್ತಾ ಇದ್ದೀವಿ. ಹೋಮ್ ರಿಲೇಟೆಡ್ ಪ್ರೋಗ್ರಾಮ್ಸ್, ಕಿಚನ್ ಅಪ್ಲಯನ್ಸಸ್, ಮೊಬೈಲ್ ಎಸೆಸರೀಸ್. ಸರ್, ಮೊಬೈಲು ಕೂಡ ನಮ್ಮ CSCಯಲ್ಲಿ ಸಿಗುತ್ತೆ. ನೀವು ಎಲ್ಲೇ ಕಂಪೇರ್ ಮಾಡಿದ್ರು ಕೂಡ, ಬೇರೆ ಆನ್ಲೈನ್ ಕಂಪೇರ್ ಮಾಡಿದ್ರು ಕೂಡ ನಮ್ಮಲ್ಲಿ ಕಡಿಮೆ ರೇಟ್ ಇರುತ್ತೆ. ಅದು ಯಾಕೆ ಕಡಿಮೆ ರೇಟ್ ಇರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಡೆಸ್ಕ್ಟಾಪ್, ಲ್ಯಾಪ್ಟಾಪ್ಸ್, ಫುಟ್ವೇರ್, ಜ್ಯುವೆಲರಿಸಿ, ಆಟೋಮೊಬೈಲ್ ಕಂಪ್ನಿಯಲ್ಲಿ ನಮಗೆ 4 ಥರ ಕಾರ್ಗಳನ್ನ ಬುಕ್ ಮಾಡ್ಬೋದು. ನೆಕ್ಸ್ಟ್ ಪಿಪ್ಟಲ್ಲಿ ಹೇಳ್ತೀನಿ. ಓಕೆ, ನಂಬರ್ ಆಫ್ ಸ್ಟೋರ್ಸ್ ನಮ್ಮ ಇಂಡಿಯಾದಲ್ಲಿ ಇವಾಗ 1.74 lakhs ನಂಬರ್ ಆಫ್ ಸ್ಟೋರ್ಸ್ ಇದೆ. ಕಸ್ಟಮರ್ಸ್ ಬಂದ್ಬಿಟ್ಟು 5.14 lakhs ಕಸ್ಟಮರ್ಸ್ ಇದ್ದಾರೆ.
ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು 33.5 ಲ್ಯಾಕ್ ಟ್ರಾನ್ಸಾಕ್ಷನ್ ಆಗಿದೆ ಅಪ್ ಟು ಜುಲೈ 2021ಗೆ. ಟರ್ನ್ ಓವರ್ ಬಂದ್ಬಿಟ್ಟು 31.6 crores ಟರ್ನ್ ಓವರ್ ಆಗಿದೆ, ಇದು ಲಾಸ್ಟ್ 2021ಗೆ. ನೋಡಿ ದ ಎಂಡ್ ಟು ಎಂಡ್ ದ ಪ್ಲಾಟ್ಫಾರ್ಮ್ ಎಷ್ಟು ಅಪ್ಲಿಕೇಶನ್ ಬರುತ್ತೆ ಗ್ರಾಮೀಣ್ ಇ ಸ್ಟೋರಲ್ಲಿ, ಯಾವ ರೀತಿ ವರ್ಕ್ ಆಗುತ್ತೆ. ನಮ್ಮಲ್ಲಿ ಟೋಟಲ್ 4 ಅಪ್ಲಿಕೇಶನ್ಗಳು ಬರುತ್ತೆ. ಅದು ವೆಬ್ ಅಲ್ಲೂ ವರ್ಕ್ ಆಗುತ್ತೆ, ವೆಬ್ ಮೀನ್ಸ್ ಸಿಸ್ಟಮ್ ಅಲ್ಲೂ ವರ್ಕ್ ಆಗುತ್ತೆ, ಆಮೇಲೆ ಆಂಡ್ರಾಯ್ಡ್ ಅಲ್ಲೂ ವರ್ಕ್ ಆಗುತ್ತೆ. iOS ಮತ್ತು ಆಂಡ್ರಾಯ್ಡ್ ಅಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆರೆಂಜ್ ಕಲರ್ ಬಂದ್ಬಿಟ್ಟು VLE ಅಪ್ಲಿಕೇಶನ್, ಬ್ಲೂ ಕಲರ್ ಬಂದ್ಬಿಟ್ಟು ನಿಮ್ಮ ಊರಲ್ಲಿ ಜನ ಡೌನ್ಲೋಡ್ ಮಾಡ್ಕೊಂತ ಕಸ್ಟಮರ್ ಅಪ್ಲಿಕೇಶನ್, ಇದು ಗ್ರೀನ್ ಕಲರ್ ಬಂದ್ಬಿಟ್ಟು ಯಾರು DVLE ಆಗ್ತಾರೋ ಡಿಸ್ಟ್ರಿಬ್ಯೂಟರ್ ಯಾರು ಆಗ್ತಾರೋ ಬ್ಲಾಕಿಗೆ ಒಬ್ರು ಅವ್ರು ಯೂಸ್ ಮಾಡ್ತಾರೆ. ಇನ್ನು ಪಿಂಕ್ ಕಲರ್ ಒಂದು ಬರ್ತಾ ಇದೆ ಡೆಲಿವರಿ ಬಾಯ್ಸ್. ಡೆಲಿವರಿ ಬಾಯ್ಸ್ನು ಕೂಡ ಒಬ್ಬ VLE ಡೆಲಿವರಿ ಬಾಯ್ಸ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು. ಆ ಡೆಲಿವರಿ ಬಾಯ್ಸ್ ಸ್ವಿಗ್ಗಿ ಜೊಮ್ಯಾಟೋಲಿ ಯಾವ ಥರ ಡೆಲಿವರಿ ಮಾಡ್ತಿರ್ತಾರೋ ಆ ಥರ ಡೆಲಿವರಿ ಬಾಯ್ಸ್ ಕೂಡ ಇಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಒಂದು ಅಪ್ಲಿಕೇಶನ್ ಇದೆ, ಅವ್ರ ಪ್ರಕಾರ ಒಂದು ID ಕೊಡ್ತೀವಿ ಅವರಿಗೆ, ನೀವು ಟ್ರ್ಯಾಕ್ ಮಾಡ್ಬೋದು ನಮ್ಮ ಆರ್ಡರ್ ಎಲ್ಲಿದೆ ಅಂತ. ಈ 4 ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ನಮ್ಮ ಗ್ರಾಮೀಣ್ ಇ ಸ್ಟೋರ್ ಓವರ್ ಆಲ್ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ ಸರ್. ಫಸ್ಟ್ ಕಂಪ್ನಿ ಇದೆ, ಪ್ರೊಡಕ್ಟ್ ದ ಲಿಸ್ಟಿಂಗ್, ಮ್ಯಾನೇಜಿಂಗ್ ಇನ್ವೆಂಟರಿ, ಎಂಜಿನಿಯರಿಂಗ್ ಸಪ್ಲೈ, ಪ್ರಮೋಟಿಂಗ್ ದ ಪ್ರಾಡಕ್ಟ್. ಸರ್ ಕಂಪ್ನಿ ಇದೆ, ನಾವು ಒಂದು ಕಂಪ್ನಿ ಜೊತೆ ಏನೇ ಮಾಡ್ಕೊಳಂಗಿದ್ರೆ ಅಗ್ರಿಮೆಂಟ್ ಆಗಂಗಿದ್ರೆ ಟೈಅಪ್ ಆಗಂಗಿದ್ರೆ ಕಂಪ್ನಿ ಜೊತೆನೇ ಟೈಅಪ್ ಆಗುತ್ತೆ. ಕಂಪ್ನಿಯವನು ಏನು ಮಾಡ್ತಾನೆ ಡೈರೆಕ್ಟ್ DVLEಗೆ ಸಪ್ಲೈ ಕೊಡ್ತಾನೆ. DVLE ಅಂದ್ಬಿಟ್ಟು ಡಿಸ್ಟ್ರಿಬ್ಯೂಟರ್ನು ಏನೇ ಪರ್ಚೇಸ್ ಮಾಡಬೇಕಾದ್ರೆ ಇವನು ಸ್ಟಾಕ್ ತನ್ನ ತಾಲೂಕದಲ್ಲಿ ಎಷ್ಟು ಸ್ಟಾಕ್ ಬೇಕೋ ಆ ಸ್ಟಾಕ್ನ ಒನ್ ಟೈಮ್ ಮಾಡ್ತಾನೆ. ಆ ಲೋಡ್ ಬಂದ್ಬಿಟ್ಟು DVLEಗಳಿತ್ತೆ. ಆ DVLEದವನು ತನ್ನ ಕೆಳಗಡೆ ಇರುವಂಥ VLEಗಳಿಗೆ ಅವನು ಏನಾದರೂ ಬ್ಲಾಕಲ್ಲಿದ್ದರೆ ಇಟ್ ಮೀನ್ಸ್ ತಾಲೂಕಾ ಪ್ಲೇಸಲ್ಲಿದ್ದರೆ ಕೆಳಗಡೆ ಇರುವಂಥ ಈ ಸ್ಟೋರ್ VLEಗಳಿಗೆ ಅವ್ನು ಸಪ್ಲೈ ಕೊಡ್ತಾನೆ. ಈ ಸ್ಟೋರ್ನವರು ಇವನ್ ಆಫ್ಲೈನ್ ಅಲ್ಲಾದರೂ ಸೇಲ್ ಮಾಡ್ಬೋದು, ಆನ್ಲೈನ್ ಅಲ್ಲೂ ಸೇವ್ ಮಾಡ್ಬೋದು. ಈ ಸ್ಟೋರ್ನವರು ಕೂಡ ಒಂದು ಕಸ್ಟಮರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋತಾರೆ. ಇಟ್ ಮೀನ್ಸ್ ಒಂದು ಹಳ್ಳಿಯಲ್ಲಿ ಒಂದು 7,000 ಜನ ಇದೆ. 7,000 ಜನದಲ್ಲಿ ಒಂದು 3,000 ಜನ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಟಚ್ ಇದ್ದಾರೆ. ಅವ್ರು ಎಲ್ಲರ ಮೊಬೈಲ್ ಇದೆ, ಅವ್ರ ಹತ್ರ ಸ್ಮಾರ್ಟ್ಫೋನ್ ಇದೆ ಅಂದಾಗ ನೀವು 3,000 ಅಪ್ಲಿಕೇಶನ್ನ ಹಳ್ಳಿಯಲ್ಲಿ ನಿಮ್ಮ VLE ಇಟ್ ಮೀನ್ಸ್ ನಿಮ್ಮ ಆಪರೇಟರು ಗ್ರಾಮೀಣ್ ಇ ಸ್ಟೋರ್ ಅಪ್ಲಿಕೇಶನ್ನ ಒಂದು 3,000 ಜನ ಇನ್ಸ್ಟಾಲ್ ಮಾಡ್ಕೊತಾರೆ. 3,000 ಜನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಡೈಲಿ ಬೇಸ್ ಒಂದು 3,000 ಜನ ಇನ್ಸ್ಟಾಲ್ ಮಾಡ್ಕೊತಾರೆ. ಅದು ಮಾಡ್ಕೊಂಡಾಗ ಒಂದು ಡೈಲಿ ಅದರಲ್ಲಿ ಒಂದು 10 ಜನ ಅದನ್ನ ಗ್ರಾಮೀಣ್ ಇ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ತಾರೆ. ಮಂತ್ಲಿ 3,000ದಲ್ಲಿ ಮಂತ್ಲಿ 100 ಜನ ಆರ್ಡರ್ ಮಾಡಲಿ, 100 ಜನ ಒಂದೊಂದೇ ಪ್ರಾಡಕ್ಟು. ಇಟ್ ಮೀನ್ಸ್ ಒಬ್ಬನು ಒಂದು 100 ರೂಪಾಯಿ ಪ್ರಾಡಕ್ಟು ಮಾಡಿದ್ರು ನಮಗೆ 10,000 ರೂಪಾಯಿ ಆರ್ಡರ್ ಬಂತು. 10,000 ರೂಪಾಯಿ ಆರ್ಡರ್ ಬಂದರೆ ನಮ್ಮ ಅದ್ರ ತಕ್ಕಂತೆ ಪ್ರಾಡಕ್ಟ್ ವೈಸ್ ಮಾರ್ಜಿನ್ ಇರುತ್ತೆ. ಆವಾಗಲೇ ನಿಮಗೆ ಹೇಳಿದೆ ನಾನು, ಇಲ್ಲಿ ಡೈರೆಕ್ಟ್ ಕಂಪ್ನಿಯಿಂದ ನಿಮಗೆ ಬರೋದ್ರಿಂದ ತುಂಬ ಮಾರ್ಜಿನ್ ಬೇರೆ ಹೊರಗಡೆ ಕಂಪೇರ್ ಮಾಡಿದರೆ ರೇಟು ನಮ್ಮಲ್ಲಿ ಕಡಿಮೆ ಇರುತ್ತೆ. ಯಾಕಂದರೆ ಇಲ್ಲಿ ಡಿಸ್ಟ್ರಿಬ್ಯೂಟರ್, ಡೀಲರ್, ಹೋಲ್ಸೇಲರ್, ಸೂಪರ್ ಸ್ಟಾಕಿಸ್ಟ್ ಯಾರ್ದು ಬರಲ್ಲ, ಡೈರೆಕ್ಟಾಗಿ ನಮ್ಮ VLEಗೆ ಬರೋದ್ರಿಂದ ರೇಟು ಕಡಿಮೆ ಇರುತ್ತೆ. ಈ ಥರ ಬಿಸ್ನೆಸ್ ಮಾಡಿದ್ರೆ ಆ ಆಪರೇಟರು ಮಂತ್ಲಿ ನಮ್ಮ ಗ್ರಾಮೀಣ್ ಇ ಸ್ಟೋರ್ ಒಂದೇ ಕಾನ್ಸೆಪ್ಟಿಂದ 15,000 to 20,000 ಅರ್ನ್ ಮಾಡ್ಬೋದು. ನಾನು ಹೇಳ್ತಾ ಇರೋದು ಕೇವಲ 100 ಜನ, ಬರೀ 100 ಜನ ಅಪ್ಲಿಕೇಶನ್ನ ಯೂಸ್ ಮಾಡಿದ್ರೆ ಅವನ ಎಫರ್ಟ್ಗೆ ಅವ್ನು 1,000 ಜನನು ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ನೋಡ್ತಾ ಇದ್ದೀನಿ. ಇದು ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ ಕಂಪ್ನಿ ಶೇರ್ ಆಗ್ತಾ ಇದೆಯಲ್ಲ. ಇಲ್ಲಿ ನಾವು 3 ಜನನ ಮಾಡಿದ್ದೀವಿ. ಪ್ರೊಡಕ್ಷನ್ ಆಫ್ DVLE. ಈ DVLE ಕಡೆಗೆ 20 ಜನ, ಒಬ್ಬ DVLE ತನ್ನ 20 ಜನ VLEಗಳನ್ನ ಮ್ಯಾಪ್ ಮಾಡ್ಕೊತಾನೆ. 20 ಜನ DVLE ಅಂದರೆ ಆಪರೇಟರ್ಗಳು ವಿಲೇಜಲ್ಲಿ. ಇವನ್ ಕಡೆಯಿಂದ ಪ್ರಾಡಕ್ಟು ಅವನಿಗೆ ಶೇರ್ ಆಗುತ್ತೆ, ಅವ್ರ ಕಡೆಯಿಂದ ಆನ್ಲೈನಲ್ಲಿ ಕಸ್ಟಮರ್ ಬುಕ್ ಮಾಡ್ತಾರೆ. ಕಸ್ಟಮರ್ ಇಲ್ಲಿ ಬುಕ್ ಮಾಡಿದಾಗ ಅತಿ ಬೇಗ ಡೆಲಿವರಿ ಸಿಗುತ್ತೆ. ಯಾಕೆ ಬೇಗ ಡೆಲಿವರಿ ಸಿಗುತ್ತೆ ಅಂದರೆ ಪ್ರಾಡಕ್ಟು ತಾಲೂಕಲ್ಲೇ ಇರುತ್ತೆ, ಅದು ಎಲ್ಲಿಂದನೂ ಬರೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ತಾಲೂಕಲ್ಲೇ ಇರುತ್ತೆ. ಆ ತಾಲೂಕಿಂದ ಹಳ್ಳಿಗೆ ಬರೋಕ್ಕೆ ಅಷ್ಟೇ 10 to 20 ಕಿಲೋಮೀಟರ್ ಇರುತ್ತೆ. ಅವೇನಾದರೂ ಸ್ಟಾಕ್ ಇಟ್ಕೊಂಡ್ರೆ 100% ನಾವು ವಿತಿನ್ 1 ಡೇ ಒಳಗಡೆ ಡೆಲಿವರಿ ಕೊಡ್ಬೋದು, 1 ಅವರ್ ಒಳಗಡೆ ಡೆಲಿವರಿ ಕೊಡ್ಬೋದು. ಇನ್ ಕೇಸ್ ಆ ಹಳ್ಳಿಯಲ್ಲೇ ಆ CSC ಸೆಂಟ್ರಲ್ಲೇ ಆ ಪ್ರಾಡಕ್ಟು ಸ್ಟಾಕ್ ಇದ್ದರೆ ಪ್ರಾಡಕ್ಟ್ ಹಾಕಿದ್ರೆ ವಿತಿನ್ ಅವರಲ್ಲೂ ಕೂಡ ಕೊಡ್ಬೋದು. ಇಟ್ ಮೀನ್ಸ್ ಆ ಆಪರೇಟರ್ಗೆ ಹೊರಗಡೆ ಹೋಗೋಕ್ಕೆ ಟೈಮ್ ಇಲ್ಲ, ಅವನಿಗೆ ಟೈಮ್ ಇಲ್ಲ ಅಂದರೆ ಸ್ಟೋರ್ ಪಿಕಪ್ ಅಂತ ತೊಗೊಂಡಿರ್ತಾರೆ. ಸ್ಟೋರ್ ಪಿಕಪ್ ಅಂತ ತೊಗೊಂಡ್ರೆ ನಮ್ಮ CSC ಸೆಂಟರ್ಗೆ ಬಂದು ಕೂಡ ಪ್ರಾಡಕ್ಟ ಡೆಲಿವರಿ ತೊಗೋಬೋದು. ಯಾವ ರೀತಿ ಬಾಯಿಂಗ್ ಆನ್ ಸ್ಟೋರ್ ಇನ್ ಪ್ಲಾಟ್ಫಾರ್ಮ್ B2B ನಮ್ದು ನೋಡಿ. ಪ್ಲಾಟ್ಫಾರ್ಮ್ನ ಮ್ಯಾಚ್ ಮಾಡಿದ್ರೆ ಬಿಸ್ನೆಸ್ ಟು ಬಿಸ್ನೆಸ್. ನಾವು ಇಲ್ಲಿ ಯಾವುದೇ ರೀತಿ ಬಿಸ್ನೆಸ್ನು ಕಸ್ಟಮರಿಗೆ ಮಾಡ್ತಾ ಇಲ್ಲ. ಥರ್ಡ್ ಪಾರ್ಟಿ ಆನ್ಲೈನ್ ಅಪ್ಲಿಕೇಶನ್ ಥರ ನಾವು ಯಾವುದೇ ರೀತಿ ಪ್ರಾಡಕ್ಟ್ಗಳನ್ನ ಕಸ್ಟಮರ್ಗೆ ಸಪ್ಲೈ ಕೊಡ್ತಾ ಇಲ್ಲ. ಇಲ್ಲಿ ಏನೇ ಮಾಡಿದ್ರು ನಮ್ಮ ಆಪರೇಟರ್ಗೆ ಮಾಡ್ತಾ ಇದ್ದೀವಿ. ನಾವು ಏನೇ ಡೆಲಿವರಿ ಕೊಟ್ಟರು ನಮ್ಮ CSC ಸೆಂಟರ್ಗೆ ಡೆಲಿವರಿ ಕೊಡ್ತೀವಿ, ಅವ್ರ ಥ್ರೋನೇ ಆಗುತ್ತೆ. ಇದಕ್ಕೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಹೇಳ್ತೀವಿ. ಯಾಕಂದರೆ ಅವನಿಗೂ ಒಂದು ಮಾರ್ಜಿನ್ ಇರುತ್ತೆ. ಬಿಸ್ನೆಸ್ ಟು ಆನ್ಬೋರ್ಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದು ನಾವು ಮಾಡ್ಕೊತೀವಿ. ನಾವು ಕಂಪ್ನಿಗಳನ್ನ ಆನ್ಬೋರ್ಡ್ ಮಾಡ್ಕೊತೀವಿ. ಬ್ರ್ಯಾಂಡಿಂಗ್, ವಿಸಿಬಿಲಿಟಿ, ಪ್ರಮೋಷನ್ ಬ್ರ್ಯಾಂಡು ನಾವೇ ಮಾಡಿಕೊಡ್ತೀವಿ, ಅಪ್ಲಿಕೇಶನ್ ಪ್ರಮೋಷನ್ ನಾವೇ ಮಾಡ್ತೀವಿ, ಅಡ್ವರ್ಟೈಸ್ಮೆಂಟು ನಾವೇ ಮಾಡಿಕೊಡ್ತೀವಿ. ನ್ಯೂ ಡಿಸ್ಟ್ರಿಬ್ಯೂಟರ್ ರಿಜಿಸ್ಟರ್ ಬ್ರ್ಯಾಂಡ್ ಆ್ಯಂಡ್ ಬೈಯಿಂಗ್ ದ ಐಟಮ್ ಥ್ರೂ ಟಿ ಸ್ಟೋರ್ ಅವನ ಕೆಲಸ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಯಾರು DVLE ಆಗ್ತೀನಿ ಅಂತಾರೋ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಾರೋ,
ಸೆಕ್ಯೂರಿಟಿ ಡಿಪಾಸಿಟ್ನ ತುಂಬ ಹೋಗಿಲ್ಲ, ಅವನು ಕೇವಲ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು. ಮಿನಿಮಮ್ ಆರ್ಡರ್ ಅಂತ ಇರುತ್ತೆ, 50,000, 1 lakh, 2 lakh ಈ ಥರ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಬಿಸ್ನೆಸ್ ಮಾಡಬೇಕಷ್ಟೇ. ಯಾವುದೇ ರೀತಿ ಸೆಕ್ಯೂರಿಟಿ ಡಿಪಾಸಿಟ್ ಇಲ್ಲ. ಆಮೇಲೆ ನಾವು ಇಷ್ಟು ತುಂಬಿದ್ರೆ ಸ್ಟಾಕ್ ಇಡಬೇಕು, ಅಡ್ವಾನ್ಸ್ ಚೆಕ್ ಕೊಡಬೇಕು. ಇದು ಯಾವುದೇ ರೀತಿ ನಮ್ಮ ಈ ಸ್ಟೋರ್ ಇಲ್ಲ, ನಮ್ಮ ಈ ಸ್ಟೋರ್ನ ಅದನ್ನೆಲ್ಲ ನೋಡ್ಕೊಳ್ಳುತ್ತೆ. ದಟ್ ಈಸ್ ದ ಬಿಲೀವ್. ನಾವು CSC ನಾವು VLE ಮೇಲೆ ಇಟ್ಟಿರೋ ಬಿಲೀವು. ಅದರಿಂದ ಯಾವುದೇ ರೀತಿ ನಾವು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ತಗೊಳ್ಳಲ್ಲ. DVLE ಬಿಲ್ಡಿಂಗ್ ದ ನೆಟ್ವರ್ಕ್ ರಿಟೇಲರ್ ಅರೌಂಡ್ ಇಸ್ ದ ಐದರ್ ವಿತ್ ನ್ಯೂ ಈ ಸ್ಟೋರ್ ಎಕ್ಸಿಸ್ಟಿಂಗ್ ರಿಟೇಲ್. ಅವನು DVLE ಇನ್ನೊಂದು ಬ್ಲಾಕಲ್ಲಿ DVLE ಆದರೆ ನಮ್ಮ VLEಗಳಿಗೆ ಸಪ್ಲೈ ಮಾಡಬೇಕಂತೇನಿಲ್ಲ. ಅವನು ಹೊರಗಡೆ ಶಾಪ್ಗಳು ಆ ತಾಲೂಕಲ್ಲಿ ಪಾತ್ರೆ ಅಂಗಡಿಯೋ ಅಥವಾ ಕಿರಾಣಿ ಶಾಪ್ ಅವ್ನು ಹೊರಗಡೆ ಕೂಡ ಅವನು ಸೇಲ್ ಮಾಡ್ಬೋದು. ನಮ್ಮ CSC ಸೆಂಟರ್ಗೆ ಸೇಲ್ ಮಾಡಬೇಕು ಅಂತ ನಾವು ರಿಸ್ಟ್ರಿಕ್ಷನ್ ಹಾಕಿಲ್ಲ. ಅವನು ನಮ್ಮ DVLE ಅಂತ ಆದರೆ ಅವನು ತನ್ನ ಓನ್ ನೆಟ್ವರ್ಕ್ನ ಎಲ್ಲಾದರೂ ಕ್ರಿಯೇಟ್ ಮಾಡ್ಕೊಳ್ಳಿ. ನಾವು ಅವನಿಗೆ ಒಂದು ಪ್ಲಾಟ್ಫಾರ್ಮ್ನ ಕೊಟ್ಟಿದ್ದೀವಿ, ನಮ್ಮ VLEಗೆ ಮಾಡಪ್ಪ ಅಂತೇಳಿ. ಅವ್ನು ಬಿಸ್ನೆಸ್ ಜಾಸ್ತಿ ಬೇಕು ಅಂತಂದರೆ ಇವನ್ ಅವ್ನು ಹೊರಗಡೆನೂ ಕೂಡ ಬಿಸ್ನೆಸ್ ಮಾಡ್ಬೋದು. ದ CSC VLE ಫಿಸಿಕಲಿ ಈ ಸ್ಟೋರ್ ನಿಮಗೆ ಇಲ್ಲಿ CSC VLE ವ್ಯಾಲಿಡ್ CSC ID ರಿಜಿಸ್ಟ್ರೇಟ್ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಒಂದು ಲೈವ್ ಆಗಿ ತೋರಿಸ್ತೀನಿ ನಾನು. ಅವಾಗಲೇ ನಮ್ಮ MD ಸರ್ ಹೇಳಿದರು ನಮ್ಗೆ ಯಾವ ರೀತಿ ಬುಕ್ ಮಾಡಬೇಕು ಅಂತ. ಈಗ ಸದ್ಯದಲ್ಲೇ ನಾವು ಪ್ರಸಾದ ಕೂಡ ಯಾಡ್ ಆಗ್ತಾ ಇದೆ, ಅದನ್ನು ಕೂಡ ಯಾವ ರೀತಿ ಬುಕ್ ಮಾಡಬೇಕು ಅಂತ ತೋರಿಸ್ತೀನಿ. ಓಕೆ, ಈ ಸ್ಟೋರ್ ಅಪ್ಲಿಕೇಶನ್ ವರ್ಕಿಂಗ್ ಆಸ್ ಎ ಡೈಗ್ರಾಮ್ ನೋಡಿ. ಇಲ್ಲಿ 4 ಆಂಡ್ರಾಯ್ಡ್ ಅಪ್ಲಿಕೇಶನ್ ಕಾಣ್ತಾ ಇದೆ. ಬ್ಲೂ ಕಲರ್ ಒಂದು, ಗ್ರೀನ್ ಕಲರ್ ಒಂದು ಅಪ್ಲಿಕೇಶನ್ ಕಾಣ್ತಾ ಇದೆ, ಆರೆಂಜ್ ಕಲರ್ ಒಂದು ಅಪ್ಲಿಕೇಶನ್ ಕಾಣ್ತಾ ಇದೆ, ಪಿಂಕ್ ಕಲರ್ ಡೆಲಿವರಿ ಬಾಯ್ಸ್ಗಳು ಯೂಸ್ ಮಾಡುವಂಥದ್ದು. ಈ ಸ್ಟೋರ್ ಬ್ಲೂ ಕಲರು ಫೈನಲಿ ಕಸ್ಟಮರ್ ಯೂಸ್ ಮಾಡುವಂಥದ್ದು. ಇಲ್ಲಿ ಬಿಸ್ನೆಸ್ ನಡೀತಾ ಇರೋದು ಒಂದು ಆರೆಂಜ್ ಕಲರು ಮತ್ತೆ ಇಲ್ಲಿ ನೋಡಿ ಈ ಆರೆಂಜ್ ಕಲರು ಮತ್ತು ಈ ಗ್ರೀನ್ ಕಲರ್ ನಡುವೆ ಬಿಸ್ನೆಸ್ ನಡೆಯುತ್ತೆ. ನಾವೊಂದು ಯೂಸರ್ ನೇಮ್ನ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಅವನಿಗೋ ಪ್ರೈಸೇ ಬೇರೆ ಇರುತ್ತೆ, ನಮ್ಮ VLE ಪ್ರೈಸೇ ಇರುತ್ತೆ. DVLE ಪ್ರೈಸೇ ಬೇರೆ, VLE ಪ್ರೈಸೇ ಬೇರೆ, ಕಸ್ಟಮರ್ ಪ್ರೈಸೇ ಬೇರೆ. ಅದನ್ನೆಲ್ಲ ಡಿಫೆಂಡ್ ನೀವೇ ಮಾಡ್ಕೋಬಹುದು. ನಮ್ಮದು ರಿಸ್ಟ್ರಿಕ್ಷನ್ ಇಲ್ಲ, ಇಷ್ಟಕ್ಕೆ ಸೇಲ್ ಮಾಡಿ, ಈ ಪ್ರಾಡಕ್ಟ್ನ ಇಷ್ಟಕ್ಕೆ ಸೇಲ್ ಮಾಡಬೇಕಂತ ಏನು ರಿಸ್ಟ್ರಿಕ್ಷನ್ ಇಲ್ಲ. ಒಂದು MOP ಅಂತ ಇರುತ್ತೆ, ಆ MOPಗೆ ಸೇಲ್ ಮಾಡಬೇಕಾಗುತ್ತೆ. ಅದು ಕಂಪ್ನಿ ಮಾಡಿರುತ್ತೆ MOPನ, ಅದ್ರೊಳಗೆ ಮಾಡಬೇಕು. MRPಗಿಂತ ಜಾಸ್ತಿ ಮಾರುವಂಗಿಲ್ಲ. ಅದೊಂದೇ ನಮ್ಮದು, ಅದನ್ನ ಬಿಟ್ಟು ಬೇರೆ ಏನಿಲ್ಲ. ಏನಿರುತ್ತೆ ಈ ಡಿಸ್ಟ್ರಿಬ್ಯೂಟರ್ ಅಪ್ಲಿಕೇಶನಲ್ಲಿ ಏನಿರುತ್ತೆ, ಮ್ಯಾನೇಜ್ ಡಿಸ್ಟ್ರಿಬ್ಯೂಟಿಂಗ್ ಪ್ರೊಫೈಲ್, ಅವನ ಪ್ರೊಫೈಲ್ಗಳನ್ನ ಮ್ಯಾನೇಜ್ ಮಾಡ್ಕೋಬಹುದು. ಮ್ಯಾನೇಜಿಂಗ್ ಇನ್ವೆಂಟ್ರಿ ಅಂದ್ರೆ ಏನಪ್ಪಾ ಅಂದ್ರೆ ಸ್ಟಾಕ್ಗಳನ್ನ ಮೇಂಟೈನ್ ಮಾಡ್ಬೋದು. ಎಷ್ಟು ಸ್ಟಾಕ್ ಇದೆ, ಎಷ್ಟು ಸ್ಟಾಕ್ ಹೋಯ್ತು. ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಅಪ್ಲಿಕೇಶನಲ್ಲಿ ನೀವು ಯಾವುದೇ ರೀತಿ ಟ್ಯಾಲಿ ಸಾಫ್ಟ್ವೇರ್ನ ಮಾಡೋ ಹೋಗಿಲ್ಲ, ಅದು ಎಲ್ಲ ಕೂಡ ಇನ್ಬಿಲ್ಟ್ ಇದೆ. ಮ್ಯಾನೇಜ್ ಇನ್ವೆಂಟ್ರಿ, ಎಷ್ಟು ಆರ್ಡರ್ ಬಂತು, ಎಷ್ಟು ಅಮೌಂಟ್ ಪೆಂಡಿಂಗ್ ಇದೆ, ಎಷ್ಟು ಅಮೌಂಟ್ ರಿಟೇಲ್ ಆಯಿತು ಎಲ್ಲ ಗೊತ್ತಾಗುತ್ತೆ. ಮ್ಯಾನೇಜ್ ಆರ್ಡರ್ಸ್ ಫ್ರಮ್ VLE, ಆಮೇಲೆ ಪಾರ್ಟ್ನರ್ ಲಾಗಿನ್. ಇದು ಇಂಪಾರ್ಟೆಂಟು, ದಯವಿಟ್ಟು ಕೇಳಿ. ಇದು ಈ ಆರೆಂಜ್ ಕಲರ್ ಅಪ್ಲಿಕೇಶನ್ ಬಂದ್ಬಿಟ್ಟು VLE ಅಪ್ಲಿಕೇಶನ್. ಇದರಲ್ಲಿ ಏನಿರುತ್ತೆ, ನೀವು ರಿಜಿಸ್ಟ್ರೇಷನ್ ಫಾರ್ ದ ಈ ಸ್ಟೋರ್, ಇದನ್ನ ನಿಮ್ಮ ರಿಜಿಸ್ಟ್ರೇಷನ್ ಇರುತ್ತೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಂದ್ಬಿಟ್ಟು 3 pages ಇರುತ್ತೆ. ಅಕೌಂಟ್ ನಂಬರ್, IFSC ಕೋಡ್, ಸ್ಟೋರ್ ಓಪನಿಂಗ್ ಟೈಮ್, ಸ್ಟೋರ್ ಕ್ಲೋಸಿಂಗ್ ಟೈಮ್, ಹೌ ಮೆನಿ ಆರ್ಡರ್ಸ್ ಗಿವನ್, ಆಮೇಲೆ ಎಷ್ಟು ಗಂಟೆ ಕ್ಲೋಸ್, ಮಿನಿಮಮ್ ಆರ್ಡರ್ ಎಷ್ಟಿರಬೇಕು, ಒಂದು ಆರ್ಡರ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ, ಪ್ರತಿಯೊಂದು ಕೇಳುತ್ತೆ. ಇದು ಇಂಪಾರ್ಟೆಂಟು. ಆಮೇಲೆ ಮ್ಯಾನೇಜ್ ಕಸ್ಟಮರ್ ಆರ್ಡರ್ಸು, ಆರ್ಡರ್ ಟು ಡಿಸ್ಟ್ರಿಬ್ಯೂಟರ್, ಮ್ಯಾನೇಜ್ ಕೆಡೆಟ್ಸ್ ಅಂದರೆ ಏನು ಅಂದರೆ ನೀವು ಡೆಲಿವರಿ ಬಾಯ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಅವ್ರಿಗೆ ಕೆಡೆಟ್ಸ್ಗಳನ್ನ ಕೊಡಬೇಕಾಗುತ್ತೆ. ಓಕೆ, ರಿಜಿಸ್ಟರ್ ಫಾರ್ ಕೆಡೆಟ್ಸ್, ಪಿಕಪ್ ಆ್ಯಂಡ್ ಡೆಲಿವರಿ. ಇವರು ಕೆಡೆಟ್ಸ್ಗಳ ಅಪ್ಲಿಕೇಶನಲ್ಲಿ ಏನೂ ಇರಲ್ಲ, ಅವರು ಪಿಕಪ್ ಡೆಲಿವರಿ ಎರಡೇ ನೋಡ್ಕೋಬೇಕು, ಅದು ಬರೀ ಶೋ ಆಗ್ತಾ ಇರುತ್ತೆ. ಓಕೆ, ಕಸ್ಟಮರ್ ಅಪ್ಲಿಕೇಶನ್ ಬಂದ್ಬಿಟ್ಟು ಯಾವ ರೀತಿ ಕಸ್ಟಮರ್ಗೆ ಇದು ವರ್ತ್ ಆಗುತ್ತೆ. ನಿಮ್ಮ ಹಳ್ಳಿಯಲ್ಲಿ ಕಸ್ಟಮರ್ ಡೌನ್ಲೋಡ್ ಮಾಡ್ಕೊಂಡ ಅಂದರೆ ನಿಯರ್ ಬೈ ಈ ಸ್ಟೋರ್ ಅಂತ ತೋರಿಸುತ್ತೆ. ಅವನು ಪಿನ್ ಕೋಡ್ ಹಾಕ್ತಾನೆ, ನಿಯರ್ ಬೈ ನಿಮ್ಮ ಸೆಂಟರ್ ರಿಜಿಸ್ಟ್ರೇಷನ್ ಇದ್ರೆ ಡೈರೆಕ್ಟ್ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ, ಶೋ ಆಗುತ್ತೆ. ನಿಮ್ಮ ಲಾಗಿನ್ ಕ್ಲಿಕ್ ಮಾಡ್ತಾನೆ, ನಿಮ್ಮ ವಿಲೇಜ್ದವನು ನಿಮಗೆ ಆರ್ಡರ್ ಬರುತ್ತೆ, ನಿಯರ್ ಬೈ ಈ ಸ್ಟೋರ್ಗೆ ಆರ್ಡರ್ ಬರುತ್ತೆ. ಇವನ್ ಕ್ಯಾಶ್ ಆನ್ ಡೆಲಿವರಿ, ಕ್ರೆಡಿಟ್ ಕಾರ್ಡ್ ಪೇಮೆಂಟ್, ಗೇಟ್ವೇನು ಯೂಸ್ ಮಾಡ್ಕೋಬಹುದು. ಆಲ್ರೆಡಿ ನಮ್ಮ CSC ಗ್ರಾಮೀಣ ಈ ಸ್ಟೋರಲ್ಲಿ ಎಲ್ಲ ಕಾರ್ಗಳು ಸಿಗ್ತಾ ಇದೆ. ರೆನಾಲ್ಡ್ ಕಾರ್ ಸಿಗುತ್ತೆ, ಟಾಟಾ ಕಾರ್ ಸಿಗುತ್ತೆ, ಮಹೇಂದ್ರ ಕಮರ್ಷಿಯಲ್ ವೆಹಿಕಲ್, ಮಹೇಂದ್ರ ಪ್ಯಾಸೆಂಜರ್ ವೆಹಿಕಲ್, ಟ್ರಕ್, ಟಾಟಾ ಕಮರ್ಷಿಯಲ್, ಟಾಟಾ ಏಸ್, ಪ್ರತಿಯೊಂದು ಶೋರೂಮ್ನು ಕೂಡ ಯಾರು ನೀವು ಶೋರೂಮ್ಗೆ ಹೋಗೋ ಹಾಗಿಲ್ಲ. ನಿಮ್ಮ ಹಳ್ಳಿಯಲ್ಲೇ, ನಿಮ್ಮ ವಿಲೇಜಲ್ಲೇ ಬುಕ್ ಮಾಡಿದರೆ ನಮ್ಮ ಡೀಲರ್ಗಳು ಬರ್ತಾರೆ, ಡೆಮೋ ಕಾರ್ನ ತೋರಿಸ್ತಾರೆ. ಈವನ್ ನಮ್ಮ CSC VLEಗಳು ಇಂಟ್ರೆಸ್ಟ್ ಇದ್ರೆ, ಏನೋ ನಮ್ಮ ಹತ್ರ ಜಾತ್ರೆ ಇದೆ, ನಮ್ಮ ಇವತ್ತು ಜನ ಜಾಸ್ತಿ ಬರ್ತಾರೆ ಅಂದರೆ ಒಂದು ಡೆಮೋ ಕಾರ್ನ ನೋಡಿರ್ಬೋದು. ಹೊರಗಡೆ ನಮ್ಮ ರೆನಾಲ್ಟ್ ಕಾರ್ಗಳು ನಿಂತಿದೆ, ರೆನಾಲ್ಟ್ ಕಾರ್ ಕೂಡ ಶೋ ಆಗ್ತದೆ ಹೊರಗಡೆ. ಅದೇ ರೀತಿ ನಿಮ್ಮ CSC ಆಪರೇಟರ್ ಸೆಂಟರ್ಗಳ ಮುಂದೆ ಗಾಡಿಗಳನ್ನ ಡೆಮೋ ಕೊಡ್ತಾರೆ, ಅದರಿಂದ ಕೂಡ ಆರ್ಡರ್ ತಗೋಬಹುದು. ನೀವು ಒಂದು ಹಳ್ಳಿಯಲ್ಲಿ ನಮ್ಮ ಪವರ್ ಏನು ಅಂತ ತೋರಿಸ್ಕೊಳ್ಳೋಕ್ಕೆ ಒಂದು ಗ್ರಾಮೀಣ ಇಷ್ಟು ಒಂದು ಒಳ್ಳೆಯ ಅವಕಾಶ. ಯಾಕಂದರೆ ಎಷ್ಟೋ ಜನ ಕಾರ್ಗಳಿಗೆ ಶೋರೂಮ್ಗೆ ಹೋಗೋ ಅವಶ್ಯಕತೆ ಇರುತ್ತೆ. ನಮ್ಮ CSC ಸೆಂಟ್ರಿಂದ ಬುಕ್ ಮಾಡಿದ್ರೆ ಯಾವುದೇ ರೀತಿ ಶೋರೂಮ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಅವರೇ ನಿಮ್ಮ ಹತ್ರ ಬರ್ತಾರೆ. ನಿಮ್ಮ ಹತ್ರ ಮೀನ್ಸ್ ನಮ್ಮ CSC ಸೆಂಟರ್ಗೆ ಬರ್ತಾರೆ. ನೀವು ಕಸ್ಟಮರ್ನ CSC ಸೆಂಟರ್ಗೆ ಕರೆಸಬೇಕು, ಅದೊಂದೇ ಉದ್ದೇಶ.
ನೋಡಿ ನಮ್ಮ ಜೊತೆ ಪಾರ್ಟ್ನರ್ಸ್ ಇರೋರು ಯುನಿಬಿಕ್ ಇದೆ, ಪರ್ಚುನೈಲ್, ಪ್ಯಾರಾಚೂಟ್, ಬ್ರಿಟಾನಿಯಾ, ಆಮೇಲೆ ರಾಜಧಾನಿ, ಶೆಲ್ಲೋ, ಸಪೋಲೋ, ಕೊಕಾಕೋಲಾ, ಬಜಾಜ್, ವರ್ಪೂಲ್, ಇಂಟೆಕ್ಸ್, ಪ್ರೀತಿ, ರಿಕೋ, ರೆನಾಲ್ಟ್, ಭಾರತ್ ನೆಟ್, ಟಾಟಾ ಮೋಟರ್ಸ್, ಗ್ರೀನ್ ಚೇಪ್, ಕ್ರೋಮಾ, ಇಷ್ಟೆಲ್ಲ ಕಂಪ್ನಿಗಳು ಆಲ್ರೆಡಿ ನಮ್ಮ ಹತ್ರ ಇದೆ. ಇದರಂಥ ಪ್ರಾಡಕ್ಟ್ಗಳನ್ನ ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇವಾಗ ಇನ್ನೂ ಕೂಡ ಕಂಪ್ನಿಗಳು ಬರ್ತಾ ಇದೆ, ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೂಡ ಕಂಪ್ನಿಗಳು ಬರ್ತಾ ಇದೆ. ಸದ್ಯಕ್ಕೆ ಇಷ್ಟು ಕಂಪ್ನಿಗಳಿವೆ. ಇಡೀ ಪ್ಯಾನ್ ಇಂಡಿಯಾದಲ್ಲಿ ಯಾವ್ದು ಬೇಕಾದ ಆನ್ಲೈನಲ್ಲಿ ಚೆಕ್ ಮಾಡಿ, ಯಾವ್ದು ಬೇಕಾದ ರಿಟೇಲ್ ಶಾಪ್ಗೆ ಹೋಗಿ ನಮ್ಮಷ್ಟು ಕಡಿಮೆ ಕೂಲರ್ ಪ್ರೈಸ್ನ ಯಾರೂ ಕೊಡ್ತಾ ಇಲ್ಲ. ಈವನ್ ಒಂದು ಕೂಲರಲ್ಲಿ 2,000 ರೂಪಾಯಿ ಆಫ್ ಇದೆ, ಒಂದು ಕೂಲರ್ಗೆ 2,000 ರೂಪಾಯಿ ಆಫ್ ಇದೆ. ಇವತ್ತೇ ಕೂಡ ಡ್ರೈವ್ ನಡೀತಾ ಇದೆ. ಈ ರೀತಿ ಪ್ರತಿ ವೀಕು, ಪ್ರತಿ ಸಾಟರ್ಡೆ, ಪ್ರತಿ ಮಂತು ನಾವು ಈ ಥರ ಡ್ರೈವ್ ಮಾಡ್ತಾ ಇದ್ದೀವಿ. ಆ ಡ್ರೈವಲ್ಲೂ ಕೂಡ ನಮಗೆ ಆಫರ್ಗಳನ್ನ ಕೊಡ್ತೀವಿ. ಅವಾಗ ಕೂಡ ನಮಗೆ DMsಗಳಿಗೂ ಆಫರ್ ಇರುತ್ತೆ. ನೋಡಿ ಇಲ್ಲಿ ಅದೇ ಹೇಳಿದ್ ನನಗೆ ಅವಾಗಲೇ ರಿನಾಲ್ಟ್ ಕಾರ್ನ ಪರ್ಚೇಸ್ ಮಾಡ್ಬೋದು, ಆಟೋ ಮಾಡ್ಬೋದು, ಆಮೇಲೆ ಮಹೇಂದ್ರ SUV ಮಾಡ್ಬೋದು, ಕಮರ್ಷಿಯಲ್ ವೆಹಿಕಲ್ ಮಾಡ್ಬೋದು. ಅದರ್ ಪ್ರಾಡಕ್ಟ್ ಟಿ ಶರ್ಟ್ಸ್, ಅಜ್ಮೀರಿ ಫ್ಯಾಷನ್, CSC ಟಿ ಶರ್ಟ್ ಕೂಡ ನಮ್ಮಲ್ಲಿ ಬರುತ್ತೆ. ದರ್ಜಿ ಆನ್ಲೈನ್ ಅಂತ ಬರುತ್ತೆ. ಯಾರಿಗಾದರೂ ನಿಮ್ಮ ಆಪರೇಟರ್ಗಳು ಇಂಟ್ರೆಸ್ಟ್ ಇದ್ರೆ, ನಂಗೆ CSC ಕ್ಯಾಪ್ ಬೇಕು, CSC ಟಿ ಶರ್ಟ್ ಬೇಕು ಅಂತ ಇದ್ರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಶೆಲೋ ಕಂಪನಿ, ಶೆಲೋ ಪೆನ್ಗಳು ಮಾತ್ರ ಸ್ಪೆಲ್ ಡಿಸ್ಟ್ರಿಬ್ಯೂಟರ್ ಪ್ರೈಸಲ್ಲಿ ಸಿಗ್ತಾ ಇದೆ. ನಾನು ಇಲ್ಲಿ ಏನು ಮಾತಾಡ್ತಾ ಇದ್ದೀನಲ್ಲ, ಏನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಡಿಸ್ಟ್ರಿಬ್ಯೂಷನ್ ಪ್ರೈಸು. ನೀವು ಮತ್ತೊಬ್ಬರಿಗೆ ಮಾರೋ ರೀತಿ, ನಾನು ಬಿಸ್ನೆಸ್ ಟು B2B ಮಾತಾಡ್ತಾ ಇದ್ದೀನಿ, ಬಿಸ್ನೆಸ್ ಟು ಬಿಸ್ನೆಸ್. ಇಲ್ಲಿ ಯಾವುದೇ ರೀತಿ ರಿಟೇಲ್ ಪ್ರೈಸ್ ಅಲ್ಲ. ಓಕೆ, ಏನು ಬೆನಿಫಿಟ್ಟು ನಮ್ಮ CSC VLEಗೆ ಏನು ಬೆನಿಫಿಟ್ಟು ಸ್ವಲ್ಪ ಕೇಳಿ, ನಿಮಗೂ ಹೇಳಕ್ಕೆ ಈಜಿ ಆಗುತ್ತೆ. VLE ಈಸಿಲಿ ಗ್ರೋತ್ ಇನ್ ಫೈನಾನ್ಸ್ ಲೆವೆಲ್. ನಮ್ಮ ಗ್ರಾಮೀಣ ಸ್ಟೋರಿಗೆ ಬರೋದ್ರಿಂದ VLE ಈಸಿಲಿ ತನ್ನ ಫೈನಾನ್ಷಿಯಲ್ ಲೆವೆಲಲ್ಲಿ ಗ್ರೌತ್ ಆಗ್ಬೋದು. ಯಾಕಂದರೆ ನಮ್ಮಲ್ಲಿ ಎಲ್ಲ ರೀತಿ ಕಂಪ್ನಿಗಳಿದೆ. ಆ ಹಳ್ಳಿಗೆ ಏನು ಬೇಕು, ಹಳ್ಳಿ ಜನಕ್ಕೆ ಏನು ಬೇಕು ಅನ್ನೋದು ಅತಿ ಕಡಿಮೆ ಪ್ರೈಸಲ್ಲಿ ನಾವು ಇಲ್ಲಿ ಕೊಡ್ತಾ ಇದ್ವಿ, ಗ್ರೌತ್ ಆಗ್ಬೋದು. VLE ಈಸಿಲಿ ಗೆಟ್ ಎ ಡಿಸ್ಟ್ರಿಬ್ಯೂಷನ್ ಇನ್ ಅವರ್ ವಿಲೇಜ್. VLE ಏನು ಹಳ್ಳಿಯಲ್ಲೇ ನಾನು ಡಿಸ್ಟ್ರಿಬ್ಯೂಟರ್ ತಗೋತೀನಿ ಅಂತಂದರೆ ಅದನ್ನು ಮಾಡ್ಬೋದು. ಇಸ್ ಕಾಲ್ಡ್ ಆಸ್ ಎ DVLE ಅಂತ. ಇನ್ನೊಂದು ನಮ್ಮ ಡಿಸ್ಟ್ರಿಬ್ಯೂಷನ್ ಆಗೋದ್ರಿಂದ, ನಮ್ಮ CSCಯಿಂದ ಡಿಸ್ಟ್ರಿಬ್ಯೂಷನ್ ಆಗೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ VLEಗೆ ಅವನು 10 ಕಂಪ್ನಿ ಆದರೂ ಡಿಸ್ಟ್ರಿಬ್ಯೂಷನ್ ಆಗ್ಬೋದು. ಸರ್ ಯಾರಾದರೂ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಡಿಸ್ಟ್ರಿಬ್ಯೂಷನ್ ತೊಗೊಂಡ್ರೆ, ಪ್ರೀತಿ ಹೋಮ್ ಅಪ್ಲಾಯನ್ಸಸ್ ಡಿಸ್ಟ್ರಿಬ್ಯೂಷನ್ ತೊಗೊಂಡ್ರೆ ಯಾರು ಪಿಸನ್ ಡೌನ್ ಬಂದರೆ ಕೊಡಲ್ಲ. ಯಾಕಂದರೆ ನೀನು ಪ್ರೀತಿಗೆ ಫೋಕಸ್ ಮಾಡ್ತಾ ಇದೆಯಾ, ಪ್ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆಯಾ, ಪಿಸನ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದರೆ ಸೇಮ್ ಪ್ರಾಡಕ್ಟ್ ಇರುವಂಥ ಬೇರೆ ಬೇರೆ ಕಂಪ್ನಿಗಳನ್ನ ನಾವು ತೊಗೊಂಡ್ರೆ ಯಾರೂ ಕೊಡಲ್ಲ. ಇಲ್ಲಿ ನಮ್ಮ CSCಯಿಂದ ನೀವು 10 ಕಂಪ್ನಿಗಳಾದರೂ ಡಿಸ್ಟ್ರಿಬ್ಯೂಷನ್ ತೊಗೋಬೋದು. ಈಗ ಟಾಟಾ ವಾಟರ್ ಡಿಸ್ಟ್ರಿಬ್ಯೂಷನ್ ತೊಗೊಂಡ್ರೆ ಅಕ್ವಾಫೈನ್ ಡೌನ್ ಕೊಡಲ್ಲ ಹೊರಗಡೆ. ನೀನು ಟಾಟಾ ವಾಟರ್ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ಯಾ, ಅಕ್ವಾಫೈನ್ ಕೊಡೋಕ್ಕಾಗಲ್ಲ. ಬಟ್ ನಮ್ಮಲ್ಲಿ ಟಾಟಾ ವಾಟರ್ನೂ ಕೊಡ್ತೀವಿ, ಅಕ್ವಾಫೈನ್ ಏನು ಅದೇ ಸೇಮ್ ಕಂಪ್ನಿ 10 ಕಂಪ್ನಿಗಳ ಡಿಸ್ಟ್ರಿಬ್ಯೂಷನ್ ಒಬ್ಬನೇ ಆಗ್ಬೋದು. ಇದೊಂದಿದೆ. VLE ಈಸಿಲಿ ಗೆಟ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್. ನೋಡಿ ನಿಮ್ಮ VLE, ನಿಮ್ಮಲ್ಲಿ ಯಾರೋ VLE ಇರ್ತಾರೆ ಹಳ್ಳಿಯಲ್ಲಿ, CS ಸೆಂಟರ್ ಜೊತೆಗೆ ಒಂದು ಸೆಂಟರ್, ಏನೋ ಒಂದು ಕಿರಾಣಿ ಸೆಂಟ್ರು ಅಥವಾ ಏನಾದರೂ ಒಂದು ಶಾಪ್ಗಳನ್ನ ಇಟ್ಟರೆ ಅವನು ಆಫ್ಲೈನಲ್ಲೂ ಸೇಲ್ ಮಾಡ್ಬೋದು, ಆನ್ಲೈನಲ್ಲೂ ಸೇಲ್ ಮಾಡ್ಬೋದು. ಅವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ 2008ರಲ್ಲಿ ಥರ್ಡ್ ಪಾರ್ಟಿಗಳು ಬಂತು. ನಾನು ನೇಮ್ ತೊಗೊಳಕ್ಕೆ ಇಷ್ಟಪಡಲ್ಲ. ಅಂಥ ಕಂಪ್ನಿಗಳು ಇವತ್ತು ನಮ್ಮ ಪಿನ್ ಕೋಡ್ಗೆ ಬರಬೇಕು ಅಂತಂದರೆ ಮಿನಿಮಮ್ 10 ವರ್ಷ ತೊಗೊಂಡಿದ್ದಾರೆ. ಒಂದು ಕಂಪ್ನಿಗಳು 2008ರಲ್ಲಿ ಲಾಂಚ್ ಆಗಿದೆ. ಎಷ್ಟು ಡಿಸ್ಟ್ರಿಕ್ಟ್ ಲೆವೆಲ್ ಸಪ್ಲೈ ಮಾಡ್ತಿದ್ರು, ಅಮೆಜಾನ್, ಫ್ಲಿಪ್ಕಾರ್ಟ್ದವರು. ಇವತ್ತು ನಮ್ಮ ಪಿನ್ ಕೋಡ್ಗೆ ಬರಬೇಕು ಅಂತಂದರೆ 10 ವರ್ಷ ಟೈಮ್ ಬೇಕಾಯಿತು. 10 ವರ್ಷದಲ್ಲಿ ಪಿನ್ ಕೋಡ್ಗೆ ಬಂದಿದ್ದಾರೆ. ಈಗ ಅವರು ನಮ್ಮ CSC ಗ್ರಾಮೀಣ ಸ್ಟೋರು ಇವಾಗ 1 ವರ್ಷ ಆಯಿತು. ಆಲ್ರೆಡಿ ನಮ್ಮದು ವಿಲೇಜಲ್ಲಿ ನೆಟ್ವರ್ಕ್ ಇದೆ. ನಾವು ವಿಲೇಜಿಂದ ದಿಲ್ಲಿವರೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟಾಪಿಂದ ಬಂದಿಲ್ಲ, ಕೆಳಗಡೆ ನೆಟ್ವರ್ಕ್ ಇದೆ. ನಾವು ಈಸಿಲಿ ಗ್ರೌತ್ ಆಗ್ಬೋದು. ಓಕೆ, ಒಂದು ಜಸ್ಟ್ ಈಗ ಯಾವ ಥರ ಗ್ರಾಮೀಣ ಸ್ಟೋರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ ತೋರಿಸ್ತೀನಿ ಸರ್. ಎಕ್ಸ್ಪೆಕ್ಟ್ ಅದೇ ಇಂಪಾರ್ಟೆಂಟು. ಲಾಸ್ಟಿಗೆ ಕೊಡ್ಬೇಕು ನನಗೆ. ಎಲ್ಲರೂ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಸರ್ ಸ್ಕ್ರೀನ್ ಶೇರ್ ಆಗ್ತಾ ಇದೆಯಾ? ಟೂ ಮಿನಿಟ್ಸ್. ಸ್ಕ್ರೀನ್ ಶೇರ್ ಆಗ್ತಾ ಇದೆಯಲ್ಲ ಮಂಜುನಾಥ್? ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು CSC ಗ್ರಾಮೀಣ್ ಸ್ಟೋರ್ ಅಂತ ಸರ್ಚ್ ಮಾಡಿದರೆ CSC ಗ್ರಾಮೀಣ್ ಸ್ಟೋರು 4 ಅಪ್ಲಿಕೇಶನ್ಗಳು ಶೋ ಆಗುತ್ತೆ. ಎಲ್ರಿಗೂ ರಿಕ್ವೆಸ್ಟು, CSC ಗ್ರಾಮೀಣ್ ಸ್ಟೋರ್ ಕಸ್ಟಮರ್ ಅಪ್ಲಿಕೇಶನ್ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಬಿಡಿ. ನಿಮಗೆ ಗೊತ್ತಾಗುತ್ತೆ ನಾಲೆಜ್. ಇದು ಫಸ್ಟ್ ಬ್ಲೂ ಕಲರ್ ಇದೆ, ಆ ಬ್ಲೂ ಕಲರ್ನ ಡೌನ್ಲೋಡ್ ಮಾಡ್ಕೊಂಬಿಡಿ.
ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದು ಗ್ರೂಪ್ಗೆ ನಿಮ್ಮ PPTಗಳನ್ನ ಶೇರ್ ಮಾಡ್ತೀನಿ. ಓಕೆ, ಈಗ VLE ಅಪ್ಲಿಕೇಶನಲ್ಲಿ ಆರೆಂಜ್ ಕಲರ್ ಅಪ್ಲಿಕೇಶನ್ ನಿಮ್ಮ VLEಗಳು ಮಾಡ್ಕೋಬೇಕು. ನಿಮ್ಮ ಆಪರೇಟರ್ಗಳು ಆರೆಂಜ್ ಕಲರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊತಾರೆ. ಈಗ ನಾನು ಗ್ರಾಮೀಣ ಇಸ್ಟೋರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಈ ಥರ ಓಪನ್ ಆಗುತ್ತೆ ಮೈ ಪ್ರೊಫೈಲು. ಜಸ್ಟ್ ಏನು ಕೇಳುತ್ತೆ ಅಂದರೆ ನಿಮ್ಮ ನೇಮು, ಇಮೇಲ್ ID, ಮೊಬೈಲ್ ನಂಬರು ಅಂತ ಕೇಳುತ್ತೆ, ಅಡ್ರೆಸ್ ಕೇಳುತ್ತೆ, ಅಡ್ರೆಸ್ನ ಆ್ಯಡ್ ಮಾಡ್ತೀರಾ. ಇದು ಯಾವ ರೀತಿ ಈ ಪ್ಲಾಟ್ಫಾರ್ಮ್ ವರ್ಕ್ ಆಗುತ್ತೆ ಪ್ಲೀಸ್ ನೋಡಿ ಈ ಕಡೆ, ಆಮೇಲೆ ಡೌನ್ಲೋಡ್ ಮಾಡ್ಕೋಬೋದು. ಒಂದು 2 ನಿಮಿಷ, ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ನಾನು ಕೂಡ ಬೇಗ ಮುಗಿಸ್ಬೇಕಾಗಿದೆ. ಇಲ್ಲಿ ನಿಯರ್ ಬೈ ಈ ಸ್ಟೋರ್ ಅಂತ ಕ್ಲಿಕ್ ಮಾಡ್ತೀರಾ. ನನ್ನ ಪಿನ್ ಕೋಡಲ್ಲಿ, ಈಗ ನನ್ನ ವಿಲೇಜ್ ಪಿನ್ ಕೋಡಲ್ಲಿ ಇಲ್ಲಿ ನಿಯರ್ ಬೈ ಅಂತ ಕ್ಲಿಕ್ ಮಾಡಿದಾಗ ಪೂರ್ಣ ಬ್ರಹ್ಮ CS ಸೆಂಟರ್, ಪೂಜಾರಿ ಗ್ರಾಮೀಣ ಸ್ಟೋರ್, ಕಲ್ಪವೃಕ್ಷ ಗ್ರಾಮೀಣ ಸ್ಟೋರ್ ಈ ಥರ ಶೋ ಆಗ್ತಾ ಇದೆ. ನಾನು ಹೋಗ್ತೀನಿ ಪೂರ್ಣ ಬ್ರಹ್ಮ ಗ್ರಾಮೀಣ ಸ್ಟೋರ್ಗೆ. ನನಗೇನೋ ಒಂದು ಪ್ರಾಡಕ್ಟ್ ಬೇಕು. ಬೆಳಗ್ಗೆ ನಮ್ಮ MD ಸರ್ ಹೇಳಿದ್ರು ಪ್ರಸಾದ್ನೂ ಕೂಡ ನಮ್ಮ CSC ಸೆಂಟ್ರಲ್ಲಿ ತಗೋಬಹುದು ಅಂತ. ಇವತ್ತು ನನಗೆ ಅದೇ ಪ್ರಸಾದ ತೋರ್ತೀನಿ. ಬಾಬಾಧಾಮ್ ಪೇಡ ಅಂತ ಇದೆ ಒಡಿಸ್ಸಾ, ಅದು ಜೈ ಜಗನ್ನಾಥ್ ಒಂದು ಟೆಂಪಲ್ದು ಪ್ರಸಾದ ಇದು. ಇದನ್ನ ಕ್ಲಿಕ್ ಮಾಡ್ತೀನಿ. ಇದು ನನಗೆ ಬೇಕು. ನಿಮ್ಮ ಕಸ್ಟಮರ್ಸ್ ಯಾವ ರೀತಿ ಆರ್ಡರ್ ಮಾಡ್ತಾರೆ ಅಂತಂದರೆ ಬೈ ನೌ ಅಂತ ಅನ್ನೋದು. ಓಕೆ, ಇಲ್ಲಿ ನಾನು 2 ಪ್ರಸಾದನ ಬುಕ್ ಮಾಡಿದೆ. ನಿಮ್ಮ ಕಸ್ಟಮರ್ಸು ಈ ಥರ ಬುಕ್ ಮಾಡ್ತಾರೆ. ಚೆಕ್ಔಟು, ಕನ್ಫರ್ಮ್ ಅಡ್ರೆಸ್ಸು, ಪ್ಲೇಸ್ ಆರ್ಡ್ರು. ಸರ್ ನೋಡಿ, ನಿಮ್ಮ ಅಲ್ಲಿ ಕಸ್ಟಮರ್ ಕಡೆಯಿಂದ ಆರ್ಡರ್ ಬರುತ್ತೆ. ಈ ಬ್ಲೂ ಕಲರ್ ಅಪ್ಲಿಕೇಶನಿಂದ ಆರ್ಡರ್ ಪ್ಲೇಸ್ ಆಯಿತು. ಇದು ನಮ್ಮಲ್ಲಿ ಯಾವ ರೀತಿ ಬರುತ್ತೆ, ಅದೇ VLEಗೆ ನಾನು ಒಂದು ಪೂರ್ಣ ಬ್ರಹ್ಮ ಸೆಂಟರ್ ID ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಪೂರ್ಣ ಬ್ರಹ್ಮ ಸೆಂಟರ್ನ ID ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಸೆಲ್ ಒಳಗೆ ಹೋಗ್ತೀನಿ. ಸಾರಿ ಸರ್, ಇಲ್ಲಿ ನೋಡಿ ಕಿರಣ್ ಕುಮಾರ್ ಜೋಶಿಯಿಂದ ಒಂದು ಆರ್ಡರ್ ಬಂದಿದೆ. ಏನು ಬಂದಿದೆ, ಯಾರು ಕಸ್ಟಮರ್ ಅವರು, ಆರ್ಡರ್ ಏನು ಬಂದಿದೆ? ಓಕೆ, ಏನು ಬಂದಿದೆ? ಬಾಬಾಧಾಮ್ ಪೇಡ 1009 rupees ಒಂದು ಪ್ಯಾಕೆಟು, 2 kg 1 kg ಬಂದಿದೆ. ನಾನು ಇದನ್ನು ನನ್ನ ಹತ್ರ ಸ್ಟಾಕ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸ್ಟಾಕ್ ಇದೆಯೋ ಇಲ್ಲೋ ಚೆಕ್ ಮಾಡ್ಕೋಬೇಕು. ಸ್ಟಾಕ್ ಇದ್ದರೆ ನನ್ನ ಹತ್ರ 1 kg ಸ್ಟಾಕ್ ಇದೆ, 2 kg ಸ್ಟಾಕ್ ಇಲ್ಲ. ಸಬ್ಮಿಟ್ ಅಂತ ಹೇಳ್ತೀನಿ, ಅಪ್ರೂವ್ ಕೊಡ್ತೀನಿ. ಓಕೆ, ಸ್ಟೇಟಸ್ ಸಕ್ಸಸ್ಫುಲ್ ಅಪ್ಲೋಡ್ ಆಯಿತು. ಅದೇ ರೀತಿ ಕಸ್ಟಮರ್ ಅಪ್ಲಿಕೇಶನ್ಗೆ ಒಂದು ಇದನ್ನು ಹೋಗುತ್ತೆ. ಅವ್ನು ಮೈ ಆರ್ಡರ್ಸಲ್ಲಿ ಚೆಕ್ ಮಾಡ್ತಾನೆ. ಪೂರ್ಣ ಬ್ರಹ್ಮ CS ಸೆಂಟ್ರಿಂದ ಪಾರ್ಸೆಲ್ ಅಪ್ರೂವ್ಡ್. ಏನು ಪಾರ್ಸೆಲ್ ಅಪ್ರೂವ್ಡ್ ಏನಾಯಿತು ಅಂತ ಚೆಕ್ ಮಾಡಿದಾಗ ಇಲ್ಲಿ ನೋಡಿ 2 kg ಅಪ್ರೂವ್ಡ್ ಆಗಿಲ್ಲ, 1 kg ಮಾತ್ರ ಅಪ್ರೂವ್ಡ್ ಆಗಿದೆ. 549 ಪೇಮೆಂಟ್ ಅಂದು. ಓಕೆ, ಅದನ್ನು ಕೂಡ ನಮ್ಮ ಇಲ್ಲಿ ರೆಡಿ ಇದ್ದರೆ ಚೇಂಜ್ ಸ್ಟೇಟಸ್ ನಾನೇನು ಮಾಡ್ತೀನಿ, ಪ್ಯಾಕ್ಡ್ ಅಂತ ಸ್ಟೇಟಸ್ ಅಪ್ಡೇಟ್ ಮಾಡಿದ್ರೆ ಅವನಿಗೆ ಪ್ಯಾಕ್ಡ್ ಅಂತ ಮೆಸೇಜ್ ಹೋಗುತ್ತೆ. ಕಸ್ಟಮರ್ಗೆ ಪೆಂಡಿಂಗ್ ಅಂತ ಪೇಡ್ ಸ್ಟೇಟಸ್. ಓಕೆ, ಈ ರೀತಿ ನೀವು ಅಪ್ಡೇಟ್ ಮಾಡಿದರೆ ಕಸ್ಟಮರ್ಗೆ ಅಪ್ಡೇಟ್ ಆಗುತ್ತೆ. ಆಯಿತು, ನೀವು ಬಾಬಾಧಾಮ್ ಪೇಡನ್ನು ಹೇಗೆ ತರಿಸ್ಬೇಕು? ಆಯಿತು, ಅವ್ನು ಬಾಬಾಧಾಮ್ ಪೇಡ ಬುಕ್ ಮಾಡಿದ. ಬಟ್ ನೀವು ಯಾವ ರೀತಿ ಬುಕ್ ಮಾಡಬೇಕು ಅಂತಂದರೆ ನೀವು ಬೈ ಅಂತ ಹೋಗ್ತೀರಾ. ಇಲ್ಲಿ ಬಾಬಾಧಾಮ್ ಪೇಡ ಇದೆ. ಓಕೆ, ಇಲ್ಲಿ ಆ್ಯಡ್ ಅಂತ ಕೊಡ್ತೀರಾ. ಮೈ ಕಾರ್ಟ್, ಚೆಕ್ಔಟ್, ಸೇಮ್ ಅವ್ರೇನು ಮಾಡ್ತಿದ್ದಾರೆ ಕಂಟಿನ್ಯೂ. ಕ್ಯಾಶ್ ಆನ್ ಡೆಲಿವರಿ ಅಂತ ಬರುತ್ತೆ. ಪ್ಲೇಸ್ ಆರ್ಡರ್. ಸರ್, ನಿಮ್ದು ಆರ್ಡರ್ ಪ್ಲೇಸ್ ಆಯಿತು. ಇದು ಕ್ಯಾಶ್ ಆನ್ ಡೆಲಿವರಿಗೆ. ನಮ್ಮ ಪ್ರಾಡಕ್ಟ್ಗಳು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ನೀವು ಪೇಮೆಂಟ್ ಮಾಡ್ತೀರಾ. ಪೇಮೆಂಟ್ ಮಾಡಿದ್ಮೇಲೆ ಡಿಸ್ಟ್ರಿಕ್ಟ್ ವೈಸ್ ಟ್ರೈನಿಂಗ್ ಕೊಡುವ. ಇವ್ರಿಗೆ ಅರ್ಥ ಆಗಲ್ಲ, ಇವರಿಗೆ ಮಾಹಿತಿ ಎಷ್ಟು ಕೊಡೋಣ ಅಷ್ಟು ಕೊಡೋಣ. ಇನ್ನು ಸರ್ ಇದ್ದಾರೆ. ಓಕೆ, ಇವಾಗ ಈ ಥರ ಆರ್ಡರ್ನ ಪ್ಲೇಸ್ ಮಾಡಬೇಕು. ನಾವು ನಿಮ್ಮ ಡಿಫಾಲ್ಟ್ ಆಗಿ 6000 ಆಪ್ರೇಟರ್ಗಳಿಗೂ ಗ್ರಾಮೀಣ ಇಸ್ಟೋರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಕೊಡಿಸ್ತೀವಿ. ಅದಾದಮೇಲೆ ನಿಮಗೆ ಡಿಸ್ಟ್ರಿಕ್ಟ್ ವೈಸ್ ವಿಷಯ ತೊಗೊಂಡು ಯಾವ ರೀತಿ ಆರ್ಡರ್ ಮಾಡಬೇಕು ಅನ್ನೋದು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ಈಗ ಒಂದು 5 ನಿಮಿಷ ಬಾಲಕೃಷ್ಣ ಸರು ರಿನಾಲ್ಟ್ ಬಗ್ಗೆ ಮಾತಾಡ್ತಾರೆ. ರಿನಾಲ್ಟ್ ಒಂದು 5 ನಿಮಿಷ ಆದಮೇಲೆ ನಾವು ಸೆಷನ್ನ ಕ್ಲೋಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಗ್ರಾಮೀಣ ಈ ಸ್ಟೋರ್ ಅಂದ್ರೆ ಏನು ಸರ್? ಎಲೆಕ್ಟ್ರಾನಿಕ್ ಸ್ಟೋರ್ ಅಂದರೆ ಆನ್ಲೈನಲ್ಲೇ ಹಳ್ಳಿಯಲ್ಲಿ ಕುಂತು ಆರ್ಡರ್ ಮಾಡ್ತಕ್ಕಂಥದ್ದು, ಆಯಿತಾ? ಸೊ ಈಗ ಅದರಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೋಸ್ಕರ ಒಳ್ಳೆ ಇನ್ಸೆಂಟಿವ್ನ ತಗೊಂಡ್ಬರ್ತಕ್ಕಂಥ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಚೆನ್ನಾಗಿ ಕೇಳಿ. ರೆನಾಲ್ಟೋ ಮುಂದಿನ ದಿನಗಳಲ್ಲಿ ಚಾನ್ಸ್ ಇದೆ ಅಂತ ಹೇಳಿ ಅಷ್ಟೇ.
I would like to introduce myself. My name is Balakrishnan. I am working as a Renault advisor, and in fact, it's my job now to make you motivated at the fag end of the session. First of all, I would like to thank the management of CSC for giving me an opportunity to address you. In fact, it's one of the well-attended meeting of, we have seen more than 500 meetings, out of which more than 300 participants. It's one of the well-attended meeting. I wish to place it in the record. Second, I wish to thank the management of SKDRP, the way in which the whole thing has been conducted. In fact, yesterday evening I was there, and today morning when I came, it was so cheerful. In fact, by 9 o'clock, all the participants started coming. I have seen a lot of discipline. See, the basic discipline is there. I really appreciate. Wherever there is a discipline, hats up to you. Things will fall in place. So right now, we will give you an introduction. In fact, I'm very happy to say that we are one of the vendors who have got approved by CSC. I would like to take you, there will be a lot of doubts, and this is not the end of our whole session. This is only the beginning. So we will come across a lot of doubts. Customers will come across a lot of doubts. Your operators will have many, many doubts. And this is an ongoing program. We will keep on coming. We will visit on a taluk by taluk. First of all, we would like to take you as a preliminary introduction meeting to you. It is just to give you an idea that these kind of products can be purchased by the customer at your VLE center. Please take it in that way. It is not that we can do everything in one sitting itself. It is an introductory meeting. I hope there will be a lot of doubts on this thing. Please keep it in mind. We will definitely come and do a lot of interactive sessions in the taluk level also. So I would like to say this is a company from France, RENAULT, Renault. In French language, we pronounce this as Renault. So Renault, we are a company from France. It's a European company, and we are one of the successful European company, and we are the #1 European car manufacturing company in India. We have a full-fledged manufacturing facility in Chennai. So we are a 123 years old automobile company. In fact, #1 is Mercedes-Benz, and we are #2. We have got more than 123 years of experience in automobile field. So there are a lot of innovations to our credit. Most of you must have heard about a unit called turbocharger that gives additional horsepower to the engine. So this turbocharger concept has been invented by Renault. Smart key. Nowadays all the latest cars, they have smart access card. There is no separate ignition key. You go nearer to the car, the door automatically opens. When you come away from the car, the door closes. By using a sensor technology, this particular a smart key is operating. That key concept, and it has been designed by Renault and given to the automobile market. Media navigation, you see in the dashboard, nowadays it doesn't look like a dashboard. It looks like a mini TV. Whether it is an entertainment channel, whether it is about car, all the informations are available in the dashboard. That media navigation system has been invented by Renault and given to the automobile field. So we have products, what you are seeing, Renault Kwid, Renault Triber, Renault Duster, Renault Kiger. These are all the products which are available in the Indian market. And in the last 11 years, we have delivered more than 7 lakh plus cars. On an annual growth between 2019 and 2020, we had a growth of 12%. In automobile, on a year-on-year growth, more than 5% is a very big achievement, and we have got 12% achievement between 2019 and 2020, and we have more than 4 lakh plus Kwid cars in the market, more than almost about 2 lakh Duster cars in the market, and about 75,000 Triber cars are in the road. I will not take much of time, and I will not explain about the features also, because each product, each variant has got many sub-variants. It will take minimum 3 to 4 hours for us to explain. I will just run through the PPT. This is the car what you are seeing. It's a Kwid. It's a sub-compact entry-level vehicle. So normally any design, it should be attractive, it should be innovative, and it should be affordable also. You cannot make very expensive product and it should be available to the common man. So in that way, the Kwid is a very affordable, entry-level, stylish hatchback car. So there are many features are there. I will not touch about this thing. You name any feature, this particular car has got the feature. And second, what you are seeing is a Triber. It is a multi-utility vehicle. It has got a 7-seater.
this particular vehicle has got many features. It has got a flexible seating system. It's very attractive for looking. At the same time, it is very affordable in terms of price also. And you see what you see on the screen, it's a Kiger. It is a sub 4-meter compact SUV. It's a very stylish car. It's very smart cabin. It has got exciting drive also. You see it has got digital display, and it has got two engine options. It has got a naturally aspirated engine as well as it has got a turbocharger engine also. So two engine variants are also available. Duster, I need not have to explain much because many people know about Duster. Rather, Renault is known more for Duster. Duster is the first SUV, sports utility vehicle, which have been launched in India. It's a very bold design car, all-round capability, at the same time affordable. All Renault cars in India, they are very, very affordable. Now, say this is a small brief about the automobile, the car Renault. Now, what is the benefit? We will get. So this. I will just skip through. There will be additional offers for the customers. So that is what you have to keep it in your mind. So we will work out with you, along with you, by joining hands. Now you all know that there is a facility available. There is a Renault car available through CSC. If any inquiry is there which can be passed on, so we will tell you how to pass on the inquiry. So we will have, Okay. Yeah. Say how, already my colleague, Mr. Kiran has explained to you how to generate the inquiry. So there will be more practical demonstration. We will come and sit with you on the taluk level operations and we will explain to you. So we have got a lot of, this thing, My Renault application is there, through which we can find out what are all the various things which we can see in the car. And we have a tie-up with HDFC. I will not go into the detail. It has got lot of facility. Just show this. One point just I would like to. Okay. You just see, all the distributor VLEs can have this type of cars. So this kind of facilities are available. As I said in the beginning, it is only an introductory meeting. So please be aware. So, this is to inform you that a lot of cars are available from Renault India. So in this way, we can generate more inquiry which will be beneficial to the customers and will be beneficial to CSC also. So with this, I would like to thank you once again for this opportunity. So I'm looking forward for your good support. Thank you. Yes, sir. Yes, sir. Anything to say? Everything, just don't forget any laptop, charger, anything.
ಕೇಂದ್ರ ಸರ್ಕಾರದ ಕಡೆಯಿಂದ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಹೊರತಿಂದ ಈ ಶ್ರಮ ಅಂತ ಒಂದು ಹೊಸದಾಗಿ ಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಯಾರು ಅಸಂಘಟಿತ ಕಾರ್ಮಿಕರಿರ್ತಾರೆ, ಯಾರು ಒಂದು ಅನ್ಆರ್ಗನೈಸ್ಡ್ ಎಂಪ್ಲಾಯೀಸ್ ಇರ್ತಾರೆ, ಅಂದರೆ ವರ್ಕರ್ಸ್ ಇರ್ತಾರೆ, ಅಂಥವರ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಈ ಒಂದು ಈ ಶ್ರಮ ಅಂತ ಒಂದು ಹೊಸದಾಗಿ ಯೋಜನೆ ಮಾಡಿದ್ದಾರೆ. ಈ ಒಂದು ಹೊಸದಾಗಿ ಯೋಜನೆಯಲ್ಲಿ ನೀವೇನಾದರೂ ರಿಜಿಸ್ಟರ್ ಆಗಬೇಕಾಗಿತ್ತು, ನೋಂದಣಿ ಮಾಡಿಸ್ಬೇಕಾಗಿತ್ತು ಅಂದರೆ ಒಂದಿಷ್ಟು ಕಂಡೀಷನ್ಸ್ ಇದ್ದಾವೆ. ಯಾರ್ಯಾರು ಈ ಶ್ರಮ ಕಾರ್ಡನ್ನು ನೋಂದಣಿ ಮಾಡಿಸ್ಬೇಕು, ಯಾರ್ಯಾರು ಮಾಡಿಸ್ಬಾರ್ದು, ಆಮೇಲೆ ಏನು ಕಂಡೀಷನ್ಸು ಅಂತ ನೀವು ಈ ಶ್ರಮ ಕಾರ್ಡ್ಸ್ ಮಾಡುವಾಗ ನಿಮಗೆ ಯಾವುದೇ ಥರದಂಥ ಬೇರೆ ಒಂದು ಆರ್ಗನೈಸ್ಡ್ದಲ್ಲಿ ವರ್ಕರ್ ಆಗಬಾರ್ದು. ಅಂದರೆ ನಿಮ್ಮ ಒಂದು ಅಕೌಂಟಿಗೆ PF ಅಮೌಂಟು ಕಟ್ ಆಗಬಾರ್ದು ಫ್ರೆಂಡ್ಸ್. ಅಂದರೆ PF ಅಂದರೆ ಯಾರು? ಓ, ನಮ್ಮ SP ಮೇಡಮ್ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಬನ್ನಿ. ಏನ್ ಬಿಸಿಲು ಶಾಂತಕ್ಕ, ಗಂಟ್ಲೆಲ್ಲ ಒಣಗೋಗಿದೆ, ಕುಡಿಯಕ್ ಸ್ವಲ್ಪ ನೀರ್ ಕೊಡಿ. ತಡೀರಿ. ತಗೊಳ್ಳಿ ಮೇಡಮ್ ಅವರೇ. ಹಬ್ಬ, ಜೀವ ತಂಪಾತು. ಶಾಂತಕ್ಕ, ಮೊನ್ನೆ ಸಂಘದ ಮೀಟಿಂಗ್ನಾಗ ಈ ಶ್ರಮ್ ಕಾರ್ಡ್ ಬಗ್ಗೆ ಹೇಳಿದ್ನಲ್ಲ, ಅದನ್ನ ಮಾಡ್ಸಿದ್ರೇನಕ್ಕ? ಇಲ್ಲ ಕಣಕ್ಕ, ಆಗ ರೇಡಿಯೋದಾಗೂ ಬತ್ತಿತ್ತು. ಅದೇನಕ್ಕ ಈ ಶ್ರಮ್ ಕಾರ್ಡ್ ಅಂದ್ರೆ? ಅದು ನಮ್ಗಾಗಿ ನಮ್ಮ ಕೇಂದ್ರ ಸರ್ಕಾರದವರು ಜಾರಿಗೆ ತಂದಿರೋ ಜನಪರ ಯೋಜನೆ ಕಣಕ್ಕ. ಅದರಿಂದ ನಮ್ಮಂಗೆ ದುಡಿಯೋ ಅನೇಕ ಕಾರ್ಮಿಕರಿಗೆ ಬಹಳ ಉಪಯೋಗ ಆಗ್ತೈತೆ. ಅದ್ರಲ್ಲಿ ಹಲವಾರು ಸರ್ಕಾರಿ ಸೌಲಭ್ಯವೂ ಸಿಗ್ತೈತೆ. ಬಿಡಕ್ಕ, ಈ ಸರ್ಕಾರದವರು ಒಂದೊಂದು ಯೋಜನೆ ತರ್ತಾರೆ. ಯೋಜನೆ ಏನೋ ಸಂದಾಕೆ ಇರ್ತೈತೆ, ಆದ್ರೆ ಅದ್ರ ಸುದ್ದಿ ನಮ್ ತಾವ ಬರೋದಿಲ್ಲ, ನಮ್ ಸುದ್ದಿ ಅದ್ರ ತಾವ ಹೋಗೋದಿಲ್ಲ. ನಂದೊಂದು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಅಲ್ದು ನಂದೊಂದ್ ಜೊತೆ ಚಪ್ಲಿ ಸವಿಸಿದೀನಿ ಗೊತ್ತಾ? ಅದೆಲ್ಲ ನಮ್ಗೆಲ್ಲ ತೆಗೀರಿ. ಅಯ್ಯೋ, ಹಂಗಕ್ಕಂತಿ ಶಾಂತಕ್ಕ, ಈ ಸಮಸ್ಯೆನೆಲ್ಲ ಮನಗಂಡ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಪ್ರತಿ ತಾಲೂಕು ಹೋಬಳಿ ಮಟ್ಟದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಕಾಮನ್ ಸರ್ವಿಸ್ ಸೆಂಟರ್ ನ ತೆರೆದು ಎಲ್ಲಾ ಕೇಂದ್ರ ಸರ್ಕಾರದ ಸೌಲಭ್ಯವನ್ನು ಒಂದೇ ಸೂರಿನಡಿಯಲ್ಲಿ ಪಡೆಯಲು ಅವಕಾಶ ಮಾಡಿಕೊಟ್ಟವ್ರೆ. ಈಗ ನಿನ್ನ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಆಧಾರ್ ಕಾರ್ಡ್ ತಗೋಬಾ. ಈಗಲೇ ಈ ಶ್ರಮ್ ಕಾರ್ಡ್ಗೆ ಅರ್ಜಿ ಹಾಕೇ ಬಿಡೋಣ. ಹಾ, ತಗೋಬತ್ತೀನಿ. ತಗೊಳ್ಳಿ. ಆತ್ ನೋಡವ, ನೀನಿನ್ನು ನಾಳೆ ನಮ್ಮ ಕಲೆಕ್ಷನ್ ಸೆಂಟರ್ಗೆ ಹೋಗು. ನಾನೀಗ ನಿನ್ನ ಈ ಶ್ರಮ್ ಕಾರ್ಡ್ ಬಗ್ಗೆ ಟ್ಯಾಬ್ ಮೂಲಕ ನಮ್ಮ VLE ಸರ್ಗೆ ತಿಳಿಸಿದ್ದೀನಿ. ನಾಳೆ ನಿನ್ನಲ್ಲಿ ಹೋಗ್ತೀಯಲ್ಲ, ಅವಾಗ ನಿನ್ಗೆ ಅಲ್ಲಿ ಈ ಶ್ರಮ್ ಕಾರ್ಡ್ ಮಾಡಿ ಕಳಿಸ್ತಾರೆ. ಸರಿ, ನಾನಿನ್ನು ಹೊರಡ್ತೀನಿ. ಸರಿ ಮೇಡಮ್ ಅವ್ರೆ, ಬರ್ತೀನಿ. ನಾಳೆ ನೆನಪಲ್ಲಿ ಹೋಗಿ ಮರಿಬೇಡಿ. ಅಣ್ಣ, ಸೇವಾ ಕೇಂದ್ರ ಎಲ್ಲಿ ಬರ್ತದೆ? ಒಂದು ನಿಮಿಷ. ಸೇವಾ ಕೇಂದ್ರ ಅಲ್ಲಿ. ನಮಸ್ಕಾರ ಸರ್. ನಮಸ್ಕಾರ. ಬುದ್ಧ ಕಾರ್ಯಕ್ಷೇತ್ರದ SP ಮೇಡಮ್ ಅವರು ಕಳ್ಸವ್ರೆ. ಬನ್ನಿ ಕೂತ್ಕೊಳ್ಳಿ. SP ಮೇಡಮ್ ಅವರು ನಿನ್ನೆ ಹೇಳಿದ್ರು ನೀವು ಬರ್ತೀರಿ ಅಂತ. ನಾನು ಅದೇ ಕಾಯ್ತಾ ಇದ್ದೆ. ಒಂದು ವೇಳೆ ಇವತ್ತು ಕೂಡ ನೀವು ಬರ್ಲಿಲ್ಲ ಅಂದ್ರೆ ನಾನೇ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡೆ. ಅಂದ್ರೆ ಹಾಗೆ ನಿಮ್ ಡೀಟೇಲ್ ಎಲ್ಲ ಸಿಸ್ಟಮ್ ನಂಗೆ ಕಳ್ಸಿದ್ದಾರೆ, ಆಯ್ತಾ? ಅಂದ್ರೆ ಹಾಗೆ ನಿಮ್ ಹೆಸರು ಶಾಂತಕ್ಕ ಅಲ್ಲ? ಹ್ಞೂ ಸರ್. ತಗೊಳ್ಳಿ. ಅಯ್ಯೋ ಶಿವನೇ, ಈಟ್ ಬೇಗ ಬಂತ. ಇದ್ರಾಗ ನನ್ ಫೋಟೋನು ಬಂದದೆ. ಹಂಗಾರೆ ನಾನು ನಮ್ಮೂರಿನ ಈರವ್ವ, ದ್ಯಾಮವ್ವ, ಲಕ್ಕವ್ವ ಎಲ್ರಿಗೂ ಹೇಳಿ ಕಳಿಸ್ತೀನಿ. ಕಳಿಸಿ, ಬರ್ಲಿ ಅವರು ಕೂಡ. 8 ವರ್ಷದಿಂದ ನನ್ ಯಾವ ಕೆಲ್ಸನೂ ಇಡ್ಬೇಗ ಆಗಿರ್ಲಿಲ್ಲ ಸರ. ಧರ್ಮಸ್ಥಳದ ನಮ್ಮ ಪೂಜ್ಯರು ಈ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಅದೆಷ್ಟೋ ಜನರ ಬಾಳನ್ನು ಹಸನು ಮಾಡವ್ರೆ. ಈಗ ಈ ಸರ್ಕಾರಿ ಸೌಲಭ್ಯನು ನಮ್ಮ ಮನೆ ಬಾಗಿಲಿಗೆ ಬರೋ ಹಂಗೆ ಮಾಡವ್ರೆ. ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ ಸರ್. ಒಂದಂತೂ ನಿಜ ಸರ್,
ಪೂಜ್ಯರು ನಮ್ಮಂತ ಬಡವರ ಪಾಲಿಗೆ ದ್ಯಾವ್ರೇ ಸರಿ. ನಾ ಇನ್ನು ಬರ್ತೀನಿ ಸರ್. ಹೋಗಿ ಬನ್ನಿ. ನೋಡವ, ನೀನಿನ್ನು ನಾಳೆ ನಮ್ಮ ಕಲೆಕ್ಷನ್ ಸೆಂಟರ್ಗೆ ಹೋಗು. ನಾನೀಗ ನಿನ್ನ ಈ ಇಶ್ರಮ್ ಕಾರ್ಡ್ ಬಗ್ಗೆ ಟ್ಯಾಬ್ ಮೂಲಕ ನಮ್ಮ VLE ಸರ್ಗೆ ತಿಳಿಸಿದ್ದೀನಿ. ನಾಳೆ ನೀನಲ್ಲಿ ಹೋಗ್ತೀಯಲ್ಲ, ಅವಾಗ ನಿನ್ಗೆ ಅಲ್ಲಿ ಇಶ್ರಮ್ ಕಾರ್ಡ್ ಮಾಡಿ ಕಳಿಸ್ತಾರೆ. ಸರಿ, ನಾನಿನ್ನು ಹೊರಡ್ತೀನಿ. ಸರಿ ಮೇಡಮ್ ಅವರೇ. ಬರ್ತೀನಿ. ನಾಳೆ ನೆನಪಲ್ಲಿ ಹೋಗಿ ಮರಿಬೇಡಿ. ಅಣ್ಣ, ಸೇವಾ ಕೇಂದ್ರ ಎಲ್ಲಿ ಬರ್ತದೆ? ನಮಸ್ಕಾರ ಸರ್. ನಮಸ್ಕಾರ. ಯುದ್ಧ ಕಾರ್ಯಕ್ಷೇತ್ರದ SP ಮೇಡಮ್ ಅವರು ಕಳ್ಸವ್ರೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. SP ಮೇಡಮ್ ಅವರು ನಿನ್ನೆ ಹೇಳಿದ್ರು ನೀವು ಬರ್ತೀರಿ ಅಂತ. ನಾನು ಅದೇ ಕಾಯ್ತಾ ಇದ್ದೆ. ಎಲ್ಲ ಸಿಸ್ಟಮ್ ನಮ್ಗೆ ಕಳ್ಸಿದ್ದಾರೆ, ಆಯ್ತಾ? ಅಂದ್ರೆ ಹಾಗೆ ನಿಮ್ ಹೆಸರು ಶಾಂತಕ್ಕ ಅಲ್ಲ? ಹ್ಞೂ ಸರ್. ಅಯ್ಯೋ ಶಿವನೇ, ಇಟ್ ಬೇಗ ಬಂತ. ಇದ್ರಾಗ ನನ್ ಫೋಟೋನು ಬಂದದೆ. ಹಂಗಾರೆ ನಾನು ನಮ್ಮೂರಿನ ಈರವ್ವ, ದ್ಯಾಮವ್ವ, ಲಕ್ಕವ್ವ ಎಲ್ರಿಗೂ ಹೇಳಿ ಕಳಿಸ್ತೀನಿ. ಕಳಿಸಿ, ಬರ್ಲಿ ಅವರು ಕೂಡ. 8 ವರ್ಷದಿಂದ ನನ್ ಯಾವ ಕೆಲ್ಸನೂ ಇಡ್ಬೇಗ ಆಗಿರ್ಲಿಲ್ಲ ಸರ್. ಧರ್ಮಸ್ಥಳದ ನಮ್ಮ ಪೂಜ್ಯರು ಈ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಅದೆಷ್ಟೋ ಜನರ ಬಾಳನ್ನು ಹಸನು ಮಾಡವ್ರೆ. ಈಗ ಈ ಸರ್ಕಾರಿ ಸೌಲಭ್ಯನು ನಮ್ಮ ಮನೆ ಬಾಗಿಲಿಗೆ ಬರೋ ಹಂಗೆ ಮಾಡವ್ರೆ. ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ ಸರ್. ಒಂದಂತೂ ನಿಜ ಸರ್, ಪೂಜ್ಯರು ನಮ್ಮಂತ ಬಡವರ ಪಾಲಿಗೆ ದ್ಯಾವ್ರೇ ಸರಿ. ನಾ ಇನ್ನು ಬರ್ತೀನಿ ಸರ್. ಹೋಗಿ ಬನ್ನಿ. ಸೊ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. 2 ದಿನಗಳ ಕಾಲ ಬಹಳ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ರಿವ್ಯೂ ಮೀಟಿಂಗ್ನಲ್ಲಿ ಬಹಳಷ್ಟು ಮಾಹಿತಿಗಳು ನಿಮಗೆ ಸಿಕ್ಕಿದೆ. ಜೊತೆಗೆ ಇವತ್ತಂತೂ ಬಹುಶಃ ನಿಮಗೆ ಓವರ್ಲೋಡ್ ಆಗಿದೆ. ಯಾಕಂದರೆ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವಾಗ ಅವರು ತುಂಬ ಎಕ್ಸ್ಪರ್ಟೈಸ್ ಇರ್ತಾರೆ. ಅವರ ಎಕ್ಸ್ಪರ್ಟೈಸ್ ವೇನಲ್ಲಿ ಹೇಳ್ತಾರೆ, ಬಟ್ ಇಟ್ ಮೇ ಬಿ ಎ ನ್ಯೂ ಥಿಂಗ್ ಫಾರ್ ಯು. ಅಂತಹ ಸಂದರ್ಭದಲ್ಲಿ ನಿಮಗೆ ಇದನ್ನು ಒಮ್ಮೆಲೆ ಎಲ್ಲವನ್ನು ತಿಳಿದುಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನಿಮಗೆ ಒಂದು ಬೇಸಿಕ್ ಐಡಿಯಾ ಸಿಕ್ಕಿದೆ. ಒಮ್ಮೆ ಬೇಸಿಕ್ ಐಡಿಯಾ ಸಿಕ್ಕಿದರೆ ಖಂಡಿತ ಅದನ್ನು ನೀವು ಮುಂದಿನ ಹೆಚ್ಚು ವಿಷಯಗಳನ್ನು ಕಲೆ ಹಾಕ್ಬೋದು. ನಿಮ್ಮ ಒಂದು ಅನೇಕ
ಅನೇಕ ಮೂಲಗಳಿಂದ ನೀವೇ ವಿಷಯವನ್ನು ಕಲೆ ಹಾಕ್ಬೋದು ಮತ್ತು ಹೆಡ್ ಆಫೀಸಿಂದ ನಿಮಗೆ ನಾವು ಮಾಹಿತಿಯನ್ನು ತಿಳಿಸ್ತೇವೆ. ಇವತ್ತು ಪೂಜ್ಯ ಕಾವಂದ್ರು ಮಾತೃಶ್ರೀ ಅಮ್ಮನವರು ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ. ಯಾಕಂದರೆ ಅಷ್ಟು ಒಂದು ಒತ್ತಡದಲ್ಲಿ ಅವರು ಇರ್ತಾರೆ. ಅಂಥ ಒತ್ತಡದಲ್ಲಿ ಅವರು ಇವತ್ತು ಈ ವರ್ಕ್ಶಾಪಿಗೆ ಬಂದು ಆಶೀರ್ವದಿಸಿದ್ರಂದರೆ ಎಷ್ಟು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ, ಎಷ್ಟೊಂದು ಪ್ರೀತಿ ನಿಮ್ಮ ಮೇಲಿದೆ ಅನ್ನೋದನ್ನು ನೀವು ಗಮನಿಸಬೇಕು. ಇನ್ನೊಂದು ವಿಷಯ ನೀವು ಬೆಳಗ್ಗೆ ಕೇಳಿದ್ರಿ, 2.5 ವರ್ಷದಿಂದ CSC MD ಅವರು ಹೊರಗಡೆ ಹೋಗಿರಲಿಲ್ಲ. ಅಂದರೆ ಡೆಲ್ಲಿಯಲ್ಲೇ ಕಾರ್ಪೊರೇಟ್ ಆಫೀಸಲ್ಲಿದ್ದರು. ಫಸ್ಟ್ ಟೈಮ್ ಆಫ್ಟರ್ 2.5 years ಫಸ್ಟ್ ಟೈಮ್ ಅವರು ಬಂದಿರುವಂಥದ್ದು ಧರ್ಮಸ್ಥಳಕ್ಕೆ. ಅದು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ. CSCಯಲ್ಲಿ ಯಾವತ್ತೂ ಕೂಡ ಅತ್ಯಂತ ನಿರ್ಣಾಯಕ ವ್ಯಕ್ತಿಗಳು, ಒಬ್ಬರು ತಂತ್ರಜ್ಞಾನದ ಇಡೀ ದೇಶದ ಮುಖ್ಯಸ್ಥರು, ಇನ್ನೊಬ್ಬರು ಆಧಾರ್ನ ದೇಶದ ಮುಖ್ಯಸ್ಥರು, ಇನ್ನೊಬ್ಬರು ನಮ್ಮ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರು CSC ಸಂಸ್ಥೆಯ, ಮತ್ತೊಬ್ಬರು ಇಡೀ CSC ಸಂಸ್ಥೆಯ ಅಧ್ಯಕ್ಷರು. ಅಂತಹವರೇ ನಿರ್ಣಾಯಕ ವ್ಯಕ್ತಿಗಳು. ಯಾಕಂದರೆ ಅವ್ರ ಹತ್ರ 6 ಲಕ್ಷ VLEಗಳಿದೆ. ಅವರ ವ್ಯವಹಾರ ಕೇಳಿದ್ದು ನನಗೆ ಶಾಕ್ ಆಯಿತು. ಏನು ಈ ಸ್ಟೋರ್ ನಾವು ಹೇಳಿದರು 200 crore ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ. ಸೊ ಆ ರೀತಿಯಲ್ಲಿ ನೋಡಿದರೆ 6 ಲಕ್ಷಕ್ಕೆ 6,000 ಅಂದರೆ ಎಷ್ಟು ಪರ್ಸೆಂಟೇಜ್? 1%, ಜಸ್ಟ್ 1%. ಆದರೆ 99% ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. 99% ಇಂಪಾರ್ಟೆನ್ಸನ್ನು ಕೊಟ್ಟು ಇವತ್ತು ಅವರು ದಿಲ್ಲಿಯಿಂದ ಹಳ್ಳಿಗೆ ಬಂದಿದ್ದಾರೆ, ಈ ಪವಿತ್ರ ಕ್ಷೇತ್ರಕ್ಕೆ ಬಂದಿದ್ದಾರೆ, ಸ್ವಾಮಿಯ ಆಶೀರ್ವಾದ ತೆಗೆದುಕೊಂಡಿದ್ದಾರೆ. ಏನೋ ನಮ್ಮ ಯೋಜನೆ ಬಗ್ಗೆ ಬಹಳ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ. ತುಂಬ ತಂತ್ರಜ್ಞಾನದ ಸಮಸ್ಯೆ ಇತ್ತು. ನನ್ನ ಅನೇಕ ಮಿತ್ರರು ಹೇಳಿದರು, ಬಹಳ ಸಮಸ್ಯೆ ಇದೆ ಸರ್, ಶ್ರಮಯೋಗಿ ಮಾನ್ಧನ್ ಯೋಜನಾ ಅಥವಾ ಯಾವುದೇ PM ಪ್ರೋಗ್ರಾಮ್ ಮಾಡಿದರೆ ಅದು ಕೊನೆಗೆ OTP ಇಶ್ಯೂಸ್, ಲಾಗಿನ್ ಇಶ್ಯೂಸ್ ಅಂಥೇಳಿ ಲಾಗೌಟ್ ಆಗುತ್ತೆ ಅಥವಾ ಹೊರಗೆ ಬರುತ್ತೆ ಅಂತ ಹೇಳಿದೆ. MIS ನಮಗೆ ಕೆಲವು ಅಕೌಂಟಿಂಗ್ ರೀಸನ್ನಿಗೆ ಸಿಗ್ತಾ ಇಲ್ಲ. ಭಾರತ್ ಬಿಲ್ ಪೇಮೆಂಟ್ನ ಸೇವೆಗಳು ನಮಗೆ ಲಭಿಸ್ತಾ ಇಲ್ಲ. ಇದಕ್ಕೆಲ್ಲ ಒಂದೇ ಕಾರಣ, ಈ ಎಲ್ಲ ಸೇವೆಗಳು VLEಗೆ ಸಿಗುತ್ತೆ, ನಮಗೆ ಸಿಗ್ತಾ ಇಲ್ಲ. ಇದರ ಮುಖ್ಯ ಕಾರಣ ಏನಂದರೆ, CSCಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಖಾಸಗಿ ಸಂಸ್ಥೆಯ ಜೊತೆಗೆ ಒಪ್ಪಂದ ಮಾಡಿಕೊಂಡು ಇಡೀ CSCಯ ವ್ಯವಸ್ಥೆಯನ್ನೇ ಅವರು ಮಾಡಿಫೈ ಮಾಡಿದ್ದಾರೆ, ಓನ್ಲಿ ಫಾರ್ SKDRDP. ಸೊ CSCಯಲ್ಲಿ ತಂತ್ರಜ್ಞಾನ ಮಾಡಿಫೈ ಮಾಡಿದ್ದಾರೆ, ನಾವು ಅದಕ್ಕೆ ಪೂರಕವಾದ ತಂತ್ರಜ್ಞಾನ ಮಾಡಿಕೊಂಡಿದ್ದೇವೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಮಾಡಿಕೊಂಡಿಲ್ಲ. ಭಾರತ್ ಬಿಲ್ ಪೇಮೆಂಟ್ಗೆ ಕಾಮನ್ VLE ಆಕ್ಸೆಸ್ ಮಾಡ್ಬೋದು, ಆದರೆ ಒಂದು ಕಾರ್ಪೊರೇಟ್ ಇನ್ಸ್ಟಿಟ್ಯೂಷನ್ ಬಂದು ಅವರ ಅಡಿಯಲ್ಲಿರೋ VLEಗಳು ಆಕ್ಸೆಸ್ ಮಾಡುವಾಗ ಟೆಕ್ನಿಕಲ್ ಇಂಟಗ್ರೇಷನ್ ಸರಿ ಆಗ್ತಾ ಇಲ್ಲ. ಸೊ ಅವರು ಕೂಡ ಅವರ ತಂತ್ರಜ್ಞಾನದಲ್ಲೂ ಕೂಡ ನಮ್ಮ ಈ ಸಾಂಸ್ಥಿಕ ಒಪ್ಪಂದವನ್ನು ವೈಟ್ ಲಿಸ್ಟ್ ಮಾಡಲಿಕ್ಕಿದೆ, ಅಲೋ ಮಾಡಲಿಕ್ಕಿದೆ. ಇದೊಂದು ಸ್ವಲ್ಪ ಉದ್ದ ಅಥವಾ ಒಂದು ಫೇಸ್ ವೈಸ್ ಪ್ರೊಸೆಸ್ ಆಗಿರುತ್ತೆ. ಅದನ್ನು ಕೂಡ ಅವರು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಸಮಸ್ಯೆಯನ್ನು ಪರಿಹರಿಸ್ತಾರೆ. ಇದೇ ರೀತಿ ಒಂದು ಯಾರೋ ನಮ್ಮ ಬಸ್ ಟಿಕೆಟ್ ಬುಕ್ಕಲ್ಲಿ KSRTC ಇಲ್ಲ ಅಂದರು. ಸೊ ಎಲ್ಲೆಲ್ಲಿ ಈ ಬ್ಲಾಕ್ಸ್ ಇದೆ, ದಿಸ್ ಇಸ್ ಅ ರೀಸನ್, ಇದು ರೀಸನ್. ಎರಡನೇದು, ಕೆಲವು ಡಿಪಾರ್ಟ್ಮೆಂಟ್ನ ಸರ್ವರ್ನ ನೇರವಾಗಿ ನಮಗೆ ಆಕ್ಸೆಸ್ ಕೊಟ್ಟಿದ್ದಾರೆ CSC ಥ್ರೂ. CSCಯ ಪ್ಲ್ಯಾಟ್ಫಾರ್ಮ್ ಬೇರೆ, ನೇರವಾಗಿ ಈಗ ಈ ಶ್ರಮ್ ಕಾರ್ಡನ್ನು ಮಿನಿಸ್ಟ್ರಿ ಆಫ್ ಲೇಬರ್ನ ಸರ್ವರ್ನೇ ಡೈರೆಕ್ಟ್ ಆಕ್ಸೆಸ್ ಕೊಟ್ಟಿದ್ದಾರೆ. ಮಿನಿಸ್ಟ್ರಿ ಆಫ್ ಲೇಬರ್ನ ಸರ್ವರ್ನ ಕೆಪಾಸಿಟಿ ಅವರ ಮಟ್ಟಿಗೆ ಮಾಡಿರ್ತಾರೆ. ಈಗ ಒಮ್ಮೆಲೆ ಕೋಟ್ಯಾಂತರ ಜನರ ಡೇಟಾ ಫ್ಲೋ ಆಗುವಾಗ ಆ ಸರ್ವರ್ ಅದನ್ನು ತಡೆದುಕೊಳ್ಳುವಂಥ ಕೆಪಾಸಿಟಿ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಹ್ಯಾಂಗ್ ಆಗುತ್ತೆ. ಸೊ ಎರಡು ರೀತಿಯ ಸಮಸ್ಯೆಗಳಿದೆ. ಒಂದು, ಅಂತಹ ವಿಭಾಗಗಳ, ಡಿಪಾರ್ಟ್ಮೆಂಟ್ಗಳ, ಮಿನಿಸ್ಟ್ರಿಗಳ ಸರ್ವರ್ ಮೇಲೆ ಡೈರೆಕ್ಟ್ ಆಕ್ಸೆಸ್ ಇರೋದು. ಎರಡನೇದು, ನಮ್ಮ ಈ ಸಾಂಸ್ಥಿಕ ಒಪ್ಪಂದವನ್ನು ಉಳಿದ ಸಂಸ್ಥೆಗಳು ಕೂಡ ಅಳವಡಿಸ್ಕೊಳ್ದೇ ಇರುವಂಥದ್ದು. ಬಟ್ ಶೀಘ್ರವಾಗಿ ಅದನ್ನು ಪರಿಹರಿಸ್ತಾರೆ. ಆಗೊಂದು MD ಸರ್ ಒಂದು ಮಾತು ಹೇಳಿದರು, SKDRDP ಹೆಡ್ ಆಫೀಸಲ್ಲೇ ನಾವು ಒಂದು ಆಫೀಸನ್ನು ಓಪನ್ ಮಾಡ್ತೇವೆ, ಒಂದೊಂದು ವರ್ಟಿಕಲ್ಗೆ ಒಬ್ಬೊಬ್ಬರು ಆಫೀಷಿಯಲ್ ನಾವು ಇಡ್ತೇವೆ ಅನ್ನೋದನ್ನ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಪರಿಗಣಿಸಿಕೊಂಡು ನಿಮ್ಮ ಮೇಲೆ ಬಹಳಷ್ಟು ಆಕಾಂಕ್ಷೆಗಳನ್ನು ಇಟ್ಟಿದ್ದಾರೆ.
ಯೋಜನೆ ನಿಮ್ಮ ಮೇಲೆ ಬಹಳ ಆಕಾಂಕ್ಷೆ ಇಟ್ಕೊಂಡಿದೆ. CSC ಭಾರತ ಸರ್ಕಾರ ಅಥವಾ ಈ ದೇಶದ ಉಜ್ವಲ ಭವಿಷ್ಯ ನಿಮ್ಮ ಮೇಲೆ ಬಹಳಷ್ಟು ಆಕಾಂಕ್ಷೆ ಇಟ್ಕೊಂಡಿದ್ರೆ. ಮುಖ್ಯವಾಗಿ ಪೂಜ್ಯರಿಗೆ ಯಾವ ಆಕಾಂಕ್ಷೆ ಇಲ್ಲ, ಅವ್ರಿಗೆ ಒಳ್ಳೆಯದಾದ್ರೆ ಸಂತೋಷ, ಅವರ ಸಂತೋಷವೇ ನಮ್ಮ ಗುರಿ. ಯಾಕಂದರೆ ಅವ್ರಿಗೆ ಸಂತೋಷ ಪಡಿಸಿದ್ರೆ ಅದರಲ್ಲಿ 100% ಎಲ್ರಿಗೂ ಒಳ್ಳೆಯದಾಗುವಂಥದ್ದೇ, ಎಲ್ರಿಗೂ ಒಳ್ಳೆಯದಾಗುವಂಥದ್ದೇ ಪೂಜ್ಯರಿಗೆ ಸಂತೋಷ. ಅವರ ಸಂತೋಷದಲ್ಲಿ ಸರ್ವಾಂಗೀಣ ಪ್ರಗತಿ ಇರುತ್ತೆ. ಅವರ ಸಂತೋಷ ಪಡಿಸುವುದೇ ನಮ್ಮ ಸರ್ವ ಗುರಿಯಾಗಿರಬೇಕು ಅಂತ ಕೇಳ್ಕೊಳ್ತಾ, ಇವತ್ತು ಒಂದು ತಾಲೂಕು CSC ಸಾಧನೆಯಲ್ಲಿ ಮುಂದೆ ಬರ್ತಾ ಇದೆ ಅಂದರೆ ಅದಕ್ಕೆ ಸಂಪೂರ್ಣ ಕಾರಣ ನೀವೇ. ಅದರ ರಿವಾರ್ಡ್ ನಿಮಗೆ ಸಿಗುತ್ತೆ. ಅದರ ಜೊತೆಗೂ ನಾನು ನಿನ್ನೆ ಹೇಳಿದ್ದೇನೆ, ಯಾವುದೇ ತಾಲೂಕು ಹಿನ್ನಡೆ ಪಡೆದುಕೊಂಡ್ರೂ ಕೂಡ ಅದರ ಒಂದು ಜವಾಬ್ದಾರಿ ಕೂಡ ನಿಮ್ಮ ಹೆಗಲಿಗೆ ಬೀಳುತ್ತೆ. ಹಾಗೆ ನಮ್ಮ ಜಿಲ್ಲಾ ಕೋಆರ್ಡಿನೇಟರ್ ಕೂಡ ನಿಮ್ಮ ಎಂಟೈರ್ ಜಿಲ್ಲೆ ಪರ್ಫಾರ್ಮೆನ್ಸ್ ಆಗ್ತಿದೆ ಅಂದರೆ ನಿಮ್ಮ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿರುತ್ತೆ. ಅದರ ತದ್ವಿರುದ್ಧವಾದರೂ ಕೂಡ ಅದರಲ್ಲೂ ನಿಮ್ಮ ಕೊಡುಗೆ ಪ್ರತಿಬಿಂಬವಾಗುತ್ತೆ. ಸೊ ಇವುಗಳನ್ನೆಲ್ಲ ಗಮನಿಸಿಕೊಂಡು ನಿಮ್ಮ ಜೊತೆಗೆ ಸದಾ ನಾವು ಇರ್ತೇವೆ. ಹೆಡ್ ಆಫೀಸಲ್ಲಿ ಒಂದು ಸಪ್ರೇಟ್ ವರ್ಟಿಕಲನ್ನು ಮಾಡಿದ್ದೇವೆ ಅಂತ ನಿನ್ನೆ ಕೂಡ ಹೇಳಿದ್ದೇನೆ. ದಿಸ್ ಇಸ್ ದ ಇಂಪಾರ್ಟೆನ್ಸ್. ನಿನ್ನೆ ED ಸರ್ ಮಾತಾಡಿದರು, ಎವ್ರಿಬಡಿ ಈಸ್ ಗಿವಿಂಗ್ ಇಂಪಾರ್ಟೆನ್ಸ್. ಎಷ್ಟು ಮಾನ್ಯತೆಯನ್ನು ಸರ್ ಕೊಟ್ಟಿದ್ದಾರಂತ ನಿನ್ನೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇಷ್ಟೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ಕೊನೆಗೆ ಉಳಿದಿರೋದು ಒಂದೇ, ನಿಮ್ಮಿಂದ ಸಾಧನೆ. ಖಂಡಿತ ಆ ಸಾಧನೆ ಮಾಡ್ತೀರಂತ ನಾನು ಭರವಸೆ ಇಟ್ಟಿದ್ದೇನೆ. ಇವತ್ತು ಕಾರ್ಯಾಗಾರದಲ್ಲಿ ಸರ್ಟಿಫಿಕೇಟನ್ನು ಕೂಡ ಕೊಡ್ತೇವೆ. ಯಾಕಂದರೆ ಯಾವ ಒಬ್ಬ VLಗೂ ಯಾವ ಒಬ್ಬ ಆಫೀಸರಿಗೂ ಕೂಡ ಇಂಥ ಒಂದು ಕಾರ್ಯಾಗಾರ ಸಿಕ್ಕಿಲ್ಲ. ಸೊ ಇದರ ಒಂದು ಐತಿಹಾಸಿಕ ನೆನಪಿಗಾಗಿ ನೀವು ಇಂಥ ವರ್ಕ್ಶಾಪಲ್ಲಿ ಪಾರ್ಟಿಸಿಪೇಟ್ ಆಗಿದ್ರಿ ಅಂತೇಳಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತೇವೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದು ಯಾವತ್ತೂ ದಾಖಲಾಗಿರುತ್ತೆ ಈ ಪ್ರೋಗ್ರಾಮ್. ಇದೊಂದು ಐತಿಹಾಸಿಕ ದಿನ ಅಂತ ನಾನು ಪರಿಗಣಿಸ್ತಾ, ಮತ್ತೊಮ್ಮೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ. ವಿಶೇಷವಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ನನ್ನ ಕಾರ್ಯಕರ್ತರು ಶ್ರಮ ಪಟ್ಟಿದ್ದಾರೆ. ರಾತ್ರಿ ಎಲ್ಲ ಇಲ್ಲಿ ಇದ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ನಾನು ಪ್ರತಿಯೊಬ್ಬರ ಹೆಸರನ್ನು ಉಲ್ಲೇಖ ಮಾಡೋದು ಸಾಧ್ಯ ಇಲ್ಲ, ಅಷ್ಟು ಕೈಗಳು ಇಲ್ಲಿ ಕೆಲಸ ಮಾಡಿದೆ. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ. ಅವರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ವೀರಣ್ಣ, ನಮ್ಮ ಪೂಜ್ಯರ ಆಪ್ತ ಕಾರ್ಯದರ್ಶಿ, ಬಹಳಷ್ಟು ನಮಗೆ ಸಹಕಾರ ಕೊಟ್ಟಿದ್ರಿ, ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಅಡಿಗೆ ಪಾಂಡು ಭಟ್ರು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿರುವ ಪ್ರತಿಯೊಂದು ಸಿಬ್ಬಂದಿಗಳು ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ವಿಶೇಷ ಧನ್ಯವಾದವನ್ನು ಅರ್ಪಿಸ್ತಾ, ನೀವೆಲ್ಲರೂ ಕೂಡ ಈ ಒಂದು ದೊಡ್ಡ ಸಾಧನೆಯಲ್ಲಿ ಸೇನಾನಿಗಳೇ ಆಗಿ ನಮ್ಮ ಯೋಜನೆ ಇಲ್ಲಿವರೆಗೆ ಅನೇಕ ಸಾಧನೆಗಳನ್ನು ಮಾಡಿ ದೇಶಕ್ಕೆ ಮಾದರಿಯಾಗಿದೆ. CSC ಕಾರ್ಯಕ್ರಮದಲ್ಲೂ ಕೂಡ ಇಡೀ ದೇಶಕ್ಕೆ ಮಾದರಿಯಾಗಿ ನೀವು ಮಾಡ್ತೀರನ್ನೋ ಭರವಸೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಈ ತರಬೇತಿಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಸರ್ಟಿಫಿಕೇಟನ್ನು ಜಾಯಿಂಟ್ ಸಿಗ್ನೇಚರ್ ಅಂದರೆ ಮಮತಾ ರಾವ್, ನಮ್ಮ HRD ಡೈರೆಕ್ಟರ್ ಮತ್ತು ನಮ್ಮ ಸ್ಟೇಟ್ ಹೆಡ್ CSC ಅವರು ಸಹಿ ಮಾಡಿದ ಸರ್ಟಿಫಿಕೇಟ್ಗಳನ್ನು ಕೊಡ್ತಾ ಇದ್ದೇವೆ. ನಿಮಗೆ ಇದು ಒಳ್ಳೆಯ ಒಂದು ಡಾಕ್ಯುಮೆಂಟ್ ಅಂತ ಭಾವಿಸ್ತೇನೆ. ಮಾನ್ಯ ಮುಖ್ಯ ನಿರ್ವಹಣಾಧಿಕಾರಿ ಅವರು ಸರ್ಟಿಫಿಕೇಟನ್ನು ವಿತರಿಸಬೇಕು ಅಂತ ಕೇಳ್ತೇನೆ. ಇಬ್ಬರನ್ನು ಸಾಂಕೇತಿಕವಾಗಿ ಕೊಡ್ತಾ ಇದ್ದೇವೆ. ಒಂದು ವಿಠಲ್ ಜೇವರ್ಗಿ ಇದ್ದಾರಾ? ಬಸ್ಸಲ್ಲಿ ಹೋಗಿರಬೇಕು. ಮಂಜುನಾಥ್ ಎಂ, ಹೊಸಕೋಟೆ. ಬನ್ನಿ. ಉಳಿದವರಿಗೆ ನಾವು ಇವತ್ತು ಸಾಧ್ಯ ಆದರೆ ಕೊಡುವ, ಇಲ್ಲಾಂದರೆ ನಿಮಗೆ ಕೊರಿಯರ್ ಮಾಡ್ತೇವೆ. ನಾವು ನಿಮ್ಮ ಕೈಗೆ ಡಿಸ್ಟ್ರಿಕ್ಟ್ ಆಫೀಸ್ ಕೊಡ್ತೇವೆ, ಮತ್ತೆ ವಿತರಣೆ ಮಾಡಿದರೆ ಆಯಿತು. ಇದ್ಯಾರು? ಹೌದು, ಕೊಡ್ಬೋದು. ಶಂಕರ್ ಶಿಕಾರಿಪುರ ಇದ್ದೀರಾ? ಹಾಂ, ಗಣೇಶ ಅಲ್ಲ ಸರ್ ಇದ್ದಾರೆ. ಶಿರಗೊಪ್ಪ ಈಗ ನೀವು ತಗೊಳ್ಳಿ, ಮತ್ತೆ ಅವರಿಗೆ ಕೊಟ್ಟು ಕೂಡ. ಉಳಿದದ್ದನ್ನು ನೀವು ಇಲ್ಲೇ ಇರೋದಾದ್ರೆ ಖಂಡಿತ ಎಲ್ಲರೂ ಅನೌನ್ಸ್ ಮಾಡಿ ಕೊಟ್ಟೆ ಬಿಡಿ. ಈಗ ಉಳಿಯೋದಿದ್ರೆ ಇವತ್ತೇ ಸರ್ಟಿಫಿಕೇಟ್ ತಗೊಳ್ಬೋದು. ಆದರೆ ಮರಿಬೇಡಿ, ಇದಕ್ಕಿಂತ ಇಂಪಾರ್ಟೆಂಟಲ್ಲಿ ಕ್ಯಾಪ್ಚರ್ ಇದೆಯಲ್ಲ, ಬಯೋಮೆಟ್ರಿಕ್, ಅದು ತಗೊಳ್ಬೇಕು. ಅದು ಇನ್ನೂ ಇಂಪಾರ್ಟೆಂಟ್. ಇದನ್ನು ನಿಮಗೆ ಹೇಗಿದ್ರು ನಾವು ಸುಲಭದಲ್ಲಿ ಕೊರಿಯರ್ ಕಳಿಸ್ಬೋದು. ಹಾಗಾಗಿ
ಇದನ್ನು ತಗೊಳ್ಳೋರಿದ್ದರೆ ಸಂತೋಷ. ಸೊ ಈ ಕಾರ್ಯಕ್ರಮದ ಹೌದು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ದೂರದ ಪ್ರಧಾನ ಒಂದು ಪಾತ್ರ ವಹಿಸಿದವರು ನಮ್ಮ ಸಿಒರಾದ ಶ್ರೀಯುತ ಅನಿಲ್ ಕುಮಾರ್ ಅವರು. ನಿಜವಾಗಿ ಅವರ ಪ್ರಯತ್ನ ಅಲ್ಲದಿದ್ದರೆ ನಾನು ಹೇಳಿದರೆ ದೊಡ್ಡ ಮಾತು ಆಗುವುದಿಲ್ಲ, ಇದನ್ನು ಖಂಡಿತ ಗೊತ್ತಿದೆ. CSC ಕಾರ್ಯಕ್ರಮದ ಮೂಲ ರೂವಾರಿ ಅವರು, ನಮ್ಮ ಯೋಜನೆಗೆ ಬರಬೇಕಾದ್ರೆ ಮೂಲ ರೂವಾರಿ ಅವರು. ಅಫ್ಕೋರ್ಸ್ ಆಮೇಲೆ ಖಂಡಿತವಾಗಿ ಅವರು ನಮ್ಮ ED ಅವರನ್ನು ಕನ್ವಿನ್ಸ್ ಮಾಡಿದ್ದಾರೆ, ಪೂಜ್ಯರನ್ನು ಕನ್ವಿನ್ಸ್ ಮಾಡಿದ್ದಾರೆ. ಅಂತೂ ಅದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳುವುದನ್ನು ಬಿಂಬಿಸಲಿಕ್ಕೆ ಅವರಿಗೆ ಈ ಅಲ್ಪಾವಧಿಯಲ್ಲಿ ಸಾಧ್ಯ ಆಗಿದೆ. ಆಮೇಲೆ ಇವತ್ತು ನಮಗೆ ಏನು ಒಂದು ರೀತಿಯಲ್ಲಿ ಕನಸ ಅಂತ ಆಗ್ತದೆ, ಇದನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಅನುಷ್ಠಾನ ಮಾಡಿ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಇಷ್ಟು ಸಣ್ಣ ಅವಧಿಯಲ್ಲಿ ಮಾಡಿದ್ದು ನಿಜವಾಗಿಯೂ ಅದರ ಪೂರ್ಣ ಒಂದು ಕೀರ್ತಿ ಇದ್ದರೆ ಅದು ಅವರಿಗೆ ಸಲ್ತದೆ ಅಂತ ಹೇಳಿ ನಾನು ಪ್ರಾಮಾಣಿಕವಾಗಿ ಹೃದಯಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸರ್, ಎಲ್ಲರ ಪರವಾಗಿ. ಇನ್ನು ಮುಂದಕ್ಕೆ ಜಯರಾಮ್ ಸರ್ ನಮ್ಮ ಒಳ್ಳೆಯ ಅನುಭವಿ ಕಾರ್ಯಕರ್ತ, ತುಂಬ ಕಮಿಟೆಡ್ ಆಗಿ ಕೆಲಸ ಮಾಡುವವರು. ಮುಂದಕ್ಕೆ ಅವರು CSCಯ ಪ್ರಾದೇಶಿಕ ನಿರ್ದೇಶಕರಾಗಿ ಕೇಂದ್ರ ಕಚೇರಿದಿದ್ದು ನಮ್ಮೊಟ್ಟಿಗೆ ಕೆಲಸ ಮಾಡಲಿಕ್ಕಿದ್ದಾರೆ. ಖಂಡಿತವಾಗಿ ಮಂಜುನಾಥ ಸ್ವಾಮಿ ಪೂಜ್ಯರ ಆಶೀರ್ವಾದ ಅವರ ಮೇಲೆ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ಯಶಸ್ಸು ಅವರ ಮೂಲಕ ಬರ್ತದೆ ಅಂತ ಹೇಳುವ ಮಾತನ್ನು ಹೇಳಿ, ಎಲ್ಲರಿಗೂ ಮಾನ್ಯ ಹಣಕಾಸು ನಿರ್ದೇಶಕರು ಇರ್ಬೋದು, ಎಲ್ಲ ಹಿರಿಯ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ಇಡೀ ರಾಜ್ಯದ 100% ಸಿಬ್ಬಂದಿ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಇಲ್ಲರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಅಲ್ಲಿ ಕಾರ್ಯಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸೊ ಅದಕ್ಕೆ ಈ ಸಾಧನೆಗೆ ಸಹಕರಿಸಿದ ಸರ್ವ ಕಾರ್ಯಕರ್ತರಿಗೂ, CSC ಹಿರಿಯ ಅಧಿಕಾರಿಗಳಿಗೆ, ಎಲ್ಲ ಅಧಿಕಾರಿಗಳಿಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೇವೆ. ದಯಮಾಡಿ ಏನು ಬಯೋಮೆಟ್ರಿಕ್ ಮಾತ್ರ ತಗೊಳ್ಳಿಕ್ಕೆ ಮರಿಬೇಡಿ. ಮರ್ತ ಹೇಳಲಿಕ್ಕೆ ಈ ಕಾರ್ಯಕ್ರಮದ ಸಂಯೋಜನೆಯನ್ನು ಅಂದರೆ ಬಿಗಿನಿಂಗಿಂದ VLEಗಳ ಆಯ್ಕೆಯಿಂದ ಹಿಡಿದು ಇವತ್ತಿನವರೆಗೆ ಮತ್ತು ಮುಂದಕ್ಕೂ ಕೂಡ ತರಬೇತಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ನಮ್ಮ CRE ಅವರು ಮತ್ತು ಇತರ ತರಬೇತಿ ಕೇಂದ್ರರು ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ, ಇವತ್ತು ಮತ್ತು ನಿನ್ನೆಯ ಕಾರ್ಯಕ್ರಮದಲ್ಲಿ ನಮಗೆ ಬಹಳ ಬೆಂಬಲವನ್ನು ನೀಡಿದ್ದಾರೆ. ಅವರಿಗೆ ಕೂಡ ನಾನು CREಯ ಪ್ರಾಂಶುಪಾಲರು ಹಾಗೂ ಇತರ ಸಿಬ್ಬಂದಿಯವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಓಂ ಶ್ರೀ ಮಂಜುನಾಥಯ್ಯ ನಮಃ. ಕ್ಷೇತ್ರದ ಸ್ವಾಮಿಯನ್ನ ಮನಸ್ಸರೆ ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ಕಾವಂದರ ಮಾತೃಶ್ರೀ ಅಮ್ಮನವರ ಕೃಪಾಶೋಧನ ಬೇಡಿಕೊಳ್ಳುತ್ತಾ ಈ ದಿನ CSC ಕಾವಂದರಿಗೆ ಮತ್ತು ಮಾತೃಶ್ರೀ ಅಮ್ಮನವರಿಗೆ ಮನದಾಳದ ಧನ್ಯವಾದವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಕೂಡ ಉತ್ತಮ ರೀತಿಯಲ್ಲಿ ಮಾಹಿತಿಯನ್ನು ನೀಡುತ್ತಾ ಇವತ್ತು ಈ ಒಂದು CSC ಕಾರ್ಯಕ್ರಮ ರಾಜ್ಯವ್ಯಾಪ್ತಿ ಪ್ರಶಂಸೆಯನ್ನು ಪಡಿಬೇಕಾದರೆ ನಮಗೆಲ್ಲರಿಗೂ ಕೂಡ ಸಲಹೆಯನ್ನು ನೀಡುತ್ತಿರುವಂತಹ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಇದರ ಗೌರವಾನ್ವಿತ ಮುಖ್ಯ ನಿರ್ವಹಣಾಧಿಕಾರಿಗಳು ಶ್ರೀಯುತ ಅನಿಲ್ ಕುಮಾರ್ SS ಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿದ್ದೇವೆ ಸರ್. ಅದೇ ರೀತಿ ಈ ಒಂದು ನಮಗೆಲ್ಲರಿಗೂ ಕೂಡ ಇವತ್ತು ಸಲಹೆಯನ್ನು ಸೂಚನೆಯನ್ನು ನೀಡುತ್ತಾ ಈ ಒಂದು CSC ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುವಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಮಾಹಿತಿಗಳು ನೀಡಿದವರು ನಮ್ಮ ಸ್ವಸಹಾಯ ಸಂಘಗಳ ಸೇವಾ ವಿಭಾಗದ ಮಾನ್ಯ ಪ್ರಾದೇಶಿಕ ನಿರ್ದೇಶಕರು ಶ್ರೀಯುತ ಜಯಶಂಕರ್ ಶರ್ಮಾ ಸರ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಸಲ್ಲಿಸಿದ್ದೇವೆ ಸರ್. ಹಾಗೆ ಅದೇ ರೀತಿ ನಮಗೆ ಮತ್ತೋರ್ವರು ಪ್ರತಿನಿತ್ಯವೂ ಕೂಡ ನಿನ್ನೆಯೂ ಕೂಡ ನಮಗೆ ಬಂದು ತರಬೇತಿಯನ್ನು ನೀಡಿದ್ದಾರೆ, ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಮಾನ್ಯ ಹಣಕಾಸು ಅಧಿಕಾರಿಗಳು ಶ್ರೀಯುತ ಶಾಂತನಂ ಪೈ ಸರ್ ಅವರು. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸಿದ್ದೇವೆ. ಹಾಗೆ ಹೊಸದಾಗಿ ನಮ್ಮ CSC ಕಾರ್ಯಕ್ರಮಕ್ಕೆ ಭರ್ತಿಯಾಗಿ ಬಂದಿರುವಂತಹ ಪ್ರಾದೇಶಿಕ ನಿರ್ದೇಶಕರಾಗಿರುವಂತಹ ಶ್ರೀಯುತ ಜಯರಾಮ್ ಸರ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿದ್ದೇವೆ ಸರ್. ಹಾಗೆ ಈ ಒಂದು ಕಾರ್ಯಾಗಾರದಲ್ಲಿ ನಮಗೆಲ್ಲರಿಗೂ ಕೂಡ ಸಲಹೆಯನ್ನು ಕೊಟ್ಟಂತಹ ನಮ್ಮ CSC ವಿಭಾಗದ ಯೋಜನಾಧಿಕಾರಿಗಳು, ಮಾನ್ಯ CO ವಿಭಾಗದ ಯೋಜನಾಧಿಕಾರಿಗಳು ಹಾಗೂ ಎಲ್ಲ ಕೇಂದ್ರ ಕಚೇರಿಯ ಯೋಜನಾಧಿಕಾರಿಗಳು, ಪ್ರಾದೇಶಿಕ ವ್ಯಾಪ್ತಿಯ ಯೋಜನಾಧಿಕಾರಿಗಳು, CRE ಸಂಸ್ಥೆಯ ಪ್ರಾಂಶುಪಾಲರು, ಎಲ್ಲ ಸಿಬ್ಬಂದಿಗಳು ಹಾಗೂ ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ಜಿಲ್ಲಾ ಮತ್ತು ತಾಲೂಕು ನೋಡೆಲ್ ಅಧಿಕಾರಿಗಳಿಗೆ ಒಂದೇ ಮಾತಲ್ಲಿ ಹಾರ್ದಿಕವಾದ ಧನ್ಯವಾದವನ್ನು ಸಲ್ಲಿಸಿದ್ದೇವೆ.
ಇವತ್ತು ಈ ಒಂದು ಕಾರ್ಯಾಗಾರ ನಡೀಬೇಕಾದ್ರೆ ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟವರು ಈ ಮಹೋತ್ಸವದ ಪ್ರಬಂಧಕರಾಗಿರುವಂತಹ ಶ್ರೀಯುತ ಗೋವಿಂದ ಭಟ್ ಸರ್ ನಮಗೆ ಸಾಕಷ್ಟು ಇವತ್ತು ಸಹಕಾರವನ್ನು ಕೊಟ್ಟವರು. ಅದೇ ರೀತಿ ಅವರಿಗೂ ಮತ್ತು ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಒಂದೇ ಮಾತಲ್ಲಿ ಪ್ರೀತಿಯ ಧನ್ಯವಾದವನ್ನು ಹೇಳುತ್ತಾ ಈ ಒಂದು ಕಾರ್ಯಾಗಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಬಸ್